ಮಾಯಾರಾಮ್ ಅವರು, ವಿ.ಎಲ್. ನರಸಿಂಹಮೂರ್ತಿ ಅವರು, ಗುರುಪ್ರಸಾದ್ ಅವರು ಹಾಗೂ ಶ್ರೀ ಹರ್ಷಕುಮಾರ್ ಗುಗುವೆ ಇವರೆಲ್ಲರೂ ಕೂಡ ಈ ವೇದಿಕೆಯಲ್ಲಿ ತಮ್ಮ ಸಂವಾದವನ್ನು ಆರಂಭ ಮಾಡ್ತಾ ಇದ್ದಾರೆ. ನೀವೆಲ್ಲರೂ ಕೂಡ ಈ ಸಂವಾದದಲ್ಲಿ ಕ್ರಿಯಾತ್ಮಕವಾಗಿ ಭಾಗವಹಿಸಿ ಅಂತ ಕೇಳ್ಕೊಳ್ತಾ ನನ್ನ ಈ ಒಂದು ಸ್ವಾಗತದ ಮಾತುಗಳನ್ನ ಮುಗಿಸ್ತೇನೆ. ನಮಸ್ತೆ. ಧನ್ಯವಾದಗಳು ಮೇಡಮ್. ಈ ವಿಚಾರ ಸಂಕಿರಣದಲ್ಲಿ ಹಾಜರಿರುವ ಸಂಪನ್ಮೂಲ ವ್ಯಕ್ತಿಗಳು, ವಿಶೇಷ ಆಹ್ವಾನಿತರು ಮತ್ತು ನೆರೆದಿರುವ ಎಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ ಈ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೇವೆ. ಒಕ್ಕೂಟ ವ್ಯವಸ್ಥೆಯಲ್ಲಿನ ಅಂತರಗಳ ಸಮತೋಲನ ಆಯಾಮಗಳು ವಿಷಯವಾಗಿ 6 ಸಂಪನ್ಮೂಲ ವ್ಯಕ್ತಿಗಳು ಮಾತನಾಡಲಿದ್ದಾರೆ. ಪ್ರತಿಯೊಬ್ಬ ಸಂಪನ್ಮೂಲ ವ್ಯಕ್ತಿ 10 ನಿಮಿಷದ ಕಾಲಮಿತಿಯಲ್ಲಿ ತಮ್ಮ ಮಾತುಗಳನ್ನು ಮುಗಿಸಬೇಕಂತ ತಮ್ಮಲ್ಲಿ ವಿನಮ್ರ ಮನವಿ. ಮೊದಲಿಗೆ ಶ್ರೀ ಸಲೀಲ್ ಶೆಟ್ಟಿ ಸರ್ ಅವರನ್ನ ಬಂದು ತಮ್ಮ ವಿಚಾರಗಳನ್ನು ಪ್ರಸ್ತುತಪಡಿಸಬೇಕಂತ ಕೇಳ್ಕೊತೀನಿ. ನಮಸ್ಕಾರ. ನಾನು ಆಕ್ಚುಲಿ ಬೆಂಗಳೂರಲ್ಲಿ 15 ವರ್ಷ ಇದು ಕನ್ನಡ ಮಾತಾಡಲಿಕ್ಕೆ ಸಾಧ್ಯ ಇದೆ, ಆದರೂ ಅಷ್ಟು ಪ್ರಾಕ್ಟೀಸ್ ಇಲ್ಲ. ಸೊ ಅದರಿಂದ ಕ್ಷಮಿಸಿ, ನಾನು ಇಂಗ್ಲೀಷಲ್ಲಿ ಮಾತಾಡ್ತೀನಿ. ಆದಷ್ಟು ಸ್ವಲ್ಪ ಕನ್ನಡ ಮಿಕ್ಸ್ ಮಾಡಿ ಟ್ರೈ ಮಾಡ್ತೀನಿ. ಅದು ನಾನು ಕನ್ನಡ ಮಾತಾಡೋದು ಈ ಥರ ಟೆಕ್ನಿಕಲ್ ಬಗ್ಗೆ ಕನ್ನಡ ಮಾತಾಡಬೇಕಾದ್ರೆ ಸ್ವಲ್ಪ ಪ್ರಾಕ್ಟೀಸ್ ಇರಬೇಕು, ಪ್ರಾಕ್ಟೀಸ್ ಕಮ್ಮಿ ಆಗಿದೆ. ಸೊ ಫಸ್ಟ್ ಆಫ್ ಆಲ್ ಗವರ್ಮೆಂಟ್ ಆಫ್ ಕರ್ನಾಟಕ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಮತ್ತೆ ಎಲ್ಲರಿಗೂ ನಮ್ಮ ಕೃತಜ್ಞತೆಗಳು, ಬಹಳ ಥ್ಯಾಂಕ್ಸ್. ಈ ಥರ ಒಂದು ಕಾನ್ಸ್ಟಿಟ್ಯೂಷನ್ ಬಗ್ಗೆ ಒಂದು ಕಾನ್ಫರೆನ್ಸ್, ಇದು 2ನೇ 3ನೇ ಕಾನ್ಫರೆನ್ಸ್ ಇರಬೇಕು. ಅದು ಮಾಡಲಿಕ್ಕೆ ಭಾಳ ಇಂಪಾರ್ಟೆಂಟ್ ಟೈಮಿಂಗ್, ಭಾಳ ಇಂಪಾರ್ಟೆಂಟ್ ಇದೆ. ಸೊ ಅದಕ್ಕೆ ಥ್ಯಾಂಕ್ಸ್ ಅಂತ ಹೇಳ್ಬಿಟ್ಟು ನಮ್ಮನ್ನು ಇನ್ವೈಟ್ ಮಾಡಿದ್ದಕ್ಕೆ ಥ್ಯಾಂಕ್ಸ್. ನೀವೆಲ್ಲ ಬಂದಿದ್ದೀರಾ, ನಿಮಗೂ ಥ್ಯಾಂಕ್ಸ್. ಇದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಈ ಥರ ಪ್ಯಾನಲ್ ಇದೆ. ಎಲ್ಲ ಜನ ಪ್ಯಾನಲಿಸ್ಟ್ ಬರೀ ಮೇಲ್ ಇದ್ರೆ ಅದಕ್ಕೆ ಹೆಸರಿದೆ. ಫಿಮೇಲ್ ಇಲ್ಲದೆ ಇರೋ ಪ್ಯಾನಲ್ಗೆ ನಾವು ಮ್ಯಾನಲ್ ಅಂತ ಹೇಳ್ತೀವಿ. ಸೊ ಇದು ಮ್ಯಾನಲ್ ಆಗಿದ್ದಕ್ಕೆ ನಾನು ಅಪಾಲಜೀಸ್, ನಾನು ಕ್ಷಮಾ ಕೇಳ್ತೀನಿ ನಿಮ್ಮ ಹತ್ರ. ನಾನು ಟ್ರೈ ಮಾಡಿದ್ದೆ, ಹೇಳಿದೆ ಅವರಿಗೆ ಆ ಥರ ಫುಲ್ ಮೇಲ್ ಪ್ಯಾನಲ್ ಇರಬಾರ್ದು ಅಂತ. ಅದು ಅನ್ಕಾನ್ಸ್ಟಿಟ್ಯೂಷನಲ್. ಸೊ ನಾನು 10 ನಿಮಿಷದಲ್ಲಿ 3 ನಿಮ್ಮ ಮುಂದೆ ಇಡ್ತೀನಿ. I want to make 3 points in the 10 minutes that I have. The first point is that even this morning when we heard Chief Minister Siddaramaiah speak and Mahadevappa speak, etc., the one thing I agree, of course, with all the points they made, but the one thing which was missing in what was said this morning is that we are dealing in a situation of crisis. We are in an emergency situation. So we don't have time to doing leisurely analysis and discussion. And maybe we have not fully understood the depth of the crisis, of the constitutional crisis that the country is facing today. On a daily basis, the constitution is being undermined and sabotaged from every angle. Let me give you 3-4 angles which are obvious. Firstly, the constitution is supposed to be a social contract between the state, doesn't matter which party is in power, but the constitution is a social contract between the state and the people of the country. Now, which means that every individual who is in this country has rights and the state has duties. Now, under the current regime, it has become ulta, upside down. Constitution, samvidhana prakara, ಯಾರ್ಯಾರು ಸಿಟಿಸನ್ಸ್ ಇದ್ದಾರೆ ಅವರಿಗೆ ರೈಟ್ಸ್, ಹಕ್ಕುಗಳಿದೆ. ಗವರ್ಮೆಂಟ್ ಏನಿದೆಯೋ ಅವರಿಗೆ ಡ್ಯೂಟೀಸ್ ಇದೆ, ಗವರ್ಮೆಂಟ್ ಆಬ್ಲಿಗೇಷನ್ಸ್ ಇದೆ. ಇವಾಗ ಉಲ್ಟಾ ಮಾಡಿದ್ದಾರೆ. ಗವರ್ಮೆಂಟ್ಗೆ ರೈಟ್ಸ್, ಜನಗಳಿಗೆ ಬರೀ ಡ್ಯೂಟೀಸ್ ಅಂತ. So number one, the social contract is broken in my view. We can go into details in this discussion. The second thing about the constitution is that it is meant first and foremost. Now whether it is Gandhi or Ambedkar, and as you know they had a lot of differences, but both Gandhi and Ambedkar agreed that the constitution is meant to protect the weakest people in society.
So who are the weakest people in India? When we say weakest, we mean socially, economically, politically. Who are the weakest sections in Indian society? That is very obvious. The answer is obvious. We have Dalits, OBCs, minorities, tribals, and across all groups of people, women. So you would expect that the constitution is focused on protecting the weakest sections of society. ನಮ್ಮ ಸಂವಿಧಾನದ ಒಂದು ಮೂಲ ವಿಷಯ ಏನು ಹೇಳಿದ್ರೆ ಸಮಾಜದಲ್ಲಿ ಯಾರು ಕಮ್ಮಿ ಶಕ್ತಿ ಇರೋರು, ಅಶಕ್ತಿ ಆಗಿರೋರು, ದಲಿತರು, ಬ್ಯಾಕ್ವರ್ಡ್ ಕಾಸ್ಟ್, ಆದಿವಾಸಿ ನಮ್ಮ ಮೂಲ ನಿವಾಸಿ ಆದಿವಾಸಿ ಜನ, ಟ್ರೈಬಲ್ಸ್ ಎಸ್ಟಿ, ಮತ್ತೆ ಮೈನಾರಿಟೀಸ್, ಮತ್ತೆ ವಿಮೆನ್, ಈ ತರ ಇವರಿಗೆ ಜಾಸ್ತಿ ಸಪೋರ್ಟ್ ಮಾಡಬೇಕಾಗಿರೋದು ಕಾನ್ಸ್ಟಿಟ್ಯೂಷನ್. ಇವಾಗ ಈ ನಮ್ಮ ಸಂದರ್ಭದಲ್ಲಿ ಲಾಸ್ಟ್ 10 years ಇಂದ ಉಲ್ಟಾ ಆಗ್ಬಿಟ್ಟಿದೆ. ಫುಲ್ the exact opposite is going on. On a daily basis, there are attacks on Dalits, on minorities, on women, on tribals, and on the backward castes. So, second crisis is coming from that. The third is that the constitution is the foundation of India's democratic structure. Which is again very obvious, but we need to say it, that the checks and balances which exist to make a country a democracy is that you have to have a strong independent media, a strong independent judiciary, you need a strong executive branch which is not just answerable, just following whatever the legislative side can say to it, and of course you need a strong civil society. Now ನಿಮಗೆಲ್ಲ ಗೊತ್ತಿದೆ, ಈ ತರ ಇಂಡಿಪೆಂಡೆಂಟ್ ಇನ್ಸ್ಟಿಟ್ಯೂಷನ್ಸ್ ಒಂದು ಇಂಡಿಪೆಂಡೆನ್ಸ್ ಉಳಿದಿಲ್ಲ ಇವಾಗ. ಯಾವುದೇ ನೀವು ನೋಡಿ, ಮೀಡಿಯಾ ಇರಲಿ, ಸಿವಿಲ್ ಸೊಸೈಟಿ ಇರಲಿ, ಜುಡಿಷಿಯರಿ ಇರಲಿ, ಎಲ್ಲವರಿಗೆ ಕಾಂಪ್ರಮೈಸ್ ಮಾಡಿಬಿಟ್ಟಿದ್ದಾರೆ. ಸೊ and on every single index of democracy in the world, so okay, we can say one particular index is biased, second index is biased, but every index from VDEM to Economist Intelligence Unit to freedom, every freedom index, India has fallen catastrophically. ಯಾವುದು ಗ್ಲೋಬಲ್ ಇಂಡೆಕ್ಸ್ ನೋಡಿದ್ರೆ ಡೆಮೋಕ್ರಸಿ, ಕಾನ್ಸ್ಟಿಟ್ಯೂಷನಾಲಿಟಿ ಮೇಲೆ ನಮ್ಮ ದೇಶ 10 ವರ್ಷದಲ್ಲಿ ಇಷ್ಟು ಕೆಳಗೆ ಮುಂದೆ ಯಾವಾಗೂ ಬಂದೇ ಇಲ್ಲ. It's going rapidly down in the wrong direction at a catastrophic speed. So I think that what this current regime has understood is that there's only one aspect of democracy which they need to take care of, which is to win elections. So you game the electoral system to establish a majoritarian rule. So internationally you say that you are legitimate because you win elections. Doesn't matter if the elections are neither free nor fair, but elections are being won. Now we don't know about electronic voting machines, etc. But we saw what happened in the Chandigarh mayoral poll, that you have a returning officer who on camera is changing the results. So now the last point I want to make on the crisis is how this constitutional erosion affects the unity of the country. Now, if you are constantly putting the majority community against minorities, upper caste against Dalits, men against women, obviously, how are you going to get unity in the country? Your whole basis is to polarize. And the way in which you polarize is by consolidating the castes in order to vote for ethno-nationalist, Hindu nationalist party. So this is the basis on which the country is currently being run. So the fiscal federalism question, which also we've been asked to address, in my view is a subset of the broader social economic crisis we're going through. So yes, governors are being misused, the taxation system is highly skewed, but in my view it's more than a north-south conflict, because even the East, they hardly have any presence in the East. So you could say that there is, in a sense, a north versus south/east conflict. But in my view, that's not the principal contradiction that we are facing. But yes, if you have more and more of this Aryan supremacy attitude against the Dravidian states of India, sooner or later you're going to have lesser and lesser unity in the country. So the first point I want to make is we have a constitutional crisis. The second point I want to make is we have to understand what is behind this crisis. ಒಂದು ಅಂತ ಹೇಳಿದ್ರೆ ಇವಾಗ ನಮ್ಮ ಎಮರ್ಜೆನ್ಸಿ ಕ್ರೈಸಿಸ್ ಸಿಚುವೇಶನ್ ಇದ್ದೀವಿ, ಬಟ್ ಅದು ಯಾಕಾಗಿರೋದು, ಅದ್ರ ಹಿಂದ್ಗಡೆ ಏನಿಗೆ, ಅದು ಸ್ವಲ್ಪ ನಾವು ಯೋಚನೆ ಮಾಡಬೇಕಾಗಿದೆ. ಸೊ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಇಸ್ ದಟ್
The Constitution of India was made on the basis of the Universal Declaration of Human Rights. And the Universal Declaration of Human Rights and all the best constitutions in the world, they start by saying that all humans are born free and equal in dignity and rights. Now, in our country, all people are not born free. All people are not born equal in dignity and rights because the caste system takes care of it. When you're born, you're already unequal. We have 2,000 years of so-called heritage which defines particular castes and communities as born inferior. So the Ambedkar and the founding fathers of the country, they tried to disrupt this 2,000-year history by bringing the Constitution, which in its time was a revolutionary document. So we are celebrating 75 years of Constitution. So the Constitution is mostly on paper. If you go to any village, in any slum, you talk to the Dalits, the Muslims, the Adivasis in any forest, they don't even know about the Constitution. We know the Constitution is mostly on paper. Now, Ambedkar had the foresight at that time, along with many others, to create affirmative action, to create reservations, to create protections for the lowest groups. Now, the ethno-nationalist Sangh Parivar, their fight, in my view, their fight, of course, is against other religions like Muslims, etc. But their fundamental worry and their fundamental concern is that the lower castes are becoming stronger. After 75 years, they are becoming more assertive. They're getting economic strength, they're getting social power, they're getting political power. So how do you crush this? How do you get them to stay where they are? Then you divert the attention. You start attacking Muslims, Sikhs, Christians. So the lower castes suddenly feel they are Hindu. Adivasis, by what stretch of imagination can Adivasis be Hindus? No, but they have been made Hindus. So that is the second point I wanted all of us to understand, that, if we don't understand who is behind the constitutional crisis, and Chief Minister Siddaramaiah pointed at that today, the people who are against freedom struggle, who are against the constitution, how are they going to protect this constitution in this country? So, yaru nama freedom struggle against idro, yaru Ambedkar avaru matte constitution ಮಾಡೋ time ನಲ್ಲೂ constitutionally against idro, ಅವರು ಇವತ್ತು ನಮ್ಮ ದೇಶದ ರೂಲರ್ಸ್ ಆಗಿದ್ದಾರೆ. ಸೊ ಕಾನ್ಸ್ಟಿಟ್ಯೂಷನ್ ಅವರು ಕಾಪಾಡಬೇಕಾಗಿರೋರೇ ಕಾನ್ಸ್ಟಿಟ್ಯೂಷನ್ ಡಿಸ್ಟ್ರಾಯ್ ಮಾಡ್ತಾರೆ. ಸೊ ಹೇಗಾಗ್ತದೆ ಆ ಸಿಚುವೇಶನ್ ಅಲ್ಲಿ? ಸೊ ನಾವು ಇದೆರಡು ಆಯ್ತಲ್ಲ, ಇವಾಗ ನೋಡೋಣ ಮುಂದೆ ಏನು ಮಾಡಬೇಕು ಅಂತ. ಸೊ ಲೆಟ್ ಮೀ ಜಸ್ಟ್ ಕ್ಲೋಸ್ ಬೈ ಟಾಕಿಂಗ್ ಅಬೌಟ್ 2 or 3 things looking into the future, because we can do a lot of analysis, but as I said, we have no time to lose. So what are the things we need to do looking forward? First and foremost, let me talk about the short term. In the very short term, I think that we really need to strengthen the voting power and the voting intent of the Dalits, OBCs, minorities in the upcoming Lok Sabha election. Now, they are trying to make it sound like the Lok Sabha election is almost definitely going to be won by BJP RSS. I do not think we have to work on that basis. All of you who are here should make Dalits, OBCs, Adivasis, backward castes aware of the constitutional crisis and the risk of a third term of these people coming. I don't have any political affiliation, I don't belong to any party, but I'm talking about the risks of the constitution. So I think that's the first task. Second is, there is a momentum for the caste census and caste-based reservations in different states is taking different shape. I think that should be strengthened. You should put your support and energy behind that. Third, the farmers are agitating currently. I think it's very important that the farmers' agitation gets support, because the vast majority of this country still is agriculture based. We have a growing population, but still a smaller population in urban areas. Farmers have been historically wronged, and they are mostly, the farmers are backward caste. So I think we should give whatever support we can. That's in the immediate. Now in the medium term, we have to understand in the medium term that the one thing the BJP does is that they play a game of smoke and mirrors. When I say BJP, I'm talking about the Sangh Parivar. It's not a party political thing. It's an anti-constitutional ideology that I'm referring to. So they play a game of smoke and mirrors. So they will say that the entire country is supporting them. We know that they only got 38% of the votes, so they cannot exaggerate. Even in the diaspora, and I've been doing some work in the diaspora in the UK and US,
they always make it sound like the whole diaspora is supporting them. That is simply not true. All the data shows us that the opposite is true. So I think we have a very good chance of organizing and fighting back. I've almost finished this. So I think the medium-term work is to build a cadre at the grassroots of Dalit, OBC, what we call Bahujan has to come together. And the only way that, and in that Bahujan, women play a very, very crucial role. So I always request all activists and mobilizers and organizers to make sure that women have the leadership. So I think the medium-term work is in that regard. Long-term, there's a whole lot of work to be done. I won't spend time on that because unless people understand that their minds are being poisoned, unless the education system is fixed, unless we have values inculcated in people which are linked to constitution, this country is at risk. So I want to close by saying, where I started from, we are in an emergency situation. The country is facing a crisis. We have very little time to lose. We don't need more speeches and more words. We need action. Thank you very much. ಸಂವಿಧಾನದ ಮೂಲಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ 2000 ವರ್ಷಗಳ ಇತಿಹಾಸವನ್ನು ಕ್ರಾಂತಿಕಾರಿಯಾಗಿ ಬದಲು ಮಾಡಿದರು ಮತ್ತು ಇಂದಿನ ದಿನಗಳಲ್ಲಿ ಸಂವಿಧಾನ ಬಿಕ್ಕಟ್ಟಿನ ಬಗ್ಗೆ ಮೂರು ಅಂಶಗಳನ್ನು ತೆಗೆದುಕೊಂಡು ವಿಚಾರ ವ್ಯಕ್ತಪಡಿಸಿದ ಸಲೀಲ್ ಶೆಟ್ಟಿ ಸರ್ ಅವರಿಗೆ ನಮಸ್ಕಾರಗಳು. ನಂತರದಲ್ಲಿ ಮತ್ತೊಬ್ಬ ವಿದ್ವಾಂಸರಾದ ಶ್ರೀ ಎಲ್ ನರಸಿಂಹಮೂರ್ತಿ ಅವರು ವಿಚಾರ ಪ್ರಸ್ತುತಪಡಿಸಬೇಕೆಂದು ಕೇಳಿಕೊಳ್ತೀನಿ. ಎಲ್ಲರಿಗೂ ಜೈ ಭೀಮ್. ಸೊ ನನಗೆ ಕೊಟ್ಟಿರುವ ವಿಚಾರ ಒಕ್ಕೂಟ ವ್ಯವಸ್ಥೆಯಲ್ಲಿ ಸಮನ್ವಯತೆಯನ್ನು ಯಾವ ಥರ ಸಾಧಿಸಬಹುದು ಅನ್ನುವ ಸಾಧ್ಯತೆಗಳ ಬಗ್ಗೆ. ಸೊ ಮೊದಲನೇದಾಗಿ ಯಾಕೆ ಈ ಪ್ರಶ್ನೆ ಬಂದಿದೆ, ಒಕ್ಕೂಟ ವ್ಯವಸ್ಥೆಯಲ್ಲಿ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ ಅಥವಾ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ಮಧ್ಯೆ ಸಮನ್ವಯ ಅವಶ್ಯಕತೆ ಇದೆಯಾ ಅನ್ನುವಂಥ ಒಂದು ಪ್ರಶ್ನೆಯನ್ನು ಕೇಳಿಕೊಂಡು ನಾನು ಒಂದೆರಡು ವಿಚಾರ ಮಂಡಿಸಬೇಕು ಅಂತ ಅನ್ಕೊಂಡಿದ್ದೀನಿ. ಸೊ ಒಕ್ಕೂಟ ವ್ಯವಸ್ಥೆ ಅನ್ನೋದು ಯಾವಾಗ ನಮ್ಮ ದೇಶದಲ್ಲಿ ಫಾರ್ಮ್ ಆಗೋದಕ್ಕೆ ಶುರುವಾಯಿತು ಅಂತ ಹೇಳಿದ್ರೆ, ಯಾವಾಗ ವಸಾಹತುಶಾಹಿ ಕಲನೈಸೇಷನ್ ಇಂಡಿಯಾದಲ್ಲಿ ಆಗಿತ್ತು, ಆಗ ವಸಾಹತು ಸಂದರ್ಭದಲ್ಲಿ ರಾಷ್ಟ್ರ ಅನ್ನೋ ಒಂದು ಪರಿಕಲ್ಪನೆಯನ್ನು ಕಟ್ಟಿಕೊಂಡು ರಾಷ್ಟ್ರೀಯತೆಯ ಆಧಾರದ ಮೇಲೆ ನಮಗೆ ರಾಜಕೀಯ ಸ್ವಾತಂತ್ರ್ಯ ಬೇಕು ಬ್ರಿಟಿಷ್ನವರಿಂದ ಅಂತ ಹೋರಾಟ ಮಾಡ್ತಾ ಇರಬೇಕಾದ್ರೆ, ಈ ಒಂದು ರಾಷ್ಟ್ರೀಯವಾದಿ ಹೋರಾಟ, ರಾಷ್ಟ್ರೀಯವಾದಿ ಚಳುವಳಿ ನಡೀತಾ ಇರಬೇಕಾದ್ರೆ ನಮ್ಮ ದೇಶದಲ್ಲಿ, ಅದರಲ್ಲೂ ದಕ್ಷಿಣ ಭಾರತದ ಕೆಲವು ಜಾತಿ ವಿರೋಧಿ ಅಥವಾ ಜಾತಿ ವಿನಾಶದ ಚಿಂತಕರು ಅಂತ ಏನು ಕರೀಬಹುದು, ಅಥವಾ ಈ ಆರ್ಯ ಮತ್ತು ದ್ರಾವಿಡ ಥಿಯರಿ ಅಥವಾ ಆರ್ಯರು ಹೊರಗಿನಿಂದ ಬಂದು ನಮ್ಮ ಮೇಲೆ ದಬ್ಬಾಳಿಕೆಯನ್ನು ನಡೆಸ್ತಾ ಇದ್ದಾರೆ ಸಾಂಸ್ಕೃತಿಕವಾಗಿ ಅನ್ನೋ ಒಂದು ವಿಚಾರವನ್ನು ಇಟ್ಕೊಂಡು ಏನು ಹೋರಾಟ ಮಾಡಿದ್ರು, ಅವರು ಒಂದು ಪರಿಕಲ್ಪನೆಯನ್ನು ಕಟ್ಟಿದ್ರು. ಅದರಲ್ಲಿ ಬಹಳ ಮುಖ್ಯವಾಗಿ ವಸಾಹತುಶಾಹಿ ಸಂದರ್ಭದಲ್ಲಿ ಮಹಾರಾಷ್ಟ್ರದಲ್ಲಿ ಪುಲ್ಲೆಯವರಾಗಿರ್ಬೋದು, ಕೇರಳದಲ್ಲಿ ಅಯ್ಯನ್ಕಾಳಿ ಅವರು, ತಮಿಳುನಾಡಿನಲ್ಲಿ ಪೆರಿಯಾರ್ ಅವರು ಮತ್ತು ಬಹಳ ಮುಖ್ಯವಾಗಿ ಅಂಬೇಡ್ಕರ್ ಅವರು. ಸೊ ಯಾಕೆ ರಾಜಕೀಯ ಸ್ವಾತಂತ್ರ್ಯದ ಒಂದು ಹೋರಾಟ ನಡೀತಾ ಇದ್ದಂಥ ಸಂದರ್ಭದಲ್ಲಿ ಈ ಹೋರಾಟಗಾರರು ಸಾಮಾಜಿಕ ಸ್ವಾತಂತ್ರ್ಯದ ಬಗ್ಗೆ, ಸೋಷಿಯಲ್ ಲಿಬರ್ಟಿ ಬಗ್ಗೆ ತುಂಬಾ ಒತ್ತನ್ನು ಕೊಟ್ಟು ಅವರು ಮಾತಾಡ್ತಾ ಇದ್ದಾರೆ. ಯಾಕೆ ಅದನ್ನ ಬೇಕು ಅಂತ ಕೇಳ್ತಾ ಇದ್ದಾರೆ, ಬಹಳ ಇಂಪಾರ್ಟೆಂಟ್ ಆದಂತ ಪ್ರಶ್ನೆ ಇವತ್ತಿನ ಸಂದರ್ಭದಲ್ಲಿ ನಾವು ಎದುರಿಸ್ತಾ ಇರುವಂತಹ ಕ್ರೈಸಿಸ್ಗೆ ಅಂತ ಅನ್ಸುತ್ತೆ. ಯಾಕಂದ್ರೆ ವಿನ್ಸ್ಟನ್ ಚರ್ಚಿಲ್ ಭಾರತಕ್ಕೆ ಸ್ವಾತಂತ್ರ್ಯ ಕೊಡಬೇಕಾದಂತ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ಒಂದು ಮಾತನ್ನ ಹೇಳಿದ್ದು ನನಗೆ ನೆನಪಾಗ್ತಾ ಇದೆ. ಅಂದ್ರೆ ನಾವು ಅಧಿಕಾರವನ್ನು ಹಸ್ತಾಂತರ ಮಾಡ್ತೀವಿ ಭಾರತೀಯರಿಗೆ, ಅದು ಯಾರ ಕೈಗೆ ಹೋಗುತ್ತೆ ಇಂಡಿಯಾದಲ್ಲಿ ಅಂತ, ಅದು ಯಾರ ಕೈಗೆ ವಾಪಸ್ ಬರುತ್ತೆ ಅನ್ನೋದ್ರ ಕುರಿತಾಗಿನೇ ಈ ನಾನು ಇಷ್ಟೊತ್ತು ಹೇಳಿದಂತ ಅಯೋಧ್ಯದಾಸ್ ಆಗಿರ್ಬೋದು, ಅಯ್ಯನ್ಕಾಳಿ ಆಗಿರ್ಬೋದು, ಪುಲೆ ಅವರಾಗಿರ್ಬೋದು, ಅಥವಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಾಗಿರ್ಬೋದು, ಅವರ ಒಂದು ಹೋರಾಟ ಅಥವಾ ಅವರ ಒಂದು ವಿಷನ್ ಏನಿತ್ತು, ಅವರ ಐಡಿಯಾ ಆಫ್ ಇಂಡಿಯಾ ಏನಿತ್ತು, ಅದು ನಿಂತಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಅಂದ್ರೆ ಸ್ವಾತಂತ್ರ್ಯ ಬಂದಾದ್ಮೇಲೆ ಒಂದು ಫೆಡರಲ್ ಗವರ್ಮೆಂಟ್ ಇಲ್ಲಿ ರಚನೆ ಆಗಿ, ಒಕ್ಕೂಟ ಸರ್ಕಾರ ರಚನೆ ಆಗಿ, ಅದರ ಅಧಿಕಾರ ಯಾರಿಗೆ ಹೋಗಿದೆ ಇದುವರೆಗೂ, ಅಥವಾ ಇದುವರೆಗೂ ಯಾರು ಅದನ್ನ ಅಧಿಕಾರವನ್ನು ನಡೆಸ್ತಾ ಇದ್ದಾರೆ ಅನ್ನೋದನ್ನ ನಾವು ಬಹಳ ಮುಖ್ಯವಾಗಿ ನಾವು ಗುರುತಿಸ್ಕೋಬೇಕು. ಅಂದ್ರೆ ನಾವು ಯಾವಾಗ ಒಕ್ಕೂಟ ವ್ಯವಸ್ಥೆಯಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ಮಧ್ಯೆ ಕ್ರೈಸಿಸ್ ಬರುತ್ತೆ, ಆಗೆಲ್ಲನೂ ಒಂದು ಮಾತು ಮಾತಾಡ್ತೀವಿ, ಏನಂತ ಹೇಳಿದ್ರೆ ಒಂದು ಸ್ಟ್ರಾಂಗ್ ಸೆಂಟ್ರಲ್ ಗವರ್ಮೆಂಟ್ ಇರಬೇಕು ಅಂತ ಹೇಳಿ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ ಇದೆ. ಆ ಕಾನ್ಸ್ಟಿಟ್ಯೂಷನ್ ಪ್ರಾವಿಷನ್ ಇಟ್ಕೊಂಡು ಅದರ ಆಧಾರದ ಮೇಲೆ ಅವರು ರಾಜ್ಯ ಸರ್ಕಾರಗಳ ಮೇಲೆ ಏನೋ ದಬ್ಬಾಳಿಕೆ ನಡೆಸ್ತಾ ಇದ್ದಾರೆ ಅಥವಾ ತಮ್ಮ ಕಂಟ್ರೋಲ್ ಅಲ್ಲಿ ಇಟ್ಕೊಂಡಿದ್ದಾರೆ ಅಂತ.
ಸೊ ನಾವು ಗಮನಿಸಬೇಕಾಗಿರೋದು, ನೆನಪಿಸ್ಕೊಳ್ಬೇಕಾಗಿರೋದು ಏನು ಅಂತ ಹೇಳಿದ್ರೆ, ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿನಲ್ಲಿ ಮಾಡಿದ ಭಾಷಣದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನನ್ನ ಹೇಳಿದ್ದಾರೆ ಅಂತ ಹೇಳಿದ್ರೆ, ಅವರು ಬಹಳ ಮುಖ್ಯವಾಗಿ ಒತ್ತು ಕೊಟ್ಟು ಮಾತಾಡೋದು ಹೇಳಿದ್ರೆ ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿಯ ಬಗ್ಗೆ, ಅಂದ್ರೆ ಸಂವಿಧಾನಿಕ ನೈತಿಕತೆಯ ಬಗ್ಗೆ. ಸೊ ಬಾಬಾ ಸಾಹೇಬ್ರೇನೆ ಅವರೇನೆ ಹೇಳಿದ್ದಾರೆ ಏನು ಅಂತ ಹೇಳಿದ್ರೆ, ಈ ಕಾನ್ಸ್ಟಿಟ್ಯೂಷನ್ ಎಷ್ಟು ಒಳ್ಳೆಯದು ಅಥವಾ ಎಷ್ಟು ಕೆಟ್ಟದು ಅನ್ನೋದು ಯಾವಾಗ ನಿರ್ಧಾರ ಆಗುತ್ತೆ ಅಂತ ಹೇಳಿದ್ರೆ ಅದನ್ನ ಜಾರಿಗೊಳಿಸುವವರ ನೈತಿಕತೆಯ ಆಧಾರದ ಮೇಲೆ ಅಂತ. ಯಾರು ಫೆಡರಲ್ ಸಿಸ್ಟಮ್ ಅನ್ನ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳ ಮೇಲೆ ಅಥವಾ ಸವಾರಿ ಮಾಡೋದಕ್ಕೆ ಅಥವಾ ರಾಜ್ಯ ಸರ್ಕಾರಗಳನ್ನ ತನ್ನ ಹಿಡಿತದಲ್ಲಿ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಏನೋ ಕಾನ್ಸ್ಟಿಟ್ಯೂಷನ್ ಇರುವಂತ ಪ್ರಾವಿಷನ್ ಅಲ್ಲ. ಯಾಕೆ ಬಾಬಾ ಸಾಹೇಬ್ ಪ್ರಬಲವಾದ ಒಂದು ಊಟ ವ್ಯವಸ್ಥೆ ಇರಬೇಕು, ಕೇಂದ್ರ ಸರ್ಕಾರ ಇರಬೇಕು ಅಂತ ಹೇಳಿದ್ರೆ, ಭಾರತದ ಸಮಾಜದಲ್ಲಿ ಅಂತರ್ಗತವಾಗಿರುವಂತ ಹಲವು ಏನೋ ಕಂಟ್ರಡಿಕ್ಷನ್ಸ್ ಆಗಿರ್ಬೋದು ಅಥವಾ ಹಲವು ಭಿನ್ನಾಭಿಪ್ರಾಯಗಳಾಗಿರ್ಬೋದು, ಅದೆಲ್ಲವನ್ನು ಮೀರ್ಕೊಂಡು ಒಂದು ದೇಶ ಆಗಿ ಇದು ಉಳಿಬೇಕು ಅಂತ ಹೇಳಿದ್ರೆ ಒಂದು ಪ್ರಬಲವಾದ ಕೇಂದ್ರ ಸರ್ಕಾರ ಇರಬೇಕು ಅಂತ ಹೇಳಿ ಅವರು ಮಾತಾಡಿದರು. ಆದ್ರೆ ಕೇಂದ್ರ ಸರ್ಕಾರದಲ್ಲಿ ಇರುವಂತವ್ರು ಯಾರ್ಯಾರು ಏನ್ ಮಾಡಬೇಕು ಅಂತ ಹೇಳಿದ್ರೆ, ರಾಜ್ಯ ಸರ್ಕಾರಗಳಿಗೆ ಸಿಗಬೇಕಾದಂತ ಒಂದು ಪ್ರಾತಿನಿಧ್ಯವನ್ನು, ರಾಜ್ಯ ಸರ್ಕಾರಗಳಿಗೆ ಸಿಗಬೇಕಾಗಿರುವಂತ ಒಂದು ಅವಕಾಶಗಳನ್ನ, ಅದಕ್ಕೆ ಸಿಗಬೇಕಾಗಿರೋ ಪಾಲನ್ನ ಅವರು ಕೊಡಬೇಕಾಗುತ್ತೆ. ಆದ್ರೆ ನಾವು ಸ್ವಾತಂತ್ರ್ಯವಾಗಿ ಇದುವರೆಗೂ ಕೂಡ ನಾವು ಗಮನಿಸಿಕೊಳ್ತಾ ಬಂದ್ರೆ, ಯಾವ ಕೇಂದ್ರ ಸರ್ಕಾರದಲ್ಲಿ ಆಡಳಿತವನ್ನು ನಡೆಸಿದ್ದಾರೆ ಅಥವಾ ಯಾವ ಜಾತಿ ಜನಾಂಗಗಳಿಗೆ ಆಡಳಿತ ಹೆಚ್ಚು ಸಿಕ್ಕಿದೆ, ಅದು ಆಬ್ವಿಯಸ್ಲಿ ನಮ್ಗೆಲ್ಲರಿಗೂ ಗೊತ್ತಿದೆ. ಹಿಂದಿ ಬೆಲ್ಟ್ ಅಂತ ನಾವೇನ್ ಕರಿತೀವಿ, ಅಂದ್ರೆ ಹಿಂದಿ ಮಾತಾಡುವ ರಾಜ್ಯಗಳಿಂದ ಬಂದಿರತಕ್ಕಂಥವ್ರಿಗೆ ಅತಿ ಹೆಚ್ಚು ಅಧಿಕಾರದ ಪಾಲು ಸಿಕ್ಕಿದೆ. ಮತ್ತು ವಸಾಹತುಶಾಹಿಗಿಂತ ಮುಂಚೆ ಆಗಿರ್ಬೋದು ಅಥವಾ ವಸಾಹತು ಸಂದರ್ಭದಲ್ಲಿ ಆಗಿರ್ಬೋದು ಅಥವಾ ಸ್ವಾತಂತ್ರ್ಯದ ನಂತರದಲ್ಲೇ ಆಗಿರ್ಬೋದು, ಈ ದೇಶದಲ್ಲಿ ಇರುವಂತ ನೈಸರ್ಗಿಕ ಸಂಪತ್ತಾಗಿರ್ಬೋದು, ಭೂಮಿಯ ಒಡೆತನ ಆಗಿರ್ಬೋದು, ರಾಜಕೀಯವಾದಂತ ಅಧಿಕಾರ ಆಗಿರ್ಬೋದು, ಅತಿ ಹೆಚ್ಚು ಸಿಕ್ಕಿರೋದು ಯಾರು ಜನಸಂಖ್ಯೆಯಲ್ಲಿ ಬಹಳ ಕಡಿಮೆ ಇದ್ದಾರೋ, ಯಾರು ಸಾಂಸ್ಕೃತಿಕವಾಗಿ ಇನ್ನೊಬ್ಬರನ್ನ ತುಳಿಯೋದಕ್ಕೆ ಸದಾ ಒಂದು ತಂತ್ರವನ್ನ ರೂಢಿ ಮಾಡಿಕೊಂಡಿದ್ದಾರೋ ಅಂತವ್ರ ಕೈನಲ್ಲಿ ಇದು ಸಿಕ್ಕಿದೆ. ನಾವು ಒಕ್ಕೂಟ ವ್ಯವಸ್ಥೆ ಒಳಗಡೆ ರಾಜ್ಯಗಳು ಮತ್ತೆ ಕೇಂದ್ರ ಸರ್ಕಾರದ ನಡುವೆ ಇರುವಂತಹ ಭಿನ್ನತೆಯನ್ನು ನಾವು ನಿವಾರಣೆ ಮಾಡ್ಕೋಬೇಕು ಅಥವಾ ಸಮನ್ವಯತೆಯನ್ನ ನಾವು ಸಾಧಿಸ್ಕೊಳ್ಳೋದು ಯಾವಾಗ ಸಾಧ್ಯ ಆಗತ್ತೆ ಅಂತ ಹೇಳಿದ್ರೆ, ಈ ಒಂದು ದಬ್ಬಾಳಿಕೆಯನ್ನ ಅಥವಾ ಈ ಒಂದು ಏನು ಅವರ ಏನೋ ಡಾಮಿನೆನ್ಸ್ ಅಂತ ಏನಿದೆ ಅದನ್ನ ನಾವು ಫಸ್ಟ್ ಏನೋ ಕಡಿಮೆ ಮಾಡ್ಕೋಬೇಕು ಅಂತ ಅನ್ಸುತ್ತೆ. ಯಾಕಂದ್ರೆ ಇವತ್ತು ಎಷ್ಟೋ ಅಧ್ಯಯನಗಳನ್ನ ಮಾಡಿರುವಂತವ್ರು ನಮ್ಮ ಮುಂದೆ ಇಟ್ಟಿರುವಂತಹ ಒಂದು ಅಂಕಿ ಅಂಶಗಳನ್ನೇ ನಾವು ನೋಡ್ತಾ ಇದ್ರೆ, ಕೇಂದ್ರ ಸರ್ಕಾರ ಯಾವಾಗಲೂ ಕೂಡ ಅದು ಭಾರತದ ಮೇಲ್ಜಾತಿಯ ಮತ್ತು ಮೇಲ್ವರ್ಗದ ಹಿತಾಸಕ್ತಿಯನ್ನ ಕಾಯ್ದುಕೊಳ್ಳುವ ಇದೆ ಅಂತ ಹೇಳಿ ಅದು ಅಧ್ಯಯನಗಳಿಂದ ತಿಳಿದು ಬಂದಿದೆ ಅನ್ನೋದು. ಮತ್ತು ಕಳೆದ 10 ವರ್ಷಗಳಿಂದ ನಾವೇನು ಇವತ್ತು ಕಾನ್ಸ್ಟಿಟ್ಯೂಷನ್ ಬಹಳ ಅಪಾಯದಲ್ಲಿದೆ, ಕಾನ್ಸ್ಟಿಟ್ಯೂಷನ್ಗೆ ಇವರು ಕಾನ್ಸ್ಟಿಟ್ಯೂಷನ್ ಅದನ್ನ ಎಷ್ಟು ಡಿಸ್ಟೆಬಿಲೈಸ್ ಮಾಡಬೇಕು ಅಷ್ಟನ್ನ ಮಾಡ್ತಾ ಇದ್ದಾರೆ ಅನ್ನುವಂಥ ಚರ್ಚೆಗಳನ್ನು ನಾವು ನೋಡ್ತಾ ಬಂದಿದ್ದೀವಿ. ನಾವು ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರುವಂತದ್ದು, ಯಾವ ಸಾಮಾಜಿಕ ಚಳುವಳಿಗಳ ಕಾರಣಕ್ಕೆ ಅಥವಾ ಯಾವ ಒಂದು ಏನೋ ತಳ ಸಮುದಾಯಗಳಿಂದ ಬಂದಂತ ಚಿಂತಕರು ಇಟ್ಟಿದ್ದಂತ ಒಂದು ಐಡಿಯಲ್ ಯುಟೋಪಿಯನ್ ಸೊಸೈಟಿಗೆ ಸಂಬಂಧಪಟ್ಟಂತೆ ಏನು ದೇಶದಲ್ಲಿ ಬ್ರಾಹ್ಮಣಶಾಹಿಯ ವಿರುದ್ಧ ಒಂದು ಹೋರಾಟವನ್ನು ಕಟ್ಟೋದಕ್ಕೆ ಇವರೆಲ್ಲ ಪ್ರಯತ್ನ ಪಟ್ಟರು, ಅದನ್ನ ಆದಷ್ಟು ಸಪ್ರೆಸ್ ಮಾಡಿ ತಮ್ಮ ಪ್ರಾಬಲ್ಯವನ್ನ ಮತ್ತೆ ಮುಂದೆ ತರಬೇಕು ಅಂತ ಹೇಳಿ ಹೋರಾಟ ಮಾಡ್ತಿರೋದನ್ನ ನಾವು ಗಮನಿಸ್ತೀವಿ. ಇದರ ಫಲಶ್ರುತಿನೇ ಉತ್ತರ ಭಾರತದಲ್ಲಿ ಇವತ್ತು ಕನ್ಸಾಲಿಡೇಟ್ ಆಗಿರುವಂತ ಹಿಂದಿ ಭಾಷಿಕ ರಾಜ್ಯಗಳ ಒಂದು ಏನೋ ಮತದಾರರು ಏನಿದ್ದಾರೆ ಅಥವಾ ಅವರು ಕೊಡ್ತಾ ಇರುವಂತ ಒಂದು ಚುನಾವಣಾ ಫಲಿತಾಂಶಗಳೇನಿದೆ ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರೋದು ಏನು ಅಂತ ಹೇಳಿದ್ರೆ, ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ ಮಧ್ಯೆ ಒಂದು ಸಾಂಸ್ಕೃತಿಕವಾದಂತಹ ಒಂದು ಭಿನ್ನತೆ ಇದೆ. ಅದು ಯಾವ ತರದ ಭಿನ್ನತೆ ಆಗಿರ್ಬೋದು, ಉತ್ತರ ಭಾರತ ಬಹಳ ಕನ್ಸರ್ವೇಟಿವ್ ಆಗಿ ಆಲೋಚನೆ ಮಾಡುತ್ತೆ, ಅದು ಎಜುಕೇಶನ್ ಅಲ್ಲಿ ಅಷ್ಟು ಮುಂದೆ ಇಲ್ಲ, ಟೆಕ್ನಾಲಜಿಯನ್ನು ಬಳಸಿಕೊಳ್ಳೋದ್ರಲ್ಲಿ ಮುಂದೆ ಇಲ್ಲ, ಉದ್ಯೋಗಾವಕಾಶಗಳನ್ನು ಸೃಷ್ಟಿ ಮಾಡೋದ್ರಲ್ಲಿ ಮುಂದೆ ಇಲ್ಲ, ಜ್ಞಾನೋತ್ಪಾದನೆ ಮಾಡೋದ್ರಲ್ಲಿ ಮುಂದೆ ಇಲ್ಲ. ಅದಕ್ಕೆ ಕಾಂಟ್ರರಿಯಾಗಿ ದಕ್ಷಿಣ ಭಾರತ ಬಹಳ ಪ್ರೋಗ್ರೆಸಿವ್ ಆಗಿ ಆಲೋಚನೆ ಮಾಡ್ತಾ ಇದೆ, ಎಜುಕೇಶನ್ ಅಲ್ಲಿ ಬಹಳ ಪ್ರೋಗ್ರೆಸ್ ಕಂಡಿದೆ ಮತ್ತು ಉದ್ಯೋಗಾವಕಾಶಗಳನ್ನು ಜಾಸ್ತಿ ಸೃಷ್ಟಿ ಮಾಡ್ತಾ ಇದೆ ಮತ್ತು ಸಂಪತ್ತಿನ ಉತ್ಪಾದನೆಯಲ್ಲಿ ಕೂಡ ದೇಶದ ಸಂಪತ್ತಿನ ಉತ್ಪಾದನೆಯಲ್ಲಿ ಕೂಡ ಅತಿ ಹೆಚ್ಚು ಕಾಂಟ್ರಿಬ್ಯೂಷನ್ ಅನ್ನ ಇದು ಮಾಡ್ತಾ ಇದೆ. ಆದ್ರೆ ನಮಗೆ ಸಿಗಬೇಕಾಗಿರುವಂತಹ ಒಂದು ಪಾಲಾಗಿರ್ಬೋದು ಅಥವಾ ಏನು ದಕ್ಷಿಣ ಭಾರತಕ್ಕೆ ಸಿಗಬೇಕಾಗಿರುವ ಒಂದು ಪ್ರಾತಿನಿಧ್ಯ ಆಗಿರ್ಬೋದು ಸಿಗ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಇಲ್ಲಿ ಎತ್ತುವಂತ ಪ್ರಶ್ನೆಗಳು ಅದು ಜಾತಿಯ ಕುರಿತಾಗಿರ್ಬೋದು ಅಥವಾ ಲಿಂಗ ಸಮಾನತೆ ಕುರಿತಾಗಿ ಇಲ್ಲಿ ಎತ್ತಕ್ಕಂಥ ಪ್ರಶ್ನೆಗಳೇನಿದಾವೆ ಅದು ಉತ್ತರ ಭಾರತದವರು ನಾವೇನು ಪುಲೆ ಮತ್ತು ಪೆರಿಯಾರ್ ಅಯೋಧ್ಯದಾಸ್ ಅವರ ಚಿಂತನೆ ಏನಿದೆ ಆರ್ಯ ವರ್ಸಸ್ ದ್ರಾವಿಡ ಅನ್ನುವಂಥದ್ದು, ಆ ಹೊರಗಿನಿಂದ ಬಂದು ತಮ್ಮ ಹಿತಾಸಕ್ತಿಯನ್ನ ಕಾಯ್ಕೊಳ್ಳೋದಕ್ಕೆ ಯಾರು ಇವತ್ತು ಒಂದು ಬ್ರಾಹ್ಮಣ ಬನಿಯನ್ನ ಕಟ್ತಾ ಇದ್ದಾರೆ.
ಓಕೆ, ಸೊ ತುಂಬಾ ಜನ ಹೇಳ್ತಾರೆ ಡೆಮೋಕ್ರಸಿ ಬಹಳ ಏನು ಲೂಸ್ ಆಗ್ತಾ ಇದೆ, ಅದು ಒಂದಲ್ಲ ಒಂದು ಈಗ ಆಲ್ಮೋಸ್ಟ್ ಬನಾನಾ ರಿಪಬ್ಲಿಕ್ ತರ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಆಕ್ಚುಲಿ ಇನ್ ಆಕ್ಚುಯಲ್ ಸೆನ್ಸ್ ಭಾರತದಲ್ಲಿರುವುದು ಬನಾನಾ ರಿಪಬ್ಲಿಕ್ ಅಲ್ಲ, ಇಟ್ಸ್ ಬ್ರಾಹ್ಮಿನ್ ಅಂಡ್ ಬನಿಯಾ ರಿಪಬ್ಲಿಕ್. ನೀವು ಅವರೊಬ್ಬರು ಉದ್ದೇಶ ಇರೋದು ಅಷ್ಟೇನೆ, ಅವರ ಸನಾತನ ಧರ್ಮ ಅಂತ ಏನ್ ಹೇಳ್ತಾ ಇದ್ದಾರೆ, ಬ್ರಾಹ್ಮಣಶಾಹಿ ಅಂತ ಏನ್ ಹೇಳ್ತಾ ಇದ್ದಾರೆ, ಅದನ್ನು ಸಾಂಸ್ಕೃತಿಕವಾಗಿ ಆರ್ಥಿಕವಾಗಿ ಅವರು ಸಾಧಿಸಬೇಕು. ಅದಕ್ಕೋಸ್ಕರ ಏನ್ ಮಾಡ್ತಾ ಇದ್ದಾರೆ, ಬೇರೆ ಬೇರೆ ಅವರು ಅದನ್ನ ವಿವಿಧ ರೂಪಗಳಲ್ಲಿ ಅದನ್ನ ಅವರು ಏರಿಕೆ ಮಾಡ್ತಾ ಇದ್ದಾರೆ. ಈಗ ಅತಿ ಹೆಚ್ಚು ಕನ್ಸಾಲಿಡೇಷನ್ ಆಗಿರುವಂತಹ ಉತ್ತರ ಭಾರತದ ಒಂದು ಎಕ್ಸಾಂಪಲ್ ಅನ್ನು ನಾವು ತಗೊಂಡ್ರೆ ನೀವು ನೋಡಿ, ಅಲ್ಲಿ ಇಲ್ಲಿ ಯಾವುದೇ ಒಂದು ಅಭಿವೃದ್ಧಿಯ ಪ್ರಶ್ನೆ ಬಂದಾಗ ಅದಕ್ಕೆ ಎದುರಾಗಿ ಅವರು ಏನ್ ಮಾಡ್ತಾರೆ, ಒಂದು ರಾಷ್ಟ್ರೀಯತೆಯ ಪ್ರಶ್ನೆಯನ್ನ ಇಡ್ತಾರೆ. ಒಂದು ಜಾತಿಯ ಅಸಮಾನತೆಯ ಪ್ರಶ್ನೆಯನ್ನ ನಾವು ಎತ್ತಿದ ತಕ್ಷಣ ಅವರು ಒಂದು ಸಾಂಸ್ಕೃತಿಕ ಏನೋ ಪ್ರಶ್ನೆಯನ್ನು ತಂದು ನಮ್ಮ ಮುಂದೆ ಇಡ್ತಾರೆ. ಅಂದ್ರೆ ಕಾಂಟ್ರಾಡಿಕ್ಷನ್ ಅನ್ನ ಕ್ರಿಯೇಟ್ ಮಾಡ್ತಾರೆ. ಅವರಿಗೆ ಅಭಿವೃದ್ಧಿ ಅನ್ನೋದು ಬೇಕಾಗಿಲ್ಲ. ಬ್ರಾಹ್ಮಣಶಾಹಿಗೆ ಯಾವತ್ತೂ ಕೂಡ ಬಹುಸಂಖ್ಯಾತರ ಅಭಿವೃದ್ಧಿ ಆಗೋದು ಬೇಕಿಲ್ಲ. ಅವರು ಯಾವಾಗಲೂ ಕೂಡ ಅಂಡರ್ ಪ್ರಿವಿಲೇಜ್ಡ್ ಆಗಿರಬೇಕು ಮತ್ತು ತಮ್ಮ ಅಡಿಯಲ್ಲೇ ಇರಬೇಕು ಅನ್ನೋಂಥದ್ದು. ಸೊ ಹಾಗಾಗಿನೇ ಅವರು ಸತತವಾಗಿ ಮಾಡ್ತಾ ಇರುವಂತ ಒಂದು ಸಂವಿಧಾನವನ್ನೇ ಬಳಸ್ಕೊಂಡು ಅವ್ರು ತರ್ತಾ ಇರುವಂತ ಏನೋ ಕಾಯ್ದೆ ಕಾನೂನುಗಳಾಗಿರ್ಬೋದು ಅಥವಾ ಪಾಲಿಸಿ ಮೇಕಿಂಗ್ ಅಲ್ಲಿ ಅವರು ಮಾಡ್ತಾ ಇರುವಂತ ಕೆಲಸ ಏನು ಅಂತ ಅಂದ್ರೆ ಇದು ಎಷ್ಟು ಪ್ರೋ ಬ್ರಾಹ್ಮಿನ್ ಮತ್ತು ಬನಿಯಾ ರಿಪಬ್ಲಿಕ್ ಆಗಿ ಇವತ್ತು ಕೇಂದ್ರ ಸರ್ಕಾರ ವರ್ತಿಸ್ತಾ ಇದೆ ಅಂತ ಹೇಳಿದ್ರೆ ಅದು ಆಡಳಿತ ಬಂದಾಗಿಂದ ಡಿಮಾನಿಟೈಸೇಷನ್ ಆಗಿರ್ಬೋದು ಅಥವಾ CA NRC ಆಗಿರ್ಬೋದು ಅಥವಾ ರಿಸರ್ವೇಶನ್ ಗೆ ಸಂಬಂಧಪಟ್ಟಂತೆ EWS ಅನ್ನು ತಗೊಂಡು ಬಂದಿರೋ ಸಾಮಾಜಿಕ ನ್ಯಾಯಕ್ಕೆ ಮಾದರಿಯಾಗಿ ಆಗಿರ್ಬೋದು ಅಥವಾ SC/ST ಅಟ್ರಾಸಿಟಿ ಆಕ್ಟ್ಸ್ ಅನ್ನು ಡೈಲ್ಯೂಟ್ ಮಾಡೋದಾಗಿರ್ಬೋದು, ಆದಿವಾಸಿಗಳ ಇರುವಂತಹ ಜಾಗಗಳಲ್ಲಿ ಬರ್ತಾ ಇರುವಂತಹ ಏನು ಯೋಜನೆಗಳಾಗಿರ್ಬೋದು, ಇವೆಲ್ಲವೂ ಕೂಡ ಈ ದೇಶದ 80%ಗೂ ಹೆಚ್ಚು ಜನ ಇರತಕ್ಕಂಥ ಬಹುಸಂಖ್ಯಾತರನ್ನ ಶೋಷಣೆ ಮಾಡಿ 15% ಗಿಂತ ಕಡಿಮೆ ಇರುವಂತಹ ಬ್ರಾಹ್ಮಣ ಮತ್ತು ಬನಿಯಾಗಳ ಹಿತಾಸಕ್ತಿಯನ್ನ ಕಾಯುವುದಕ್ಕೋಸ್ಕರ ಅಂತ. ಸೊ ನಾವು ಯಾವ ತರದ ಸಮನ್ವಯತೆಯನ್ನು ಸಾಧಿಸಬಹುದು ಅಂತ ಹೇಳಿದ್ರೆ, ನಾವು ಮತ್ತೆ ಉತ್ತರ ಭಾರತದವರು ತರ್ತಾ ಇರುವಂತಹ ಒಂದು ಸನಾತನ ಸಂಸ್ಕೃತಿ ಅಥವಾ ಏನು ಕನ್ಸರ್ವೇಟಿವ್ ಐಡಿಯಾಸ್ ಏನಿದೆ ಅದಕ್ಕೆ ವಿರುದ್ಧವಾಗಿ ಈ ನೆಲದಲ್ಲಿ ಅದು ಕರ್ನಾಟಕದಲ್ಲೂ ಕೂಡ 12ನೇ ಶತಮಾನದಲ್ಲಿ ಬಸವಣ್ಣವರ ನೇತೃತ್ವದಲ್ಲಿ ಸಾಮಾಜಿಕ ಸೋಷಿಯಲ್ ಲಿಬರ್ಟಿ ಅನ್ನೋದಿಲ್ಲ. ನಾವು ಸೋಷಿಯಲ್ ಲಿಬರ್ಟಿಯ ಕ್ವಶನ್ಗಳನ್ನ, ಸಾಮಾಜಿಕ ನ್ಯಾಯದ ಪ್ರಶ್ನೆಗಳನ್ನ ಎತ್ತೋದ್ರ ಮೂಲಕ ನಿಜವಾದ ರಾಜಕೀಯವಾದಂತಹ ಲಿಬರ್ಟಿಯನ್ನ ಅಥವಾ ಒಕ್ಕೂಟ ವ್ಯವಸ್ಥೆ ಒಂದು ದೇಶವಾಗಿ ಒಂದು ಏನೋ ಎಲ್ಲರಲ್ಲೂ ಕೂಡ ಒಂದು ಸೆನ್ಸ್ ಆಫ್ ಬಿಲಾಂಗಿಂಗ್ನೆಸ್ ಬರಬೇಕು ಅಂದ್ರೆ ಈ ತರದ ಅಸಮಾನತೆಯ ಪ್ರಶ್ನೆಗಳನ್ನ ನಾವು ಪ್ರಶ್ನೆ ಮಾಡಬೇಕು, ಅಸಮಾನತೆಯನ್ನು ಪ್ರಶ್ನೆ ಮಾಡಬೇಕು. ಮತ್ತೆ ಅದನ್ನು ಸಾಧಿಸೋದಕ್ಕೆ ಬೇಕಾಗಿರುವಂತಹ ಒಂದು ಮೆಜರ್ಸ್ ಅನ್ನ ಕಾನ್ಸ್ಟಿಟ್ಯೂಷನಲ್ ಆಗಿ ಮತ್ತೆ ಸೋಷಿಯಲ್ ಮೂವ್ಮೆಂಟ್ಸ್ ನ ಮೂಲಕ, ರಾಜಕೀಯ ಏನೋ ಹೋರಾಟದ ಮೂಲಕ ಮಾಡಬೇಕು. ಆಗ ಮಾತ್ರ ಒಂದು ಒಕ್ಕೂಟ ವ್ಯವಸ್ಥೆಯಾಗಿ ಭಾರತ ಉಳಿಯೋದಕ್ಕೆ ಅಥವಾ ಒಂದು ದೇಶ ಅಂತ ಅನಿಸ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಎಲ್ರಿಗೂ ಜೈ ಭೀಮ್, ಧನ್ಯವಾದಗಳು. ಒಕ್ಕೂಟ ವ್ಯವಸ್ಥೆಯ ಬಗ್ಗೆ ಐತಿಹಾಸಿಕ ಮಾಹಿತಿಗಳನ್ನು ನೀಡುತ್ತಾ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವಿನ ಅಂತರಗಳ ಬಗ್ಗೆ ವಸ್ತುನಿಷ್ಠವಾಗಿ ಮಾಹಿತಿ ಪ್ರಸ್ತುತಪಡಿಸಿದ VL ನರಸಿಂಹಮೂರ್ತಿ ಅವರಿಗೆ ಧನ್ಯವಾದಗಳು. ನಂತರದಲ್ಲಿ ನಮ್ಮ ನಡುವೆ ಶ್ರೀ ಮಾವಳಿ ಶಂಕರ್ ಅವರಿದ್ದಾರೆ. ಅವರು ಸಂಪನ್ಮೂಲ ವ್ಯಕ್ತಿಯಾಗಿದ್ದಾರೆ. ಅವರು ತಮ್ಮ ವಿಚಾರಗಳನ್ನು ಪ್ರಸ್ತುತಪಡಿಸಬೇಕಂತ ಕೇಳ್ಕೊಳ್ತೇನೆ. ಎಲ್ರಿಗೂ ಜೈ ಭೀಮ್. ಆತ್ಮೀಯರೇ, ಕರ್ನಾಟಕ ಸರ್ಕಾರ ಆಯೋಜನೆ ಮಾಡಿರುವಂತಹ ನಮ್ಮ ಸಂವಿಧಾನ ಮತ್ತು ರಾಷ್ಟ್ರೀಯ ಏಕತೆ ಅನ್ನುವಂಥ ಒಂದು ಘೋಷವಾಕ್ಯ ಇವತ್ತು ಇಡೀ ರಾಜ್ಯದಲ್ಲಿ ಒಂದು ಹೊಸ ಸಂಚಲನವನ್ನು ಉಂಟು ಮಾಡಿದೆ ಅನ್ನೋದನ್ನು ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಯಾಕೆ ಅಂತ ಹೇಳಿದ್ರೆ, ನಾವು ಆಜಾದಿ ಕಾ ಅಮೃತ ಮಹೋತ್ಸವನ ಆಚರಿಸ್ತಾ ಇದ್ದೀವಿ. ಸ್ವಾತಂತ್ರ್ಯದ 75 ವರ್ಷಗಳ ಅಮೃತ ಕಾಲವನ್ನು ನಾವು ಆಚರಿಸುವಂಥ ಈ ಸಂದರ್ಭದಲ್ಲಿ ಸಂವಿಧಾನದ ಅರಿವು ಅಥವಾ ಅದರ ತಿಳುವಳಿಕೆ ಯಾವ ಪ್ರಮಾಣದಲ್ಲಿದೆ ಅನ್ನೋದನ್ನು ನಾವು ಇಲ್ಲಿ ಗಮನಿಸಿದಾಗ ಬಹುಶಃ ಬಾಬಾ ಸಾಹೇಬರು ಬರೆದಿದ್ದಾರೋ ಅನ್ನೋ ಕಾರಣಕ್ಕೋ ಏನೋ ಗೊತ್ತಿಲ್ಲ, ಆ ಸಂವಿಧಾನಕ್ಕೂ ಅಸ್ಪೃಶ್ಯತೆಯ ಕಳಂಕವನ್ನು ಹಚ್ಚಿದ್ದಾರೆ.
ಸಂವಿಧಾನ ಅಂದ ತಕ್ಷಣವೇ ಅದು SC/STಗಳಿಗೆ ಸೇರಿದ್ದು ಅನ್ನುವಂಥ ಒಂದು ಮಾನಸಿಕ ರೋಗ ಈಗಾಗಲೇ ಮೇಲು ವರ್ಗದ ಬುದ್ಧಿವಂತರ ಒಳಗಡೆ ಅದು ಇನ್ಬಿಲ್ಟ್ ಆಗಿಬಿಟ್ಟಿದೆ. ಅದು ಈ ಒಂದು ಸಂವಿಧಾನಕ್ಕೆ ತಟ್ಟಿರುವಂಥ ಈ ಕಳಂಕವನ್ನು ಕಳ್ಕೊಳ್ಳುವಂತಹ ಒಂದು ಅವಶ್ಯಕತೆ ಇವತ್ತು ತುಂಬ ನಮ್ಮ ಮುಂದೆ ಇದೆ ಅನ್ನೋದನ್ನು ನಾನಿಲ್ಲಿ ಸ್ಪಷ್ಟಪಡಿಸೋದಕ್ಕೆ ಇಷ್ಟಪಡ್ತೇನೆ. ಇವತ್ತು ದೇಶ ಸಾಕ್ಷರತೆಯ ಪ್ರಮಾಣದಲ್ಲಿ ಬಹುಮುಂದೆ ಇದೆ. ಸುಮಾರು 76% 80%ವರೆಗೂ ನಾವು ಸಾಕ್ಷರತೆಯ ಕಡೆಗೆ ಅಚೀವ್ ಮಾಡಿದ್ದೇವೆ. ಆದರೆ ಸಂವಿಧಾನದ ಸಾಕ್ಷರತೆ ಎಷ್ಟಿದೆ? ಸಂವಿಧಾನದ ಅನಕ್ಷರತೆಯೇ ಇವತ್ತು ನಮ್ಮನ್ನು ಬಹುತೇಕ ಕಾಡ್ತಾ ಇರೋದು. ಈ ಸಂವಿಧಾನದ ಅನಕ್ಷರತೆಯನ್ನು ನಾವು ತೊಡಗಿಸ್ಕೊಳ್ಳದೆ ಹೋದರೆ ಈ ರೀತಿಯ ಸಮನ್ವಯಗೊಳ್ಳುವಂತಹ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವಿನ ಹೊಂದಾಣಿಕೆ ರಾಜಕಾರಣ ಏನಿದೆ ಇದು ಇನ್ನಷ್ಟು ಬಿಗಡಾಯಿಸುತ್ತಾ ಹೋಗುತ್ತೆ. ನಿಮಗೆಲ್ಲ ಗೊತ್ತಿದೆ, ಕಳೆದ ಸುಮಾರು 3-4 ವರ್ಷಗಳ ಹಿಂದೆ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳು ಮೊಟ್ಟ ಮೊದಲನೇ ಬಾರಿಗೆ ನ್ಯಾಯಾಲಯದ ಹೊರಗಡೆ ಬಂದು ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾರೆ. ಪತ್ರಿಕಾಗೋಷ್ಠಿಯ ಉದ್ದೇಶ ಏನು? ಅವರು ಮಾಡಿದ್ರು, ದೇಶದ ಪ್ರಜಾಪ್ರಭುತ್ವ ಅಪಾಯದಲ್ಲಿದೆ, ಗಂಡಾಂತರದಲ್ಲಿದೆ, ಒಂದು ಏಕ ವಿಚಾರಧಾರೆಯ ಕಡೆಗೆ ಹೋಗ್ತಾ ಇದೆ ಅನ್ನುವಂಥ ಒಂದು ಸೂಕ್ಷ್ಮವಾದ ವಿಚಾರವನ್ನು ನಮ್ಮ ಮುಂದೆ ಮಂಡಿಸಿದ್ರು. ಆದರೆ ದೇಶದ ಜನ ಅದನ್ನು ಕೇಳಿಸಿಕೊಳ್ಳುವ ಸ್ಥಿತಿಯಲ್ಲಿ ಇರಲಿಲ್ಲ. ಇವತ್ತಿಗೂ ಕೇಳಿಸಿಕೊಳ್ಳುವ ಸ್ಥಿತಿಯಲ್ಲೂ ಇಲ್ಲ ಇವತ್ತು. ಹಾಗಾಗಿ ಈ ಒಕ್ಕೂಟ ವ್ಯವಸ್ಥೆಯನ್ನು ಛಿದ್ರಗೊಳಿಸುವಂತಹ ಭಾವನೆಗಳೇ ಹೆಚ್ಚು ತೀವ್ರಗೊಳ್ತಾ ಇರುವಂಥ ಕಾಲಘಟ್ಟವನ್ನು ನಾವು ನೋಡ್ತಾ ಇದ್ದೇವೆ. ಬಹುತೇಕ ಸ್ವಾತಂತ್ರ್ಯ ಹೋರಾಟದ ಭಾಗವಾಗಿ ದೇಶದ ಒಂದು ಅಭಿವೃದ್ಧಿಯ ಕಡೆಗೆ ಅದು ಸಾಗುವ ಸಂದರ್ಭದಲ್ಲಿ ಆ ಕಾಲಘಟ್ಟದ ಸರ್ಕಾರಗಳು ಒಂದಷ್ಟು ಜನಪರವಾದಂತಹ ಜನ ಸಮುದಾಯಗಳನ್ನು ಸಬಲೀಕರಣಗೊಳಿಸುವಂತಹ ನಿಟ್ಟಿನಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಅವರು ತೆಗೆದುಕೊಂಡಿದ್ದುಂಟು. ಅದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದೇ ಸಂದರ್ಭದಲ್ಲಿ ಒಂದು ಕೆಲವು ಮಾತುಗಳನ್ನು ಅವರು ಹೇಳಿದ್ದನ್ನು ನಾವು ತಿಳ್ಕೋಬೇಕು. ಅವ್ರು ಏನು ಹೇಳ್ತಾರೆ ಅಂದರೆ, ದ ಡಿವೈನ್ ರೈಟ್ ಆಫ್ ದಿ ಮೆಜಾರಿಟಿ ರೂಲ್, ದ ಮೈನಾರಿಟೀಸ್ ಅಕಾರ್ಡಿಂಗ್ ಟು ದಿ ವಿಶ್ ಆಫ್ ದಿ ಮೆಜಾರಿಟಿ, ಎನಿ ಕ್ಲೈಮ್ ಫಾರ್ ದಿ ಶೇರಿಂಗ್ ಆಫ್ ಪವರ್, ಎನಿ ಕ್ಲೈಮ್ ಫಾರ್ ದ ಶೇರಿಂಗ್ ಆಫ್ ಪವರ್ by the minority is called communalism. ಅಂದರೆ ಅಲ್ಪಸಂಖ್ಯಾತ ಸಮುದಾಯಗಳು, ತಳು ಸಮುದಾಯಗಳು ತಮ್ಮ ಪಾಲುದಾರಿಕೆಯನ್ನ ಕೇಳುವಾಗ ಅದು ಕಮ್ಯುನಲಿಸಮ್ ಆಗುತ್ತೆ, ಕೋಮುವಾದ ಆಗುತ್ತೆ, ಜಾತಿವಾದ ಆಗುತ್ತೆ. ಅದೇ ಸಂದರ್ಭದಲ್ಲಿ while the monopolizing of the whole power by the majority ಈಸ್ ಕಾಲ್ಡ್ ನ್ಯಾಷನಲಿಸಮ್. ಅಂದರೆ ಮೇಲುವರ್ಗಗಳು ಮತ್ತು ಮೇಲು ಜಾತಿಗಳು ಅವು ಇಡೀ ಅಧಿಕಾರವನ್ನು ತಮ್ಮದಾಗಿಸಿಕೊಳ್ಳುವ ಸಂದರ್ಭದಲ್ಲಿ ಅದನ್ನು ನ್ಯಾಷನಲಿಸಮ್ ಅಂತ ಕರೀತಾರೆ, ರಾಷ್ಟ್ರೀಯವಾದ ಅಂತ ಕರೀತಾರೆ. ಸೊ ಈ ಅಂತರ ಏನಿದೆ ಇದನ್ನು ಯಾವ ರೀತಿ ನಾವು ಪರಿಭಾವಿಸಿಕೊಳ್ಳಬೇಕು? ಪ್ರಜಾಪ್ರಭುತ್ವದ ತಾಯಿ ಅಂತಾರೆ ನಮ್ಮ ದೇಶ. ಪ್ರಜಾಪ್ರಭುತ್ವದ ತಾಯಿ ತೊಟ್ಟಿಲು ಅನೇಕ ರೀತಿಯಲ್ಲಿ ಇದನ್ನ ವ್ಯಾಖ್ಯಾನ ಮಾಡ್ತೀವಿ. ಆದರೆ ನಿಜಕ್ಕೂ ಕೂಡ ಪ್ರಜಾಪ್ರಭುತ್ವದ ತಳಹದಿಯ ಮೇಲೆ ದೇಶದ ಪ್ರಗತಿ ಸಾಗ್ತಾ ಇದೆಯಾ? ಪ್ರಭುತ್ವ ಸಮಾಜವಾದ ಅನ್ನುವಂಥದ್ದು ಅದು ಸಾಮಾಜಿಕ ಒಂದು ಡೆಮಾಕ್ರಸಿಯನ್ನು, ಒಂದು ಸೋಷಿಯಲ್ ಡೆಮಾಕ್ರಸಿಯನ್ನ
ಇಟ್ಟುಕೊಂಡಾಗ ಮಾತ್ರ ಅದು ತಳ ಸಮುದಾಯಗಳ ಕಡೆಗೆ ಸಾಗುತ್ತೆ. ಸೊ ಈ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವಿನ ಈ ಸಮನ್ವಯ, ಒಂದು ಜಾತಿ ಅಸಮತೋಲನ, ಜಾತಿ ಕಾರಣಕ್ಕಾಗಿ ನಡೀತಾ ಇರುವಂತಹ ಭಿನ್ನತೆಗಳು, ಮತ್ತೊಂದು ಕೇಂದ್ರದ ಒಂದು ನೇರ ದಾಳಿ ರಾಜ್ಯ ಸರ್ಕಾರಗಳ ಮೇಲೆ. ಈಗಾಗಲೇ ತಮಗೆಲ್ಲ ಗೊತ್ತಿದೆ ಏನು ರಾಜ್ಯ ಮತ್ತು ಕೇಂದ್ರಗಳ ನಡುವೆ ಇರುವಂತಹ ಸಮವರ್ತಿ ಪಟ್ಟಿ, ಕನ್ಕರೆಂಟ್ ಲಿಸ್ಟ್ ಏನಿದೆ, ಆ ಕನ್ಕರೆಂಟ್ ಲಿಸ್ಟ್ ಅಲ್ಲಿ ಕೇಂದ್ರ ಕೈಗೊಳ್ಳಬಹುದಾದಂಥ ಕಾರ್ಯಕ್ರಮಗಳು ಮತ್ತು ರಾಜ್ಯ ಸರ್ಕಾರಗಳಿಗೆ ಇರಬೇಕಾದಂಥ ಹಕ್ಕು ಮತ್ತು ಅಧಿಕಾರಗಳು, ಅವುಗಳ ಮೇಲೆ ಯಾವ ರೀತಿ ಕೇಂದ್ರ ತನ್ನ ದಬ್ಬಾಳಿಕೆಯನ್ನ ಮಾಡ್ತಾ ಇದೆ. ಇವತ್ತು ಶಿಕ್ಷಣ ಅದು ಸರ್ಕಾರದ ರಾಜ್ಯ ಸರ್ಕಾರದ ಕನ್ಕರೆಂಟ್ ಲಿಸ್ಟ್ ಅಲ್ಲಿ ಇರಬೇಕಾದ್ರೆ ವಿಶೇಷವಾಗಿ ನ್ಯೂ ಎಜುಕೇಶನ್ ಪಾಲಿಸಿ ಅನ್ನುವಂಥದ್ದನ್ನ ಮೇಲ್ಗಡೆ ತಂದು ಸರ್ಕಾರದ ಮೇಲೆ, ರಾಜ್ಯ ಸರ್ಕಾರಗಳ ಮೇಲೆ ಅದನ್ನ ಏನು ತಳ್ಳುವ ಒಂದು ಪ್ರಕ್ರಿಯೆ ಇದೆಯಲ್ಲ, ಇದು ಕೇಂದ್ರದ ಒಂದು ದಬ್ಬಾಳಿಕೆ ನೀತಿ ಆಗುತ್ತೆ. ಹಾಗೆಯೇ ಕೃಷಿ ಕ್ಷೇತ್ರವನ್ನು ಕೂಡ ಅದು ರಾಜ್ಯ ಸರ್ಕಾರ ತೆಗೆದುಕೊಳ್ಳಬೇಕಾದಂತಹ ನೀತಿಗಳ ಮೇಲೆ ಅವಲಂಬಿತ ಆಗಿದೆ. ಆದರೆ ಈಗ ಕೇಂದ್ರ ತಾನು ತಂದಿರುವಂತಹ ಕೃಷಿ ಮಸೂದೆಗಳನ್ನ ರಾಜ್ಯ ಸರ್ಕಾರಗಳ ಮೇಲೆ ಏರುವ ಪ್ರಯತ್ನವನ್ನ ಮಾಡ್ತಾ ಇದೆ. ಅದೇ ಸಂದರ್ಭದಲ್ಲಿ ಅಂತರ ರಾಜ್ಯ ಜಲನೀತಿಗಳು ಬಂದಾಗ ಕೇಂದ್ರ ತನಗೆ ಅನುಕೂಲವಾಗುವ ರೀತಿಯಲ್ಲೇನೆ ತನ್ನ ಮೂಲ ನೇರಕ್ಕೆ ಕೇಳುವಂತಹ ಸರ್ಕಾರಗಳ ಬಗ್ಗೆ ಒಂದು ರೀತಿಯಲ್ಲಿ ವರ್ತನೆ ಮಾಡುವಂಥದ್ದು. ಇನ್ನು ಭಾಷಾ ಗಡಿ ವಿಚಾರಗಳು ಬಂದಾಗ ಕೇಂದ್ರದ ನೀತಿಗಳು ಯಾವ ರೀತಿ ಇರುತ್ತವೆ ಅನ್ನೋದನ್ನು ಕೂಡ ನಾವಿಲ್ಲಿ ಗಂಭೀರವಾಗಿ ಪರಿಗಣಿಸಬೇಕಾಗುತ್ತೆ. ಯಾಕಂದ್ರೆ ಒಂದು ಪ್ರಭುತ್ವ, ಒಂದು ಕೇಂದ್ರ ಪ್ರಭುತ್ವ ಅನ್ನುವಂಥದ್ದು ಅದೇ ರಾಜ್ಯ ಸರ್ಕಾರಗಳನ್ನ ಒಂದು ರೀತಿಯಲ್ಲಿ ಮಲತಾಯಿ ಧೋರಣೆಯಿಂದ ನೋಡಿದಾಗ ಅದರ ವಿರುದ್ಧ ಹೇಗೆ ಪ್ರತಿಕ್ರಿಯಿಸಬೇಕು ಅನ್ನುವಂಥದ್ದು ಬಹುಮುಖ್ಯವಾದಂಥ ಪ್ರಶ್ನೆಯಾಗಿ ಇಲ್ಲಿ ಉಳ್ಕೊಳ್ಳುತ್ತೆ. ಸೊ ಈ ರೀತಿ ತನ್ನದಲ್ಲದ ತನ್ನದಲ್ಲದ ಒಂದು ವಿಷಯಗಳಲ್ಲಿ ನೇರವಾಗಿ ಕೇಂದ್ರ ಮೂಗು ತೂರಿಸುವಂತಹ ಈ ಪ್ರಕ್ರಿಯೆ ಇರಲ್ಲ, ಇದು ಸಂವಿಧಾನದ ನೇರ ಉಲ್ಲಂಘನೆ ಆಗುತ್ತೆ ಅನ್ನೋದನ್ನ ಇಲ್ಲಿ ನಾವು ಗಮನಿಸಬೇಕಾಗುತ್ತೆ ಬಂಧುಗಳು. ಸೊ ಈ ಹಿನ್ನೆಲೆಯಲ್ಲಿ ನಾವು ಪ್ರಜಾಪ್ರಭುತ್ವವನ್ನ ವ್ಯಾಖ್ಯಾನ ಮಾಡುವಾಗ ಅಥವಾ ಅದನ್ನು ಹೇಳುವಾಗ ಬಾಬಾ ಸಾಹೇಬರು ಹೇಳುವಂಥದ್ದು ಇಲ್ಲಿರುವಂಥದ್ದು ಒಂದು ಜಾತಿವಾದಿ ಪ್ರಭುತ್ವದ ನೆಲೆಗಟ್ಟಿನಲ್ಲೇ ಇಲ್ಲಿ ಸಾಗ್ತಾ ಇರೋದು. ಸೊ ಗೋಲ್ವಾಲ್ಕರ್ ಪ್ರತಿಪಾದಿಸುವಂತ ಒಂದು ಅರಾಜಕವಾದಂತಹ ಒಂದು ಪ್ರಭುತ್ವ ಇಲ್ಲಿದ್ದಾಗ ಮಾತ್ರ ಇಲ್ಲಿ ಅವರ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳು ಇಲ್ಲಿ ಜಾರಿಗೊಳ್ಳೋದಿಕ್ಕೆ ಸಾಧ್ಯ ಆಗ್ತವೆ. ಅದಕ್ಕಾಗಿ ಒಂದು ದೇಶ ಒಂದು ತೆರಿಗೆ, ಒಂದು ದೇಶ ಒಂದು ಚುನಾವಣೆ, ಇದೆಲ್ಲ ಯಾಕೆ ಬರುತ್ತೆ ಅಂತ ಹೇಳಿದ್ರೆ ಇಡೀ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನೇ ಬುಡಮೇಲು ಮಾಡುವಂತಹ ಒಂದು ವಿಚಾರ ಅದು ಕೇಂದ್ರ ಸರ್ಕಾರ ಮಾಡ್ತಾ ಇರೋದನ್ನ ಇಲ್ಲಿ ನಾವು ಸೂಕ್ಷ್ಮವಾಗಿ ಗಮನಿಸಬೇಕಾಗುತ್ತೆ. ಆ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರಗಳು ತಮಗೆ ಇರುವಂತಹ ಸೀಮಿತ ವ್ಯಾಪ್ತಿಯ ಅಧಿಕಾರಗಳನ್ನ ಬಳಸಿಕೊಳ್ಳುವ ಮೂಲಕನೇ ನಾವು ಇವತ್ತು ಅದಕ್ಕೆ ಪ್ರತಿಯಾಗಿ ಸಂವಿಧಾನದ ಅವಕಾಶಗಳನ್ನು ಬಳಸಿಕೊಂಡೇ ಮಾತಾಡಬೇಕಾಗತ್ತೆ. ಹಾಗಾಗಿ ನೋಡಿ, ಈಗ ಅವ್ರು ಏನೇ ವಿಚಾರಗಳು ಬಂದಾಗ ತಮಿಳುನಾಡು ಸರ್ಕಾರ ನೇರವಾಗಿ ಅದನ್ನೆಲ್ಲ ವಿರೋಧ ಮಾಡುವಂತ ಒಂದು ಧೈರ್ಯವನ್ನ ಅದು ತಗೊಳ್ಳುತ್ತೆ. ಅದು ನೀಟ್ ಬಂದಾಗಿರ್ಬೋದು, ಅದು NEP ಬಂದಾಗಿರ್ಬೋದು, ಅಥವಾ ಅವರು ಕೃಷಿ ಮಸೂದೆ ತಂದಾಗಿರ್ಬೋದು, ಇವೆಲ್ಲವನ್ನು ಕೂಡ ನೇರವಾಗಿ ಸಾರಾಸಗಟಾಗಿ ತಿರಸ್ಕರಿಸುವಂತ ಒಂದು ರಾಜಕೀಯ ಪ್ರಭುತ್ವ ಒಂದು ವಿಚಾರ ಇದೆಯಲ್ಲ ತಮಿಳುನಾಡು, ಅದನ್ನ ನಾವು ಶ್ಲಾಘನೆ ಮಾಡಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಸರ್ಕಾರಗಳು, ನಮ್ಮ ಅನೇಕ ರಾಜ್ಯ ಸರ್ಕಾರಗಳು ಇಲ್ಲಿ ವಿಶೇಷವಾಗಿ ದಕ್ಷಿಣ ಭಾರತದ ಇಲ್ಲಿರುವಂತಹ ಸಂಪನ್ಮೂಲಗಳು ಅಥವಾ ಇಲ್ಲಿ ಏನ್ ಬರ್ತಾ ಇದೆ ಸಾರ್ವಜನಿಕ ತೆರಿಗೆ, ಅದು ಯಾರ ಪಾಲಾಗ್ತಾ ಇದೆ ಅದನ್ನ ಕೇಳೋದಕ್ಕೂ ಹೋದಾಗ ಅದು ಮತ್ತೆ ದೇಶದ್ರೋಹ ಆಗದೆ ದೇಶ ವಿಭಜನೆಯ ಒಂದು ವಿಚಾರವಾಗಿ ಅದನ್ನ ಈ ರೀತಿ ಮಾಡುವಂಥದ್ದನ್ನ ನಾವು ನೋಡ್ತೇವೆ. ಸೊ ಆ ಹಿನ್ನೆಲೆಯಲ್ಲಿ ನಾವು ಇವತ್ತು ಕೇಂದ್ರದ ಈ ನಡವಳಿಕೆ ಏನಿದೆಯಲ್ಲ, ಇದು ಪ್ರಜಾಪ್ರಭುತ್ವದ ವಿರೋಧಿ ನೀತಿಗಳು.
ಇದರ ಬಗ್ಗೆ ನಾವು ಧೈರ್ಯವಾಗಿ ರಾಜ್ಯ ಸರ್ಕಾರಗಳು ಮಾತಾಡಬೇಕಾಗುತ್ತೆ. ಸಮನ್ವಯಗೊಳ್ಳಬೇಕು ಅಂತ ಹೇಳಿ ಅವ್ರು ಹೇಳಿದ್ದನ್ನೆಲ್ಲ ನಾವು ಕೇಳ್ಕೊಂಡಿರಬೇಕು ಅಂತ ನಾವೇನು ಪರಿಗಣಿಸೋ ಹಾಗೆ ಇಲ್ಲ ನಾವು. ಸೊ ಆ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರಗಳಿಗಿರುವಂಥ ಹಕ್ಕುಗಳನ್ನು ಬಳಸ್ಕೊಂಡೇ ನಾವು ನಮ್ಮ ಹಕ್ಕುಗಳನ್ನು ನಾವು ಕೇಳಬೇಕಾಗತ್ತೆ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತಾ, ಕೊನೆಯದಾಗಿ ಅಂಬೇಡ್ಕರ್ ಅವರ ಒಂದು ಮಾತುಗಳು ಇಲ್ಲಿ ಏನು ಹೇಳ್ತಾರೆ, ಅವರು ಪ್ರಜಾಪ್ರಭುತ್ವದ ಭದ್ರ ಬುನಾದಿಗೆ ಅವರು ಕೆಲವು ಮಾತುಗಳನ್ನು ಇಲ್ಲಿ ಹೇಳ್ತಾರೆ. ಅಂದ್ರೆ ಒಂದು ಪ್ರತಿಪಕ್ಷ ಅನ್ನುವಂಥದ್ದು ತುಂಬಾ ಸ್ಟ್ರಾಂಗ್ ಆಗಿರಬೇಕು ಮತ್ತು ಒಂದು ನೀತಿಯ ಆಧಾರದ ಮೇಲೆ ರಾಜಕಾರಣ ನಡೀಬೇಕು. ಸಮಾಜದಲ್ಲಿ ತೀವ್ರತರವಾದಂತಹ ಅಸಮಾನತೆ ಇರಬಾರದು. ಒಂದು ವರ್ಗಕ್ಕೆ ಮಾತ್ರ ವಿಶೇಷ ಅಧಿಕಾರ ಇರಬಾರದು ಹಾಗೂ ಕಾನೂನಿನಲ್ಲಿಯೂ ಆಡಳಿತದಲ್ಲಿಯೂ ಸರ್ವ ಸಮಾನತೆ ಇರಬೇಕು. ಸಾಂವಿಧಾನಿಕ ನೈತಿಕತೆಯ ಪಾಲನೆ ಆಗಬೇಕು. ಬಹುಸಂಖ್ಯಾತರ ದಬ್ಬಾಳಿಕೆ ಇರಬಾರದು. ಸಮಾಜದಲ್ಲಿ ನೀತಿ ಪ್ರಜ್ಞೆ ಇರಬೇಕು ಹಾಗೂ ಸಾರ್ವಜನಿಕ ಪ್ರಾಮಾಣಿಕತೆ ಇರಬೇಕು ಅನ್ನುವಂಥ ಈ ಪ್ರಜಾಪ್ರಭುತ್ವದ ಕೆಲವು ಮೌಲ್ಯಗಳ ಬಗ್ಗೆ ಬಾಬಾ ಸಾಹೇಬರು ಏನು ಮಾತಾಡಿದ್ದಾರೆ ಅದರ ಬಗ್ಗೆ ನಾವು ಇವತ್ತು ಹೆಚ್ಚು ಹೆಚ್ಚು ತೀವ್ರವಾಗಿ ಅದರ ಬಗ್ಗೆ ಗಮನ ಹರಿಸಬೇಕು ಅನ್ನುವಂಥ ಮಾತನ್ನು ಹೇಳಿ ಪ್ರಶ್ನೋತ್ತರದಲ್ಲಿ ನಾವು ಏನಾದರೂ ಇದ್ರೆ ಚರ್ಚೆ ಮಾಡೋಣ. ಎಲ್ಲರಿಗೂ ಧನ್ಯವಾದಗಳು. ಜೈ ಭೀಮ್, ಜೈ ಭಾರತ್. ಪ್ರಜಾಪ್ರಭುತ್ವದ ವ್ಯಾಖ್ಯಾನ ಮಾಡಿ ಕನ್ಕರೆಂಟ್ ಲಿಸ್ಟ್ ಬಗ್ಗೆ ವಿಸ್ತಾರವಾಗಿ ನೋಡಿ ಕೇಂದ್ರ ಸರ್ಕಾರದ ದಬ್ಬಾಳಿಕೆಯ ಕುರಿತು ಬೆಳಕು ಚೆಲ್ಲಿದ ಶ್ರೀ ಮಾವಳಿ ಶಂಕರ್ ಅವರಿಗೆ ಧನ್ಯವಾದಗಳು. ಈ ಎಲ್ಲ ವಿಚಾರ ಪ್ರಸ್ತುತ ಮಾಡಿದ ನಂತರ ಪ್ರಶ್ನೋತ್ತರ ಸಮಯ ಇದೆ. ಆದ್ದರಿಂದ ಎಲ್ಲ ಸಂಪನ್ಮೂಲ ವ್ಯಕ್ತಿಗಳು ತಮ್ಮ ವಿಚಾರವನ್ನು ಆದಷ್ಟು ಕೊಟ್ಟ ಸಮಯದಲ್ಲೇ ಮುಗಿಸ್ಬೇಕು ಅಂತ ನಾನು ಕೇಳ್ಕೊತೀನಿ. ಈಗ ಡಾಕ್ಟರ್ ಅರವಿಂದ್ ಮಾಯಾರಾಮ್ ರವರನ್ನ ತಮ್ಮ ವಿಚಾರ ಪ್ರಸ್ತುತಪಡಿಸಬೇಕಂತ ಕೇಳ್ಕೊತೀನಿ. Ladies and gentlemen, first of all, I would like to apologize that I don't speak in Kannada, and therefore I will try and make my comments very briefly on the subject that we are discussing today. Indian federalism is coming into question at a time when most of the constitutional safeguards seem to have weakened significantly. Without a concerted effort to build a cogent and powerful narrative favoring federalism, India may face a bigger challenge, weakening the forces supporting integration and equity. Without that, we cannot continue our quest for a more equal and egalitarian society. Rethinking India's current socio-economic, political and cultural paradigm demands our attention and reflection. We have achieved remarkable progress as a nation, but must constantly reevaluate our systems and beliefs to ensure a better future for all. India's federal system has a strong tilt towards unitary system of governance. It is also called quasi-federal system. Article 1 of the Indian Constitution states, India, that is Bharat, shall be a union of states. The Indian Constitution establishes a dual polity in which the states are not the administrative units or agencies of the central government,
Each has its own constitutional identity. The Indian Constitution, however, has very strong centralizing tendencies that give the central government absolute power in several areas, even in ordinary times. The country's founders believed that the country would break apart if the central government were weak. However, they also believed in the wisdom of the rulers to use such powers with circumspection and restraints in the future, something that is increasingly being questioned. In the past few decades, we have seen trends showing significant erosion of the state's powers and exponential increase in the central government's authority. Several factors push the country towards a greater role being played by the central government. And today I would like to speak to you about the financial or fiscal aspects of our federal polity, which is the backbone on which social justice and equity are built upon. The most important factor which we must keep in mind is that the financial powers are allocated between the center and the states through the lists that have been created in the Constitution. But the balance is often tilting towards the central government, and therefore we have seen that the Constitution has granted the central government extensive powers over taxation, borrowing and fiscal transfers, which can overshadow states' fiscal autonomy. One key area of contention is taxation. The central government holds significant authority to levy income, corporate tax, and goods and services tax, leaving states with limited avenues to raise resources independently. In fact, the introduction of GST, which should have been a great impetus to growth in domestic commerce, incorporated several states' taxes, leaving them with very few areas of credible taxation. While in theory the states can still impose certain taxes, their scope is narrower than that of the central government. At the height of the pandemic, when the states were reeling under scarcity of resources, economic powerhouses, the GST structure has raised concern about losing fiscal autonomy of the states, particularly those with robust manufacturing sectors. The distribution of funds through centrally sponsored schemes and grant and aid are also being increasingly influenced by political considerations than equitable distribution based on states' needs. This results in unequal access to resources and undermines states' capacity to address local challenges effectively. Interestingly, while Fiscal Responsibility and Budget Management Act imposes fiscal discipline on the states, limiting their ability to pursue expansionary fiscal policies during economic downturns or emergencies, the central government, through a simple process, amends the restrictions imposed upon it on a regular basis. Fiscal deficit numbers demonstrate this amply. The center's budgeted fiscal deficit was 6.4% of the GDP in 2022-23, and here we are not even considering the off-budget borrowings, and its liabilities rose from 48.3% of the GDP in 2016-17 to 57.1% in 22-23. The combined debt of state governments at the end of 22-23 is estimated to be about 28% of the GDP. So whereas all the states put together have a debt of about 28% of the GDP, the central government has now ratcheted up its debt way beyond 57% of the GDP. The central government also controls states' borrowings and uses these powers to prevent states from borrowing on political grounds. Under Article 293 of the Constitution, the state legislature can fix borrowing limits with prior consent from the union government. The prior consent requirement has become
a restrictive tool in the hands of the center. It has recently been reported that the government of Kerala has stated in the Supreme Court that the center has said it will allow the state to make additional borrowing if the latter withdraws the case against the union government, challenging the center's decision to limit the additional money it can borrow, saying that it violated the principles of fiscal federalism. The state government has argued that while other states will get rupees 5,000 crore for power sector reforms, the center will not disburse this money to Kerala because it has filed a lawsuit. The central government decides arbitrarily conditions, not always fiscal, that the states must follow to get higher borrowing limits. In recent years, finance commissions in India have been perceived as tools that serve the interests of the central government. The commissions determine the distribution of central tax revenues among states, influencing states' fiscal capacities. However, the criteria used for allocation have been criticized for favoring central government's objectives at the expense of the states. The central government's control over the terms of reference and composition of the commissions has also raised concerns about fairness and transparencies. These dynamics underscore challenges in achieving a balanced fiscal federalism that genuinely reflects Indian states' diverse needs and priorities. One notable example of perceived unfair treatment by finance commissions towards opposition states in India involves allocating central funds based on population matrix. The 14th Finance Commission, for instance, adopted the 2011 census data for fund allocation, disadvantaging states with declining population growth rates, typically those governed by opposition parties, and many of them being the southern states. This methodology disproportionately favored states with larger population, many of which were ruled by party in power at the center. One primary concern is the distribution of central funds and resources, which critics argue disproportionately benefit northern and eastern states over southern states. Southern states generally have higher per capita income and contribute more to the national GDP, yet they receive comparatively lower allocations from the centrally sponsored schemes and grants and aid. I would like to point out a few emerging challenges which the states have not really been mindful of, which will further give impetus to centralization in India. First is climate change. One of the pressing challenges the world faces is climate change. This is a real challenge and its impact can be seen in diverse areas, including water, agriculture, gender empowerment, even employment. Climate change related disasters are also increasingly putting additional burden on states' resources. This is an area in which the central government must create institutional arrangement for close consultation with the states before accepting international commitments. Once acceded to, these become binding on the entire country. There should also be a system of assessing the financial burden these commitments put on each state depending on their geoclimatic conditions, and the central government should bear a significant part of the burden. The second is technology. Of all the centralizing forces at work, technology is the most powerful. With rapid digitalization and use of technology in governance, ease for citizens has increased, but it has also resulted in the central government intruding into the areas which were hitherto reserved for the states. There are numerous examples of this. Online education is one in which states find it difficult to regulate effectively because of the global nature of the activity. This is true for digital medicine too. On the other hand, the all-pervasive presence of the surveillance state, with most of the levers in the hands of central government, is also creating unprecedented problems for the state governments. Space technology is another critical aspect which requires closer interaction between the states and the center. Use of satellites for forecasting, town planning, for protecting water bodies, forest management, etc. has increased exponentially.
how these resources will be shared between the center and the states and also among the states has not been discussed adequately. Finally, data management. Collection and release of data is largely governed by the central government. It also determines the methodology of data collection and interpretation. India, which had one of the most robust data systems amongst the emerging markets and developing economies, is falling into category of countries whose data is not fully credible. For one, the population census, which should have been conducted in 2021, has been postponed indefinitely. For decades, government programs and schemes have been formulated on the basis of census data. In the absence of latest census data, all government programs are using 2011 data, which is outdated. This is also true about other data. A few years ago, 108 economists and social scientists had in a joint report flagged concerns over political interference in influencing statistical data in the country. Nothing much has come of it. It is time that states created institutional arrangements to share knowledge, build capacities amongst themselves, and negotiate a new federal covenant with the center, which would create a greater and more equitable partnership between the states and the central government. This would be effective if the states also build capacities in their bureaucracies and institutions to take informed positions on issues that have a bearing on the federal structure. Thank you. ಒಕ್ಕೂಟ ವ್ಯವಸ್ಥೆಯಲ್ಲಿನ ಹಣಕಾಸು ಅಧಿಕಾರದ ಬಗ್ಗೆ ಮಾತನಾಡಿ ವಿವಿಧ ರೀತಿಯ ಕೇಂದ್ರದ ಹಣಕಾಸಿನ ಅಧಿಕಾರದ ಬಗ್ಗೆ ಸ್ಟ್ಯಾಟಿಸ್ಟಿಕಲ್ ಡಾಟಾ ನೀಡುತ್ತಾ ರಾಜ್ಯ ಸರ್ಕಾರದ ಮೇಲೆ ಕೇಂದ್ರ ಸರ್ಕಾರ ಎಸಗುವ ಹಣಕಾಸಿನ ಅನ್ಯಾಯಗಳ ಬಗ್ಗೆ ಮಾತನಾಡಿದ ಡಾಕ್ಟರ್ ಅರವಿಂದ್ ಜಯರಾಮ್ ಅವರಿಗೆ ಧನ್ಯವಾದಗಳು. ಈಗ ಶ್ರೀ ಗುರುಪ್ರಸಾದ್ DN ರವರು ತಮ್ಮ ವಿಚಾರ ಮಂಡಿಸಬೇಕಾಗಿ ಮನವಿ. ಎಲ್ಲರಿಗೂ ನಮಸ್ಕಾರ. ಈಗಾಗಲೇ 4-5 ಜನ ಪ್ಯಾನಲಿಸ್ಟ್ಗಳು ಇವತ್ತಿನ ಈ ಗೋಷ್ಠಿಯ ವಿಷಯವಾದ ಒಕ್ಕೂಟ ವ್ಯವಸ್ಥೆಯಲ್ಲಿ ಅಂತರಗಳ ಸಮತೋಲನ ಆಯಾಮಗಳು ಇದರ ಬಗ್ಗೆ ಮಾತಾಡಿದ್ದಾರೆ. ಸೊ ನಾನು ಪತ್ರಿಕೋದ್ಯಮದಲ್ಲಿ ತೊಡಗಿಸಿಕೊಂಡಿರೋನಾಗಿ ಇತ್ತೀಚೆಗೆ ಈ ಒಕ್ಕೂಟ ವ್ಯವಸ್ಥೆಯ ಬಗ್ಗೆ ಮಾಧ್ಯಮಗಳಲ್ಲಿ ಚರ್ಚೆ ಆಗ್ತಾ ಇರೋ ಒಂದು 4 ಸಂಗತಿಗಳ ಬಗ್ಗೆ, ಅಂದರೆ ಒಕ್ಕೂಟದಲ್ಲಿ ಅಂತರಗಳ ಬಗ್ಗೆ, ಅಸಮಾನತೆ ಮತ್ತು ಅಸಮತೋಲನಗಳಲ್ಲಿ ಬಗ್ಗೆ ಚರ್ಚೆ ಆಗ್ತಿರೋ ಒಂದು 4 ಸಂಗತಿಗಳ ಬಗ್ಗೆ ಚರ್ಚೆ ಮಾಡ್ತೀನಿ. ಈಗಾಗಲೇ ಮಾತಾಡಿರೋದು ಕೆಲವೊಂದ್ಸರಿ ರಿಪಿಟೇಷನ್ ಕೂಡ ಆಗ್ಬೋದು, ಅದಕ್ಕಾಗಿ ಮೊದಲೇ ಕ್ಷಮೆ ಕೇಳ್ತೀನಿ. ಮೊದಲನೇದಾಗಿ ವಿಶಾಲ ನೆಲೆಯಲ್ಲಿ ನಮ್ಮ ಭಾರತದಲ್ಲಿ ಸೃಷ್ಟಿ ಮಾಡಿಕೊಂಡಿರುವಂಥ ಭಾಷಾ ನೀತಿ ಮತ್ತು ನಿರ್ದಿಷ್ಟವಾಗಿ ಹಿಂದಿ ಏರಿಕೆಯ ಬಗ್ಗೆ ಮಾಧ್ಯಮಗಳಲ್ಲಿ ಮತ್ತು ಸಾಮಾಜಿಕ ಮಾಧ್ಯಮಗಳಲ್ಲಿ ಆಗಾಗ ಆಕ್ರೋಶ ಹೇಳ್ತಾ ಇರುತ್ತೆ. ನಮಗೆಲ್ಲ ಗೊತ್ತಿರೋ ಹಾಗೆ ಭಾರತ ಒಂದು ವೈವಿಧ್ಯಮಯವಾದ ರಾಷ್ಟ್ರ. ನಮ್ಮ ಒಕ್ಕೂಟ ವ್ಯವಸ್ಥೆ ನಿಂತಿರೋದು ಕೂಡ ವೈವಿಧ್ಯತೆಯಲ್ಲಿ ಏಕತೆ ಎಂಬ ಒಂದು ತತ್ವದಡಿ. ಇಂಥ ವೈವಿಧ್ಯಮಯ ರಾಷ್ಟ್ರದಲ್ಲಿ ಸಿಕ್ಕಾಪಟ್ಟಣ ಒಂದು ಸಾವಿರಾರು ಭಾಷೆಗಳಿದ್ದಾವೆ. ಆದರೆ ನಮ್ಮ ಕಾನ್ಸ್ಟಿಟ್ಯೂಷನ್ನು 8ನೇ ಶೆಡ್ಯೂಲಲ್ಲಿ 22 ಭಾಷೆಗಳನ್ನ ಸೇರಿಸುತ್ತೆ. ಬಹುಶಃ ಐತಿಹಾಸಿಕವಾಗಿ ಆಡಳಿತ ನಿರ್ವಹಣೆಗೆ ಸುಲಭ ಆಗಲಿ ಅಂತ ಈ ಕ್ರಮ ತಗೊಂಡಿರ್ಬೋದು. ಅದಾದ ಮೇಲೆ ನಂತರ ಈ ತಾರತಮ್ಯನ ಇನ್ನಷ್ಟು ದೊಡ್ಡದು ಮಾಡೋಕ್ಕೆ ಶಾಸ್ತ್ರೀಯ ಭಾಷೆ ಅನ್ನೋ ಒಂದು ಕೋಡ್ಗಳನ್ನ ಕೆಲವು ಭಾಷೆಗಳು ಕೊಡುತ್ತೆ. ಮೊದಲು ತಮಿಳಿಗೆ, ನಂತರ ಕನ್ನಡನೂ ಸೇರಿಸಿ, ಇತ್ತೀಚೆಗೆ ಒಡಿಯಾ ಸೇರಿಸಿ 8 ಭಾಷೆಗಳನ್ನ ಶಾಸ್ತ್ರೀಯ ಭಾಷೆಗಳನ್ನಾಗಿ ಮಾಡಿದ್ದಾರೆ. ಇದರಿಂದ ಏನಾಗಿದೆ, ಬೇರೆ ಬೇರೆ ಭಾಷಾ ಸಮುದಾಯಗಳು, ರಾಜ್ಯಗಳು ನಮ್ಮ ಭಾಷೆನೂ ಶಾಸ್ತ್ರೀಯ ಭಾಷೆ ಮಾಡಿ ಅಂತ ಕೂಗು ಏಳೋ ಮಾಡಿದೆ. ನಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಸಂವಿಧಾನದ ತಳಹದಿ ಇರೋದು, ನಮ್ಮ ಸಂವಿಧಾನ ಪೀಠಿಕೆಯಲ್ಲಿ ಮೆನ್ಷನ್ ಆಗಿರುವಂತೆ ಈಕ್ವಾಲಿಟಿ ಅಥವಾ ಸಮಾನತೆ ಅನ್ನೋದೊಂದು ವಿಶಾಲವಾದ ತಳಹದಿಯಲ್ಲಿ ನಮ್ಮ ಸಂವಿಧಾನ ರೂಪುಗೊಂಡಿದೆ. ಬಾಬಾ ಸಾಹೇಬ್ರು ಫ್ರೆಟರ್ನಿಟಿ ಮತ್ತು ಈಕ್ವಿಟಿ ಮತ್ತು ಲಿಬರ್ಟಿ ಒಂದಕ್ಕೊಂದು ಬೆಸ್ಟ್ಕೊಂಡಿರುವಂಥದ್ದು, ಒಂದು ಬಿಟ್ಟರು ಒಂದು ಇರಕ್ಕಾಗಲ್ಲ ಅಂತ ಹೇಳಿದ್ರು. ಸೊ ಈ ತರ ಇರಬೇಕಾದ್ರೆ ಭಾಷೆಗಳ ನಡುವೆ, ಭಾಷಿಕ ಸಮುದಾಯಗಳ ನಡುವೆ ಅಸಮಾನತೆ ಕಂದರವನ್ನು ಕಡಿಮೆ ಮಾಡುವಂತ ಕೆಲಸ ನಮ್ಮ ಸಂವಿಧಾನ ಅಥವಾ ಒಕ್ಕೂಟ ವ್ಯವಸ್ಥೆ ಮಾಡ್ಕೋಬೇಕು. ಅದೆಷ್ಟೇ ಹೊಸದಾಗಿರಲಿ ಭಾಷೆ, ಎಲ್ಲವೂ ಶಾಸ್ತ್ರೀಯ ಭಾಷೆನೆ. ಎಲ್ಲಾ ಭಾಷೆಗಳು ಕೂಡ ಅಧಿಕೃತ ಭಾಷೆಗಳಾಗಬೇಕು. ಇವತ್ತು ತಂತ್ರಜ್ಞಾನ ಎಷ್ಟು ಮುಂದುವರೆದಿದೆ ಅಂದ್ರೆ ರಿಯಲ್ ಟೈಮ್ ಅಲ್ಲಿ ಯಾವುದೇ ಒಂದು ಭಾಷೆಯಿಂದ ಮತ್ತೊಂದು ಭಾಷೆಗೆ ಅನುವಾದ ಈ ಸೆಕೆಂಡ್ಸ್ ಅಲ್ಲಿ, ಮೈನ್ಯೂಟ್ ಆಫ್ ಸೆಕೆಂಡ್ಸ್ ಅಲ್ಲಿ ಆಗುತ್ತೆ. ಸೊ ಇವತ್ತಿಗೆ ಯಾವುದೇ ಅಧಿಕೃತ ಭಾಷೆ ಅವಶ್ಯಕತೆ ಇಲ್ಲ. ಸೊ ಈ ಭಾರತದಲ್ಲಿ ಮಾತಾಡುವಂತ ಎಲ್ಲಾ ಭಾಷೆಗಳು ಕೂಡ
ಆ ಥರ ಅಧಿಕೃತ ಭಾಷೆಗಳಾಗಬೇಕು. ಅದು ಅಧಿಕೃತ ಮಾನ್ಯತೆನೇ ಅವಶ್ಯಕತೆ ಇಲ್ಲ. ಇನ್ನು ಈ ಸ್ಪೆಸಿಫಿಕ್ ಆಗಿ ಹಿಂದಿ ಹೇರಿಕೆಗೆ ಬರೋದಾದ್ರೆ 1960ನೇ ಇಸ್ವಿಯಿಂದ 60ರ ದಶಕದಿಂದ ಹಿಂದಿಯನ್ನ ರಾಷ್ಟ್ರ ಭಾಷೆಯನ್ನಾಗಿ ಮಾಡುವ ಪ್ರಯತ್ನಗಳು ನಡೆದವು. ಅದಕ್ಕೆ ಉಗ್ರವಾಗಿ ವಿರೋಧ ವ್ಯಕ್ತವಾಡಿದ್ದು ತಮಿಳುನಾಡಿನಲ್ಲಿ. ಅದು ಹಿಂಸಾತ್ಮಕ ಪ್ರತಿಭಟನೆಗಳು. ಅದು ಈ ಪ್ರತಿಭಟನೆಗಳಿಂದ ಒಂದು ಮಟ್ಟಕ್ಕೆ ಅದು ರಾಷ್ಟ್ರ ಭಾಷೆ ಆಗದೇ ಇರುವಂತ ರೀತಿಯಲ್ಲಿ ತಡೆಯಕ್ಕೆ ಸಾಧ್ಯ ಆಯಿತು. ಹೀಗಿದ್ರೂ ಕೂಡ ನಮ್ಮ ಕಾನ್ಸ್ಟಿಟ್ಯೂಷನ್ ನಲ್ಲಿ ಆರ್ಟಿಕಲ್ 351 ನಲ್ಲಿ ಹಿಂದಿಯನ್ನ ಪ್ರಮೋಟ್ ಮಾಡಬೇಕು ಅನ್ನೋ ಒಂದು ಆರ್ಟಿಕಲ್ ಈಗಲೂ ಉಳ್ಕೊಂಡಿದೆ. ಇದರ ಬಗ್ಗೆ ನಾವು ಸಂವಿಧಾನದ ಸಾಕಷ್ಟು ಅಮೆಂಡ್ಮೆಂಟ್ಗಳಾಗಿದೆ, ಬಟ್ ಈ ಹಿಂದೆ ನಾವು ಪ್ರಮೋಟ್ ಮಾಡೋ ಅಮೆಂಡ್ಮೆಂಟ್ ಮಾಡೋದು ಬೇಕಾಗಿಲ್ಲ ಅಂತ ಒಂದು ಅಮೆಂಡ್ಮೆಂಟ್ ಇಲ್ಲಿವರೆಗೂ ಕೂಡ ಯಾರು ಅದ್ರ ಬಗ್ಗೆ ಯಾವ ಸರ್ಕಾರ, ಒಕ್ಕೂಟ ಸರ್ಕಾರಗಳಾಗ್ಲಿ ಇನ್ನೂ ಅದ್ರ ಬಗ್ಗೆ ಕ್ರಮ ತಗೊಂಡಿಲ್ಲ, ಅದೊಂದು ದಿಟ್ಟ ನಿಲುವು ತಗೊಂಡಿಲ್ಲ. ಇದರಿಂದ ಏನು ಅಪಾಯಗಳಾಗಿದೆ ಅಂತ ನಾವೆಲ್ಲ ನೋಡ್ತಾ ಇದ್ದೀವಿ. ಹಿಂದಿ ಭಾಷಿಕ ರಾಜ್ಯಗಳಿಗೆ, ಹಿಂದಿ ಭಾಷಿಕ ರಾಜಕಾರಣಿಗಳಿಗೆ ಒಂದು ದೊಡ್ಡ ಎಡ್ಜ್ ಸಿಗುತ್ತೆ. ಅದೇ ಬೇರೆ ಭಾಷೆಗಳ ರಾಜಕಾರಣಿಗಳಿಗೆ ಇವತ್ತು ಕೇಂದ್ರ ಸರ್ಕಾರದಲ್ಲಿ ಒಂದು ದೊಡ್ಡ ಸ್ಥಾನ ಪಡೆಯೋದಾಗಲಿ, ಪ್ರಧಾನಮಂತ್ರಿಯ ಲೆವೆಲ್ಗೆ ಹೋಗೋದಾಗಲಿ ಎಷ್ಟು ಕಷ್ಟ ಇದೆ. ಅಷ್ಟೇ ಅಲ್ಲದೆ ಇವನ್ ಉದ್ಯೋಗಗಳಲ್ಲೂ ಕೂಡ ಹಿಂದಿ ಮಾತಾಡೋರಿಗೆ ಪ್ರಾಶಸ್ತ್ಯ ಸಿಗ್ತಾ ಇರೋದು ನಾವೆಲ್ಲ ನೋಡ್ತಾ ಇದ್ದೀವಿ. ಇದ್ರ ಬಗ್ಗೆ ಹೋರಾಟಗಳು ನಡ್ಕೊಂಡು ಬಂದಿದ್ದಾವೆ. ನಮ್ಮಲ್ಲಿ ಕೂಡ ಕರ್ನಾಟಕದಲ್ಲಿ ಕೂಡ ಹಿಂದಿ ಹೇರಿಕೆ ಬಗ್ಗೆ ಹೋರಾಟಗಳಾಗ್ತಾ ಇದ್ದಾವೆ. ಪ್ರತಿ ಸಾರಿ ಹಿಂದಿ ಹೇರಿಕೆ ವಿಷಯ ಬಂದಾಗ ನಾವು ತಮಿಳ್ನಾಡು ನೆನೆಸ್ಕೋತೀವಿ. ತಮಿಳ್ನಾಡು ಇನ್ವಾಕ್ ಮಾಡಿ, ತಮಿಳ್ನಾಡು ಎಷ್ಟು ಉಗ್ರವಾಗಿ ಹೋರಾಡ್ತು, ತಮಿಳ್ನಾಡನ್ನ ರೆಸಿಸ್ಟ್ ಮಾಡ್ತು, ಅಲ್ಲಿ ಶಿಕ್ಷಣದಲ್ಲಿ ಹಿಂದಿ ಕಲಿಕೆ ಇಲ್ಲದೆ ಇರೋಂಗೆ ನೋಡ್ಕೊಂತು, ಅಲ್ಲಿ ಪ್ರಸಾರ ನೀತಿಯಲ್ಲಿ ಟಿವಿ ಆಗಲಿ ರೇಡಿಯೋದಲ್ಲಾಗಲಿ ಹಿಂದಿನ ಮಿನಿಮೈಸ್ ಮಾಡ್ತು ಅಂತ. ಇದೆಲ್ಲ ನಿಜ. ಬಟ್ ತಮಿಳ್ನಾಡು ಕೂಡ ಆ ಥರದೊಂದು ವಿಶಾಲ ನೆಲೆಯಲ್ಲಿ ಭಾಷಾ ನೀತಿಯನ್ನ ಕಟ್ಕೊಂಡಿದ್ಯಾ? ಅಂದ್ರೆ ಹಿಂದಿ ಹೇರಿಕೆ ವಿರುದ್ಧ ಹೋರಾಡಿದ್ರು ಕೂಡ ಅಲ್ಲಿ ಬೇರೆ ಭಾಷೆಗಳನ್ನ ಅಥವಾ ಅದು ಸಣ್ಣ ಸಣ್ಣ ಸಮುದಾಯಗಳು ಮಾಡೋ ಭಾಷೆಗಳನ್ನ ಅದು ಕೂಡ ಒಳಗೊಂಡಿದ್ಯಾ? ಅಥವಾ ತಮಿಳ್ನಾಡಲ್ಲಿ ಶಾಲೆಗಳಲ್ಲಿ ಯಾರು ಕನ್ನಡ ಕಲಿಬೇಕು, ತೆಲುಗು ಕಲಿಬೇಕು ಅಂದ್ರೆ ಅವಕಾಶ ಇದೆಯಾ? ಇದು ಕರ್ನಾಟಕಕ್ಕೂ ಅನ್ವಯ ಆಗುತ್ತೆ. ನಾವು ಬೆಂಗಳೂರಲ್ಲಿ ಯಾವ್ದಾದ್ರು ಸ್ಕೂಲಲ್ಲಿ ತಮಿಳು ಕಲಿಬೇಕು, ತೆಲುಗು ಕಲಿಬೇಕು ಅಂದ್ರೆ ಅದು ಅಷ್ಟು ಸುಲಭವಾಗಿ ನಮಗೆ ಸಾಧ್ಯ ಆಗಲ್ಲ. ಇದು ಕೆಲವೊಂದ್ಸರಿ ಏನಾಗಿದೆ ಅಂದ್ರೆ ಕೇಂದ್ರ ಸರ್ಕಾರಗಳು, ಒಕ್ಕೂಟ ಸರ್ಕಾರಗಳು ಶಿಕ್ಷಣ ನೀತಿ ರೂಪಿಸ್ಕೊಡ್ತಾ ಇದ್ವು, ರಾಜ್ಯ ಸರ್ಕಾರಗಳು ಫಾಲೋ ಮಾಡ್ತಾ ಇದ್ವು. ಇದು ಒಂದು ಸಮಸ್ಯೆಗಳಾಗಿ ಒಂದು ಶಿಕ್ಷಣದಲ್ಲಿ ಸರಿಯಾದ ಭಾಷಾ ನೀತಿಯನ್ನ ಸೃಷ್ಟಿಸ್ಕೊಳ್ಳೋಕೆ ಸಾಧ್ಯ ಆಗಿಲ್ಲ. ಶಿಕ್ಷಣ ನಮಗೆಲ್ಲ ಗೊತ್ತಿರೋ ಹಾಗೆ ಕನ್ಕರೆಂಟ್ ಸಮವರ್ತಿ ಪಟ್ಟಿಲಿದೆ. ಸೊ ಆದಷ್ಟು ನಮ್ಮ ಒಕ್ಕೂಟ ವ್ಯವಸ್ಥೆಯಲ್ಲಿ ಕೇಂದ್ರ ಸರ್ಕಾರಗಳು, ಒಕ್ಕೂಟ ಸರ್ಕಾರಗಳು, ರಾಜ್ಯಗಳು ಅವರೇ ತಮ್ಮ ಶಿಕ್ಷಣ ನೀತಿಯನ್ನು ಸೃಷ್ಟಿಸ್ಕೊಂಡು ಅದನ್ನು ಫಾಲೋ ಮಾಡೋ ರೀತಿಯಲ್ಲಿ ಎನೇಬಲ್ ಮಾಡಬೇಕು ಹೊರತು ಕೇಂದ್ರ ಸರ್ಕಾರಗಳು ತಮ್ಮ ಶಿಕ್ಷಣ ನೀತಿನ ರಾಜ್ಯ ಸರ್ಕಾರಗಳ ಮೇಲೆ ಹೇರೋ ರೀತಿಯಲ್ಲಿ ಆಗಬಾರ್ದು. ಅದೇ ರೀತಿ ದೂರದರ್ಶನ, ರೇಡಿಯೋ ಪ್ರಸಾರ ಆಗಲಿ, ಪೋಸ್ಟ್ ಬ್ಯಾಂಕಿಂಗ್ ನೀತಿಗಳಾಗಲಿ, ಕಮ್ಯುನಿಕೇಷನ್ ವಿವಿಧ ವಿಷಯಗಳಲ್ಲಿ ರಾಜ್ಯಗಳಿಗೆ ಭಾಷಾ ನೀತಿಗಳನ್ನ ರೂಪಿಸ್ಕೊಳ್ಳುವಂಥ ಹೆಚ್ಚಿನ ಅಧಿಕಾರ ದೊರೆಯಬೇಕು. ಇದು ಬೇರೆ ಬೇರೆ ಅಲ್ಪಸಂಖ್ಯಾತ ದಮನಿತ ಭಾಷಿಕ ಸಮುದಾಯಗಳ ಸಬಲೀಕರಣದ ಜೊತೆ ಬೆಸ್ಕೋಬೇಕು ಈ ನಮ್ಮ ಭಾಷಾ ನೀತಿಗಳು ಅಂತ ಅನ್ಸುತ್ತೆ. ಆಗಷ್ಟೇ ನಮ್ಮ ಒಕ್ಕೂಟದ ವ್ಯವಸ್ಥೆಯ ಒಂದು ಆಶಯ ಭಾಷೆಯ ವಿಷಯದಲ್ಲಿ, ಭಾಷಾ ವೈವಿಧ್ಯತೆಯ ವಿಷಯದಲ್ಲಿ ಸಾಕಾರ ಆಗಕ್ಕೆ ಸಾಧ್ಯ ಆಗುತ್ತೆ. ಈಗ ತಮಿಳ್ನಾಡು ಒಂದು ಮಟ್ಟದಲ್ಲಿ ಹಿಂದಿ ಭಾಷೆ ವಿರುದ್ಧ ಹೋರಾಟ ಆದಾಗ ಅದಕ್ಕೊಂದು ಸಣ್ಣ ಮಟ್ಟದ ಕ್ಯಾಸ್ಟ್ ಆಂಗಲ್ ಕೂಡ ಇತ್ತು. ಬಟ್ ಆದ್ರೆ ಅಲ್ಲೂ ಕೂಡ ಒಂದು ಫ್ಯೂಡಲ್ ಆದ ಸಬ್ ನ್ಯಾಷನಲಿಸಮ್ ಕ್ರಿಯೇಟ್ ಆಗುವಂತ ವಾತಾವರಣ ತಮಿಳ್ನಾಡಲ್ಲೂ ಇದೆ. ಅಂತ ಅಪಾಯ ನಮ್ಮ ಕರ್ನಾಟಕದಲ್ಲಿ ಆಗಬಾರ್ದು. ಅಂದ್ರೆ ಯಾವುದೇ ಭಾಷೆಯ ಚಳುವಳಿ ಯಾವುದೋ ಒಂದು ಜಾತಿ ಸಮುದಾಯ ಅಥವಾ ಯಾವುದೋ ಒಂದು ಫ್ಯೂಡಲ್ ಸಮುದಾಯ ಜೊತೆ ಅದು ತಳಕು ಹಾಕೋಬಾರ್ದು. ಎಲ್ಲಾ ಭಾಷೆಗಳು, ಕರ್ನಾಟಕದಲ್ಲಿರೋ ಭಾಷೆಗಳಾಗ್ಲಿ ಅಥವಾ ಬೇರೆ ರಾಜ್ಯಗಳ ಭಾಷೆಗಳಾಗ್ಲಿ, ಅವೆಲ್ಲವೂ ಸಮಾನತೆ ನೆಲದಲ್ಲಿ ಬೆಳವಣಿಗೆ ಕಾಣಬೇಕು ಅನ್ನೋ ದೃಷ್ಟಿಯಲ್ಲಿ ಹೋರಾಟ ಆದಾಗ ಮಾತ್ರ ಆ ಫೆಡರಲ್ ವ್ಯವಸ್ಥೆಯ ನಮ್ಮ ಒಂದು ಕಲ್ಪನೆ ಸಾಕಾರ ಆಗಕ್ಕೆ ಸಾಧ್ಯ. ಇನ್ನು ಎರಡನೇ ಸಂಗತಿ, ಇತ್ತೀಚೆಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ, ನಮ್ಮ ರಾಜ್ಯಸಭೆಯ ಉದ್ದೇಶ ಮತ್ತೆ ಅದರ ಸದಸ್ಯರ ಆಯ್ಕೆ. ನಮ್ಮ ರಾಜ್ಯಸಭೆ ಹೆಸರೇ ಹೇಳದಂತೆ ಕೌನ್ಸಿಲ್ ಆಫ್ ಸ್ಟೇಟ್ಸ್, ರಾಜ್ಯ ಸರ್ಕಾರಗಳ ಪ್ರತಿನಿಧಿಗಳು ಕೇಂದ್ರದಲ್ಲಿ ಅಥವಾ ಕೇಂದ್ರದ ಸಂಸತ್ನಲ್ಲಿ ರೆಪ್ರೆಸೆಂಟೇಷನ್ಗೋಸ್ಕರ ಇರೋದು. ಅಂದ್ರೆ ಅಲ್ಲಿ ರಾಜ್ಯಸಭೆಗೆ ನಮಗೆಲ್ಲ ಗೊತ್ತಿರೋ ಹಂಗೆ ಆಯ್ಕೆ ಮಾಡ್ಕೊಳ್ಳೋದು ರಾಜ್ಯ ಸರ್ಕಾರಗಳು ಆಯ್ಕೆ ಮಾಡ್ಕೊಳ್ಳುತ್ತವೆ. ಲೋಕಸಭೆಯಲ್ಲಿ ಜಾರಿಯಾಗೋ ಕಾನೂನುಗಳು, ಲೆಜಿಸ್ಲೇಷನ್ ಆಗುವಂತ ನೀತಿಗಳು, ಅದ್ರ ಬಗ್ಗೆ ರಾಜ್ಯಸಭೆಯಲ್ಲಿ ಒಂದು ತರೋ ಚರ್ಚೆ ಆಗ್ಬೇಕು. ಆ ಲೋಕಸಭೆಯಲ್ಲಿ ಮಾಡುವಂತ ಕಾನೂನುಗಳಿಗೆ ಒಂದು ಚೆಕ್ ಇರಬೇಕು ಅನ್ನೋ ಒಂದು ತತ್ವದಡಿ, ಮತ್ತೆ ಆಯಾ ರಾಜ್ಯಗಳನ್ನ ಪ್ರತಿನಿಧಿಸಬೇಕು ಅಲ್ಲಿ ಯಾರು ಮೆಂಬರ್ಸ್ ಆಗ್ತಾರೋ ಅನ್ನೋ ಆ ತತ್ವದಡಿ ಅದು ರಾಜ್ಯಸಭೆ ರೂಪುಗೊಂಡಿದ್ದು ನಮ್ಮ ಕಾನ್ಸ್ಟಿಟ್ಯೂಷನ್ ಪ್ರಕಾರ.
ಅದರ ಪ್ರಕಾರ ಆಕ್ಚುಲಿ ಕೆಲವೊಬ್ರು ಕಾನ್ಸ್ಟಿಟ್ಯೂಷನ್ ಎಕ್ಸ್ಪರ್ಟ್ ಯಾವ ತರ ಆರ್ಗ್ಯೂ ಮಾಡೋದು ಅಂದ್ರೆ ಪ್ರತಿ ರಾಜ್ಯಕ್ಕೂ ಕೂಡ ರಾಜ್ಯಸಭೆಯಲ್ಲಿ ಈಕ್ವಲ್ ರೆಪ್ರೆಸೆಂಟೇಷನ್ ಕೊಡಬೇಕು ಅಂತ ಒಂದು ಆರ್ಗ್ಯುಮೆಂಟ್ ಕೂಡ ಇತ್ತು. ಬಟ್ ಅದಾಗಲಿಲ್ಲ. ಲೋಕಸಭೆ ಇರುವಂಗೆ ಕೆಲವೊಂದು ರಾಜ್ಯಗಳು ಮಾತ್ರ ರಾಜ್ಯಸಭೆಯಲ್ಲಿ ಕೂಡ ಸಿಂಹಪಾಲು ಪಡಿತಾ ಇದ್ದಾವೆ. ಆದ್ರೆ ಇಷ್ಟೆಲ್ಲ ಈ ಇಶ್ಯೂಸ್ ಬಿಟ್ಟು ನೋಡಿದ್ರು ಕೂಡ ಬರ್ತಾ ಏನಾಯ್ತು, ರಾಜ್ಯಸಭೆಯಲ್ಲಿ ಅಲ್ಲಿ ರೆಪ್ರೆಸೆಂಟ್ ಮಾಡೋರು ಪಕ್ಷ ಯಾವುದೋ ಒಂದು ಪಕ್ಷಕ್ಕೆ ರೆಪ್ರೆಸೆಂಟ್ ಮಾಡೋ ತರ ಬದಲಾಗ್ತಾ ಹೋಯಿತು. ರಾಜ್ಯದಲ್ಲಿ ಆಯಾ ರಾಜ್ಯಗಳ ಹಿತಾಸಕ್ತಿಯನ್ನ ಕಡೆಗಣಿಸ್ತಾ ಹೋಯಿತು. ಅಷ್ಟು ಸಾಲು ನನಗೆ 2003 ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆಕ್ಟ್ಗೆ ಅಮೆಂಡ್ಮೆಂಟ್ ತಂದು ಯಾವುದೇ ರಾಜ್ಯಸಭೆಗೆ ಯಾವುದೇ ರಾಜ್ಯ ಸರ್ಕಾರ ಮೆಂಬರ್ನ ಆಯ್ಕೆ ಮಾಡಬೇಕು ಅಂದ್ರೆ ಅಲ್ಲಿನ ಸಾಮಾನ್ಯ ನಿವಾಸಿ ಆಗಬೇಕು ಅಂತ ಒಂದು ಏನು ನಿಯಮ ಇತ್ತು, ಡೊಮಿಸೈಲ್ ನಿಯಮ ಇತ್ತು, ಅದನ್ನು ಕೂಡ 2003 ಅಮೆಂಡ್ಮೆಂಟ್ ಅಲ್ಲಿ ರೆಪ್ರೆಸೆಂಟೇಟಿವ್ ಆಫ್ ಪೀಪಲ್ ಆಕ್ಟ್ ತೆಗೆದುಹಾಕಿದ್ರು. ಅಲ್ಲಿಂದ ಅದನ್ನ ಸುಪ್ರೀಂ ಕೋರ್ಟ್ ಕ್ವಶನ್ ಮಾಡಿದ್ರು ಕೂಡ. ಕುಲ್ದೀಪ್ ನಾಯರ್ ಕೇಸಲ್ಲಿ ನಮ್ಮ ಇತ್ತೀಚೆಗೆ ನಮ್ಮ ನ್ಯಾಯವಾದಿಗಳು ತೀರ್ಕೊಂಡಿದ್ದ ನಾರಿಮನ್ ಅವರೇ ಕೂಡ ಅದನ್ನ ಆರ್ಗ್ಯೂ ಮಾಡ್ತಾರೆ. ಹಾಗಿದ್ರು ಕೂಡ ಸುಪ್ರೀಂ ಕೋರ್ಟ್ ಕೂಡ ಅದೇನದು ಸಂವಿಧಾನದ ಮಾನ್ಯತೆ ಅಲ್ಲ, ಅದೊಂದು ಅರ್ಹತೆ ಅಂತ ಹೇಳ್ಬಿಟ್ಟು ಆ ರದ್ದತಿಯನ್ನ ಎತ್ತಿಡಿತು. ಆರ್ಟಿಕಲ್ 84 ಅಲ್ಲಿ, ಸಂವಿಧಾನದ ಆರ್ಟಿಕಲ್ 84 ಅಲ್ಲಿ ಕೂಡ ರೆಪ್ರೆಸೆಂಟೇಟಿವ್ ಆಫ್ ಈಚ್ ಸ್ಟೇಟ್ ಅಂತ ಹೇಳುತ್ತೆ. ಅಂದ್ರೆ ಆ ರಾಜ್ಯದ ಒಂದು ಸಾಮಾನ್ಯ ನಿವಾಸಿ ಆಗಿರ್ಬೇಕು ಅನ್ನೋ ಒಂದು ಕಾಮನ್ ನಿಯಮ ಇತ್ತು. ಯಾಕಂದ್ರೆ ರಾಜ್ಯವನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ, ರಾಜ್ಯದ ಹಿತಾಸಕ್ತಿಯನ್ನು ಕಾಪಾಡಬೇಕು. ಸೊ ಈ ಅಮೆಂಡ್ಮೆಂಟ್ ಬಗ್ಗೆ ಯಾವುದೇ ಒಕ್ಕೂಟ ಸರ್ಕಾರ ಮತ್ತೆ ಅದನ್ನ ಚೇಂಜ್ ಮಾಡಬೇಕು ಅನ್ನೋದ್ರ ಬಗ್ಗೆ ತಲೆ ಕೆಡಿಸ್ಕೊಂತಾನೆ ಇಲ್ಲ. ಇಲ್ಲಿ ಕರ್ನಾಟಕದಿಂದ ಹೇಮಾ ಮಾಲಿನಿ ಹೋಗ್ತಾರೆ, ನಿರ್ಮಲಾ ಸೀತಾರಾಮನ್ ಹೋಗ್ತಾರೆ. ಇತ್ತೀಚೆಗೆ ಕಾಂಗ್ರೆಸ್ ಕೂಡ ಅಜಯ್ ಮೇಕನ್ ಅವರು ಈ ಸಲ ನಿಲ್ಲಿಸಿದೆ. ಈ ಸಮಸ್ಯೆನ ಕೂಡ ಬಹುಶಃ ಒಕ್ಕೂಟ ಸರ್ಕಾರಗಳು ಸ್ವಲ್ಪ ಗಮನ ಹರಿಸಿ ಒಂದು ರಾಜ್ಯಸಭೆಯ ಟ್ರೂ ನೇಚರ್ ಏನಿದೆ, ಅದು ಯಾವ ರೀತಿ ಏನಕ್ಕೆ ಅದು ಶುರುವಾಯಿತು ಅನ್ನೋದ್ರ ಬಗ್ಗೆ ಗಮನ ಹರಿಸಿ ಅಮೆಂಡ್ಮೆಂಟ್ ನ ಮತ್ತೆ ತರಬೇಕು. ಆ ರಾಜ್ಯದ ಪ್ರತಿನಿಧಿ ಅಂದ್ರೆ ಆ ಸಾಮಾನ್ಯ ನಿವಾಸಿ ರಾಜ್ಯಸಭೆಗೆ ಹೋಗಂಗೆ ಆಗಬೇಕು. ಇನ್ನು ಮೂರನೇದು, ಇದೊಂದು ಕಂಟೆನ್ಷಿಯಸ್ ಇಶ್ಯೂ ಆಗಿದೆ, ಡಿಲಿಮಿಟೇಷನ್ ಇಶ್ಯೂ. ಈಗ ಹೊಸ ಸಂಸತ್ತು ಪ್ರಾರಂಭ ಮಾಡಿದ್ದಾರೆ ಪ್ರಧಾನಿಯವರು. ಅಲ್ಲಿ 1200 ಎಷ್ಟು ಚಿಲ್ಲರೆ ಆಸನಗಳಿಗೆ ಅವಕಾಶ ಕೊಟ್ಟಿದ್ದಾರೆ. ಇಲ್ಲಿವರೆಗೂ 1971 ಜನಸಂಖ್ಯೆ ಅನುಗುಣವಾಗಿ ಲೋಕಸಭೆಯಲ್ಲಿ ಸ್ಥಾನಗಳನ್ನ ಗಳಿಸಲಾಗಿದೆ. ಕರ್ನಾಟಕದಿಂದ 25 ಸ್ಥಾನ, ಯುಪಿಯಿಂದ 80 ಸ್ಥಾನ. ಅಲ್ಲೊಂದು ಅಸಮಾನತೆ ಇದ್ರೂ ಕೂಡ ಅಟ್ಲೀಸ್ಟ್ ಒಂದು 1971 ಜನಸಂಖ್ಯೆ ಪ್ರಕಾರ ಇದ್ದಿದ್ರಲ್ಲಿ ಒಂದು ಒಳ್ಳೆ ರೆಪ್ರೆಸೆಂಟೇಷನ್ ಇದೆ ಅಂತ ಅನ್ಕೋಬಹುದು. ಆದ್ರೆ ಈಗ ಪ್ರತಿ ವರ್ಷ ಇದನ್ನು ಕೂಗಿರುತ್ತೆ. 2011 ಸೆನ್ಸಸ್ ಪ್ರಕಾರನೋ ಅಥವಾ 29ಕ್ಕೆ ಪ್ರೊಜೆಕ್ಟ್ ಆಗೋ ಜನಸಂಖ್ಯೆ ಪ್ರಕಾರ ಲೋಕಸಭೆ ಡಿಲಿಮಿಟೇಷನ್ ಆಗಬೇಕು ಅಂದ್ರೆ ಆ ತರ ಏನಾದ್ರು ಡಿಲಿಮಿಟೇಷನ್ ಆದರೆ 860 870 ಆಗುತ್ತೆ ಅಂತ ಹೇಳ್ತಾರೆ. ಮತ್ತೆ ಉತ್ತರ ಭಾರತದ ರಾಜ್ಯಗಳು, ಎಸ್ಪೆಷಲಿ ಯುಪಿ ರಾಜ್ಯಗಳು ಸೀಟು ಡ್ರಾಸ್ಟಿಕಲಿ ಜಾಸ್ತಿ ಆಗುತ್ತೆ ಲೋಕಸಭೆಯಲ್ಲಿ. ಮತ್ತೆ ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಸಿಕ್ಕಾಪಟ್ಟೆ ಕಡಿಮೆ ಆಗುತ್ತೆ ಅನ್ನೊಂದು ಆತಂಕ ಇದೆ. ಈ ಆತಂಕಕ್ಕೆ ಕಾರಣ ಇದೆಯಲ್ಲ, ಯಾಕಂದ್ರೆ ದಕ್ಷಿಣ ಭಾರತದ ರಾಜ್ಯಗಳು ಜನಸಂಖ್ಯೆಯನ್ನು ಕಂಟ್ರೋಲ್ ಮಾಡುವ ಇದಕ್ಕೆ ಪೀನಲೈಸ್ ಮಾಡ್ತಾ ಇದ್ದಾರ ಅನ್ನೋದೊಂದು ಆತಂಕ. ಬಟ್ ಇದರಲ್ಲಿ ಇನ್ನೊಂದು ಪ್ರಶ್ನೆ ಯಾಕೆ ಸಂಕೀರ್ಣ ಆಗುತ್ತೆ ಅಂದ್ರೆ ಜನಸಂಖ್ಯೆ ಪ್ರಕಾರ ಲೋಕಸಭೆ ಸೀಟುಗಳನ್ನು ಉತ್ತರ ಪ್ರದೇಶದಲ್ಲಿ 20% ದಲಿತರಿದ್ದಾರೆ. ಸೊ ಒಂದು ಅಲ್ಲಿ ರಿಸರ್ವ್ ಸೀಟ್ಗಳು ಜಾಸ್ತಿ ಆಗ್ಬೋದು. ರೆಪ್ರೆಸೆಂಟೇಷನ್ ಬೇಡವಾ ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಬಟ್ ಆದ್ರೆ ಜನಸಂಖ್ಯೆ ನಿಯಂತ್ರಣ ಮಾಡದ ಕರ್ನಾಟಕ, ತಮಿಳುನಾಡು ರಾಜ್ಯಗಳಿಗೆ ಪೀನಲೈಸ್ ಮಾಡಬಹುದಾ? ಇದನ್ನು ನಾವು ಹೇಗೆ ಬಗೆಹರಿಸಬೇಕು? ಇದೇ ಪ್ರಶ್ನೆ ಕೂಡ ಈ ಫಿಸ್ಕಲ್ ಡಿವಲ್ಯೂಷನ್ ಕೂಡ ಸೇಮ್ ಪ್ರಶ್ನೆ. ಎಲ್ಲ ಮಾತಾಡ್ತಾ ಇದ್ರು. 14ನೇ ಫೈನಾನ್ಸ್ ಕಮಿಷನ್ 1971 ಜನಸಂಖ್ಯೆ ಬಿಟ್ಟು 2011 ಜನಸಂಖ್ಯೆ ತಗೊಂಡ್ರಿಂದ ನಮಗೆ ಕರ್ನಾಟಕಕ್ಕೆ ಕೊಡಬೇಕಾದ ಪಾಲನ ಕಡಿಮೆ ಮಾಡ್ತಾರೆ. ಸೊ ಆದ್ರೆ ಮೊನ್ನೆ ಇದು ಒಂದು ರೀತಿಯಲ್ಲಿ ಅಂದ್ರೆ ಉತ್ತರ ಪ್ರದೇಶ ಹಿಂದುಳಿದಿದೆ, ಬಿಹಾರ ಹಿಂದುಳಿದಿದೆ, ಜನಸಂಖ್ಯೆ ಕಡಿಮೆ ಮಾಡಲಿಲ್ಲ. ಇದು ಸಂಕೀರ್ಣ ಪ್ರಶ್ನೆ. ಯಾಕೆಂದ್ರೆ ಯಾಕೆ ಆ ತರ ಒಂದು ಬಡ ರಾಜ್ಯಗಳು ಜನಸಂಖ್ಯೆನ ನಿಯಂತ್ರಣ ಮಾಡಕ್ ಆಗ್ತಾ ಇಲ್ಲ? ಬಟ್ ಇಂಥ ಸಮಯದಲ್ಲಿ ನಾವು ಯಾವ ತರ ಪ್ರಶ್ನೆಗಳು ಕೇಳ್ಕೋಬೇಕು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಅಂದ್ರೆ ಅವರಿಗೆ ಕೊಡಬೇಡಿ ಅಂತ ನಮ್ಮಲ್ಲಿ ಯಾರು ಹೇಳಿಲ್ಲ ಕೂಡ. ಸಿದ್ದರಾಮಯ್ಯ ಕೂಡ ಹೇಳಿದ್ರೆ ಬಡ ರಾಜ್ಯಗಳಿಗೆ ಕೊಡಬೇಡಿ ನಾವು ಹೇಳ್ತಾ ಇಲ್ಲ. ತಮಿಳುನಾಡು ಕೂಡ ಅದೇ ಆರ್ಗ್ಯುಮೆಂಟ್ ತಗೊಂಡಿದೆ. ಆದ್ರೆ ಅದೊಂದು ಸ್ವಲ್ಪ ಮುಂದೆ ಹೋಗಿ ಈಗ ಹೇಳ್ಬೋದು. ಮೊನ್ನೆ ತಮಿಳುನಾಡಿನ IT ಮಿನಿಸ್ಟರ್ ತ್ಯಾಗರಾಜನ್ ಅವರು ಒಂದು ಸಂದರ್ಶನ ಹೇಳ್ತಾ ಇದ್ರು, ಸರಿ ನೀವು ಯುಪಿಗೆ ಜಾಸ್ತಿ ಕೊಡ್ತಾ ಇದ್ರ, ಬಟ್ ಯಾರಿಗೆ ಕೊಡ್ತಾ ಇದ್ರೆ ಹೇಳಿ? ಅಲ್ಲಿ ದಲಿತ ಸಮುದಾಯಕ್ಕೆ ಕೊಡ್ತಾ ಇದ್ದೀರಾ, ಮಹಿಳೆಯರಿಗೆ ಕೊಡ್ತಾ ಇದ್ದೀರಾ, ಅಥವಾ ಅಲ್ಲಿ ಎಜುಕೇಶನ್ ಇಂಪ್ರೂವ್ ಆಗಿ ಕೆಲವು ಇಂಡಿಸಿಸ್ ತೋರಿಸ್ತಾ ಇದ್ದೀರಾ? ಅಟ್ಲೀಸ್ಟ್ ಈ ತರದ ಮಾನದಂಡಗಳು ಇಟ್ಕೊಂಡು ನೀವು ಅಲ್ಲಿಗೆ ಅವ್ರಿಗೆ ಡೆವಲ್ಯೂಷನ್, ಟ್ಯಾಕ್ಸ್ ಡೆವಲ್ಯೂಷನ್ ಜಾಸ್ತಿ ಮಾಡೋದು ಕೂಡ ಪರವಾಗಿಲ್ಲ. ಬಟ್ ಈ ತರದ್ದು ಅಂದ್ರೆ ಈಗ ಮುಂದುವರೆದ ಸುಧಾರಿತ ರಾಜ್ಯಗಳು ಇನ್ನು ಮುಂದುವರಿದ ರಾಜ್ಯಗಳ ಮಧ್ಯೆ ಗ್ಯಾಪ್ ಕಡಿಮೆ ಆಗಕ್ಕೆ ಹೊರತು ಆ ಗ್ಯಾಪ್ ಇನ್ನು ಜಾಸ್ತಿ ಆಗ್ತಾ ಇದೆ. ಸೊ ಎಲ್ಲೋ ಸಮಸ್ಯೆ ಬಗೆಹರಿತಾ ಇಲ್ಲ. ಆದ್ರಿಂದ ಇದ್ರ ಬಗ್ಗೆ ಗಮನ ಹರಿಸಬೇಕು ಅನ್ನೋದು ಇನ್ನೊಂದು.
ಸಮಯ ಮೀರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ಸೆಸ್ ಮತ್ತೆ ಸರ್ಚಾರ್ಜ್ಗಳು ಯಾವುದು ರಾಜ್ಯದ ಜೊತೆ ಹಂಚ್ಕೋಬೇಕು ಅಂತ ಒಪ್ಪಂದ ಇಲ್ವೋ ಅದನ್ನ ಸುಮಾರು 8% ಇಂದ ಕೊನೆ 10 ವರ್ಷದಲ್ಲಿ 22-23% ಅಲ್ಲಿ ಇಟ್ಟಿದ್ದಾರೆ. ಸೊ ಅದರಿಂದ ಕೂಡ ರಾಜ್ಯಗಳಿಗೆ ಬರ್ತಾ ಇರೋ ಪಾಲು ಕಡಿಮೆ ಆಗಿದೆ. ಇನ್ನು ಕೊನೆಯದಾಗಿ ನರೇಂದ್ರ ಮೋದಿ ಅವರು 2014 ಅಧಿಕಾರ ಸ್ವೀಕರಿಸಿದಾಗಿಂದ ಒಂದ್ ನೇಷನ್ ಒಂದ್ ಎಲೆಕ್ಷನ್ ಅನ್ನೋದು ವಿಷಯ ಪ್ರತಿ ಬಾರಿ ಮುನ್ನಡೆ ಬರ್ತಾ ಇದೆ. ಇದಂತೂ ಈಗಾಗಲೇ ಮಾಜಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರ ನೇತೃತ್ವದಲ್ಲಿ ಒಂದು ಸಮಿತಿ ಕೂಡ ರಚಿಸಿ ಅಧ್ಯಯನ ಕೂಡ ಮಾಡ್ತಾ ಇದ್ದಾರೆ. ಇದು ಒಕ್ಕೂಟ ತತ್ವದ ಮೇಲೆ ಅಸಾಲ್ಟ್ ಅನ್ನೋದೇ ನಿಯಮ ಅಲ್ಲ. ನಮಗೆಲ್ಲ ಗೊತ್ತಿದೆ, ವಿಧಾನಸಭಾ ಚುನಾವಣೆಗಳು, ಲೋಕಸಭಾ ಚುನಾವಣೆಗಳು ಬೇರೆ ಬೇರೆ ಸಮಸ್ಯೆ, ಬೇರೆ ಬೇರೆ ವಿಷಯಗಳ ಮೇಲೆ ನಡೀತವೆ. ಎಷ್ಟೋ ಸಲ ನಮ್ಮಲ್ಲಿ ಸುಧಾರಣೆಗಳು ನೋಡಿದ್ರೆ, ನಮ್ಮಲ್ಲಿ ಪಂಚಾಯತ್ ರಾಜ್ ಸುಧಾರಣೆಗಳಾಯ್ತು. ಆಗ ಪಂಚಾಯತ್ ರಾಜ್ ಎಲೆಕ್ಷನ್ಗಳಲ್ಲಿ 33% ರಿಸರ್ವೇಶನ್ ಬಹುಶಃ ಇಂಡಿಯಾದಲ್ಲೇ ಮೊದಲು ನಮ್ಮ ರಾಜ್ಯದಲ್ಲಿ ತಂತು. ಈ ತರ ಸುಧಾರಣೆಗಳ ಮೇಲೆ, ರಾಜ್ಯ ಮಟ್ಟದಲ್ಲಾಗೋ ವಿಷಯಗಳ ಮೇಲೆ ವಿಧಾನಸಭೆ ಚುನಾವಣೆ ಮಾಡಬೇಕು. ಆದ್ರೆ ಲೋಕಸಭೆ ಚುನಾವಣೆಗಳು ದೇಶದ ರಕ್ಷಣೆ, ಗಡಿ ಭಾಗದಲ್ಲಾಗೋ ಕೆಲವೊಂದು ಸಮಸ್ಯೆಗಳು ಇದನ್ನ ಇಟ್ಕೊಂಡು ಮಾಡ್ತಾರೆ. ಅಂದ್ರೆ ಇಲ್ಲಿ ಕೂಡ ರಾಜ್ಯಗಳಲ್ಲಿ ಈ ತರದ ಕೇಂದ್ರೀಕರಣ ವಿರೋಧಿಸಿ ಎಷ್ಟೋ ಪ್ರಾದೇಶಿಕ ಪಕ್ಷಗಳು ಉಟ್ಕೊಂಡಿದ್ದಾವೆ. ಬಟ್ ಅದನ್ನ ಹೊಡಿಬೇಕು, ಮತ್ತೆ ಇಲ್ಲೂ ಕೂಡ ರಾಷ್ಟ್ರೀಯ ಪಕ್ಷಗಳು ಒಂದು ಆಧಿಪತ್ಯ ಸಾಧಿಸಬೇಕು ಅನ್ನೋ ಇದರಲ್ಲಿ ಈ ತರ ಒನ್ ನೇಷನ್ ಒನ್ ಎಲೆಕ್ಷನ್ ಅಂತ ಕಾನ್ಸೆಪ್ಟ್ ತರ್ತಾ ಇರೋದು ಬಹುಶಃ ನಮ್ಮ ಒಕ್ಕೂಟ ವ್ಯವಸ್ಥೆ ಮೇಲೆ ಹೂಡ್ತಾ ಇರೋ ಒಂದು ವಾರ ಅಂತಾನೆ ಹೇಳ್ಬೋದು. ಇದು ಯಾವತ್ತೂ ಆಗದೇ ಇರೋಂಗೆ ನೋಡ್ಕೋಬೇಕು. ಆದ್ರಿಂದ ನಾವೊಂದು ಕಳಕಳಿಯ ಮನವಿ ಮಾಡ್ಕೊಬಹುದು. ಈ ಲೋಕಸಭಾ ಚುನಾವಣೆ ಬರ್ತಾ ಇದೆ. ಈಗಿರೋ ಕೇಂದ್ರ ಸರ್ಕಾರದಿಂದ ನಮಗೆ ಗೊತ್ತು, ಅವರ 10 ವರ್ಷದಲ್ಲಿ ವಿಕೇಂದ್ರೀಕರಣದ ಬಗ್ಗೆ ಆಗ್ಲಿ, ಒಕ್ಕೂಟ ವ್ಯವಸ್ಥೆ ಬಗ್ಗೆ ಆಗ್ಲಿ ಅವ್ರು ಯಾವುದೇ ಕಾಳಜಿ ತೋರಿಸಿಲ್ಲ ನಮಗೆ ಗೊತ್ತು. ಅಟ್ಲೀಸ್ಟ್ ಕೊನೆ ಪಕ್ಷ ಈ ಇಂಡಿಯಾ ಮೈತ್ರಿ ಒಕ್ಕೂಟ ಆದ್ರೂ ಈ ರಾಜ್ಯ ಮತ್ತು ಒಕ್ಕೂಟ ಸರ್ಕಾರದ ಸಂಬಂಧಗಳ ಬಗ್ಗೆ ಮರುಚಿಂತನೆ ಮಾಡೋದನ್ನ ಮಾಡ್ತೀವಿ ಅನ್ನೋ ಒಂದು ಪಾಯಿಂಟ್ ನ ಅವರ ಪ್ರಣಾಳಿಕೆಯಲ್ಲಿ ಸೇರಿಸ್ಕೋಬೇಕು. ಇಷ್ಟೊತ್ತು ಮಾತಾಡಕ್ಕೆ ಅವಕಾಶ ಕೊಟ್ಟ ಆಯೋಜಕರಿಗೆ ಮತ್ತೆ ಕೇಳಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಒಕ್ಕೂಟ ವ್ಯವಸ್ಥೆಯಲ್ಲಿರುವ ಭಾಷಾ ಅಸಮಾನತೆಯಿಂದ ಒಕ್ಕೂಟ ವ್ಯವಸ್ಥೆಗೆ ಧಕ್ಕೆಯಾಗುತ್ತದೆ ಎಂದು ತಮ್ಮ ವಿಚಾರದಲ್ಲಿ ತಿಳಿಸಿದ ಶ್ರೀ ಗುರುಪ್ರಸಾದ್ ಡಿಎನ್ ಅವರಿಗೆ ಧನ್ಯವಾದಗಳು. ಈಗ ಶ್ರೀ ಹರ್ಷಕುಮಾರ್ ಕುಬೆ ಅವರು ತಮ್ಮ ವಿಚಾರ ಮಂಡಿಸಬೇಕಾಗಿ ಕೇಳಿಕೊಳ್ತೀನಿ. ವೇದಿಕೆಯ ಮೇಲೆ ಮತ್ತು ಕೆಳಗಿರುವ ಗಣ್ಯರೇ ಹಾಗೂ ಎಲ್ಲ ಬಂಧುಗಳೇ, ಇವತ್ತು ನಮ್ಮ ರಾಜ್ಯ ಮತ್ತು ದೇಶದಲ್ಲಿ ಒಂದು ರೀತಿಯ ಸಮೂಹ ಸನ್ನಿ ಹಿಡಿದಂತಹ ವಾತಾವರಣವನ್ನು ನಾವು ಕಾಣ್ತಾ ಇದ್ದೀವಿ. ಅದು ಬೇರೆ ಬೇರೆ ಹೆಸರಲ್ಲಿರ್ಬೋದು, ದೇವರ ಹೆಸರಲ್ಲಿ, ಧರ್ಮದ ಹೆಸರಲ್ಲಿ, ದೇಶದ ಹೆಸರಲ್ಲಿ ಒಂದು ಮಾಸ್ ಹಿಸ್ಟೀರಿಯಾ ಅನ್ನುವಂತಹ ಸಮೂಹ ಸನ್ನಿಗಳ ಕಾಲ ಇವತ್ತು. ಇಂತಹ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ನಮ್ಮ ಘನ ಸರ್ಕಾರ ಈ ಸಂವಿಧಾನ ಮತ್ತು ರಾಷ್ಟ್ರೀಯ ಏಕತೆ ಸಂಬಂಧಪಟ್ಟ ಹಾಗೆ ಇಂತಹ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಬಹುಶಃ ನಾನು ಹೇಗೆ ನೋಡ್ತೀನಿ ಅಂತ ಹೇಳಿದ್ರೆ, ಈ ಒಂದು ನಮ್ಮ ಊರುಗಳಲ್ಲಿ, ಹಳ್ಳಿಗಳಲ್ಲಿ, ನಗರಗಳಲ್ಲಿ ಹಬ್ಬತಾ ಇರತಕ್ಕಂತ ಈ ಸಮೂಹ ಸನ್ನಿಯ ಒಂದು ಅಪಾಯಗಳನ್ನು ತಡೆಯೋದಕ್ಕೆ ನಾವು ಈ ಒಂದು ಸಂವಿಧಾನ ಪ್ರಜ್ಞೆಯ ಒಂದು ಸಮೂಹ ಪ್ರಜ್ಞೆ, ಸಮೂಹ ಸನ್ನಿಗೆ ವಿರುದ್ಧವಾಗಿ ನಾವು ಒಂದು ಸಮೂಹ ಪ್ರಜ್ಞೆಯನ್ನ, ಸಂವಿಧಾನ ಪ್ರಜ್ಞೆಯನ್ನ ನಮ್ಮಲ್ಲಿ ನಾವು ತಂದುಕೊಂಡು ನಮ್ಮ ಜನರಲ್ಲಿ ಮೂಡಿಸೋದಕ್ಕೆ ಈ ಒಂದು ಕಾರ್ಯಕ್ರಮ ಬಹಳ ತುರ್ತಾಗಿತ್ತು ಮತ್ತು ಇಂತಹ ಕಾರ್ಯಕ್ರಮಗಳ ಅಗತ್ಯ ಇದೆ ಅಂತ ಮೊದಲನೇದಾಗಿ ನಾನು ಹೇಳ್ತಾ, ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ ಸರ್ಕಾರಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಈಗ ನಾವು ಈ ಒಂದು ಸೆಷನ್ ಅಲ್ಲಿ ಬ್ರಿಡ್ಜಿಂಗ್ ದ ಗ್ಯಾಪ್ ಇನ್ ಫೆಡರಲ್ ಸಿಸ್ಟಮ್ ಅನ್ನೋ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸ್ನೇಹಿತರೆ, ನಮ್ಮ ಕರ್ನಾಟಕದ ಮತ್ತು ಕನ್ನಡದವರ ಸಮಸ್ಯೆ ಶುರುವಾಗದೆ ಈ ಫೆಡರಲ್ ಸಿಸ್ಟಮ್ ಅನ್ನು ಹೆಂಗೆ ಇರಬೇಕು ಕನ್ನಡದಲ್ಲಿ ಅನ್ನೋದ್ರಿಂದ. ಇಂಗ್ಲಿಷ್ ನಲ್ಲಿ ಇದು ಸಮಸ್ಯೆ ಇಲ್ಲ. ನಮ್ಮ ಸಂವಿಧಾನದಲ್ಲಿ ಕ್ಲಿಯರ್ ಆಗಿ ಹೇಳ್ತೀವಿ ನಾವು, ಭಾಗ 1ರಲ್ಲಿ ಆರ್ಟಿಕಲ್ 1ರಲ್ಲಿ ನಮ್ಮ ದೇಶ ವಿ ಆರ್ ಯೂನಿಯನ್ ಆಫ್ ಸ್ಟೇಟ್ಸ್ ಅಂತ ಹೇಳ್ತೀವಿ. ಅಂದ್ರೆ ನಾವು ಒಂದು, ಈಗ ಅದನ್ನು ನಾವು ಒಕ್ಕೂಟ, ಹಿಂದೆ ಕೇಂದ್ರ ಸರ್ಕಾರ ಅಂತ ಬಹಳ
ಇದಾಗಿ ಬಳಸ್ತಾ ಇದ್ದೀವಿ. ಸೆಂಟ್ರಲ್ ಗವರ್ಮೆಂಟ್ ಅಲ್ಲ, ನಮ್ದು ಯೂನಿಯನ್ ಗವರ್ಮೆಂಟ್. ಅಂದ್ರೆ ಒಂದು ಯೂನಿಯನ್ ಗವರ್ಮೆಂಟ್, ಯೂನಿಟರಿ ಫಾರ್ಮ್ ಆಫ್ ಗವರ್ಮೆಂಟ್ ಇದೆ, ಇನ್ನೊಂದು ಕಡೆ ಫೆಡರಲ್ ಫಾರ್ಮ್ ಆಫ್ ಗವರ್ಮೆಂಟ್ ಅಂತ ನಾವು ಇಡೀ ಪ್ರಪಂಚದ ಬೇರೆ ಬೇರೆ ರಾಜಕೀಯ ವ್ಯವಸ್ಥೆಗಳನ್ನು ನೋಡ್ತೀವಿ. ನಮ್ಮ ಭಾರತದ ಸಂವಿಧಾನ ಅಥವಾ ನಮ್ಮ ಸಂವಿಧಾನ ನಿರ್ಮಾತೃಗಳು ಆಯ್ಕೆ ಮಾಡಿಕೊಂಡಿದ್ದು ಯೂನಿಟರಿ ಫಾರ್ಮ್ ಅಂತಾನೂ ಅಲ್ಲ, ಫೆಡರಲ್ ಅಂತಾನೂ ಅಲ್ಲ. ಸಂಪೂರ್ಣ ಫೆಡರಲ್ ಸಿಸ್ಟಮ್ ಅನ್ನು ನಾವು ಆಯ್ಕೆ ಮಾಡ್ಕೊಳ್ಳಿಲ್ಲ. ನಾವು ಹೇಳಿರೋ ಮಧ್ಯೆ ಕ್ವಾಸಿ ಫೆಡರಲ್ ಅಂತ ಕರಿತೀವಿ. ಈ ಒಂದು ಕ್ವಾಸಿ ಫೆಡರಲ್ ಸಿಸ್ಟಮ್ ಅನ್ನ ಆಯ್ಕೆ ಮಾಡ್ಕೊಂಡ್ಮೇಲೆ ಸೊ ನಾವು ನಮ್ಮ ದೇಶವನ್ನ ಒಂದು ಯೂನಿಯನ್ ಅಂತ ಕರ್ಕೊಂಡ್ವಿ. ಯೂನಿಯನ್ ಅಂತ ಕರ್ಕೊಂಡಿದ್ದನ್ನ ನಾವು ಇಷ್ಟು ದಿವಸ ಕೇಂದ್ರ ಸರ್ಕಾರ ಅಂತ ಹೇಳ್ತೀವಿ, ಈಗ ಒಕ್ಕೂಟ ಅಂತ ಹೇಳ್ತಾ ಇದೀವಿ. ಸೊ ಇಲ್ಲಿ ಅರ್ಥ ಮಾಡ್ಕೋಬೇಕು, ಯೂನಿಟರಿ ಫಾರ್ಮ್ ಬೇರೆ ಮತ್ತು ಫೆಡರಲ್ ಬೇರೆ, ಅದೆರಡು ಆಪೋಸಿಟ್, ಒಂದಕ್ಕೊಂದು ಆಪೋಸಿಟ್. ಸೊ ನಾವಿಲ್ಲಿ ನಾವು ಸಾಮಾನ್ಯ ಕನ್ನಡದಲ್ಲಿ ಬಳಸ್ತಾ ಫೆಡರಲ್ ಸಿಸ್ಟಮ್ ಒಕ್ಕೂಟ ವ್ಯವಸ್ಥೆ ಅಂತ ಹೇಳ್ತೀವಿ, ಯೂನಿಯನ್ ಗವರ್ಮೆಂಟ್ ಒಕ್ಕೂಟ ಸರ್ಕಾರ ಅಂತ ಹೇಳ್ತೀವಿ. ವಾಸ್ತವದಲ್ಲಿ ಅದು ಸಮಸ್ಯಾತ್ಮಕವಾದಂತಹ ಒಂದು ಪದ ಬಳಕೆ ನಮ್ಮ ಕನ್ನಡದಲ್ಲಿ. ಸೊ ಹಾಗಾಗಿ ಇದರ ಬಗ್ಗೆ ಭಾಷಾಶಾಸ್ತ್ರಜ್ಞರಿರ್ಬೋದು ಅಥವಾ ನಮ್ಮ ಅರುಣ್ ತರದ ಕನ್ನಡ ಮೇಷ್ಟ್ರುಗಳು ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಕಂತೇಳಿ ನಾನು ಭಾವಿಸ್ತೀನಿ. ಯಾಕಂತ ಹೇಳಿದ್ರೆ ಹಾಗಾದ್ರೆ ಸರಿಯಾದ ಪದ ಯಾವುದು ಅಂತ ಹೇಳಿ ಈಗ ಮಾವಳಿ ಶಂಕರ್ ಸರು ಹೇಳಿದ್ರು, ನಾವು ಯಾವ ರೀತಿಯಲ್ಲಿ ನಮ್ಮ ಸಂವಿಧಾನದಲ್ಲಿ ಪಟ್ಟಿ ಮಾಡ್ಕೊಂಡಿದ್ದೀವಿ ಅಂತ ಹೇಳಿ. ಸೊ ಆದ್ರೆ ಈಗಿನ ಟ್ರೆಂಡ್ ಏನು ಕಳೆದ ಇಷ್ಟು ವರ್ಷದಲ್ಲಿ ಅನ್ನೋದನ್ನು ಕೂಡ ನಾವು ನೋಡ್ತಾ ಬರ್ತಾ ಇದೀವಿ. ಸೆಂಟ್ರಲ್ ಲಿಸ್ಟ್ ಅಥವಾ ಕೇಂದ್ರ ಪಟ್ಟಿ ಅಂತ ಅಥವಾ ಯೂನಿಯನ್ ಲಿಸ್ಟ್ ಅಂತ ನಾವು ಹೇಳ್ತೀವಿ. ಯೂನಿಯನ್ ಲಿಸ್ಟ್ ನ ಪಟ್ಟಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಸ್ಟೇಟ್ ಲಿಸ್ಟ್ ಕಡಿಮೆ ಆಗ್ತಾ ಇದೆ. ಆದ್ರೆ ಕನ್ಕರೆಂಟ್ ಲಿಸ್ಟ್ ಜಾಸ್ತಿ ಆಗ್ತಾ ಇದೆ. ಸೊ ಆ ಕನ್ಕರೆಂಟ್ ಲಿಸ್ಟ್ ಅಲ್ಲಿ ಯಾವುದೆಲ್ಲ ಜಾಸ್ತಿ ಆಗ್ತದೆ ಅದರ ಮೇಲೆ ಅಧಿಕಾರ ನಮ್ಮ ಕೇಂದ್ರಕ್ಕೆ ಹೋಗ್ತಾ ಇದೆ. ಇದು ಇನ್ನೊಂದು ರೀತಿಯಲ್ಲಿ ನಮ್ಮ ರಾಜ್ಯಗಳ ಮೇಲೆ ಅಥವಾ ಈ ಫೆಡರಲ್ ವ್ಯವಸ್ಥೆ, ನಾನು ಒಕ್ಕೂಟ ವ್ಯವಸ್ಥೆ ಅಂತ ಕರೆಯಲ್ಲ, ಸಂಯುಕ್ತ ವ್ಯವಸ್ಥೆ ಅಂತ ಕರೀಬಹುದು. ಈ ಒಂದು ವ್ಯವಸ್ಥೆಯ ಮೇಲೆ ಕೇಂದ್ರ ಅಥವಾ ಒಕ್ಕೂಟ ಸರ್ಕಾರದ ದಬ್ಬಾಳಿಕೆ ಜಾಸ್ತಿ ಆಗ್ತಾ ಇರೋದನ್ನ ಇದು ಸೂಚಿಸ್ತಾ ಇದೆ. ಸ್ನೇಹಿತರೆ, 1932 ಅಂದ್ರೆ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಟೈಮಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾತಾಡ್ತಾ ಹೇಳಿದ್ರು, ಈ ದೇಶ ಪ್ರೇಮ, ದೇಶಭಕ್ತಿ ಇಂಥದ್ರ ಬಗ್ಗೆ ಅಲ್ಲ, ಯಾರ್ಯಾರು ಬಹಳ ದೇಶಭಕ್ತಿ ದೇಶ ಪ್ರೇಮಿಗಳು ಅಂತ ಹೇಳ್ತಾರೆ, ನಾನು ಆ ಪೈಕಿ ಅಲ್ಲ. ಯಾಕೆ ಹೇಳಿದ್ರೆ ದೇಶಭಕ್ತಿ ಹೆಂಗೆ ಅಂತ ಹೇಳಿದ್ರೆ ದೊಡ್ಡ ದೊಡ್ಡ ಮಾತಾಡೋ ದೇಶಭಕ್ತಿ ಬಗ್ಗೆ ಹೇಳ್ತಾರೆ, ಆದ್ರೆ ಪಕ್ಕದಲ್ಲೇ ತನ್ನ ನೆರೆಹೊರೆಯವರು ಕಷ್ಟದಲ್ಲಿ ಇದ್ರೆ, ಅವರು ತುಂಬಾ ಹೀನ ಪರಿಸ್ಥಿತಿ ಇದ್ರೆ ಅವ್ರ ಬಗ್ಗೆ ಕನಿಷ್ಠ ಕರುಣೆಯನ್ನು ಮಾಡಲ್ಲ, ಕನಿಷ್ಠ ಅನುಕಂಪವನ್ನು ತೋರಿಸಲ್ಲ. ಇಂಥ ದೇಶಭಕ್ತ ನಾನಲ್ಲ ಅಂತ ಹೇಳಿ ಯಾಕೆ ಅಂಬೇಡ್ಕರ್ ಹೇಳಿದ್ರು ಅಂತ ಹೇಳಿದ್ರೆ, ಈ ರೀತಿಯಾಗಿ ದೇಶಭಕ್ತಿ ಅಥವಾ ರಾಷ್ಟ್ರ ಅಂತ ನಾವು ಜಾಗತಿಕವಾಗಿ ನೋಡಿದಾಗ, ನೇಷನ್ ಸ್ಟೇಟ್ಸ್ ಅನ್ನ ಕಲ್ಪನೆ ಬಂದಾಗ ಅದು ಇಡೀ ದೇಶದ ಇಡೀ ಭಾರತದ ಜನ ಭಾವನಾತ್ಮಕವಾಗಿ ಒಂದಾಗಿರುವುದನ್ನ ಸೂಚಿಸುತ್ತೆ ರಾಷ್ಟ್ರ ಅನ್ನುವ ಪದ ಅಂತ ಹೇಳಿ. ಆದ್ರೆ ನಮ್ಮ ದೇಶದಲ್ಲಿ ನೀವು ಒಂದೊಂದು ಜಾತಿಯವರ ಜಾತಿ ರಿಪಬ್ಲಿಕ್ಗಳನ್ನು ಮಾಡಿಕೊಂಡಾಗ ಒಂದು ರಾಷ್ಟ್ರ ಸಾಧ್ಯವ? ಅವರವರ ಜಾತಿ ಇತಿಹಾಸಗಳನ್ನು ನಾವು ಕಾಪಾಡ್ಕೊಂಡು ಹೋದಾಗ ನಾವು ಇಡೀ ದೇಶವನ್ನು ರಾಷ್ಟ್ರ ಹೇಗೆ ಸಾಧ್ಯ? ಸೊ ನಾವು ಭಾವನಾತ್ಮಕವಾಗಿ ಒಂದು ಆಗಿರೋದಿಲ್ಲ ಅನ್ನೋ ಅರ್ಥದಲ್ಲಿ ಅವರು ಈ ರೀತಿಯ ಒಂದು ಅದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚನೆಯ ಸಂದರ್ಭದಲ್ಲಿ ಬಂದಾಗ ಸೆಂಟ್ರಲ್ ಅಂದ್ರೆ ಈ ಯೂನಿಟರಿ ಏನು ಅಂಶ ಇದೆ ಅದಕ್ಕೆ ಹೆಚ್ಚು ಒತ್ತು ಕೊಡ್ತಾರೆ. ನಾವು ಒಂದಾಗಿರಬೇಕು ಈ ದೇಶ ಅಂತ ಹೇಳಿ. ಯಾಕೆ ಅಂತ ಹೇಳಿದ್ರೆ ನಮಗೆ ಗೊತ್ತಿದೆ, ಅವತ್ತಿನ ಸಂದರ್ಭದಲ್ಲಿ ಇದ್ದಂತಹ 500ಕ್ಕೂ ಹೆಚ್ಚು ರಾಜ್ಯ ಸಂಸ್ಥಾನಗಳಿದ್ವು, ಎಲ್ಲರೂ ಹರದಂಚು ಹೋಗಿದ್ರು. ಮತ್ತೆ ನಾವು ಒಂದು ಸಂವಿಧಾನದ ಕೆಳಗಡೆ ಅಂದ್ರೆ ನಾವು ಇಷ್ಟೆಲ್ಲ ಕಷ್ಟಪಟ್ಟು ಕಟ್ಟಿರ್ತಕ್ಕಂಥ ಒಂದು ವ್ಯಾಲ್ಯೂಗಳನ್ನ ಇಟ್ಕೊಂಡಿರ್ತಕ್ಕಂಥ ಸಂವಿಧಾನದ ಕೆಳಗಡೆ ಇಡೀ ದೇಶದ ಜನರು ತರದೇ ಇದ್ರೆ ನಾಳೆ ಅವರು ಮತ್ತೆ ಹರಿದು ಹಂಚು ತಮ್ಮದೇ ಇದನ್ನು ಮಾಡ್ಕೋಬಹುದು ಅನ್ನೋದು ಆತಂಕ ಆಯ್ತು. ಹಾಗಾಗಿ ಅವ್ರು ಹೇಳ್ತಾರೆ ಅಂಬೇಡ್ಕರ್ ಅವರು, ನಾನು ಇವಾಗ ಆಲ್ರೆಡಿ ನಾವೇನು ಸಂವಿಧಾನದ ಮೂಲಕ ಕೊಟ್ಟಿದ್ವು ಅದಕ್ಕೆ ಹೆಚ್ಚು ನಾನು ಸೆಂಟ್ರಲಿಸ್ಟ್ ಆಗಿ ಯೋಚನೆ ಮಾಡ್ತೀನಿ ಅಂತ ಹೇಳಿ. ಅವತ್ತಿನ ಸಂದರ್ಭ ಆ ರೀತಿ ಯೋಚನೆ ಮಾಡುವ ರೀತಿ ಖಂಡಿತ ಇತ್ತು. ಆದ್ರೆ ಈಗ 7 ದಶಕಗಳ ನಂತರದಲ್ಲಿ ನಾವು ಈ ವ್ಯವಸ್ಥೆಯ ಬಗ್ಗೆ, ನಾವು ಕಟ್ಕೊಂಡಿರ್ತಕ್ಕಂಥ ವ್ಯವಸ್ಥೆ ಬಗ್ಗೆ ನಾವು ಖಂಡಿತ ಒಂದು ನಾವು ಅವಲೋಕನವನ್ನ ಮಾಡುವ ಅಗತ್ಯ ಇದೆ ಅಂತ ಹೇಳಿ. ವಾಸ್ತವದಲ್ಲಿ ಏನಾಗಿದೆ ಅಂತ ಈಗಾಗಲೇ ಭಾಷಣಕಾರರು ಹಲವಾರು ವಿಚಾರಗಳನ್ನು ಮಾತಾಡಿದ್ರು. ಹಣಕಾಸಿನ ವಿಷಯದಲ್ಲಿ ಇರ್ಬೋದು ಅಥವಾ ಬೇರೆ ಬೇರೆ ವಿಷಯಗಳಲ್ಲಿ
ಈಗ ಬಹಳ ಒಂದು ಹಾಟ್ ಡಿಬೇಟು ಇದು ನಡೀತಾ ಇದೆ. ನಮಗೆ ಹಣಕಾಸಿನ ಅನ್ಯಾಯ, ತೆರಿಗೆ ಅನ್ಯಾಯ ನಡೀತಾ ಇದೆ. ಇದರಲ್ಲಿ ಒಂದೇ ಒಂದು ಉದಾಹರಣೆಯನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾವ ಟ್ರೆಂಡ್ ಕಡೆ ನಮ್ಮ ವ್ಯವಸ್ಥೆ, ನಮ್ಮ ದೇಶದ ವ್ಯವಸ್ಥೆ ಹೋಗ್ತಾ ಇದೆ ಅಂತ ಹೇಳಿ. ನಾವೆಲ್ಲ 14th ಫೈನಾನ್ಸ್ ಕಮಿಷನ್ ಬಂದಾಗ, ಅದರ ವರದಿ ಬಂದಾಗ ಎಲ್ಲ ಖುಷಿ ಪಟ್ಟಿದ್ವಿ. ಎಸ್ಪೆಷಲಿ ಈ ನಮ್ಮ ರಾಜ್ಯದ ದಕ್ಷಿಣದ ರಾಜ್ಯಗಳು ಇವರೆಲ್ಲ. ಯಾಕಂತ ಹೇಳಿದ್ರೆ 14th ಫೈನಾನ್ಸ್ ಕಮಿಷನ್ ರಾಜ್ಯಗಳ ತೆರಿಗೆ ಹಂಚಿಕೆ ಡಿವಿಸಿಬಲ್ ಪೂಲ್ ಇಂದ ತೆರಿಗೆ ಹಣವನ್ನು ಹಂಚಿಕೆ ಮಾಡುವಾಗ 32% ಇಂದ 42%, 10% ಜಾಸ್ತಿ ಮಾಡಿತ್ತು. ಸೊ ಅದರಿಂದ ನಮಗೆ ಸಾವಿರಾರು ಕೋಟಿ ರೂಪಾಯಿಗಳು ನಮ್ಮ ಜನರ, ಅಂದ್ರೆ ರಾಜ್ಯಗಳ ಜನರ ಅಭಿವೃದ್ಧಿಗೆ ಹೆಚ್ಚಾಗುತ್ತೆ ಅನ್ನೋ ಒಂದು ಸಮಾಧಾನ ನಮಗೆ ಬಂದಿತ್ತು. ಆದರೆ 2015ರಿಂದ ನಾವು 2012ರಿಂದ 2022ರವರೆಗಿನ ಒಂದು ಟ್ರೆಂಡ್ ಅನ್ನು ನೋಡಿದಾಗ, ಅಥವಾ ಈ ಅವಧಿ ಒಳಗಡೆ ನಮ್ಮ ಸರ್ಕಾರ, ಯೂನಿಯನ್ ಗವರ್ಮೆಂಟ್ ತೆಗೆದುಕೊಂಡಿರ್ತಕ್ಕಂತಹ ನಿರ್ಧಾರಗಳನ್ನು ನೋಡಿದಾಗ ನಮಗೆ ತುಂಬಾ ನಿರಾಸೆ ಆಗುತ್ತೆ. ಮತ್ತು ನಮಗೆ ನಾವು ಒಂದು ರೀತಿ ನಮಗೆ ಈ ಸರ್ಕಾರ ದ್ರೋಹ ಮಾಡ್ತಾ ಇದೆ ಅನ್ನೋ ಒಂದು ಭಾವನೆ ಬರ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ 2012ರಲ್ಲಿ ಇದ್ದಂತಹ, ಈಗ ಸೆಸ್ ಮತ್ತು ಸರ್ಚಾರ್ಜ್ಗಳ ಬಗ್ಗೆ ಹೇಳಿದ್ರು. ಒಂದು ಕಡೆ ನಮಗೆ ಫೈನಾನ್ಸ್ ಕಮಿಷನ್ ಮೂಲಕ 10% ಜಾಸ್ತಿ ಮಾಡ್ತಾರೆ, ಇನ್ನೊಂದು ಕಡೆ ಸೆಸ್ ಸರ್ಚಾರ್ಜ್ ಮೂಲಕ 10% ಅನ್ನ ಬರೀ ಕೇಂದ್ರಕ್ಕೆ ಉಳಿಸ್ಕೋತಾರೆ. 2012ರಲ್ಲಿ ಇದ್ದದ್ದು 10%, 4 ಸೆಸ್ ಸರ್ಚಾರ್ಜ್. 2021ರಲ್ಲಿ 19.9, ಅಂದ್ರೆ 10% ಅಲ್ಲಿಗೆ ಬ್ಯಾಲೆನ್ಸ್ ಮಾಡ್ಕೊಳ್ಳುತ್ತೆ ಯೂನಿಯನ್ ಗವರ್ಮೆಂಟು. 15ನೇ ಫೈನಾನ್ಸ್ ಕಮಿಷನ್ ಬರುವಾಗ ಬಹಳ ತಕರಾರುಗಳು ನಮ್ಮ ರಾಜ್ಯಗಳಿಂದ ಹೋಯ್ತು. ಈ ಟರ್ಮ್ಸ್ ಅಂಡ್ ಏನೋ ಇದೇ ಸರಿ ಇಲ್ಲ, ಇದನ್ನ ನೀವು ಅನ್ಯಾಯ ಆಗುತ್ತೆ ನಮ್ಮ ರಾಜ್ಯಗಳಿಗೆ ಅಂತ ಹೇಳಿ ಇವತ್ತು ಅಂತಿಮವಾಗಿ ಬಂದಿದೆ. ನಾವು 15ನೇ ಫೈನಾನ್ಸ್ ಕಮಿಷನ್ನ ಇದನ್ನ ಈಗ ಜಾರಿ ಮಾಡುವ ಹಂತದಲ್ಲಿದ್ದೇವೆ. ಇವತ್ತು ಅದು ರಾಜ್ಯಗಳಿಗೆ ಮಾಡಿರ್ತಕ್ಕಂತಹ ಹಂಚಿಕೆ ಎಷ್ಟು ಅನ್ಯಾಯವಾಗಿದೆ ಅಂತ ಹೇಳಿದ್ರೆ, ಸುಮಾರು 75% ಹಂಚಿಕೆ ಉತ್ತರ ಭಾರತದ ರಾಜ್ಯಗಳ ಪರವಾಗಿದೆ. ಅಲ್ಲಿ ನಾವು ಅದನ್ನ ಹೇಳ್ತೀವಿ ವರ್ಟಿಕಲ್ ಮತ್ತೆ ಹಾರಿಜಾಂಟಲ್ ಡೆವಲ್ಯೂಷನ್ ಅಂತ ಮಾತಾಡ್ತೀವಲ್ಲ, ಈ ವರ್ಟಿಕಲ್ ಡೆವಲ್ಯೂಷನ್ ಅಲ್ಲೂ ಅನ್ಯಾಯ ಆಗಿರುವಂತದ್ದು. ಹಾರಿಜಾಂಟಲ್ ಅಲ್ಲಿ ನೀವು ರಾಜ್ಯಗಳ ಮಧ್ಯೆ ಹಂಚುವಾಗ ಏನಾಗಿದೆ, ನಿಮ್ಗೆ ಅಂಕಿಅಂಶಗಳು ಹೇಳ್ತಾ ಇದೆ. ಕರ್ನಾಟಕಕ್ಕೆ 3.6%, ಕೇರಳಕ್ಕೆ 1.9%, ಮಹಾರಾಷ್ಟ್ರಕ್ಕೆ 6.3%, ಮತ್ತೆ ತಮಿಳುನಾಡಿಗೆ 4%. ಆದ್ರೆ ಯುಪಿಗೆ 18%, ಬಿಹಾರಕ್ಕೆ 10%. ಹೆಂಗೆ ಇದು ಜಾಸ್ತಿ ಆಗೋಯ್ತು? ದಕ್ಷಿಣದ ರಾಜ್ಯಗಳಿಗೆ ಇಷ್ಟೊಂದು ಡೆವಲ್ಯೂಷನ್ ಕಡಿಮೆ ಆಯ್ತು, ಉತ್ತರ ಪ್ರದೇಶಕ್ಕೆ ಅಷ್ಟು ಜಾಸ್ತಿ ಆಗಿದೆ. ಹೇಗೆ ಅಂತ ಹೇಳಿದ್ರೆ, ಅವರು ಮಾನದಂಡದಲ್ಲಿ ಮಾಡಿದಂತಹ ಒಂದು ವಂಚನೆ. ಆ ವಂಚನೆ ಏನಪ್ಪಾ ಅಂತ ಹೇಳಿದ್ರೆ, ನೀವು ರಾಜ್ಯಗಳಿಗೆ ಹಂಚುವಾಗ 6 ಏನು ಮಾನದಂಡಗಳನ್ನು ಹಮ್ಮಿಕೊಂಡಿದ್ರು. ಒಂದು ಜನಸಂಖ್ಯೆ 15%, ಭೂಪ್ರದೇಶ ಅಂದ್ರೆ ಎಷ್ಟು ದೊಡ್ಡ ರಾಜ್ಯ ಅನ್ನೋದ್ರ ಮೇಲೆ 15%, ಇನ್ಕಮ್ ಡಿಸ್ಟೆನ್ಸ್ 45%, ತೆರಿಗೆ ಹಣಕಾಸು ಪ್ರಯತ್ನಗಳು ಅಂದ್ರೆ ನೀವು GST ಬೇರೆ ಇದನ್ನ ಹೇಗೆ ಇಂಪ್ಲಿಮೆಂಟ್ ಮಾಡ್ತೀರಾ ಅಂತ ಅದು 2.5%, ಡೆಮೋಗ್ರಾಫಿಕ್ ಪರ್ಫಾರ್ಮೆನ್ಸ್ 12.5%. ಸ್ನೇಹಿತರೆ, ಇಲ್ಲಿ ನಮಗೆ ಮೋಸ ಆಗಿದ್ದು. ಇದು ಫೈನಾನ್ಸ್ ಕಮಿಷನ್ ಮಾಡಿದ್ದು ಮತ್ತು ಇದರಲ್ಲಿ ಕೇಂದ್ರ ಸರ್ಕಾರದ ಪಾತ್ರ ಕೂಡ ಇದ್ದಂಥದ್ದು. ಇದರಲ್ಲಿ 3 ಜನಸಂಖ್ಯೆ, ಇನ್ಕಮ್ ಡಿಸ್ಟೆನ್ಸ್ ಮತ್ತು ಡೆಮೋಗ್ರಾಫಿಕ್ ಪರ್ಫಾರ್ಮೆನ್ಸ್, ಇವು 3 ಕೂಡ ನೇರವಾಗಿ ಜನಸಂಖ್ಯೆಗೆ ಸಂಬಂಧಪಡೋದು, ಅಂದ್ರೆ 75%. ಸೊ ಅವಾಗ ಏನಾಯ್ತು, ನಮಗೆ ಯಾಕೆ ಇನ್ನೊಂದೇನ್ ಮಾಡಿದ್ರು ಅಂತ ಹೇಳಿದ್ರೆ, ಈ ರೀತಿ ಹಂಚಿಕೆ ಮಾಡುವಾಗ ಮೊದಲೆಲ್ಲ ಫೈನಾನ್ಸ್ ಕಮಿಷನ್ಸ್ ನಿಮಗೆ 1972ನ ಬೇಸ್ ಇಯರ್ ಆಗಿ ತಗೊಳ್ತಾ ಇದ್ರು. ಬಟ್ 15th ಫೈನಾನ್ಸ್ ಕಮಿಷನ್ ಏನ್ ಮಾಡ್ತಂದ್ರೆ 2011 ಬೇಸ್ ಇಯರ್ ಆಗಿ ತಗೊಂಡದ ಪರಿಣಾಮ ಏನಾಯ್ತು ಅಂತ ಹೇಳಿದ್ರೆ, ನಾವು ಅಷ್ಟರೊಳಗಡೆ ಕುಟುಂಬ ಕಲ್ಯಾಣ ಬೇರೆ ಯೋಜನೆಗಳ ಮೂಲಕ ನಮ್ಮ ಒಂದು ಜನಸಂಖ್ಯೆ, ದಕ್ಷಿಣದ ಎಲ್ಲ ರಾಜ್ಯಗಳು ಕೂಡ, ಅದು ಕರ್ನಾಟಕ, ತಮಿಳುನಾಡು, ಕೇರಳ ಎಲ್ಲ ಕೂಡ ನಾವು ಜನಸಂಖ್ಯೆಯನ್ನ ಕಡಿಮೆ ಮಾಡ್ಕೊಂಡಿದ್ವಿ. ಆದ್ರೆ ಉತ್ತರದಲ್ಲಿ ಬಿಹಾರ ಇರ್ಬೋದು, UP ಇರ್ಬೋದು, ಗುಜರಾತ್ ಇರ್ಬೋದು, ಇವು ಕಡಿಮೆ ಮಾಡ್ಕೊಂಡಿರಲಿಲ್ಲ. ಹಾಗಾಗಿ ಈಗ ನಿಮ್ಮ ಹಂಚಿಕೆ ಮಾಡುವಾಗ ಸಂಪೂರ್ಣವಾಗಿ ಅಂದ್ರೆ 75% ಬರೀ ಜನಸಂಖ್ಯೆಯನ್ನ ಮಾನದಂಡವಾಗಿ ಇಟ್ಕೊಂಡಿದ್ರಿಂದ ನಾವು ಜನಸಂಖ್ಯೆಯಲ್ಲಿ ಕಡಿಮೆ ಇದ್ವಿ, ನಮಗೆ ಕಡಿಮೆ ಬಂತು. ಇದು ನಮಗೆ
ಈ ಒಂದು ಫೈನಾನ್ಸ್ ಕಮಿಷನ್ ಮೂಲಕ ಆಗಿರ್ತಕ್ಕಂತಹ ಮೋಸ. ಸ್ನೇಹಿತರೆ, ಇಂಥ ಮೋಸಗಳನ್ನ ನಮಗೆ ಸಮಸ್ಯೆ ಏನಂತ ಹೇಳಿದ್ರೆ ನಮ್ಮ ಜನಸಾಮಾನ್ಯರಿಗೆ ಸರಳವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ನಮಗೆ ಬಹಳ ಕಷ್ಟ ಇದೆ, ಅರ್ಥ ಮಾಡಿಸೋದಕ್ಕೆ. ಆದ್ರೆ ಇಂಥ ವಂಚನೆಗಳನ್ನ ಮಾಡದೇ ಇದ್ರೆ, ಇವಾಗ ಅರ್ಥ ಮಾಡಿಸದೇ ಇದ್ರೆ, ಇವಾಗ ಹೇಳಿದ್ರು ಒಂದು ದೇಶ, ಒಂದು ಭಾಷೆ, ಒಂದು ಧರ್ಮ, ಒಂದು ಚುನಾವಣೆ, ಒಬ್ಬ ಮೋದಿ. ಫೈನಲಿ ಇದು ಈ ದೇಶ ತಲುಪ್ತಾ ಇರತಕ್ಕಂಥದ್ದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶ ಹೇಗೆ ಹೋಗ್ಬೇಕು, ಬೇಸಿಕಲಿ ಪ್ರಜಾಪ್ರಭುತ್ವ ಅಂದ್ರೆ ಏನು ಅಂತ ಹೇಳಿ ತುಂಬಾ ಅದ್ಭುತವಾಗಿ ಅವರು ಹೇಳಿದ್ರು. ಆ ಒಂದು ಅವರ ಮಾತುಗಳನ್ನು ಹೇಳಿ ನಾನು ಇದನ್ನು ಮುಗಿಸ್ತೀನಿ. ನಾವು ಸಾಮಾನ್ಯವಾಗಿ ನೋಡ್ತೀವಿ ಪ್ರಜಾಪ್ರಭುತ್ವ ಅಂತ ಹೇಳಿದ್ರೆ ಬೈ ದ ಪೀಪಲ್ ಫಾರ್ ದ ಪೀಪಲ್ ಆಫ್ ದ ಪೀಪಲ್ ಅಂತ ಹೇಳಿ. ಆದ್ರೆ ಅಂಬೇಡ್ಕರ್ ಅವ್ರದೇ ಆದಂತಹ ಒಂದು ವ್ಯಾಖ್ಯಾನವನ್ನ ಡೆಮೋಕ್ರಸಿಗೆ ಕೊಟ್ಟಿದ್ರು. ಆ ವ್ಯಾಖ್ಯಾನ ಏನಪ್ಪಾ ಅಂತ ಹೇಳಿದ್ರೆ, ಪ್ರಜಾಪ್ರಭುತ್ವ ಎಂಬುದು ರಕ್ತ ಕ್ರಾಂತಿ ಇಲ್ಲದೆ ಜನರ ಆರ್ಥಿಕ ಹಾಗೂ ಸಾಮಾಜಿಕ ಬದುಕಿನಲ್ಲಿ ಕ್ರಾಂತಿಕಾರಕ ಬದಲಾವಣೆಗಳನ್ನು ತರುವಂತಹ ಒಂದು ಸರ್ಕಾರದ ವಿಧಾನ ಮತ್ತು ಸ್ವರೂಪವಾಗಿದೆ ಅಂತ ಹೇಳಿ. ಇನ್ನೊಂದು ತುಂಬಾ ಅದ್ಭುತವಾದ ಮಾತನ್ನ ನಾವು ಇವತ್ತು ಈ ಫೆಡರಲಿಸಂ ಬಗ್ಗೆ ಮಾತಾಡುವಾಗ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರುವಂತದ್ದು ಅಥವಾ ನಮ್ಮ ಒಳಗಡೆ ಇಳಿಸ್ಕೊಳ್ಬೇಕಾಗಿರುವಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆ ಮಾತು ಏನಪ್ಪಾ ಅಂತ ಹೇಳಿದ್ರೆ, ಅವ್ರು ಹೇಳ್ತಾರೆ, ಡೆಮೋಕ್ರಸಿ is not merely a form of government, it is primarily a mode of associated living, of conjoint communicated experience. It is essentially an attitude of respect and reverence towards fellow men ಅಂತ. ಅಂದ್ರೆ ಪ್ರಜಾಪ್ರಭುತ್ವವು ಕೇವಲ ಸರ್ಕಾರದ ಒಂದು ರೂಪವಲ್ಲ, ಅದು ಸಹಬಾಳ್ವೆಯ ಜೀವನ ವಿಧಾನ ಮತ್ತು ಸರ್ವರನ್ನೊಳಗೊಂಡ ಸಂವಹನ ಅನುಭವವೂ ಹೌದು. ಪ್ರಜಾಪ್ರಭುತ್ವದಲ್ಲಿ ಎಲ್ಲದಕ್ಕಿಂತ ಮುಖ್ಯವಾಗುವುದು ನಮ್ಮ ಸಹಜೀವಿಗಳ ಬಗ್ಗೆ ನಮಗಿರುವ ಗೌರವ ಮತ್ತು ಪೂಜ್ಯ ಭಾವಗಳು. ಸ್ನೇಹಿತರೆ, ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ಒಂದು ಪ್ರಜಾಪ್ರಭುತ್ವದ ಮೌಲ್ಯದ ಬಗೆಗಿನ ಅವರ ಮಾತನ್ನ ನಾವು ಒಳಗಡೆ ಇಳಿಸ್ಕೊಂಡಿದ್ದೇ ನಿಜ. ಆದ್ರೆ ಈ ದೇಶ ನಿಜವಾದ ಏಳಿಗೆ, ನಿಜವಾದ ಅಭಿವೃದ್ಧಿ ಮತ್ತು ಹಂಚಿ ತಿನ್ನುವಂತಹ ಒಂದು ನಿಜವಾದ ಒಂದು ಏನು ಪರಿಪೂರ್ಣತೆ ಕಡೆಗೆ, ಮತ್ತು ಆ ಮೂಲಕ ನಾವು ಇವತ್ತಿನ ನ್ಯಾಷನಲ್ ಯೂನಿಟಿ ಅಂತ ಮಾಡ್ತಾ ಇದ್ವಿ. ಇವತ್ತು ಒಬ್ಬ DK ಸುರೇಶ್ ಅವರು ಒಂದು ಆಡಿದ ಮಾತನ್ನು ಇಟ್ಕೊಂಡು ಅವರು ದೇಶದ್ರೋಹಿ, ಇವರು ದೇಶ ಉಳಿಯಕ್ಕೆ ಮಾತಾಡ್ತಿದ್ದಾರೆ ಅಂತ ಹೇಳಿದ್ರು. ಆದ್ರೆ ದೇಶವನ್ನ ಒಗ್ಗಟ್ಟು ಮಾಡೋದು ಬಗೆ ಹೇಗೆ? ನಿಮ್ಮದನ್ನ ಕಿತ್ಕೊಂಡು ತಿಂದ್ರೆ ನಾವು ದೇಶ ಒಗ್ಗಟ್ಟು ಆಗೋದಿಲ್ಲ. ನಾವೇನು ಹೇಳ್ತೀವಲ್ಲ, ಸಮಬಾಳು ಸಮಪಾಲು ಅಂತ ಹೇಳಿ, ಆ ಒಂದು ಸಮಬಾಳು ಸಮಪಾಲು ಅನ್ನುವ ಒಂದು ಅದನ್ನು ನಾವು ಈಕ್ವಾಲಿಟಿ ಮತ್ತು ಈಕ್ವಾಲಿಟಿ ಅಂದ್ರೆ ಎಲ್ಲರಿಗೂ ಸಮಾನವಾಗಿ ಹಂಚೋದು. ಈಕ್ವಿಟಿ ಅಂತ ಹೇಳಿದ್ರೆ ನೀವು ಯಾರಿಗೆ ಹೆಚ್ಚು ಬೇಕಾಗಿದೆ ಅವರಿಗೆ ಸರಿಯಾದ ಒಂದು ಅವರಿಗೆ ನ್ಯಾಯಯುತವಾದಂತಹ ಪಾಲನ್ನ ಕೊಡುವಂಥದ್ದು. ಸೊ ನ್ಯಾಯ, ಇದರಲ್ಲಿನೇ ಸಮಾನತೆ ಮತ್ತು ಸ್ವಾತಂತ್ರ್ಯ ಇದೆ. ಸೊ ಈ ನ್ಯಾಯಯುತವಾದ ಪಾಲನ್ನ ನಾವುಗಳು ಕೇಳಬೇಕಾಗುತ್ತೆ. ಅದರ ಮೂಲಕ ನಾವು ಫೆಡರಲಿಸಂ ಅನ್ನ ಗಟ್ಟಿ ಮಾಡಬೇಕಾಗುತ್ತೆ ಹಾಗೂ ಈ ದೇಶವನ್ನ ಇನ್ನೂ ಬಲಿಷ್ಠಗೊಳಿಸಬೇಕಾಗುತ್ತೆ. ಈ ವ್ಯಾಲ್ಯೂಗಳ ಆಧಾರದ ಮೇಲೆ ನಾವು ದೇಶವನ್ನ ಬಲಿಷ್ಠಗೊಳಿಸಬೇಕೇ ವಿನಃ ಸಮಾನತೆ, ಸ್ವಾತಂತ್ರ್ಯ ಮತ್ತು ಭ್ರಾತೃತ್ವ ಎಲ್ಲದಕ್ಕಿಂತ ಮುಖ್ಯವಾಗಿ ಬಂಧುತ್ವ, ಫ್ರಾಟರ್ನಿಟಿ. ಅದಕ್ಕೆ ಪ್ರಿಯಾಂಬಲಲ್ಲಿ ಮೊದಲು ಫ್ರಾಟರ್ನಿಟಿ ಬರುತ್ತೆ, ಆಮೇಲೆ ಆ ಫ್ರಾಟರ್ನಿಟಿಗೆ ಏನಪ್ಪಾ ಅಂತ ಹೇಳಿದ್ರೆ ಮೊದಲು ಇಂಡಿವಿಜುವಲ್ ಡಿಗ್ನಿಟಿ ಬರುತ್ತೆ, ಆನಂತರದಲ್ಲಿ ನ್ಯಾಷನಲ್ ಇಂಟಿಗ್ರಿಟಿ ಬರುತ್ತೆ, ನ್ಯಾಷನಲ್ ಯೂನಿಟಿ ಬರುತ್ತೆ. ಸೊ ಹಾಗಾಗಿ ಈ ಒಂದು ಸಂಬಂಧವನ್ನ ನಾವು ಅರ್ಥ ಮಾಡಿಕೊಂಡು ನಿಜವಾದ ದೇಶ, ನಾವು ಜೈ ಶ್ರೀರಾಮ್ ಅಥವಾ ಬೋಲೋ ಭಾರತ್ ಮಾತಾ ಹೇಳಿದ ತಕ್ಷಣ ನಾವು ದೇಶ ಪ್ರೇಮಿಗಳಾಗಲ್ಲ, ಧರ್ಮ ಪ್ರೇಮಿಗಳಾಗೋದಿಲ್ಲ. ಬಾಬಾ ಸಾಹೇಬ್ ಹೇಳಿದಂಗೆ ನಮ್ಮ ನೆರೆಹೊರೆಯವರ ಒಂದು ಭಾವನೆಗಳನ್ನು ಅರ್ಥ ಮಾಡಿಕೊಂಡಾಗ, ಅವರಿಗೆ ನಾವು ಸ್ಪಂದಿಸಿದಾಗ, ನಾವು ನ್ಯಾಯಯುತವಾಗಿ ಬದುಕಿದಾಗ ಮಾತ್ರ ನಾವು ನಿಜವಾದ ದೇಶ ಪ್ರೇಮಿಗಳಾಗೋದಕ್ಕೆ ಸಾಧ್ಯ ಇದೆ. ಆ ನಿಟ್ಟಿನಲ್ಲಿ ದೇಶವನ್ನ ಕಟ್ಟೋದಿಕ್ಕೆ, ಯಾಕಂತ ಹೇಳಿದ್ರೆ ದೇಶವನ್ನ ಬೇರೆ ಕಡೆ ಹೇಳ್ಕೊಂಡು ಹೋಗ್ತಾ ಇದ್ದಾರೆ, ಅದನ್ನ ನಾವು ಅರ್ಥ ಮಾಡಿಕೊಂಡು ನಿಜವಾದ ಅರ್ಥದಲ್ಲಿ ಆ ದೇಶವನ್ನ ಕಟ್ಟುವ ನಿಜವಾದ ದೇಶ ಪ್ರೇಮಿಗಳಾಗೋಣ ಅಂತ ಹೇಳ್ತಾ ನನ್ನ ಅವಕಾಶಕ್ಕಾಗಿ ಎಲ್ಲರಿಗೂ ವಂದಿಸ್ತೀನಿ. ಜೈ ಭೀಮ್. ಸಂಯುಕ್ತ ವ್ಯವಸ್ಥೆಯ ಪರ್ಯಾಯಗಳ ಸಾಧ್ಯತೆಗಳ ಬಗ್ಗೆ ಮಾತನಾಡಿದ್ದ ಅಶೋಕುಮಾರ್ ಕುಗ್ವೆ ಸರ್ ಅವರಿಗೆ ಧನ್ಯವಾದಗಳು. ಸಮಯದ ಅಭಾವದಿಂದ ಪ್ರಶ್ನೋತ್ತರ ಸಮಯವನ್ನು ನೀಡಲಾಗ್ತಾ ಇಲ್ಲ, ಎಲ್ಲರಿಗೂ ಕ್ಷಮೆಯನ್ನು ಕೋರ್ತೇವೆ. ಇಲ್ಲಿಯವರೆಗೂ ಮಾತನಾಡಿದ ಓಕೆ, ಅಲ್ಲಿ ಮೈಕ್ ಕೊಡಿ.
ಪ್ರಜಾಪ್ರಭುತ್ವ, ಸಂವಿಧಾನ, ಒಕ್ಕೂಟ ವ್ಯವಸ್ಥೆ ಇವೆಲ್ಲವನ್ನು ನಾವು ಇಷ್ಟಪಟ್ಟೇ ಬಂದಿದ್ದೇವೆ. ಆದರೆ ಇವನ್ನೆಲ್ಲ ಕಾಯಬೇಕಾದದ್ದು ಯಾರು? ಜನಪ್ರತಿನಿಧಿಗಳು, MLA, MP ಗಳು. ಇವತ್ತು ಚುನಾವಣೆ. ಇವತ್ತು ಚುನಾವಣೆ ದೇಶದಲ್ಲಿ ಹೆಂಗೆ ನಡೀತಾ ಇದೆ, ರಾಜ್ಯಗಳಲ್ಲಿ ಹೆಂಗೆ ನಡೀತಾ ಇದೆ ಅಂತ ನಿಮಗೆಲ್ಲ ಗೊತ್ತು, ಅದೇನು ವಿಶೇಷ ಅಲ್ಲ. ಇವತ್ತು ಒಬ್ಬ ಕಾರ್ಪೊರೇಟರ್ ಗೆಲ್ಲಬೇಕಂದ್ರೆ 10 ಕೋಟಿ ಬೇಕು, ಒಬ್ಬ MLA, MP ಗೆಲ್ಲಬೇಕು ಅಂದರೆ 50 ಕೋಟಿ 100 ಕೋಟಿ ಬೇಕು. ಇದು ಹೆಂಗೆ ತರ್ತಾರೆ ದುಡ್ಡನ್ನ? ಈ ಅಕ್ರಮ ವ್ಯವಸ್ಥೆಯಲ್ಲಿ ಗುಣಮಟ್ಟವನ್ನು ಕಾಯಕ್ಕಾಗ್ತದ? ಪ್ರಜಾಪ್ರಭುತ್ವ, ಸಂವಿಧಾನ, ಈ ಒಕ್ಕೂಟ ವ್ಯವಸ್ಥೆ ಆತಂಕೀಡಾಗಿಲ್ವಾ? ಇವತ್ತು ಒಕ್ಕೂಟ ವ್ಯವಸ್ಥೆ ಅಂತ ನಾವೆಲ್ಲ ಹೇಳ್ತಾ ಇದ್ದೀವಿ. ಒಕ್ಕೂಟ ಪ್ರಶ್ನೆ ನನಗಿಷ್ಟೇ, ಈ ಚುನಾವಣೆ ಅನ್ನೋದನ್ನ ಯಾವ ರೀತಿ ಸುಧಾರಿಸ್ತೀರಿ? ವೇದಿಕೆಯ ಮೇಲೆ ಗಣ್ಯ ಇರುವಂಥ ವ್ಯಕ್ತಿಗಳು ಇದಕ್ಕೆ ದಯವಿಟ್ಟು ನಿಮ್ಮಲ್ಲಿ ಪರಿಹಾರ ಇದ್ರೆ ದಯವಿಟ್ಟು ತಿಳಿಸಿ. ದಯವಿಟ್ಟು ಚುನಾವಣೆಗೆ ಸಂಬಂಧಪಟ್ಟಂತೆ ನಂತರ ಸೆಷನ್ ಇದೆ, ಅದಕ್ಕೆ ಸಂಬಂಧಪಟ್ಟ ಇದೆ ಡೆಮೋಕ್ರಸಿ ಅಂಡ್ ಬ್ಯಾಲೆಟ್ ಪೇಪರ್ ಏನು ಪ್ರಜಾಪ್ರಭುತ್ವದಲ್ಲಿ ಚುನಾವಣೆ ಮತ್ತು ಖಂಡಿತ ಅದು ಮೂರನೇ ಸೆಷನ್, ಅದಕ್ಕೆ ಸಂಬಂಧಪಟ್ಟ ವಿದ್ವಾಂಸರು ಇದ್ದಾರೆ. ಖಂಡಿತ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ. ಅಕಸ್ಮಾತ್ ಪ್ರಶ್ನೆಗಳಿಗೆ ಸಿದ್ಧ ಉತ್ತರ ಸಿಗಲಿಲ್ಲ ಅಂದ್ರೂ ಕೂಡ ಸಂವಾದದ ಮೂಲಕ ಒಂದು ಚರ್ಚೆ ಅಂತೂ ಪ್ರಾರಂಭ ಆಗತ್ತೆ ಅಂತ ನನ್ನ ನಂಬಿಕೆ. ಇಲ್ಲಿವರೆಗೂ ಮಾತನಾಡಿದ ಎಲ್ಲ ಸಂಪನ್ಮೂಲ ವ್ಯಕ್ತಿಗಳಿಗೆ, ವಿಶೇಷ ಆಹ್ವಾನಿತರಿಗೂ ಮತ್ತು ಕೇಳಿಸಿಕೊಂಡ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿ ಈ ಘೋಷಣೆ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀವಿ. ಧನ್ಯವಾದಗಳು. ಮೇಡಮ್, ಎಲ್ರಿಗೂ ನಮಸ್ತೆ. ನಾನು ಇಲ್ಲಿ ಚರ್ಚಾ ಸಭಾ ಸದಸ್ಯರಿಗೆ ನಾನು ಮೊದಲನೇದಾಗಿ ನಮಸ್ಕರಿಸುತ್ತಾ, ಮತ್ತೆ ಇಲ್ಲಿ ಏನು ಕೇಳುವರು ಬಂದಿದೀವೋ, ನಾನು ಇವಾಗ ಪ್ಯಾನಲಿಸ್ಟ್ಗಳನ್ನೆಲ್ಲ ನೋಡ್ತಾ ಇದ್ದೀನಿ. ಯಾವುದೇ ಮಹಿಳಾ ಮಣಿಗಳು ಒಂದೇ ಒಂದು ಪ್ಯಾನಲಿಸ್ಟ್ ಅಲ್ಲಿಲ್ಲ. ಚರ್ಚೆ ಮಾಡೋಕ್ಕಾಗಲಿ, ಸಭೆ ಮಾಡೋಕ್ಕಾಗಲಿ, ಅಥವಾ ಮಾಹಿತಿ ತಿಳುವಳಿಕೆ ಹಂಚಿಕೆಗಾಗಲಿ ಮಹಿಳೆಯೇ ಇಲ್ಲ. ಈಕ್ವಿಟಿ ಬಗ್ಗೆ ಮಾತಾಡಿದ್ರಿ ಅಲ್ವಾ? ಏನು ಸರ್? ಈಕ್ವಿಟಿ ಬಗ್ಗೆ ಮಾತಾಡಿದ್ರಿ. ಹೌದು, ಸಮಾನತೆ ಎಲ್ಲರಿಗೂ ಕೊಟ್ಟಿದ್ದೀರಾ, ಮಹಿಳೆಗೆ ಸಮತೆ ಮುಖ್ಯ ಅಲ್ವಾ? ಇದೊಂದೇ ಪ್ರಶ್ನೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿರೋದೇನು ಅಂದರೆ, ಯಾವಾಗ ಮಹಿಳಾ ಜಾಸ್ತಿ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುತ್ತೋ, ಚರ್ಚೆಯಲ್ಲಾಗಲಿ, ಕುಟುಂಬದಲ್ಲಾಗಲಿ, ಸಾಮಾಜಿಕವಾಗಲಿ, ಆರ್ಥಿಕವಾಗಲಿ, ರಾಜಕೀಯವಾಗಲಿ ಈ ಎಲ್ಲ ಕ್ಷೇತ್ರಗಳಲ್ಲೂ ಪಾಲ್ಗೊಳ್ಳುತ್ತೋ, ಆಗ ಮಾತ್ರ ಏನೇ ಇರ್ಬೋದು ಅದು ಏಕತೆ. ಇವತ್ತು ನಮ್ಮದು ಏನು ಹೇಳ್ತಾರೆ, ಸಬ್ಜೆಕ್ಟ್ ಇರೋದೇ ಅದು, ಸಂವಿಧಾನ ಮತ್ತು ರಾಷ್ಟ್ರೀಯ ಏಕತೆ. ನನಗೆ ಇದೊಂದೇ ಪ್ರಶ್ನೆ, ಮಹಿಳೆಯರ ಸಂಖ್ಯೆ ಮತ್ತೆ ಅಲ್ಲಿ ಚರ್ಚೆ ಮಾಡುವಲ್ಲಿ ಒಬ್ಬರು ಕಾಣಿಸ್ತಿಲ್ಲ. ಇದು ನನಗೆ ಒಂಥರ ಬೇಸರದ ಸಂಗತಿ. ಹೌದು, ಧನ್ಯವಾದಗಳು. ಇಲ್ಲಿಗೆ ಘೋಷಣೆ ಮುಕ್ತಾಯ ಮಾಡ್ತಾ ಇದ್ದೀವಿ. ಯಾರಾದರೂ ಇದರಲ್ಲಿ ಆನ್ಸರ್ ಮಾಡ್ತಾರೆ? ಮೇಡಮ್, ಆಯೋಜಕರಿಗೆ ಉತ್ತರ ಕೊಡ್ಬೋದು, ಆದರೆ ನಿಮ್ಮ ಅಭಿಪ್ರಾಯ, ನನ್ನ ಅಭಿಪ್ರಾಯ ಕೂಡ ಮುಂದಿನ ಬಹುಶಃ ಆಗಿಲ್ಲ, ಮುಂದಿನ ಎಲ್ಲ ಸೆಷನ್ಗಳಲ್ಲಿ ಅಥವಾ ಮುಂದಿನ ಎಲ್ಲ ಕಾರ್ಯಕ್ರಮಗಳಲ್ಲಿ ಖಂಡಿತ ಇದನ್ನ ಪಾಲಿಸಬೇಕು ಅಂತ ನನ್ನೂ ಕೂಡ ನಿಮ್ಮ ಜೊತೆಗೆ ಒಂದು ಬೇಡಿಕೆ. ದಯಮಾಡಿ ಅದನ್ನ ತಪ್ಪಾಗಿದೆ, ಅದನ್ನ ನಾವು ಸರಿಪಡಿಸಿಕೊಳ್ಳುತ್ತೇವೆ. ಮುಂದಿನ ಗೋಷ್ಠಿ, ನೆಕ್ಸ್ಟ್ ಗೋಷ್ಠಿಯಲ್ಲಿ 4 ಜನ ಹೆಣ್ಮಕ್ಳಿದ್ದಾರೆ. ಈ ತರದ ಆಯ್ಕೆ ಮಾಡುವಾಗ ಕೆಲವು ಗೊಂದಲಗಳಾಗಿವೆ. ದಯಮಾಡಿ ಕ್ಷಮಿಸಿ, ಮುಂದಿನ ಅಳವಡಿಸಿಕೊಳ್ಳುತ್ತೇವೆ. ಸಮಯದ ಅಭಾವ ಇರೋದ್ರಿಂದ ನಾವು ಪ್ರಶ್ನೆಗಳನ್ನು ನಿಲ್ಲಿಸುತ್ತೇವೆ. ಮುಂದಿನ ಗೋಷ್ಠಿಯನ್ನು ನಾವು ತಕ್ಷಣ ಪ್ರಾರಂಭಿಸಬೇಕಾಗಿರೋದ್ರಿಂದ ದಯಮಾಡಿ ಫೋಟೋ ಸೆಷನ್ಸ್ ಬೇಗ ಮುಗಿಸಬೇಕು. ದಯಮಾಡಿ ಬೇಗ, ಈಗಾಗಲೇ ನಾವು 20 ನಿಮಿಷ ಎಕ್ಸ್ಟ್ರಾ ಟೈಮ್ ಅಂತ ಆಡಿದ್ವಿ. ಮೈಕ್ ಏನು ಬೇಡ, ದಯಮಾಡಿ. ಸ್ಪೀಕರ್ಸ್ ಥ್ಯಾಂಕ್ಸ್ ಹೇಳ್ಬೇಕು.
ಸುನಿಲ್ ಕುಮಾರ್ ಗುನ್ನಾಪುರ ಅವರು ಮುಂದಿನ ಗೋಷ್ಠಿಯನ್ನು ನಡೆಸ್ಕೊಡ್ಬೇಕು. ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಸಮಯದ ಅಭಾವ ಇದೆ. ಸುನಿಲ್ ಅವರೇ ದಯಮಾಡಿ. ಎರಡನೇ ವಿಚಾರಣಾ ಸಂಕಿರಣಕ್ಕೆ ವಿಷಯ ಯಾವುದಪ್ಪ ಅಂದ್ರೆ ಒಕ್ಕೂಟ ವ್ಯವಸ್ಥೆಯಲ್ಲಿನ ಭಾಷಾ ಆಯಾಮಗಳು. ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ, ಬಹುತ್ವತೆ ಏಕತೆಯ ರಾಷ್ಟ್ರದಲ್ಲಿ ಕೇಂದ್ರ ಸರ್ಕಾರ ಹಿಂದಿ ಹೇರಿಕೆ ಮಾಡತಕ್ಕಂಥ ಸಂದರ್ಭದಲ್ಲಿ ಭಾರತದ ಒಟ್ಟು ಭಾಷೆಗಳು ಭಾರತವನ್ನು ಹೇಗೆ ಒಗ್ಗೂಡಿಸ್ಕೋಬೇಕು ಮತ್ತೆ ಭಾಷೆ ಹೇಗೆ ಮುಖ್ಯ ಅನ್ನೋ ಈ ವಿಚಾರಗಳ ಮೇಲೆ ಮಾತಾಡಕ್ಕೆ ಡಾಕ್ಟರ್ ವಿ ಭಾಗ್ಯಲಕ್ಷ್ಮಿ ಮೇಡಮ್ ಅವರು ಬರ್ತಾ ಇದ್ದಾರೆ. ಡಾಕ್ಟರ್ ಗಣೇಶ್ ನಾರಾಯಣ ದೇವಿ ದಾಸ್ ಅವರು, ಪಿ ವಿಲ್ಸನ್ ಅವರು, ಕೆಪಿ ಲಕ್ಷ್ಮಣ್ ಅವರು, ಮಂಜುಳಾ ಮಾಳ್ಗೆ ಅವರು ಮತ್ತು ಪುಷ್ಪಾ ವಿ ಜಿ ಅವರು ದಯಮಾಡಿ ಎಲ್ಲರೂ ವೇದಿಕೆ ಮೇಲೆ ಬರಬೇಕು. ಹಾಗೂ ಈ ಮುಂದಿನ ಗೋಷ್ಠಿಯಲ್ಲಿ ತಾವು ಮಾತಾಡಬೇಕಂತ ವೇದಿಕೆ ಪರವಾಗಿ ನಾನು ಕೇಳ್ಕೊತಾ ಇದ್ದೀನಿ. ಎಸ್, ಪ್ರಜಾಪ್ರಭುತ್ವ ದೇಶದಲ್ಲಿ, ಬಹುತ್ವತೆ ಏಕತೆಯನ್ನ ಉಸಿರಾಡ ದೇಶದಲ್ಲಿ ಭಾಷೆ ವಿಚಾರ ಏಕೆ ಚರ್ಚೆಗೊಳ್ಳುತ್ತದೆ? ಕೇಂದ್ರ ಸರ್ಕಾರ ಇವತ್ತು ಹಿಂದಿನೇ ಒಂದು ಎಲ್ಲಾ ಭಾಷೆಗಳಲ್ಲಿ ಏರಿಕೆ ಮಾಡ್ತಕ್ಕಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಒಕ್ಕೂಟ ವ್ಯವಸ್ಥೆಯಲ್ಲಿ ಭಾಷಾ ಆಯಾಮಗಳು ಮತ್ತು ಭಾಷೆಯ ಪ್ರಾಮುಖ್ಯತೆಗಳ ವಿಷಯದ ಮೇಲೆ ಮಾತಾಡಕ್ಕೆ ವಿ ಭಾಗ್ಯಲಕ್ಷ್ಮಿ ಮೇಡಮ್ ಅವರು, ಗಣೇಶ್ ನಾರಾಯಣ ದಾಸ್ ದೇವಿ ಅವರು, ಪಿ ವಿಲ್ಸನ್ ಅವರು, ಕೆಪಿ ಲಕ್ಷ್ಮಣ್ ಅವರು, ಮಂಜುಳಾ ಮಾಳ್ಗೆ ಅವರು, ಪಲ್ಲವಿ ಜಿ ಅವರು ಈ ಎಲ್ಲ ಗಣ್ಯರು ವೇದಿಕೆ ಮೇಲೆ ಇದ್ದಾರೆ. ಅವರೆಲ್ಲರಿಗೂ ಈ ವೇದಿಕೆ ಪರವಾಗಿ ನಾನು ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಜೋರಾದ ಚಪ್ಪಾಳೆ ಮೂಲಕ ಅವರನ್ನ ವೇದಿಕೆಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಮೊದಲನೇದಾಗಿ ಈ ವೇದಿಕೆ ಹಿರಿಯರಾದಂತಹ ಭಾಗ್ಯಲಕ್ಷ್ಮಿ ಮೇಡಮ್ ಅವರು ಒಕ್ಕೂಟ ವ್ಯವಸ್ಥೆಯ ಭಾಷಾ ಆಯಾಮಗಳ ವಿಚಾರದ ಮೇಲೆ ತಮ್ಮ ಭಾಷಣವನ್ನ, ತಮ್ಮ ವಿಚಾರವನ್ನು ಮಂಡಿಸ್ತಾರೆ. ವೇದಿಕೆಯ ಮೇಲಿರುವಂತಹ ವಿವಿಧ ಕ್ಷೇತ್ರಗಳಲ್ಲಿ ಅನುಭವ, ಸಂಶೋಧನೆ ಮತ್ತು ಭಾರತದ ಸಂವಿಧಾನದ ಬಗ್ಗೆ, ಪ್ರಸಕ್ತ ವಿದ್ಯಮಾನಗಳ ಬಗ್ಗೆ ಇವತ್ತು ಮಾತನಾಡಲಿಕ್ಕೆ ಬಂದಿರುವಂತಹ ಎಲ್ಲರಿಗೂ ಕೂಡ ಪ್ರೀತಿಯಿಂದ ನಾನು ಬರಮಾಡಿಕೊಂಡು ಇಲ್ಲಿ ನಮ್ಮ 4ನೆಯ ಥೀಮ್ ಸಭಾಂಗಣದಲ್ಲಿ ಭಾಗವಹಿಸಿ ಈ ಮಾತುಕತೆಗಳನ್ನು, ಸಂವಾದವನ್ನು ಕೇಳ್ತಾ ತಾವು ಪಾಲ್ಗೊಂಡು ಪ್ರಶ್ನೆಗಳನ್ನು ಕೇಳೋದ್ರ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಜೀವವನ್ನು ತುಂಬುತ್ತಿರುವಂಥ ನಿಮ್ಮೆಲ್ಲರಿಗೂ ಪ್ರೀತಿಯಿಂದ ಆಹ್ವಾನ ಮಾಡ್ತಾ, ಕಳೆದ ಸೆಷನ್ಗೆ ನಮ್ಮ ಸಹೋದರಿ ಒಬ್ರು ಪ್ರಶ್ನೆ ಮಾಡಿದ್ರು. ಆ ಸಹೋದರಿಯವರನ್ನ ಮುಂದೆ ಬಂದು ಕುತ್ಕೊಳ್ಳಿಕ್ಕೆ ನಾನು ಕೇಳ್ಕೊಳ್ತೇನೆ. ಈ 2 ದಿನಗಳ ರಾಷ್ಟ್ರ ಮಟ್ಟದ ಸಂವಿಧಾನ ಜಾಗೃತಿ ಸಮಾವೇಶಕ್ಕೆ ಈ 2ನೇ ಸೆಷನ್ ನಲ್ಲಿ ಏನು ನಾವು ಒಂದು ವಿಷಯ ವಸ್ತುವನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ, ಅದು ಒಕ್ಕೂಟ ವ್ಯವಸ್ಥೆಯಲ್ಲಿ ಭಾಷಾ ಆಯಾಮಗಳು ಅಂತ. ಭಾಷೆಯನ್ನು ತಗೊಂಡಾಗ ಆ ಭಾಷೆಗಿರುವಂತಹ ಮಹತ್ವ ಮತ್ತು ಅದರ ವ್ಯಾಖ್ಯಾನಗಳು ಇವತ್ತು ಭಾರತದಲ್ಲಿ ಕೆಲವು ವಿವಾದಗಳಿಗೆ ಅಥವಾ ಪ್ರಧಾನ ಅಧೀನ ಸಂಸ್ಕೃತಿಯ ಬಿಕ್ಕಟ್ಟುಗಳ ಮೂಲಕ ನಾವು ಭಾಷೆಯನ್ನ ಮತ್ತೊಮ್ಮೆ ಸಂವಾದ ಮಾಡುವಂತಹ, ಪ್ರಶ್ನೆ ಮಾಡಿಕೊಳ್ಳುವಂತಹ, ಹೊಸದಾದ ಉತ್ತರವನ್ನು ಹುಡುಕುವಂತಹ ಸನ್ನಿವೇಶ ಇವತ್ತು ನಮಗೆ ಬಂದಿದೆ ಅನ್ನೋದನ್ನ ನಾನು ಮೊದಲಿಗೆ ತಮ್ಮೆಲ್ಲರಿಗೂ ಹೇಳೋದಕ್ಕೆ ಇಷ್ಟಪಡ್ತೇನೆ. 3,500 ವರ್ಷದ ಭಾರತದಲ್ಲಿನ ಅನೇಕ ಭಾಷೆಗಳ ಚರಿತ್ರೆಯನ್ನು ತಗೊಂಡಾಗ ಭಾಷೆ ಅನ್ನೋದು ಕೇವಲ ಸಂವಹನ ಮಾಧ್ಯಮ ಅಲ್ಲ. ಭಾಷೆ ಅನ್ನೋದು ಒಬ್ಬ ವ್ಯಕ್ತಿಯಿಂದ ಹಿಡಿದು ಸಮುದಾಯದವರೆಗೂ ಕೂಡ ಆ ವ್ಯಕ್ತಿ ಮತ್ತು ಸಮುದಾಯದ ಬದುಕು, ಊಟ ಉಪಚಾರ, ಉಡುಪುಗಳು, ಸಾಹಿತ್ಯ, ಸಂಸ್ಕೃತಿ, ಅವರ ಸಮುದಾಯಗಳ ಮೂಲಕ ಬಂದಿರುವಂತಹ, ಸಾವಿರಾರು ವರ್ಷಗಳಿಂದ ಸಮುದಾಯಗಳ ಮೂಲಕ ಬಂದಿರುವಂತಹ ನೆನಪುಗಳು,
ಇವೆಲ್ಲವನ್ನ ನಾವು ಒಟ್ಟಾರೆಯಾಗಿ ಭಾಷೆ ಅಂತ ಕರಿತೀವಿ. ಅಂದ್ರೆ ಒಬ್ಬ ವ್ಯಕ್ತಿ ಒಂದು ರಾಷ್ಟ್ರದಲ್ಲಿ ಜನಿಸಿದಾನೆ, ಬದುಕ್ತಿದ್ದಾನೆ, ಸಮಾಜದ ಒಬ್ಬ ವ್ಯಕ್ತಿಯಾಗಿದ್ದಾನೆ ಅಂದ್ರೆ ಅವನ ಜೊತೆ ಭಾಷೆ ಮತ್ತು ಅವನ ಸಮುದಾಯದ ಸ್ಮೃತಿಗಳು ಅವನ ಜೊತೆ ಪ್ರಯಾಣ ಮಾಡ್ತಿದೆ ಅಂತ ಅರ್ಥ. ಹಾಗಾಗಿ ಇವತ್ತು ಭಾರತದಲ್ಲಿ ಒಕ್ಕೂಟ ವ್ಯವಸ್ಥೆಯ ಮೂಲಕ ಅದು ರಾಷ್ಟ್ರ ಮತ್ತು ರಾಜ್ಯ, ಪ್ರಧಾನ ಮತ್ತು ಅಧೀನತೆ, ಕ್ಲಾಸಿಕಲ್ ಅಂತ ನಾವು 8 ಭಾಷೆಗಳ ಬಗ್ಗೆ ನಾವು ಏನ್ ಮಾತಾಡ್ತಿದ್ದೀವಿ, ಶಾಸ್ತ್ರೀಯ ಮತ್ತು ಜನಪದೀಯ, ಈ ತರ ನಾವು ಅನೇಕ ಭಾಗಗಳನ್ನ ಮಾಡಿ ಭಾಷೆ ಬಗ್ಗೆ ಚರ್ಚೆ ಮಾಡ್ತಿದ್ದೀವಿ. ಆದ್ರೆ ಇವತ್ತು ಸಂವಿಧಾನ ಜಾಗೃತಿ ಸಮಾವೇಶದಲ್ಲಿ ಒಕ್ಕೂಟ ವ್ಯವಸ್ಥೆಯ ಭಾಷೆಯ ಭಿನ್ನ ಆಯಾಮಗಳೇನು ಅಂತ ಪ್ರಶ್ನೆ ಮಾಡ್ಕೊಂಡಾಗ, ಈ ಪ್ರಶ್ನೆಯನ್ನ ಇಟ್ಕೊಂಡಿದ್ದೀವಿ ಅಂದಾಗ್ಲೇ ನಮ್ಮ ಮುಂದೆ ಒಂದು ಬಿಕ್ಕಟ್ಟನ್ನ ನಾವು ಎದುರಿಸ್ತಿದ್ದೀವಿ ಅಂತ ಅರ್ಥ. ಕಳೆದ ಒಂದು 10-15 ವರ್ಷಗಳ ಕಾಲದಲ್ಲಿ ಭಾಷೆಗಳ ಬಗ್ಗೆ ನಮಗೆ ಅನೇಕ ಆತಂಕಗಳು, ಬಿಕ್ಕಟ್ಟುಗಳನ್ನ ಎದುರಿಸ್ತಾ ಇರುವಂತಹ ಕಾರಣದಿಂದನೇ ಇವತ್ತು ಈ ಸಮಾವೇಶದಲ್ಲಿ ನಾವು ಭಾಷೆಗಳ ಆಯಾಮದ ಬಗ್ಗೆ ಮಾತಾಡ್ತಿದ್ದೀವಿ. ಕಳೆದ ಒಂದು ವೇದಿಕೆಯಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಮತ್ತು ರಾಷ್ಟ್ರ ಮತ್ತು ರಾಜ್ಯಗಳು ಏಕ ಸಂಸ್ಕೃತಿ ಮತ್ತು ಬಹು ಸಂಸ್ಕೃತಿ, ಬಹುತ್ವ, ಈ ಒಂದು ಆಯಾಮದಲ್ಲಿ ಚರ್ಚೆ ಮಾಡಿದ್ವಿ. ಈಗ ಈ 2ನೇ ಸೆಷನ್ ಅಲ್ಲಿ ಭಾಷಾ ಆಯಾಮಗಳು ಅಂತ ತಗೊಂಡಾಗ ಮೊಟ್ಟ ಮೊದಲಿಗೆ ನಾನು ಚರಿತ್ರೆಗೆ ಹೋಗೋಕ್ ಮೊದಲು ಏನು ನಮ್ಮ ಭಾರತಕ್ಕೆ ನಾವು ಸಿಂಧೂ ಕಣಿವೆ ನಾಗರಿಕತೆ ಅಂತ ಹೇಳ್ತೀವಿ. ನಾಗರಿಕತೆ ಅಂದ್ರೆ ನಗರಕ್ಕೆ ಸೇರಿದಂತಹ ಒಂದು ಸಂಸ್ಕೃತಿ ಅಂತ ನಾವು ಅದನ್ನ ಚರ್ಚೆ ಮಾಡ್ತೀವಿ. ಇದು ಕಳೆದ ಒಂದು 35 ಅಂದ್ರೆ 3,500 ವರ್ಷದಿಂದ ಕೂಡ ಭಾಷೆಗೆ ಸಂಬಂಧಪಟ್ಟಂತೆ ಒಂದು ಚರಿತ್ರೆಯನ್ನು ನಾವು ನೋಡ್ತಾ ಇದ್ದೀವಿ. ಅದನ್ನು ಮುಖ್ಯವಾಗಿ ಕನ್ನಡ ಭಾಷೆಯಿಂದ ತಗೊಂಡಾಗ ಭಾರತದ ಅನೇಕ ಭಾಷೆಗಳು, ಅಂದ್ರೆ ಉದಾಹರಣೆಗೆ ಹೇಳಬೇಕಂದ್ರೆ ಇವತ್ತು ಭಾರತದಲ್ಲಿ ಬಹುಸಂಖ್ಯಾತ ಭಾಷೆಯನ್ನು ಆಡುವಂತವ್ರು ಯಾರು ಅಂದ್ರೆ ಕೆಲವು ರಾಜ್ಯಗಳನ್ನು ಒಳಗೊಂಡು 45% ಹಿಂದಿ ಭಾಷಿಗರಿದ್ದಾರೆ. ಆತರನೇ ನಾವು ಭಾಷಾ ಒಂದು ಅಂಕಿಅಂಶಗಳು ತಗೊಂಡಾಗ ಕರ್ನಾಟಕ 9ನೇ ಜನಸಂಖ್ಯೆಯ ಅನುಗುಣವಾಗಿ ಭಾಷೆಯನ್ನು ಮಾತನಾಡುವಂತಹ ಅನುಗುಣವಾಗಿ 9ನೇ ಸ್ಥಾನದಲ್ಲಿದೆ. ಈ 3,500 ವರ್ಷಗಳಲ್ಲಿ ಕನ್ನಡದಂತೆ ಸಂಸ್ಕೃತ ಹೇಗಿದೆಯೋ ಹಾಗೇನೆ ಭಿನ್ನ ಭಾಷಾ ವರ್ಗಗಳು ಹೇಗೆ ಎದುರಿಸ್ತೋ ಹಾಗೇನೆ ಕನ್ನಡ ಭಾಷೆ ಎದುರಿಸಿದಂತ ಬಿಕ್ಕಟ್ಟುಗಳು ನಮಗೆ ಚರಿತ್ರೆಯಲ್ಲಿ ಕಾಣಸಿಗುತ್ತೆ. ಉದಾಹರಣೆಗೆ ಸಂಸ್ಕೃತ ಪ್ರಧಾನ ಭಾಷೆ, ಕನ್ನಡ ಅಧೀನ ಭಾಷೆ. ಹಾಗೆ ಅಲ್ಲಿಂದ ಮುಂದೆ ಬಂದಂತೆ ಪರ್ಷಿಯನ್ನು, ಮರಾಠಿ, ತಮಿಳು, ಪ್ರಾಕೃತ, ಪಾಳಿ, ಈ ತರ ಭಿನ್ನ ಭಾಷೆಗಳ ಮೂಲಕ ಮುಖಾಮುಖಿಯಾಗಿ ಕನ್ನಡ ಇವತ್ತು ತಮಿಳಿನ ನಂತರ ಶಾಸ್ತ್ರೀಯ ಭಾಷೆಯ ಸ್ಥಾನಮಾನಗಳನ್ನ ತಗೊಂಡಿದೆ. ಬಿಕ್ಕಟ್ಟುಗಳನ್ನ ದಾಟಿ ಕನ್ನಡ 3,500 ವರ್ಷಗಳಾದ ನಂತರ ತನ್ನದೇ ಆದ ಭಾಷಾ ಚರಿತ್ರೆ ಮತ್ತು ಸಾಹಿತ್ಯ ಚರಿತ್ರೆಯನ್ನು ಹೊಂದಿದೆ. ಇದು ಒಂದು ಹಿನ್ನೆಲೆಯಾಗಿ ನಾನು ಹೇಳ್ತಾ ಇದ್ದೇನೆ. ಹಾಗಾದ್ರೆ ಇವತ್ತು ಒಕ್ಕೂಟ ವ್ಯವಸ್ಥೆಯಲ್ಲಿ ಭಾಷೆಯ ಬಗ್ಗೆ ಯಾಕೆ ಮಾತಾಡ್ತಾ ಇದ್ದೀವಿ? ಈಗ ನಾನು 2 ಶಬ್ದಗಳ ಬಗ್ಗೆ ನಾನು ವಿವರಣೆ ಕೊಡಕ್ಕೆ ಇಷ್ಟಪಡ್ತೇನೆ. ರಾಷ್ಟ್ರ ಅಂದ್ರೆ ಏನು? ರಾಷ್ಟ್ರ ಸಿದ್ಧಗೊಂಡು ನಮ್ಮ ಎದುರಿಗೆ ಇದೆಯಾ, ಅಥವಾ ರಾಷ್ಟ್ರ ಸಿದ್ಧಗೊಳ್ಳುವಂತ ಪ್ರಾಸೆಸ್ ಅಲ್ಲಿ ಇರುವಂತಹ ಒಂದು ಡೆಫಿನೇಷನ್ ಅಂತ ಕೇಳಿದಾಗ, ರಾಷ್ಟ್ರ ಯಾವತ್ತೂ ಕೂಡ ಅಸ್ತಿತ್ವದಲ್ಲಿ ಸಿದ್ಧ ರೂಪದಲ್ಲಿ ಇರೋದಿಲ್ಲ. ರಾಷ್ಟ್ರ ನಿರ್ಮಾಣ ಆಗುತ್ತೆ. ಅದು ರಾಜಕೀಯವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಸಾಂಸ್ಕೃತಿಕವಾಗಿ ಬಹುತ್ವದ ನೆಲೆಗಳಲ್ಲಿ ರಾಷ್ಟ್ರ ಜನಗಳನ್ನ ಹೊಂದಿರುವಂತಹ ಒಂದು ರಾಜಕೀಯ ಪರಿಕಲ್ಪನೆಯಲ್ಲಿ ನಿರ್ಮಾಣ ಆಗ್ತಿರುತ್ತೆ. ಹಾಗಿದ್ರೆ ರಾಜ್ಯ ಅಂದ್ರೆ ಏನು? ಅದು ವಿಶಿಷ್ಟವಾಗಿ ಹೇಳಬೇಕಂದ್ರೆ ತಮ್ಗೆಲ್ಲರೂ ಒಂದೇ ಒಂದು ದೃಷ್ಟಾಂತ ಹೇಳಕ್ಕೆ ಇಷ್ಟಪಡ್ತೇನೆ. ಅದ್ರ ಮೂಲಕ ನಾವು ಈ ಒಕ್ಕೂಟ ವ್ಯವಸ್ಥೆಯನ್ನು ನಾವು ವಿಸ್ತಾರ ಮಾಡ್ಕೋಬಹುದು. ಅಮೆರಿಕದಲ್ಲಿ ವಾಷಿಂಗ್ಟನ್ ನಲ್ಲಿ ಒಂದು ಚರ್ಚ್ ಅಲ್ಲಿ ಅಲ್ಲಿನ ಫಾದರ್ ಮತ್ತು ಸಮಿತಿಯವರೆಲ್ಲ ಸೇರಿ ಒಂದು ಹಾಡನ್ನ ಬರೆಸ್ತಾರೆ. ಆ ಹಾಡು ಏನಂದ್ರೆ, ಓ ದೇವರೇ ನಮ್ಮ ರಾಷ್ಟ್ರಕ್ಕೆ ಆಶೀರ್ವಾದ ಮಾಡುವಂತ ಒಂದು ಗೀತೆ, ಪಲ್ಲವಿ, ಅದು ಗೀತೆಯ ಮುನ್ನುಡಿ ಆಗಿರುತ್ತೆ. ಅವತ್ತು ಎಲ್ಲ ಇಡೀ ಚರ್ಚಲ್ಲಿ ಬಂದಿರೋರೆಲ್ಲರೂ ಕೂಡ ಮೊದಲನೇ ದಿವಸ ಹಾಡನ್ನ ಹಾಡ್ತಾರೆ. ಎಲ್ಲರೂ ವಾಪಸ್ ಹೋಗ್ತಾರೆ. ನೆಕ್ಸ್ಟ್ ಡೇ ಸೆಷನ್ ಇರುತ್ತೆ. ಆ ಚರ್ಚೆಗೆ ಬಂದಂತ ಎಲ್ಲರೂ ಕೂಡ ಒಗ್ಗಟ್ಟಾಗಿ 100% ಆ ಹಾಡನ್ನ ಒಪ್ಕೊಳ್ಳೋದಿಲ್ಲ. ಅದನ್ನ ಬದಲಾಯಿಸಕ್ಕೆ ಹೇಳ್ತಾರೆ. ಏನಂತ ಬದಲಾಯಿಸಕ್ಕೆ ಹೇಳ್ತಾರೆ ಅಂದ್ರೆ,
ಹೋ ದೇವರೇ, ನಮ್ಮ ರಾಷ್ಟ್ರವನ್ನ ನೀನು ಆಶೀರ್ವದಿಸು ಅನ್ನೋ ಶಬ್ದವನ್ನ ಬದಲಾಯಿಸಕ್ಕೆ ಹೇಳ್ತಾರೆ. ಏನಂತ ಬದಲಾಗುತ್ತೆ ಅಂದ್ರೆ, ಹೋ ದೇವರೇ ನಮ್ಮ ಸಂಯುಕ್ತ ರಾಷ್ಟ್ರಗಳನ್ನ ಆಶೀರ್ವದಿಸು ಅಂತ ಬದಲಾವಣೆ ಮಾಡಿ ಆ ಹಾಡನ್ನ ಒಮ್ಮತವಾಗಿ ಅಂಗೀಕಾರ ಮಾಡ್ತಾರೆ. ಇಲ್ಲಿ ಒಂದು ಕುತೂಹಲವಾಗಿರುವಂತಹ ಅಂಶ, ರಾಷ್ಟ್ರವನ್ನ ಆಶೀರ್ವದಿಸುವುದಕ್ಕೆ ಎಲ್ಲರೂ ಕೂಡ ಪ್ರತಿರೋಧವನ್ನ ಒಡ್ತಾರೆ. ಯಾಕೆ ರಾಷ್ಟ್ರದ ಕಲ್ಪನೆಗೆ ಯಾಕೆ ಪ್ರತಿರೋಧ ಬರುತ್ತೆ ಅಂದ್ರೆ, ಒಂದು ರಾಷ್ಟ್ರದಲ್ಲಿ ಒಂದೇ ಭಾಷೆ, ಒಂದೇ ಆಚರಣೆ, ಒಂದೇ ನಂಬಿಕೆ ಈ ನೆಲೆಗಳಲ್ಲಿ ಇರೋದಿಲ್ಲ. ಒಂದು ರಾಷ್ಟ್ರ ಅಂದಾಗ ಅಲ್ಲಿ ಒಕ್ಕೂಟ ವ್ಯವಸ್ಥೆ ಇದೆ ಅಂದಾಗ ಆ ಒಕ್ಕೂಟ ವ್ಯವಸ್ಥೆಯಲ್ಲಿ ಭಿನ್ನ ಭಾಷೆ, ಭಿನ್ನ ಬಣ್ಣಗಳು, ಭಿನ್ನ ವ್ಯವಸ್ಥೆಯ ತುಂಬಾ ವೈವಿಧ್ಯತೆ ಇರುವಂತಹ ಸಮುದಾಯಗಳು ಅವರ ಸ್ಮೃತಿ ಜೊತೆ, ಅವರ ಸಮುದಾಯದ ಪ್ರಜ್ಞೆಯ ಜೊತೆ ಜೀವನ ಮಾಡ್ತಿರ್ತಾರೆ. ಹಾಗಾಗಿ ರಾಷ್ಟ್ರ ನಿರ್ಮಾಣ ಒಂದು ರಾಜಕೀಯ ಕಲ್ಪನೆ ಆದ್ರೆ, ರಾಜ್ಯಗಳ ಒಕ್ಕೂಟ ವ್ಯವಸ್ಥೆ ಅನ್ನೋದು ಆ ಪ್ರಜಾಪ್ರಭುತ್ವದ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಸರಿಸಮಾನರು ಅನ್ನೋ ಒಂದು ಪರಿಕಲ್ಪನೆಯಲ್ಲಿ ಒಕ್ಕೂಟ ವ್ಯವಸ್ಥೆಯನ್ನ ರಾಷ್ಟ್ರದ ಜೊತೆಗೆ ನಾವು ಒಪ್ಕೊಳ್ಬೇಕಾಗತ್ತೆ. ಇಲ್ಲಿ ಎರಡನೇ ಒಂದು ಮುಖ್ಯವಾಗಿರೋ ಅಂಶ ನಿಮ್ಮ ಮುಂದೆ ಇಡಕ್ಕೆ ಇಷ್ಟಪಡ್ತೇನೆ. ಅದು ಡಾಕ್ಟರ್ BR ಅಂಬೇಡ್ಕರ್ ಅವರು ತಮ್ಮ ಸಂವಿಧಾನ ರಚನೆಯಲ್ಲಿ 8ನೇ ಅಧಿಸೂಚಿಯಲ್ಲಿ ರಾಷ್ಟ್ರ ರಾಜ್ಯ ಸಂಬಂಧಗಳ ಬಗ್ಗೆ ಮತ್ತು ಭಾಷಾವಾರು ರಾಜ್ಯಗಳ ನಿರ್ಮಾಣದ ಬಗ್ಗೆ ತುಂಬಾ ಸುದೀರ್ಘವಾಗಿರುವಂತಹ ಚರ್ಚೆಗಳನ್ನು ನಡೆಸ್ತಾರೆ. ಅವರು ಇವತ್ತಿನ ದಿನ ನಾವೇನು ವರ್ತಮಾನದ ಒಂದು ಬದುಕನ್ನ, ಭಾಷಾ ಬಿಕ್ಕಟ್ಟುಗಳನ್ನ ಎದುರಿಸ್ತಾ ಇದ್ದೀವಿ, ಅದನ್ನ ಅವತ್ತೇ ಅವರು ಚರ್ಚೆ ಮಾಡ್ತಾರೆ. ಏನ್ ಹೇಳ್ತಾರೆ ಅವರು ಅಂದ್ರೆ, ಮುಂದಿನ ದಿನಗಳಲ್ಲಿ ರಾಷ್ಟ್ರ ಅನ್ನುವುದು ಸಮಾನತೆ, ಭ್ರಾತೃತ್ವ ಮತ್ತು ಸ್ವಾತಂತ್ರ್ಯದ ಅಡಿಪಾಯದ ಮೇಲೆ ನಿರ್ಮಾಣ ಆಗದೇ ಇದ್ದಂತ ಸಂದರ್ಭದಲ್ಲಿ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ, ಪ್ರಧಾನ ಭಾಷೆ ಮತ್ತು ಅಧೀನ ಭಾಷೆ ಅಥವಾ ಬಹುಭಾಷಿಕರ ನೆಲೆಯಲ್ಲಿ, ಕಡಿಮೆ ಮಾತಾಡುವಂತಹ ಜನಸಂಖ್ಯೆ ಇರುವಂತಹ ಭಾಷಿಕ ನೆಲೆಯಲ್ಲಿ ಅನೇಕ ವೈರುಧ್ಯಗಳು ಬೆಳೆಯುತ್ತೆ. ಈ ವೈರುಧ್ಯಗಳು ಸಂಘರ್ಷಕ್ಕೆ ಎಡೆ ಮಾಡಿಕೊಡುತ್ತೆ. ಈ ಸಂಘರ್ಷ ಮುಂದಿನ ದಿನಗಳಲ್ಲಿ ಭಾರತವನ್ನ ಇಬ್ಬಾಗ ಮಾಡುವಂತಹ ಅಥವಾ ಪ್ರತ್ಯೇಕ ರಾಜ್ಯಗಳ ಬೇಡಿಕೆ ಅಂತ ಒಂದು ಸಂಘರ್ಷವನ್ನ ಉಂಟು ಮಾಡೋ ಸಾಧ್ಯತೆ ಇದೆ ಅಂತ ಅವರು ಭವಿಷ್ಯವನ್ನ ಅವತ್ತೇ ಹೇಳಿದ್ದಾರೆ, ಸ್ಪಷ್ಟವಾಗಿ ಹೇಳಿದ್ದಾರೆ. ಈಗ ನಮ್ಮ ಮುಂದೆ ಇರುವಂತಹ ಸವಾಲು, 10,000 ಜನಸಂಖ್ಯೆ ಇರುವಂತಹ ಯಾವುದೇ ಭಾಷೆ ದೇಶದ ಅಧಿಕೃತ ಭಾಷೆ ಆಗಬಹುದು ಅನ್ನೋದು ಶಿಫಾರಸು. ಹಾಗೆ ತಗೊಂಡ್ರೆ ಭಾರತದಲ್ಲಿ 45% ಹಿಂದಿ ಭಾಷೆಯನ್ನ ಆಡುವಂತಹ ಇವತ್ತು ದಕ್ಷಿಣ ಭಾರತಗಳಲ್ಲಿ ಹಿಂದಿ ಭಾಷೆಯನ್ನ ಅಧಿಕೃತ ಭಾಷೆಯಿಂದ ಮಾತನಾಡದಂತಹ, ಜಾರಿಗೊಳಿಸದೇ ಇರುವಂತಹ ರಾಜ್ಯಗಳ ಮೇಲೆ ಹಿಂದಿಯನ್ನ ಅಧಿಕೃತ ಭಾಷೆ ಮಾಡಬೇಕು ಅನ್ನೋ ಒಂದು ಆದೇಶ ಇದೆಯಲ್ವಾ, ಇದು ಇವತ್ತು ನಮ್ಮ ಎಲ್ಲರ ಮಧ್ಯೆ ಬಿಕ್ಕಟ್ಟನ್ನ, ಸಂಘರ್ಷವನ್ನ, ಸಮಸ್ಯೆಯನ್ನು ಉಂಟು ಮಾಡಿದೆ. ಸಂವಿಧಾನದತ್ತವಾಗಿ ಇಲ್ಲಿ ಒಂದು ಚರ್ಚೆ ಇದೆ. ಹಿಂದಿ ಮತ್ತು ಕನ್ನಡ ಅಥವಾ ಹಿಂದಿ ಮತ್ತು ಇತರ ಭಾಷೆಗಳು ಅಂತ ತಗೊಂಡಾಗ ಅಂಬೇಡ್ಕರ್ ಅವರದು ಒಂದು ಪ್ರಾಸಂಗಿಕವಾಗಿ ಒಂದು ಚರ್ಚೆ ಬರುತ್ತೆ. 1955 ಅಕ್ಟೋಬರ್ 13, 12, 13, 14 3 ದಿನಗಳ ಕಾಲ ಭಾಷಾವಾರು ರಾಜ್ಯಗಳು ಮತ್ತು ಪ್ರಧಾನ ಅಧೀನ ಭಾಷೆಗಳ ಬಗ್ಗೆ ಒಂದು ಚರ್ಚೆ ನಡೆಯುತ್ತೆ. ಈ ಚರ್ಚೆಯಲ್ಲಿ ರಾಷ್ಟ್ರ ಭಾಷೆ ಸಂಸ್ಕೃತ ಆಗಬೇಕು ಅಂತ ಹೇಳಿ ಅವತ್ತಿನ ಬಂಗಾಳದ ಲಕ್ಷ್ಮೀಕಾಂತ್ ಮೈತ್ರಾ ಅನ್ನೋರು ಪ್ರಸ್ತಾವನೆಯನ್ನು ಮಂಡಿಸ್ತಾರೆ. ಅಲ್ಲಿ ಓಟ್ ಆಗುತ್ತೆ, 150 ಓಟುಗಳಲ್ಲಿ 75 ಓಟು ಹಿಂದಿ ಆಗಬೇಕು, 74 ಓಟು ಸಂಸ್ಕೃತ ಬೇಡ ಅಂತ ಚರ್ಚೆ ಆಗುತ್ತೆ. ಇಲ್ಲಿ ನಾವು ಇವತ್ತವರೆಗೂ ಕೂಡ ಇವತ್ತು ನಮ್ಮ ಸಮಕಾಲೀನ ರಾಜಕೀಯ ಚರ್ಚೆಗಳಲ್ಲಿ, ಸಂವಾದಗಳಲ್ಲಿ ಒಂದು ಪ್ರಶ್ನೆ ಬರುತ್ತೆ ನೋಡಿ. ಅವತ್ತು ಬಾಬಾ ಸಾಹೇಬ್ ಅವರು ಸಂಸ್ಕೃತನೇ ರಾಷ್ಟ್ರ ಭಾಷೆ ಆಗಬೇಕು ಅಂತ ಹೇಳಿದ್ದಾರೆ. ಅದ ನಂತರ ಹಿಂದಿ ಭಾಷೆ ಬರುತ್ತೆ, ಸಹಿಯನ್ನು ಕೂಡ ಮಾಡಿಬಿಟ್ಟಿದ್ದಾರೆ. ನೀವು ಯಾಕೆ ಸಂಸ್ಕೃತವನ್ನು ವಿರೋಧಿಸ್ತೀರಾ? ಹಿಂದಿಯ ಅಧಿಕೃತ ಭಾಷೆ ರಾಷ್ಟ್ರ ಭಾಷೆ ಅನ್ನೋದನ್ನ ಯಾಕೆ ಒಪ್ಪಲ್ಲ ಅನ್ನೋ ಒಂದು ಬಿಕ್ಕಟ್ಟನ್ನು ನಾವು ಎದುರಿಸ್ತಾ ಇದ್ದೀವಿ. ಆದರೆ ಇದಕ್ಕೆ ಉತ್ತರವನ್ನ ನಮ್ಮ ಸಂವಿಧಾನ ಸಿದ್ಧ ರೂಪದಲ್ಲಿ ನಮ್ಮ ಮುಂದೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ರಾಷ್ಟ್ರವನ್ನ ನಾವು ರಾಜಕೀಯವಾಗಿ ಒಪ್ಕೊಂಡ್ರೆ, ಆರ್ಥಿಕವಾಗಿ ಒಪ್ಕೊಂಡ್ರೆ, ಸಾಮಾಜಿಕವಾಗಿ ಒಪ್ಕೊಂಡ್ರೆ, ಮತ್ತೊಂದು ನೆಲೆಯಲ್ಲಿ ಸಾಂಸ್ಕೃತಿಕ ನಮ್ಮ ಅಸ್ತಿತ್ವದ ಗುರುತಾಗಿ ನಾವು ಗುರುತಿಸಬೇಕಾದ್ರೆ ಹಲವಾರು ಸವಾಲುಗಳನ್ನು ನಾವು ನೋಡ್ತೀವಿ. ಈಗ 10,000 ಜನಸಂಖ್ಯೆ ಇರುವಂತಹ ಭಾಷೆ ಅಧಿಕೃತವಾಗಬೇಕಾ,
22 ಭಾಷೆಗಳು ಅಧಿಕೃತ ಆಗಿರೋದಕ್ಕೆ ಯಾವ ನೆಲೆಯಲ್ಲಿ ನಾವು ಮುಂದಿನ ಸವಾಲುಗಳನ್ನು ಎದುರಿಸಬೇಕು? ಈ ಸಂವಿಧಾನ ತಿದ್ದುಪಡಿಗಳಲ್ಲಿ ಇದು ಒಂದು ತಿದ್ದುಪಡಿ ಆಗೋ ಸಾಧ್ಯತೆ ಇದೆಯಾ? ಈ ಪ್ರಶ್ನೆಗಳನ್ನು ನಾನು ನಿಮ್ಮ ಮುಂದೆ ಮಂಡಿಸ್ತಿದ್ದೀನಿ. ಇದಾದ ನಂತರ ಎರಡೆರಡು ಮಾತುಗಳು. ಅದೇನಂದ್ರೆ, ಅಂಬೇಡ್ಕರ್ ಅವರು ಕಣ್ಣು ಕರುಳು ಇಲ್ಲದಂತಹ ಸಂಸ್ಕೃತವನ್ನ ರಾಷ್ಟ್ರ ಭಾಷೆ ಅಂತ ಹೇಳಲಿಕ್ಕೆ ಸಿದ್ಧರಿದ್ರ ಅನ್ನೊಂದು ಪ್ರಶ್ನೆ. ಈ ಪ್ರಶ್ನೆಗೆ ನಾನು ಉತ್ತರ ಕೊಡೋದಿಲ್ಲ, ನಾವೆಲ್ಲರೂ ಸೇರಿ ಉತ್ತರವನ್ನ ಹುಡುಕೋಣ ಅನ್ನೋದು ಒಂದು ನನ್ನ ಅಭಿಪ್ರಾಯ. ಹಾಗೇನೆ ಇವತ್ತಿನ ನಾನು ಒಬ್ಬ ಭಾಗ್ಯಲಕ್ಷ್ಮಿ ಅಂತ ಒಬ್ಬ ಮಹಿಳೆನೂ ಕೂಡ ಹೌದು, ಅಧಿಕಾರಿ ಕೂಡ ಹೌದು. ಕನ್ನಡ ಭಾಷೆ ಮತ್ತು ಭಾಷಾ ಒಂದು ಸಂಬಂಧಗಳ ಬಗ್ಗೆ ಅತ್ಯಂತ ಸೂಕ್ಷ್ಮವಾಗಿ ಸಂವೇದನಾಶೀಲವಾಗಿ ಯೋಚನೆ ಮಾಡುವಂತ ಒಬ್ಬ ವ್ಯಕ್ತಿ ಕೂಡ ಹೌದು. ಈ ನಿಟ್ಟಿನಲ್ಲಿ ನನ್ನ ಮುಂದೆ ಕನ್ನಡ ಭಾಷೆ ಒಕ್ಕೂಟ ವ್ಯವಸ್ಥೆಯಲ್ಲಿ ನನ್ನ ಮಾತೃಭಾಷೆಯ ಅಸ್ತಿತ್ವ, ನನ್ನ ಮಾತೃಭಾಷೆಯ ಉಳಿವು, ಮುಂದಿನ ಬೆಳವಣಿಗೆ. ಯಾಕೆಂದ್ರೆ ಇಲ್ಲಿ ವೇದಿಕೆಯಲ್ಲಿ ತುಂಬಾ ಜನ ಯುವ ಜನರಿದ್ದಾರೆ. ನೀವು ಅನ್ಕೊಂಡಿರೋದು ಇಲ್ಲಿರೋರು ಮಾತ್ರ ಅಂತ ಅಲ್ಲ. 15 ಯೂನಿವರ್ಸಿಟಿಯಿಂದ 900 ಸ್ಟೂಡೆಂಟ್ಸ್ ಆನ್ಲೈನ್ ಅಲ್ಲಿ ನಮ್ಮ ಸಂವಾದಗಳನ್ನ ಕೇಳಿಸ್ಕೊತಾ ಇದ್ದಾರೆ. ಅವರನ್ನು ಒಳಗೊಂಡಂತೆ ವಿಶ್ವವಿದ್ಯಾನಿಲಯದಲ್ಲಿ ಸಾವಿರಾರು ಜನ ಓದ್ತಿರುವಂತ ನಮ್ಮ ಯುವ ಜನರಿಗೆ ಅಗತ್ಯವಾಗಿರುವಂತ 4 ಪ್ರಶ್ನೆಗಳನ್ನ ನನ್ನ ಸಂಕ್ಷಿಪ್ತ ರೂಪದಲ್ಲಿ ಮಂಡಿಸಕ್ಕೆ ಇಷ್ಟಪಡ್ತೇನೆ. ಅದು, ನನ್ನ ಭಾಷೆ ಉಳಿಬೇಕು, ರಾಷ್ಟ್ರವೂ ಉಳಿಬೇಕು. ರಾಷ್ಟ್ರ ಜೊತೆ ಕುವೆಂಪು ಅವರು ಹೇಳಿದ ಹಾಗೆ ಭಾರತ ಜನನೀಯ ತನುಜಾತೆ ಕೂಡ ಮುಂದಕ್ಕೆ ಬೆಳಿಬೇಕಾಗಿದೆಯಲ್ವಾ? ಹಂಗಾಗಿ ನಂದು 4 ಪ್ರಶ್ನೆಗಳು ಈ ಸಮಾವೇಶದಲ್ಲಿ ನನ್ನ ಈ ವೇದಿಕೆಯಲ್ಲಿ ಇಡಕ್ಕೆ ಇಷ್ಟಪಡ್ತೇನೆ. ಒಂದು, ಭಾಷೆಯ ದೈನಂದಿನ ಬಳಕೆ. ಇವತ್ತು ನಮ್ಮ ಮುಂದೆ ಇರೋ ಬಿಕ್ಕಟ್ಟೇನು ಅಂದ್ರೆ ಭಾಷೆಯ ದೈನಂದಿನ ಬಳಕೆ. ಕನ್ನಡ ಭಾಷೆ ಇದು ನಾವು ಪ್ರಧಾನ ಭಾಷೆ ಕರ್ನಾಟಕದಲ್ಲಿ ತಗೊಂಡ್ರೆ ನಮ್ಮ ಜೊತೆ ತುಳು ಭಾಷೆ ಬರುತ್ತೆ, ಕೊಡವ ಬರುತ್ತೆ, ಬೇರೆ ಬೇರೆ ಭಾಷೆಗಳು ಉಪ ವರ್ಗದ ಭಾಷೆಗಳು ಬರುತ್ತೆ. ನಮ್ಮ ಪ್ರಧಾನ ಮತ್ತು ಅಧೀನ ಭಾಷೆ ಅಂತ ತಗೊಂಡಾಗ ಈ ಭಾಷೆಯನ್ನ ಬಳಕೆ ಮಾಡಿದ್ರೆ ಮಾತ್ರ ಅದ್ರ ಉಳಿವು ಬೆಳವು ಸಾಧ್ಯ. ಇವತ್ತು ನಾವು ಎಷ್ಟು ಜನ ಬಳಕೆ ಮಾಡ್ತಿದೀವಿ? ಈಗ ನಿಮ್ಮ ಮುಂದೆನೆ ಒಂದು ನಿನ್ನೆ ಇವತ್ತು ನಾನು ನೋಡಿದಂತ ಒಂದು ಬಿಕ್ಕಟ್ಟನ್ನ ನಿಮ್ಮ ಮುಂದೆ ಇಡಕ್ಕೆ ಇಷ್ಟಪಡ್ತೇನೆ. ಈ ಒಂದು ಸಮಾವೇಶದಲ್ಲಿ ನಮ್ಮ ಇಡೀ ಕಾರ್ಯಕ್ರಮ ರೂಪುಗೊಂಡಿದ್ದು, ಡಿಸೈನ್ ಪದ ಕನ್ನಡನೇ ಇಂಗ್ಲಿಷೇ ಹೇಳ್ತಿದ್ದೀನಿ, ವಿನ್ಯಾಸ ಅಲ್ಲ, ಡಿಸೈನ್ ಆಗಿದ್ದು ಕಂಪ್ಲೀಟ್ ಇಂಗ್ಲಿಷ್ ಅಲ್ಲಿ. ನಿನ್ನೆ ಸಂಜೆ 6 ಗಂಟೆಗೆ ಬಂದು ಕೂತ್ಕೊಂಡಾಗ ನಮ್ಮ ಪ್ಯಾನಲಿಸ್ಟ್ ಅಂತ ಏನ್ ಹೇಳ್ತೀವಿ, ನಮ್ಮ ಇವತ್ತಿನ ಪ್ರಮುಖ ವ್ಯಕ್ತಿಗಳು, ಅವರ ಫೋಟೋ, ಅವರ ಹೆಸರು, ನಮ್ಮ ವೇದಿಕೆಯ ಒಂದು ಡೆಫಿನೇಷನ್, ಅಂದ್ರೆ ನಾವ್ ಏನ್ ಶೀರ್ಷಿಕೆ ಕೊಟ್ಟಿದ್ದೀವಿ, ವಿಷಯ ವಸ್ತುಗಳು, ಇವೆಲ್ಲವನ್ನ ನಿನ್ನೆ ಕೂತ್ಕೊಂಡು ಕನ್ನಡಕ್ಕೆ ನಾವು ಭಾಷಾಂತರ ಮಾಡಿ ಅನುವಾದ ಮಾಡಿ, ದಯವಿಟ್ಟು ಎಚ್ಚರಿಕೆಯಿಂದ ಕೇಳಿಸ್ಕೋಬೇಕು, ಇಂಗ್ಲಿಷ್ ಇಂದ ಕನ್ನಡಕ್ಕೆ ಅನುವಾದ ಮಾಡಿ ಭಾಷಾಂತರ ಮಾಡಿ ಸರಿ ಇದೆಯಾ ಅಂತ ಪರಿಶೀಲನೆ ಮಾಡಿ ಇಲ್ಲಿ ನಾವು ವೇದಿಕೆಯನ್ನ ಸಿದ್ಧಪಡಿಸಿರೋದು. ಇದು ತುಂಬಾ ಸೂಕ್ಷ್ಮವಾಗಿರೋ ವಿಚಾರ. ಈ ದೈನಂದಿನ ಬಳಕೆ ಬಂದಾಗ ನನ್ನ ಯಂಗ್ಸ್ಟರ್ಸ್ ಪರವಾಗಿ ನಾನು ಮಾತಾಡ್ತೀನಿ. ಇವತ್ತು ಇಡೀ ಬೆಂಗಳೂರಲ್ಲಿ, ಇಡೀ ಬಾಂಬೆಯಲ್ಲಿ, ಇಡೀ ದೆಹಲಿಯಲ್ಲಿ, ನೀವು ಯಾವ್ದೊಂದು ದೊಡ್ಡ ಸಿಟಿ ಅಂತ ಕರಿತೀರಿ, ಮೆಟ್ರೋಪಾಲಿಟನ್ ಸಿಟಿ, ಎಲ್ಲ ಕಡೆ ಈವೆಂಟ್ ಮ್ಯಾನೇಜ್ಮೆಂಟ್ ಬಂದಿದೆ. ಈ ಈವೆಂಟ್ ಮ್ಯಾನೇಜ್ಮೆಂಟ್ ಹೊಸ ತಲೆಮಾರು 20 ರಿಂದ 30 ವರ್ಷ ವಯಸ್ಸಿನ ವಯೋಮಾನದ ತರುಣರಿದ್ದಾರೆ. ಎಲ್ಲರಿಗೂ ಕೂಡ ಇಂಗ್ಲಿಷ್ ಭಾಷೆ. ನಮ್ಮ ತಂತ್ರಜ್ಞಾನ ಮತ್ತು ವಿಜ್ಞಾನದ ಬಳಕೆ ಇಂಗ್ಲಿಷ್ ಭಾಷೆ. ಈಗ ನಾವು ತಂತ್ರಜ್ಞಾನವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ, ಇನ್ಫೋಸಿಸ್ ಅಥವಾ ವಿಪ್ರೋ ಸಂಸ್ಥೆಗಳ ಜೊತೆ ಮಾತಾಡೋದಕ್ಕೆ, ಸಂವಿಧಾನ ಮತ್ತು ಬಾಬಾ ಸಾಹೇಬ್ ಅವ್ರ ಬಗ್ಗೆ ಮಾತಾಡಬೇಕು ಅಂದ್ರೆ ನಾವು ಮೊರೆ ಹೋಗ್ಬೇಕಾಗಿರೋದು ಇಂಗ್ಲಿಷು. ಹಾಗಿದ್ರೆ ಕನ್ನಡದ ಅಸ್ತಿತ್ವ ದೈನಂದಿನ ಬಳಕೆ ಮೂಲಕ ಹೇಗೆ ಉಳಿಸ್ಕೋಬೇಕು? ಇಲ್ಲಿ ಒಂದು ಡಾಕ್ಟರ್ ರಾಮಚಂದ್ರಪ್ಪ ಬರಗೂರು ಅವ್ರದ್ದು ಒಂದು ಮಾತು ಹೇಳಕ್ ಇಷ್ಟಪಡ್ತೇನೆ. ನಾವೇನ್ ಫೇಸ್ ಮಾಡಿದೀವಿ, ತಮಿಳುನಾಡಲ್ಲಿ ಪೆರಿಯಾರ್ ಮೂವ್ಮೆಂಟ್ ಅಥವಾ ದ್ರಾವಿಡ ಚಳುವಳಿಯ ಒಂದು ಹಿನ್ನೆಲೆಯಲ್ಲಿ ತಮಿಳು ಭಾಷಿಗರ ಅಭಿಮಾನ ಹೆಚ್ಚಿದೆ. ಕೇರಳದ ಜನ ಅವ್ರು ಯಾವತ್ತೂ ಕೂಡ ಅವ್ರ ಸಂಸ್ಕೃತಿ ಭಾಷೆ ಜೊತೆ ಹೊಂದಾಣಿಕೆ ಮಾಡ್ಕೊಳ್ಳೋದೇ ಇಲ್ಲ. ಅವ್ರು ಉಸಿರಾಗೆ ಭಾಷೆಯನ್ನ ಸಂಸ್ಕೃತಿನ ಉಳಿಸ್ಕೋತಾರೆ. ಅದು ಕಮ್ಯುನಿಸ್ಟ್ ಹೋರಾಟ ಆಗಿರ್ಬೋದು, ಅಥವಾ ಬೇರೆ ಬೇರೆ ನೆಲೆಯಲ್ಲಿ ದಲಿತ ಹೋರಾಟಗಳಿರ್ಬೋದು, ಅಥವಾ ಗ್ಲೋಬಲ್ ವಿಲೇಜ್ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ವ್ಯಾಪಾರೀಕರಣದ ನೀತಿಗಳಿರಬಹುದು, ಉದ್ಯೋಗ ನಿರ್ಮಾಣ ಆಗಿರ್ಬೋದು. ಕೇರಳ ಜನ ಆ ಭಾಷೆಯನ್ನ ಬಳಸ್ಕೊಳ್ಳೋ ನಿಟ್ಟೆ ಬೇರೆ ಇದೆ. ಇನ್ನು ಆಂಧ್ರ ತೆಲಂಗಾಣ, ನಮ್ಮ ದ್ರಾವಿಡ ಅಥವಾ ದಕ್ಷಿಣ ಭಾರತಕ್ಕೆ ಬಂದ್ರೆ ಆಂಧ್ರ ತೆಲಂಗಾಣದ ಒಂದು ಸಂಸ್ಕೃತಿ ಬೇರೆ ಇದೆ. ಅಲ್ಲಿ ಉರ್ದು ಇರ್ಬೋದು, ಪರ್ಷಿಯನ್ ಇರ್ಬೋದು, ತೆಲುಗು ಇರ್ಬೋದು, ಒಂದು 10ಕ್ಕಿಂತ ಹೆಚ್ಚು ಆಡು ನುಡಿ ಇರುವಂತಹ ಸುಂದರವಾಗಿರುವಂತಹ ತೆಲುಗು ಭಾಷೆ ಇರ್ಬೋದು. ಅವರು ಬಿಕ್ಕಟ್ಟನ್ನ ಎದುರಿಸ್ತಾ ಇರೋ ರೀತಿ ಬೇರೆ. ಹಂಗಾದ್ರೆ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಅಂದಾಗ ಹೋರಾಟಗಾರರು ಬರ್ತಾರೆ, ಚಿಂತಕರು ಸಪರೇಟ್ ಆಗ್ಬಿಡ್ತಾರೆ,
ನಮ್ಮ ಏಕೀಕರಣ ಚಳುವಳಿಯಲ್ಲಿ ಬಂದಂತ ಚಿಂತಕರು ಭಾಷೆ, 8 ನಮ್ಮ ಜ್ಞಾನಪೀಠ ಪ್ರಶಸ್ತಿಗಳು, ಬೇರೆ ಬೇರೆ ಸಮ್ಮಾನಗಳು, ಇವರೆಲ್ಲರೂ ಕೂಡ ಹೋರಾಟದ ಪಕ್ಕ ಇರ್ತಾರೆ. ಇವರು ರೈಲ್ವೆ ಟ್ರ್ಯಾಕ್ ತರ ಈ ಕಡೆ ಆ ಕಡೆ 2 ಟ್ರ್ಯಾಕ್ ಇದೆ, ಕರ್ನಾಟಕ ನಡೀತಾ ಇದೆ. ಆ 2 ಟ್ರ್ಯಾಕ್ಗಳು ಒಂದು ಸೇರೇ ಇಲ್ಲ. ಇದನ್ನ ನಾನು ಸರಳವಾಗಿ ಹೇಳಬೇಕಂದ್ರೆ, ಕರ್ನಾಟಕದ ಭಾಷಾ ಚಳುವಳಿಗಳು ಭಾಷೆಯನ್ನು ಮಾತ್ರ ಮುಖ್ಯವಾಗಿಟ್ಟುಕೊಂಡು ಹೋರಾಟಗಳನ್ನು ನಡೆಸಿರಬಹುದೇ, ಹಾಗೇನೆ ಜನ ಚಳುವಳಿ, ಭಾಷಾ ಚಳುವಳಿ, ಜನ ಚಳುವಳಿ ಜೊತೆಯಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಆಗದೆ ಇರೋದು ಇವತ್ತು ನಾವು ಕನ್ನಡ ಭಾಷೆಯ ಬಿಕ್ಕಟ್ಟುಗಳನ್ನ ಎದುರಿಸಲಿಕ್ಕೆ ಕಾರಣವಾಗಿರಬಹುದೇ, ಈ 2 ಪ್ರಶ್ನೆ ಇದೆ. ನಂತರ ಶಿಕ್ಷಣದಲ್ಲಿ ಭಾಷೆಯ ಸ್ಥಾನಮಾನ ನಾನೇ ಎದುರಿಸ್ತಿದ್ದೀನಿ. ಲಾ ಕಾಲೇಜು, ಬೇರೆ ಬೇರೆ ಯೂನಿವರ್ಸಿಟಿಗೆ ನಾನು ಅತಿಥಿಯಾಗಿ ಹೋದಾಗ, ಭಾಷಣಕಾರರಾಗಿ ಹೋದಾಗ ಅಲ್ಲಿನ ವಿದ್ಯಾರ್ಥಿಗಳು ಕನ್ನಡ ಮತ್ತು ಇಂಗ್ಲಿಷು, ಕನ್ನಡ ಮತ್ತು ಹಿಂದಿ ತುಂಬಾ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಶಿಕ್ಷಣದಲ್ಲಿ ಕನ್ನಡವನ್ನು ನಾವು ಎಷ್ಟು ಉಳಿಸಿದೀವಿ, ಬೆಳೆಸಿದೀವಿ ಅನ್ನೋದು ದೊಡ್ಡ ಪ್ರಶ್ನೆ. ಕನ್ನಡದವರಾಗಿರೋ ನಾವು ಇದನ್ನ ಯೋಚನೆ ಮಾಡುವಂತಹ ತುರ್ತು ಪರಿಸ್ಥಿತಿ ನಮ್ಮ ಎದುರಿಗೆ ಇವತ್ತಿದೆ. ಮೂರನೇದು ಆಡಳಿತದಲ್ಲಿ ಭಾಷೆಯ ಬಳಕೆ. ನಾನು ಅಧಿಕಾರಿ ಕೂಡ ಹೌದು. 23 ವರ್ಷಗಳಲ್ಲಿ ಅದು ಹಿಂದೆ ನಾನು ಉಪನ್ಯಾಸಗಳಾಗಿ ಕನ್ನಡ ಭಾಷೆ ಬಗ್ಗೆ ನನ್ನ 3 ಮಾಸ್ಟರ್ ಡಿಗ್ರಿ, ಜರ್ನಲಿಸಂ, ಹಿಂದಿ, ಕನ್ನಡ, ತಮಿಳು, ತೆಲುಗು ಮನೆ ಭಾಷೆ ಮಾತಾಡ್ತೀನಿ. ನಾನು ಹೋಗಿರೋ ಮನೆ ಭಾಷೆ 5 ಭಾಷೆಗಳು ನನಗೆ ಗೊತ್ತು. ಆದ್ರೆ ಇವತ್ತು ಈ ಭಾಷಾ ಒಂದು ಸಮುದಾಯಗಳಲ್ಲಿ ಕನ್ನಡ ಆಡಳಿತ ಭಾಷೆಯಾಗಿ ಹೇಗೆ ಉಳಿತಾ ಇದೆ, ಹೇಗೆ ಬೆಳೀತಾ ಇದೆ, ಹೇಗೆ ಬಳಕೆ ಆಗ್ತಿದೆ. ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ. ಮಹಾರಾಷ್ಟ್ರದಲ್ಲಿ ಕನ್ನಡ ಶಾಲೆಗಳು ಎಷ್ಟು ನಡೀತಾ ಇದೆ, ಕನ್ನಡದಲ್ಲಿ ಎಷ್ಟು ಸರ್ಕಾರಿ ಆದೇಶಗಳು ಬಂದಿದೆ ನನ್ನ ಹತ್ರ ದಾಖಲೆ ಇದೆ. ಹಾಗೆ ತಮಿಳುನಾಡಲ್ಲಿ ಎಷ್ಟು ತಮಿಳುನಾಡಲ್ಲಿ ಕನ್ನಡ ಕಾಲೇಜುಗಳು, ಕನ್ನಡ ಶಾಲೆಗಳು, ಕನ್ನಡದಲ್ಲಿ ಬಂದಿರೋ ಆದೇಶಗಳು ಎಷ್ಟಿದೆ ಅಂತ ನಾನು ನಿಮ್ಗೆ ಕೊಡಬಲ್ಲೆ. ಆದ್ರೆ ಕರ್ನಾಟಕದಲ್ಲಿ ನಮ್ಮ ಆಡಳಿತ ಭಾಷೆ ಒಂದೇ ಸರಳವಾಗಿರುವಂತ ಒಂದು ಎಕ್ಸಾಂಪಲ್ ನಾನು ನಿಮ್ಗೆ ಹೇಳಕ್ ಇಷ್ಟಪಡ್ತೇನೆ, ಜೀವಂತವಾಗಿರೋ ಉದಾಹರಣೆ. ಒಂದು 4 ವರ್ಷ ಹಿಂದೆ ನಾನು ಯುರೋಪ್ಗೆ ಹೋಗೋ ಸಂದರ್ಭ ಬಂತು. ಅಲ್ಲಿನ ಭಾಷೆ ಬಗ್ಗೆ ಒಂದು ಶೋಧನೆ ಹುಡುಕಾಟ ಮಾಡೋ ಅವಕಾಶ ಸಿಕ್ತು ನನಗೆ. ಅಲ್ಲಿ ಈಸ್ಟೋನಿಯಾ ಅಂತ ಒಂದು ದೇಶ ಇದೆ. 15 ಲಕ್ಷ ಪಾಪ್ಯುಲೇಷನ್ ಇರೋದು, ನಮ್ಮ ತುಮಕೂರು ಜಿಲ್ಲೆಗೆ ಸಮನಾಗಿರೋದು. ಇಡೀ ಈಸ್ಟೋನಿಯಾ ದೇಶದಲ್ಲಿ 4 ಜಿಲ್ಲೆಗಳಿದೆ, ಜಿಲ್ಲಾ ಪ್ರಮಾಣದಲ್ಲಿದೆ. ಅಷ್ಟು ನಾವು 15 ದಿವಸ ಓಡಾಡಬೇಕಾದ್ರೆ ನನಗೆ ಅಲ್ಲಿಂದ 4 ಗಂಟೆಯ ಅಂತರದಲ್ಲಿ ಇಂಗ್ಲೆಂಡ್ ಇದೆ, ಒಕ್ಕೂಟ ವ್ಯವಸ್ಥೆಯ ತಾಯಿ ಬೇರು ಇದೆ. ಆದ್ರೆ ಅಲ್ಲಿ ಇಡೀ ಈಸ್ಟೋನಿಯಾದಲ್ಲಿ ಒಂದು ಇಂಗ್ಲಿಷ್ ಪದ, ಒಂದು ಇಂಗ್ಲಿಷ್ ಜಾಹೀರಾತು, ಒಂದು ಹಾಲಿವುಡ್ ನಟಿ ಯಾರು ಕಾಣಿಸ್ಲಿಲ್ಲ. ನನಗೆ ಈಸ್ಟೋನಿಯನ್ ಭಾಷೆಗೆ ಇಂಗ್ಲಿಷ್ ಟ್ರಾನ್ಸ್ಲೇಟ್ ಮಾಡಬೇಕಾದ್ರೆ ಅಲ್ಲಿ ಇಡೀ ವಿಶ್ವಕ್ಕೆ ನಂಬರ್ 1 ಆಪ್ಗಳು ರೆಡಿ ಆಗಿದೆ, ತಂತ್ರಾಂಶ ರೆಡಿ ಆಗಿದೆ. ಈ ಉದಾಹರಣೆ ತಮ್ಗೆ ಯಾಕೆ ಕೊಟ್ಟಿದ್ದೀನಿ ಅಂದ್ರೆ, 15 ಲಕ್ಷ ಇರುವಂತ ಒಂದು ಸಣ್ಣ ದೇಶ ಯಾವ ಇಂಗ್ಲಿಷ್ ಅನ್ನು ಅವಲಂಬಿಸದೆ ತಮ್ಮ ಮಾತೃಭಾಷೆಯಲ್ಲಿ ಜಗತ್ತಿಗೆ ದೊಡ್ಡದಾಗಿರುವಂತಹ ತಂತ್ರಾಂಶವನ್ನ, ಮೊಬೈಲ್ ತಂತ್ರಾಂಶವನ್ನ, ಭಾಷೆಗೆ ಸಂಬಂಧಪಟ್ಟ ಅನುವಾದಕ್ಕೆ ಸಂಬಂಧಪಟ್ಟ ತಂತ್ರಾಂಶವನ್ನ ಬೆಳವಣಿಗೆ ಮಾಡುತ್ತೆ ಅಂದ್ರೆ, ನಾವು ಕನ್ನಡಿಗರು ನಮ್ಮ ಆಡಳಿತದಲ್ಲಿ ಭಾಷೆಯ ಬಳಕೆ, ತಂತ್ರಾಂಶದಲ್ಲಿ ಭಾಷೆಯ ಬಳಕೆಯನ್ನ ಯಾವ ನಿಟ್ಟಿನಲ್ಲಿ ಯೋಚನೆ ಮಾಡ್ತಿದ್ದೀವಿ? ಅದು ಆಡಳಿತಕಾರರಿರ್ಬೋದು, ಹೋರಾಟಗಾರರಿರ್ಬೋದು, ವಿದ್ವಾಂಸರಿರ್ಬೋದು, ಭಾಷಾ ವಿಜ್ಞಾನಿಗಳಿರ್ಬೋದು. ಇದು ನನ್ನ ಮುಂದೆ ಇರುವಂತಹ ದೊಡ್ಡ ಪ್ರಶ್ನೆ. ಇದು ಕೊನೆಯದು, 4ನೇದು ಉದ್ಯೋಗ. ಇವತ್ತು ನಮ್ಮ ದಲಿತ ಮುಖಂಡರು, ನಮ್ಮ ನಾಯಕರು ಎಷ್ಟೋ ಜನ ಇದ್ದಾರೆ, ಸತತವಾಗಿ 35-40 ವರ್ಷದಿಂದ ಹೋರಾಟ ಮಾಡ್ತಿದ್ದಾರೆ. ಏನು ಹೋರಾಟ? ನಂಬರ್ 1, ಮೆಟ್ರೋದಲ್ಲಿ ಹಿಂದಿ ಭಾಷಿಕರಿದ್ದಾರೆ, ಕನ್ನಡಕ್ಕೆ ಕೊಟ್ಟಿಲ್ಲ. ಬ್ಯಾಂಕ್ ಅಲ್ಲಿ ಹಿಂದಿ ಭಾಷಿಕರು ಬಂದ್ಬಿಟ್ರು, ಕನ್ನಡದಲ್ಲಿ ಮಾತಾಡಲ್ಲ. ಮಹಾಲೇಖಪಾಲರ ಕಚೇರಿಯಲ್ಲಿ ತೆಲುಗು ತಮಿಳವರನ್ನ ಕ್ರಾಸ್ ಮಾಡಿ ಹಿಂದಿಯವರು ಬಂದು ಬಿಹಾರಿಯವರು ಕೂತ್ಕೊಂಡಿದ್ದಾರೆ. ಇವತ್ತು ಬೆಂಗಳೂರಲ್ಲಿ ಮನೆ ಕಟ್ಟುವಂತಹ ಗಾರೆ ಕೆಲಸದವರಿಂದ ಹಿಡಿದು ನೆಲಕ್ಕೆ ಟೈಲ್ಸ್ ಹಾಕೋರಿಂದ ಹಿಡಿದು ಪ್ರತಿಯೊಬ್ರು ನಮ್ಮ ಒಡಿಶಾ ಮತ್ತು ಬಿಹಾರದಿಂದ ಬಂದಿರೋರು. ಆಗಿದ್ರೆ ಕನ್ನಡಿಗರಿಗೆ ಯಾವ ಉದ್ಯೋಗಗಳಿದೆ? ಸೆಕ್ಯೂರಿಟಿ ಗಾರ್ಡ ಇಲ್ಲ, ವಾಚ್ಮನ್ ಕೆಲಸ ಅಲ್ಲ, ಗಾರೆ ಕೆಲಸ ಅಲ್ಲ, ಕಲ್ಲು ಕೆಲಸ ಅಲ್ಲ. ಹಾಗಿದ್ರೆ ಏನ್ ಕೆಲಸ ಇದೆ ಕನ್ನಡಿಗರಿಗೆ? ಇದು ನಾನು ಆಡು ಭಾಷೆಯಲ್ಲಿ ಮುಂದೆ ಇಡ್ತಾ ಇದ್ದೀನಿ. ಇದು ನಮ್ಮ ಜನಸಾಮಾನ್ಯರ ಬೇಡಿಕೆ. ಇದು ಮುಂದೆ ಬರೋ ದಿನಗಳಲ್ಲಿ ಇವತ್ತೇ ತಂತ್ರಜ್ಞಾನ, ಸಾಫ್ಟ್ವೇರ್, ಹಾರ್ಡ್ವೇರ್ ಎಲ್ಲ ಮೂಲೆ ಗುಂಪಾಗಿ 1 ವರ್ಷಕ್ಕೆ 24 ಲಕ್ಷ ಪ್ಯಾಕೇಜ್ ತಗೊಳ್ಳುವಂತವ್ರು ಇವತ್ತು 15,000 ಸಂಬಳಕ್ಕೆ ಬಂದಿದ್ದಾರೆ. ಇವತ್ತು ನಮ್ಮ ಇವೆಂಟ್ ಮ್ಯಾನೇಜರ್ ಬರೋರೆಲ್ಲರೂ ಕೂಡ ಪ್ಯಾಕೇಜ್ ಅನ್ನು ಬಿಟ್ಟು ಮಂತ್ಲಿ ಸ್ಯಾಲರಿಗೆ ಡಿಪೆಂಡ್ ಆಗಿದ್ದಾರೆ. ಹಾಗಿದ್ದಾಗ ಕನ್ನಡದವರಿಗೆ, ಇಲ್ಲಿ ಕನ್ನಡದವರು ಅಂದ್ರೆ 67% ಕನ್ನಡ ಮಾತಾಡೋರು, ಉಳಿದಿರುವಂತಹ ತೆಲುಗು, ತಮಿಳು, ಬಿಹಾರಿ, ಅದನ್ನ ನಾನು ಬೇರ್ಪಡಿಸಿ ಮಾತಾಡ್ತಿಲ್ಲ. ಹಾಗಾಗಿ ಕೊನೆಗೆ ನಾನು ಕನ್ಕ್ಲೂಷನ್ ಮಾಡ್ಬೇಕಾದ್ರೆ, ನನ್ನ ಸಮಕಾಲೀನ ನನ್ನ ಯುವ ಜನರಿಗೆ, ಮುಂದಿನ ನನ್ನ ಕನ್ನಡದ ಸಮುದಾಯಕ್ಕೆ
ಅದರಲ್ಲೂ ಕನ್ನಡ ಸಮುದಾಯದಲ್ಲಿ ನಮ್ಮ ದಲಿತ ಸಮುದಾಯಗಳಿಗೆ ಉದ್ಯೋಗ ನಿರ್ಮಾಣ ಏನಿದೆ, ಕೊನೆಗೊಬ್ಬ ಆಡಳಿತಗಾರ್ತಿಯಾಗಿ ಇವತ್ತು ಇಡೀ ಕರ್ನಾಟಕದಲ್ಲಿ ಔಟ್ಸೋರ್ಸಿಂಗ್ ಕಾನ್ಸೆಪ್ಟ್ ಬಂದ ಮೇಲೆ ಡ್ರೈವರ್ ಪೋಸ್ಟ್ಗಳು, ಡಿ ಗ್ರೂಪ್ ಪೋಸ್ಟ್ಗಳು ಅಬಾಲಿಷ್ ಆಗಿದೆ. ಡ್ರೈವರ್ ಪೋಸ್ಟ್, ಡಿ ಗ್ರೂಪ್ ಪೋಸ್ಟ್ ಬ್ರಾಹ್ಮಣರು ಮಾಡ್ತಾರ, ಉನ್ನತ ಜಾತಿಯವರು ಮಾಡ್ತಾರ? ನನ್ನ ಉತ್ತರ ಕೊಡೋದಿಲ್ಲ, ಉತ್ತರ ನಿಮ್ಮ ಒಳಗಡೆ ಇದೆ. ಹಾಗಾಗಿ ಉದ್ಯೋಗ ಯಾರು ಬೇಕು ಅನ್ನೋದು ಈ ಭಾಷಾ ಬಿಕ್ಕಟ್ಟಿನ ಒಂದು ಭಾಗವಾಗಿ ನಾನು ಪರಿಗಣಿಸ್ತೇನೆ. ಕನ್ನಡ ಬೆಳೆದರೆ ಕನ್ನಡಿಗರು ಬೆಳೀತಾರೆ, ಕನ್ನಡಿಗರು ಬೆಳೆದರೆ ಅವರ ಸಂಸ್ಕೃತಿ, ಅವರ ಸ್ಮೃತಿ, ಅವರ ಆಚರಣೆ, ಅವರ ಊಟ, ಉಪಚಾರ, ಅವರ ನೆನಪುಗಳು, ಅವರ ಗಾದೆ ಮಾತು, ಅವರ ಸಾಹಿತ್ಯ, ಅವರ ಜನಪದ, ಅವರ ಲಾವಣಿಗಳು ಎಲ್ಲ ಸಂಸ್ಕೃತಿಗಳು ಬೇರಾಗಿ ಉಳಿಯುತ್ತೆ. ಈ ಬೇರು ಉಳಿತಾ ಉಳಿತಾ ಒಕ್ಕೂಟ ವ್ಯವಸ್ಥೆಯಲ್ಲಿ ರಾಷ್ಟ್ರದ ಸರಿಸಮಾನವಾಗಿ ರಾಜ್ಯಗಳು ಇದೆ ಅನ್ನೋ ಒಂದು ಆತ್ಮಗೌರವದ ಪ್ರಶ್ನೆ ನಿಲ್ಲುತ್ತೆ. ಹಾಗಾಗಿ ಈ 4 ಪ್ರಶ್ನೆಗಳ ಮೂಲಕ ತಮಗೆ ನಾನು ಇಟ್ಟಿದ್ದೀನಿ. ಸಂವಿಧಾನ ಇಡೀ ಭಾರತವನ್ನ ಪ್ರತಿನಿಧಿಸುತ್ತೆ. ಬೇರೆ ದೇಶಗಳಲ್ಲಿ 14 ವರ್ಷಕ್ಕೊಂದ್ಸರಿ ಸಂವಿಧಾನ ಬದಲಾವಣೆ ಆದ್ರೆ, ನಮ್ಮ ದೇಶದಲ್ಲಿ ಇವತ್ತು 74 ಮುಗಿಸಿ 75ನೇ ವರ್ಷಕ್ಕೆ ಬಂದರೂ ಕೂಡ ಇಡೀ ಭಾರತದಲ್ಲಿ ಉನ್ನತ ಮಟ್ಟದಲ್ಲಿ ಅಂಬಾರಿ ಅದಾನಿ ಅಂತ ನಾವೇನ್ ಗುರುತಿಸ್ತೀವಿ, ಅಲ್ಲಿಂದ ತಗೊಂಡು ನಮ್ಮ ತಳ ಸಮುದಾಯದ ಕೊನೆ ಅಕ್ಷರ ಗೊತ್ತಿಲ್ಲದಿರುವಂತಹ ಒಬ್ಬ ದಕ್ಕಲಿಗ ಸಮಾಜದ ಒಬ್ಬ ವ್ಯಕ್ತಿಯವರೆಗೂ ಕೂಡ ಸಂವಿಧಾನ ಇನ್ನೂ ಹೋಗಿಲ್ಲ. ಸಂವಿಧಾನದ ಅವರ ಹೃದಯವನ್ನ, ಅವ್ರ ಮೆದುಳನ್ನ ಮುಟ್ಟಿಲ್ಲ. ಸಂವಿಧಾನದಲ್ಲಿ ಇರುವಂತಹ ಏನು ವಿಚಾರಗಳಿದೆ ಅದು ವೈಚಾರಿಕ, ವೈಜ್ಞಾನಿಕ ಹಾಗೂ ಪ್ರಶ್ನೆ ಮಾಡುವಂತಹ ಮನೋಭಾವವನ್ನ ನಮ್ಮ ಸಮುದಾಯಗಳಿಗೆ ತಲುಪಿಸಿಲ್ಲ. ಈ ತಾನೇ ಒಂದೇ ಪ್ರಶ್ನೆ ಜೊತೆ ನಾನು ಮಾತು ಮುಗಿಸ್ತೀನಿ. ಹಿಂದಿ, ತಮಿಳು ನಾವು ದ್ವೇಷಿಗಳಲ್ಲ, ಆದ್ರೆ ನಮ್ಮ ಉಸಿರು, ನಮ್ಮ ಬದುಕು ಕನ್ನಡ. ನಾವು ಕನ್ನಡದ ಮೂಲಕ ಬೆಳೆದ್ರೆ ಎಲ್ಲರನ್ನೂ ಅಪ್ಕೊಳ್ಬಹುದು, ಎಲ್ಲರನ್ನೂ ಕರಿಬಹುದು. ಒಂದೇ ಪ್ರಶ್ನೆ, ಭಾಷೆ ನಮ್ಮ ಬದುಕಿಗೆ ದಾರಿ ಆಗ್ಬೇಕು, ನಮ್ಮ ಉದ್ಯೋಗ ನಿರ್ಮಾಣ ಮಾಡೋದಕ್ಕೆ ದಾರಿ ಆಗ್ಬೇಕು, ನಮ್ಮ ಆಚಾರ ವಿಚಾರಗಳು, ನಮ್ಮ ಸಂಸ್ಕೃತಿಯನ್ನ, ಬಹುತ್ವವನ್ನ ಎತ್ತಿ ಹಿಡಿಯೋದಕ್ಕೆ ಒಂದು ಮಾಧ್ಯಮ ಆಗ್ಬೇಕು. ನಮ್ಮ ಆತ್ಮಗೌರವವನ್ನ ಕೇವಲ ಒಕ್ಕೂಟ ವ್ಯವಸ್ಥೆಯ ಭಾರತದ ನಮ್ಮ ಸಂಸತ್ ಭವನ್ ಮಾತ್ರ ಅಲ್ಲ, ವಿಶ್ವಕ್ಕೆ ಕನ್ನಡ ಭಾಷೆಯ ಒಂದು ಸಂಸ್ಕೃತಿ ಒಂದು ಕಾಣಿಕೆ ಆಗ್ಬೇಕು ಅನ್ನೋ ಕನಸುಗಳನ್ನ ಹೊತ್ಕೊಂಡು ಬಿಕ್ಕಟ್ಟುಗಳ ಜೊತೆಯಲ್ಲೇ, ಸವಾಲುಗಳ ಜೊತೆಯಲ್ಲೇ, ವಿಷಮತೆಯ ಜೊತೆಯಲ್ಲೇ ನಾನು ಇವತ್ತು ಒಬ್ಬ ಭಾಷೆಗೆ ಸಂಬಂಧಪಟ್ಟಂತ ಒಬ್ಬ ವ್ಯಕ್ತಿಯಾಗಿ, ಕನ್ನಡದ ವ್ಯಕ್ತಿಯಾಗಿ, ಸಮುದಾಯದ ವ್ಯಕ್ತಿಯಾಗಿ ನನ್ನ ಇಷ್ಟು ವಿಚಾರಗಳನ್ನ ಮಂಡಿಸಿದ್ದೀನಿ. ಮುಂದೆ ನಮ್ಮ ಹಿರಿಯ ದೇವಿ ಸರ್ ಇದ್ದಾರೆ, ಇನ್ನು ನಮ್ಮ ಹಲವಾರು ಜನ ಇದ್ದಾರೆ, ಅವರು ಅದನ್ನ ಮಂಡಿಸ್ತಾರೆ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನ ಇಲ್ಲಿಗೆ ನಿಲ್ಲಿಸ್ತೀನಿ. ನಮಸ್ಕಾರ. ಡಾಕ್ಟರ್ ಭಾಗ್ಯಲಕ್ಷ್ಮಿ ಅವರಿಗೆ ವೇದಿಕೆ ಪರವಾಗಿ ತುಂಬು ಧನ್ಯವಾದಗಳನ್ನು ತಿಳಿಸ್ತೀನಿ. ವೇದಿಕೆ ಆಯೋಜಕರ ಪರವಾಗಿ ಬಂದಂತ ಸೂಚನೆ ಏನಂದ್ರೆ, ಇಲ್ಲಿ ಸಮಯ ಓಡ್ತಾ ಇದೆ, ವೇದಿಕೆ ಮೇಲೆ ತುಂಬಾ ಹಿರಿಯ ಗಣ್ಯರಿದ್ದಾರೆ, ಎಲ್ಲರಿಗೂ 10 ನಿಮಿಷ ಸಮಯಾವಕಾಶ ಇರೋದ್ರಿಂದ ತಮ್ಮ ಸಮಯದ ಅವಕಾಶದೊಳಗಡೆ ತಮ್ಮ ವಿಚಾರವನ್ನು ಮಂಡಿಸಬೇಕಂತ ಕಾರ್ಯಕ್ರಮದ ಆಯೋಜಕರ ಪರವಾಗಿ ನಾನು ತಿಳಿಸ್ತೀನಿ. ಮುಂದಿನದಾಗಿ ಹಿರಿಯರಾದ ಡಾಕ್ಟರ್ ನಾರಾಯಣ ದಾಸ್ ದೇವಿ ಸರ್ ಅವರು ಒಕ್ಕೂಟ ವ್ಯವಸ್ಥೆಯಲ್ಲಿ ಭಾಷಾ ಆಯಾಮಗಳ ವಿಷಯದ ಮೇಲೆ ತಮ್ಮ ವಿಚಾರವನ್ನು ಮಂಡಿಸಬೇಕಂತ ವೇದಿಕೆ ಪರವಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಪ್ಲೀಸ್ ಸರ್. Ladies and gentlemen, Bhagyalakshmi ji has explained everything so nicely that I cannot start. In the interest of my listening to them, I will take your responsibility. I will take your permission to allow me not to speak, and I sit down so that one can go to the next speaker. Thank you so much. No way to ask the organizers how much time I have. If somebody can tell me how many seconds, how many minutes, then I'll stick to that. Now, what about the next session? There are already very few people left here. Even they will walk away if we go on like this. It's all right. It's all right. मैं आपकी इजाजत से हिंदी में बात करूंगा. I will speak English then. If you don't understand Hindi, I just want to say that I'm not speaking in Kannada, but I love Kannada and admire Kannada. In my considered opinion,
Kannada is that Indian language which, whenever the next Nobel Prize for Literature comes to India, it will come to Kannada. I am very convinced of that. And I am not saying this without any basis or foundation. These are very well considered views that I have. But to turn to the subject, India, as the constitution defines, is a union of states. When India became independent, the government at that time decided consciously, thoughtfully, and through a profound understanding of our history, culture, and society, to make our states linguistic states. Karnataka for Kannada, Maharashtra for Marathi, Gujarat for Gujarati, and so on. Therefore, according to the constitution, if India is a union of states, it goes without saying that India is a union of linguistic states. This particular interpretation is supported by the constitution when it created the 8th schedule. And the 8th schedule at the time of its creation had listed 14 languages. Now it has got 22 languages. In the 8th schedule of the constitution, there is a footnote, and that is very important for us to understand, to know and understand. Everybody knows, or at least everybody should know, that the 8th schedule contains a list of languages, and today it has got 22 languages. The footnote, which means some are more privileged. Now, this privilege, it is civilized to love one or more languages. Please remember, do not hate languages, love languages. Because language is what makes us different from animals. We are human beings because that's a very big growth. As against that, the languages for which the growth rate has fallen, I'm not saying that there is no growth. I'm saying decadal growth rate, which should have gone up, it is now steady or going down. Which are the major Indian languages for which the growth rate has gone down? A, Tamil. B, Telugu. C, Kannada. D, Oriya. Marathi, Bangla, Punjabi. Except for 3 languages, Sanskrit, Gujarati, and Hindi, their growth rate has been going up. But for all other languages, and barring some tribal languages where we do not have clear statistics, all other Indian languages, their growth rate in the census of 1991 to 2001 to 2011 has taken a nosedive. It is going down. Now this is dangerous. This is dangerous not just because I love languages and you love languages and we have great poets like Adiga and Bendre and so on, and that's not the case. It is dangerous for the following reason. Let me explain. During the 19th century, when the idea of nationalism emerged in Europe, the Italian speakers unified Italy. Unification of Italy took place, and unification of Germany took place. Around the idea of a single language, in the 19th century, it was said that United Italy will be a nation of one language. United Germany will be a nation of one language. In the 20th century, that Germany and that Italy had given birth to a Hitler and a Mussolini. A nation where language diversity shrinks speedily goes in the direction of dictatorship.
We have great language diversity. We are united as a nation, but we are not united out of uniformity. We are united because of our diversity. This is the most important thing that the Constitution tells us when it says that our nation has two names. Our nation has at that time 14 languages, now 22 languages, and that it is a union of states and so on. In 1961 census, we had 1,652 mother tongues. In 2011 census, we had 1,369 mother tongues. That means 280 languages had died. The 2021 census has not taken place. This is the most dangerous thing that has happened in my memory. I am 70. I was born in the year the Constitution was accepted by this country. I was born in 1950. In my memory of the last 75 years, the most dangerous thing that has happened is 21 census did not take place. I will explain why it is the most dangerous. It means we do not know how many Indians are as citizens. How many citizens India has, we don't know. On what basis the election commission is drawing the voters list, I don't know. Because there is no basis. There is no count. There is no accountability, therefore. Therefore, no justification for any kind of economic planning. And we just don't know how many languages have died in the last 10 years. But I can give you a measure of how many will have died. And then I will stop. I said that Hindi was given the credit of having 52 crores in 2011 census. But it was done, and the figures of 2011 census were declared in 2018 during this regime, not in the previous regime. Please don't make any mistake. Hindi was shown as being spoken by 52 crores by robbing 66 other languages of their speakers. Their language speakers were added to Hindi. Bhojpuri had claimed, Bhojpuri speakers had claimed Bhojpuri as their mother tongue. How many? 5 crore 5 lakh persons said Bhojpuri is our mother tongue. They have been forced into the basket of Hindi. All languages of Himachal Pradesh, whether it's Kumauni, Gadwali, whatever. So Uttarakhand, all languages of Himachal. A news was floated. I am using the word floated. The news said that Indian population has exceeded the Chinese population. Some of you might have heard this news. It said that India's population has crossed 139 crores and so many lakhs, a few more than Chinese. On what basis did this figure come up? There is no census. There is no census, so how do you know? I checked with government agencies, which talk to United Nations agencies, and they said that we have not provided this information. Still the news said that United Nations Population Watch is saying that Indian population has exceeded the Chinese population. I have checked with the United Nations agencies, they said, we have not come up with this observation. But yes, it is extrapolation without a base. You can extrapolate on the basis of something, but you cannot extrapolate on uncertain. I mean, can you measure the length of a patch in the ocean when the waves are, you cannot. There has to be a different method. Population is a dynamic phenomenon. This extra figure does not tally with the figure that we have last time, if you look at it in terms of birth rate on the basis of fraudulent exercises in the name of
public duty. All of this is pointing to one future for our language Kannada, for our language Marathi, for our language Bangla, for our language Telugu, and that is we will have to sit up. We'll have to roll our sleeves. We'll have to be alert and defend all the threatened languages in the country, not just Kannada. In my opinion, who is the most precious lover of Kannada language? If I were Kuvempu, I would say, I am not a Kuvempu, but if I were Kuvempu, I would say, the most important lover of Kannada is the one who loves all languages in the world except the language of the aggressor. Thank you. My earlier two speakers have already spoken much, and time is also running out. We had come here to speak on the linguistic dimension on federalism. Linguistic is a language, human language. And my earlier speakers said as to how important a language is. You all know, I need not tell you, language is nothing but a human expression. Why do you call it as a mother tongue? Because we speak through it. And something attached to us. Without a language, nothing is there. How the Constituent Assembly makers felt that this linguistic should be protected, we can see in the Constitution. Various provisions are there. And why we are equating with that of federalism is that the states are now identified on the basis of languages, and the federalism is sought to be protected because of the language identity. You all know, I don't want to repeat what the earlier speaker said. I come from Tamil Nadu. I am a member of parliament. Tamil Nadu has fought to save the language of Tamil. Tamil Nadu fought when Hindi was imposed on the people. You all know, in 1937, from 1937, Tamil Nadu is fighting. It is the first state which took up the fight when the Hindi was imposed. See, we are not against learning any language. We love other languages. We sing Hindi songs. We don't say. But when you say that Hindi is compulsory, when in 1937 they brought a government order saying that the students studying in the schools have to compulsorily learn Hindi, then the agitation took up. In 1937, because of this agitation, Periyar, you would have heard about him, he was sent to prison. Arindar Anna, who is a person who has founded the DMK, he was also sent to prison. Then thereafter, the Congress there, that point of time which was ruling, the government got dissolved. And again, the Hindi was brought in the year 1960s. There was again an agitation, and after series of agitations, that was dropped by the then Union government. So why I'm telling you all this is that anything you are going to impose on us, we will resist. If you leave it to us, certainly we will take it. When we wish to learn English, why not we wish to learn Hindi? But when you trust the language, certainly we will rise up. Friends, much was said that how
our regional languages are neglected. A sum of rupees 643.84 crores for promotion of Sanskrit in the last 3 years. Whereas 5 languages put together, they are called as classical languages: Tamil, Telugu, Kannada, Malayalam, Odia. The total amount they have spent on these 5 languages is only 29 crores. So for Sanskrit, they have spent 22 times more than this 22.94 crores for Tamil. Telugu and Kannada, they have received only 3 crores for the period 2017 to 2020. Now friends, one more interesting aspect is, how much did they have spent from 21 to 22? I was really shocked. I don't know. This figure has been released by the parliament. The amount they have spent is 19,883.16 lakhs for the Central Sanskrit University. So far as for the others is concerned, that is Tamil is concerned, if you take Tamil language, 1,186.15 crores. So that is the way they neglect the regional languages. Now, the problem comes here. The union government is bent upon promoting Hindi. As I said, I am not against Hindi. My earlier speaker also said about that. The Parliamentary Standing Committee on Official Language, which was presided over by Honorable Union Home Minister Amit Shah, in the month of April 2022, he said Hindi should be made as compulsory language. Hindi should be made as a compulsory official languages, and hereafter all official businesses in the union government should be transacted only in Hindi. See, I am a parliamentarian. I am going and sitting in the committee meeting. I am a member of public grievances, personnel, law and justice. They completely transact only in Hindi. But I am telling them, please speak in English. With much hesitation, they are speaking in English. Now, what is the problem? If you allow this to continue, certainly the identity of our state will go. Tomorrow, as I said earlier, when Honorable Minister says that Hindi is compulsory, hereafter in all northern states, now you started northern states, northeastern states, northern states, Hindi is compulsory. Now where are we? How can we leave our language? Our language is like our mother. As I said, is a mother tongue. And our identity is because of our language. Today, why the southern states are prospering? We give much importance to our language. And we adopt a formula where we even learn English. We learn English, we go abroad, we are able to succeed well. So therefore, why do you trust this language on us when national education policy brought in a compulsory education in Hindi language? We opposed it. We opposed it and we stood up and said, look, we can't accept this imposition of Hindi. And repeated persuasion, in fact agitation also, ultimately they withdrew that. Today that is not made as compulsory. Now friends, why I am coming to this issue again and again is, let us not lose our identity. You would have heard
the uneven distribution of taxes. For past few weeks, the political parties are on the streets, they are fighting, and they are saying that the southern states, the tax given by them is not being given Tamil Nadu, Andhra Pradesh, Telangana, Kerala and Karnataka. You know how much they have given? 22.27 lakh crores. For last 5 years, the tax collection, now this they only say about the GST and the direct taxes, not about the indirect taxes, because indirect taxes they said, sir, we don't have any data on that. No, this 22.27 lakh crores which 5 states has given to the central kitty, what is the return they have got in the last 5 years is 6.242 lakh crores. Only 6.42 lakh crores alone is given back to the 5 states. Now, I don't want to say that why are you giving to the northern state more money, but kindly listen, what is the discrimination here? In Uttar Pradesh, for last 5 years they have given is 3.41 lakh crores. 3.41 lakh crores is given in the last 5 years. But what is the return the Uttar Pradesh is getting is, friends, you will be shocked. 6.91 lakh crores they are getting. That is twice the amount. Therefore, what I did is, I calculated in terms of 1 rupee. My calculation showed me, if from Tamil Nadu we give 1 rupee, what is the return? From Tamil Nadu, if you give 1 rupee, 26 paisa is the return. In Karnataka, I am very sorry to say, if you give 1 rupee to the union, the return is only 16 paise. Telangana is 40 paise. Kerala is 62 paise. But friends, please see how northern states are dealt. Uttar Pradesh, if they give 1 rupee, they are getting back 2 rupees 2 paise. Rajasthan, they are getting 1 rupee 14 paise. And Madhya Pradesh, they are getting 1 rupee 70 paise. Friends, this shows that how the union government is treating the states. They are not giving a level playing field, not only from the revenues they are collected, even in languages. So we should raise up. Why I started by telling the language fight we took in Tamil Nadu is to protect our language. So therefore, every state which is identified by language, you should raise up, protect your language, because it is a mother tongue. And when we lose the language, we are losing our identity and we are losing our individual identification within the country. And therefore, the Constitution itself safeguards our languages, it protects our right, and as my earlier speaker said, India is nothing but union of states. It is a federation, it is a federalism. All states have come together. When you wrote the Constitution, what undertaking you gave it to the people? The people came together, they wrote a Constitution and they said, look, India is a diverse country. It has got multi-linguistic, multi-languages, multi-religions. So with that, all of us come together and let us form a country called India. Now, there are attempts to completely erase. Friends, they call one nation. They will happily word it as one election. And today, friends, they may say there is only one language and that is Hindi. Friends, we should be very careful in allowing that, we should not happen, and we should be very careful in protecting our language. And I first of all have to thank the government of Karnataka, and particularly the Honorable Chief Minister and the Deputy Chief Minister and the organizers who have organized this very good program, particularly celebrating the 75th
year of the Constitution, and we all have assembled to say that the document which been given by our makers of the constitutions are really binding us together and simultaneously reflecting each of the individual faces in this country. Thank you very much. ಥ್ಯಾಂಕ್ ಯು ಪಿ ವಿಲ್ಸನ್ ಸರ್. ಮುಂದಿನದಾಗಿ ಭಾಷಾ ಮತ್ತು ಬಹುತ್ವದೊಳಗಿನ ಕರ್ನಾಟಕ ವಿಷಯದ ಮೇಲೆ ಒಕ್ಕೂಟ ವ್ಯವಸ್ಥೆಯಲ್ಲಿ ಭಾಷಾ ಹೆಮ್ಮೆಗಳು ಈ ವಿಷಯದ ಮೇಲೆ ಮಂಜುಳಾ ಮಾಳ್ಗಿ ಮೇಡಮ್ ಅವರು ಮಾತಾಡ್ಬೇಕಂತ ಕೇಳ್ಕೊತಾ ಇದ್ದೀನಿ. ವೇದಿಕೆಯ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರಿಗೂ ಹಾಗೂ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಅಕ್ಕ ತಂಗಿಯರಿಗೂ ಮತ್ತು ಅಣ್ಣ ತಮ್ಮಂದಿರಿಗೂ ನನ್ನ ಹೃತ್ಪೂರ್ವಕವಾದಂತಹ ನಮಸ್ಕಾರಗಳನ್ನು ಹೇಳ್ತಾ, ಭಾಷೆ ಅನ್ನೋದು ನಮ್ಮ ತಾಯಿ ಅಂತ ಹೇಳಿದ್ರು. ಹಂಗಾಗಿ ನಮ್ಮ ಕರ್ನಾಟಕದ ಹಿಂದೆ ಹೈದ್ರಾಬಾದ್ ಕರ್ನಾಟಕ ಅಂತ ಹೇಳಿದ್ರು, ಈಗ ಕಲ್ಯಾಣ ಕರ್ನಾಟಕ ಅಂತ ಹೇಳ್ತಾರೆ. ಕಲ್ಯಾಣ ಕರ್ನಾಟಕದಲ್ಲಿ ಬದುಕ್ತಕ್ಕಂಥ 46,660 ದೇವದಾಸಿ ತಾಯಂದಿರಿದ್ದಾರೆ. ದೇವದಾಸಿ ತಾಯಂದಿರು ಹೆಂಗ್ ಬದುಕ್ತಾ ಇದ್ದಾರೆ ಅಂತಂದ್ ನಮ್ಮ ಸಂವಿಧಾನ ಜಾರಿಯಾಗಿ 75 ವರ್ಷ ಆಯ್ತು. ಈಗ ಪರಿಸ್ಥಿತಿ ಹೇಗಿದೆ, ಮತ್ತೆ ಕರ್ನಾಟಕದಲ್ಲಿ ಸುಧಾರಣೆ, ಅವರ ಪುನರ್ವಸತಿಗಾಗಿ ತಂದಂತ ಪುನರ್ವಸತಿ ಯೋಜನೆಗಳು ಹೇಗೆ ಅವ್ರ ಮೇಲೆ ಪರಿಣಾಮ ಬೀರಿದ, ಮತ್ತೆ ಹೇಗೆ ಸುಧಾರಿಸ್ಕೊಂಡಿದ್ದಾರೆ ಜನಜೀವನ ಅಂತ ಹೇಳ್ಬಿಟ್ಟು ಒಂದು 10 ನಿಮಿಷದ ಒಳಗಡೆನೆ ಮಾತಾಡಿ ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಇದನ್ನ ನಾನು ರಿಕ್ವೆಸ್ಟ್ ಮಾಡಿದ್ದೆ ಏನಂತಂದ್ರೆ, ಮೊದಲಿಗೆ ನಾನು ನನ್ನ 15 ಜಿಲ್ಲೆಯ 46,000 ದೇವದಾಸಿ ತಾಯಂದ್ರು ಮತ್ತೆ ಮಕ್ಕಳ ಎಲ್ಲರ ಪರವಾಗಿ ನಾನು ಕೃತಜ್ಞರಾಗಿದ್ದೀನಿ ಅಂತ ಹೇಳ್ತೀನಿ ಈ ವೇದಿಕೆಯಲ್ಲಿ. ಕಾರಣ ಏನಂತಂದ್ರೆ, ಇದು ಮೊಟ್ಟ ಮೊದಲ ಒಂದು ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಆಗಿತ್ತು. ಅದರಲ್ಲಿ ಮತ್ತೆ ನನಗೆ ಆ ಸಂವಿಧಾನದ ಬರೀ ಸಂವಿಧಾನ ಅಂತ ಮಾತಾಡ್ಲಿಲ್ಲ, ಆ ಭ್ರಾತೃತ್ವ ಭಾವನೆಯನ್ನ ನಮ್ಮ ಕರ್ನಾಟಕ ಸರ್ಕಾರ ಅಳವಡಿಸ್ಕೊಳಿತು, ಅದನ್ನ ಅನುಷ್ಠಾನ ಮಾಡಿತು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂತಂದ್ರೆ ಭ್ರಾತೃತ್ವ ಅನ್ನೋ ಮನಸ್ಥಿತಿ ಇದೆ ಅಲ್ಲ, ಅದು ಈಗ ಹೇಳ್ತಾ ಇದ್ರು ತುಂಬಾ ಹಿರಿಯರು ಮಂಡಿಸುವಾಗ, ಭ್ರಾತೃತ್ವ ಭಾವನೆ ಅಂತನ್ನೋದು ಇತ್ತಂತಂದ್ರೆ ಅದು ಸಮಾನತೆಯಿಂದ ಸಮಾನತೆಯೆಡೆಗೆ ಬರ್ತಿತ್ತು. ಅಲ್ಲಿ ಎಲ್ಲ ತಳ ಸಮುದಾಯಗಳು ಕೂಡ ಒಂದು ಘನತೆಯಿಂದ ಬದುಕಲಿಕ್ಕೆ ಸಹಬಾಳ್ವೆ ಇರ್ತಿತ್ತು ಅಂತ ಅನಿಸಿತ್ತು, ನನಗೆ ಅನಿಸಿದ ಪ್ರಕಾರ. ಅದ್ರ ಜೊತೆಗೆ ಆ ಥರ ಮಾಡ್ತಿರ್ಲಿಲ್ಲ ತಾರತಮ್ಯಗಳನ್ನ. ಅಂದ್ರೆ 46,660 ಕುಟುಂಬಗಳು ಕೂಡ ಯಾರು ತೆರಿಗೆ ಕಟ್ಟದ್ ಬಿಟ್ಟಿಲ್ಲ 75 ವರ್ಷ. ಅದಕ್ಕಿಂತ ಹಿಂದೆನ ಯಾರು ಕೂಡ ನಾನು ಎಲೆಕ್ಷನ್ಗೆ ವೋಟ್ ಮಾಡಲ್ಲ ಅಂತ ಬಿಟ್ಟಿಲ್ಲ. ಯಾರು ಬಂದು ಕೇಳಿದ್ರು ಕೂಡ ವೋಟ್ ಮಾಡಿದರೆ, ತೆರಿಗೆ ಬಾಕಿ ಇಟ್ಕೊಂಡಿಲ್ಲ. ಇಂಥ ಒಂದು ಬದುಕ್ತಕ್ಕಂಥ ತಾಯಂದಿರಿಗೆ ಸ್ವಲ್ಪ ಓದ್ಕೊಂಡಿರೋರು, ಜಾಸ್ತಿ ಓದ್ಕೊಂಡಿರೋರು, ಇದರ ಭಾಷೆಗಳನ್ನ ಓದ್ಕೊಂಡಿರೋರು ಬರೀತಾರೆ, ಇದು ದೇವದಾಸಿ ಪದ್ಧತಿ ಅನ್ನೋದು ಕೆಟ್ಟ ಪದ್ಧತಿ ಅಂತ ಬರೀತಾರೆ, ಅನಿಷ್ಟ ಪದ್ಧತಿ ಅಂತ ಬರೀತಾರೆ. ಹಾಗಾದ್ರೆ ಸರ್ಕಾರ ಮಾಡುತ್ತೆ, ಯಾರು ನಮ್ಮ ಮೈಸೂರು ಒಡೆಯರಿದ್ದಾಗ, ನಾಲ್ವಡಿ ಕೃಷ್ಣರಾಜರವರು ಒಡೆಯರಿದ್ದಾಗ ದೇವದಾಸಿ ಪದ್ಧತಿ ಈ ರೀತಿ ಇದೆ, ಇದು ತಪ್ಪು ಅಂತನ್ನೋದು ಕೆಲವೊಂದು ವಿಚಾರಗಳಲ್ಲಿ ಇದು ಸರಿಯಲ್ಲ, ಮುಂದುವರಿದ ಅಂತ ಹೇಳ್ಬಿಟ್ಟು ಅವರು ಪುನರ್ವಸತಿ ಒದಗಿಸ್ಲಿಕ್ಕೆ ಒಂದಷ್ಟು ಪುನರ್ವಸತಿ ಯೋಜನೆಗಳನ್ನ ಕೈಗೊಳ್ತಾರೆ. ಅದಾದ ನಂತರ ಮತ್ತೆ ಬರುತ್ತೆ. ಅದಾದ್ಮೇಲೆ 1982ರಲ್ಲಿ ನಮ್ಮ ಕರ್ನಾಟಕದಲ್ಲಿ ದೇವದಾಸಿ ಪದ್ಧತಿ ನಿಷೇಧ ಕಾಯ್ದೆ ಬರುತ್ತೆ. ಅದು 1982ರಲ್ಲಿ ಜಾರಿ ಆದ್ರೆ ಅದು ಅನುಷ್ಠಾನ ಆಗೋದು 84ರಲ್ಲಿ ಆಗುತ್ತೆ. ಅಂದ್ರೆ ಕಾನೂನು ಜಾರಿಯಾಗಿ ಎಷ್ಟು 27 ವರ್ಷಗಳ ನಂತರ, ಅಂದ್ರೆ ಈ ಪದ್ಧತಿ ಕೆಟ್ಟದಿದೆ ಈಗ ಬರೀತಾರೆ, ಪತ್ರಿಕೆಗಳಲ್ಲಿ ತುಂಬಾ ಬರೀತಾರೆ ಅನಿಷ್ಟ ಪದ್ಧತಿ ಅಂತ. ಹಂಗಂದ್ರೆ ತೆರಿಗೆ ಬಾಕಿ ಇಟ್ಕೊಂಡಿಲ್ಲ, ಒಬ್ರು ಓಟ್ ಹಾಕ್ತಾನೆ ನಿರಾಕರಣೆ ಮಾಡಿಲ್ಲ, ಹಂಗಂದ್ರೆ ಇನ್ ನಾವೆಲ್ಲ ಅನಿಷ್ಟರ? ದಯಮಾಡಿ ನಾವು ಪ್ರಜಾಪ್ರಭುತ್ವದಲ್ಲಿ ನಾವು ಬದುಕ್ತಾ ಇದೀವಿ. ಭ್ರಾತೃತ್ವ ಅನ್ನೋ ಭಾವನೆ ಇತ್ತು ಅಂತಂದ್ರೆ, ಎಲ್ಲಾ ಸಮುದಾಯಗಳು ಒಳಗೊಳ್ಬೇಕು ಅಂತ ಅನ್ನೋದು ಒಂದು ಎಲ್ಲರ ಮನಸ್ಸಲ್ಲಿ ಇತ್ತು ಅಂತಂದ್ರೆ ಆ ಪದ ಬಳಸಿ ದಯಮಾಡಿ ಬರಿಬೇಡ್ರಿ. ನೀವು ಕೂಡ ದೇವದಾಸಿ ಅನ್ನೋ ಪದ್ಧತಿ ಕೆಟ್ಟದು ಅಂತ ಅನ್ನೋದು ಏನಾದ್ರೂ ತಲೆಯಲ್ಲಿ ಇದ್ರೆ ಅದನ್ನ ಸ್ವಲ್ಪ ಕಡಿಮೆ ಮಾಡ್ಕೋಬೇಕಂತೇಳಿ ನಿಮ್ಮೆಲ್ಲರಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ಆ ಕಾನೂನು ತರ್ತಾರೆ, 27 ವರ್ಷಗಳ ನಂತರ ಅಮೆಂಡ್ಮೆಂಟ್ ಆಕ್ಟ್ ಬರುತ್ತೆ, ದೇವದಾಸಿ ಪದ್ಧತಿ ಸರಿ ಇಲ್ಲ, ಆಮೇಲೆ ಇದನ್ನ ನಿಂತು ಹೋಗ್ಬಿಟ್ಟತಿ ಅಂತ ಹೇಳ್ಬಿಟ್ಟು 27 ವರ್ಷಗಳ ನಂತರ ಅಮೆಂಡ್ಮೆಂಟ್ ಆಕ್ಟ್ ತರ್ತಾರೆ. 2008ರಲ್ಲಿ ಬರುತ್ತೆ, 10ರಲ್ಲಿ ಅದನ್ನ ಅಮೆಂಡ್ಮೆಂಟ್ ಆಗಿ ಮತ್ತೆ ಅನುಷ್ಠಾನ ಮಾಡ್ತಾರೆ. ಅಲ್ಲಿ ಪುನರ್ವಸತಿ ಅಂತ ಬರುತ್ತೆ. ಈಗ ನಮಗೆ ಫ್ಲಡ್ ಆಯ್ತಂದ್ರೆ ಯಾವುದೇ ಈಗ ಕೇರಳದಲ್ಲಿ ಅಥವಾ ನಮ್ಮ ತಮಿಳುನಾಡಲ್ಲಿ ತುಂಬಾ ಸರಿ ಫ್ಲಡ್ ಆಗುತ್ತೆ. ಫ್ಲಡ್ ಆಯ್ತು ಅಂದ್ರೆ ಮತ್ತೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಕೂಡ ಲಾಸ್ಟ್ 7 ವರ್ಷದಿಂದ 5 ವರ್ಷದಿಂದನೂ ಫ್ಲಡ್ ಆಯ್ತು. ಅವಾಗ ಎಮ್ಮೆ ಕಟ್ಟ ಗೂಟಕ್ಕೆ ಕೂಡ ಹಗ್ಗ ಕೊಟ್ಟು ಪುನರ್ವಸತಿ ಮಾಡ್ಬಿಡ್ತಾರೆ.
ಅಂದ್ರೆ ಈ ಪದ್ಧತಿ ಕೆಟ್ಟದಂತ ಹೇಳ್ತಾರಲ್ಲ, ಅವ್ರಿಗೆ ಏನ್ ಪುನರ್ವಸತಿ ಮಾಡಿತು ಸರ್ಕಾರ ಅಂತ. ಅಂದ್ರೆ ನಾವು ಕಟ್ಟಿದಂತ ತೆರಿಗೆಯಲ್ಲಿ ಏನ್ ಪುನರ್ವಸತಿ ಮಾಡಿದ್ರು? ಅಂದ್ರೆ ಒಂದ್ ಮನುಷ್ಯರನ್ನ ನೋಡ್ತಕ್ಕಂಥ ದೃಷ್ಟಿಕೋನ ಹೇಗಿತ್ತು ಅಂತ ಅನ್ನೋದು ನಂದು ಒಂದು ಪ್ರಶ್ನೆ. ಪುನರ್ವಸತಿ ಅಂತ ಮಾಡ್ತಾರೆ, ಅದನ್ನ 2010ರಲ್ಲಿ ಮಾಡಿದ್ದನ್ನ 2013ರಲ್ಲಿ ತರ್ತಾರೆ. ಪುನರ್ವಸತಿಯಲ್ಲಿ ತಾಯಂದ್ರಿಗೆ ಅಂದ್ರೆ ದೇವದಾಸಿ ಅಂತ ಹೇಳ್ಕೊಂಡು ಪಟ್ಟಿ ಒಳಗಡೆ 2 ಪಟ್ಟಿ ಮಾಡ್ತಾರೆ. 2008ರಲ್ಲಿ 1 ಪಟ್ಟಿ ಆಗುತ್ತೆ, 1993ರಲ್ಲಿ 1 ಪಟ್ಟಿ ಆಗುತ್ತೆ. ಆ 2 ಪಟ್ಟಿಯಲ್ಲಿ ಇರ್ತಕ್ಕಂಥ ದೇವದಾಸಿ ತಾಯಂದ್ರಿಗೆ ಮಾತ್ರ ದೇವದಾಸಿ ಪಿಂಚಣಿ ಅಥವಾ ಬೇರೆ ಪಿಂಚಣಿಗಳು, ಒಂದು ಮನೆ ಜಾಗ ಇದ್ರೆ ಮನೆ, ಕೆಲವರಿಗೆ ಜಾಗನೂ ಇಲ್ಲ. ಮತ್ತೆ ಕೆಲವರಿಗೆ ಈಗ ಯಾರು ನಾಲ್ವಡಿ ಕೃಷ್ಣರಾಜ ಅಂತ ಮನಸ್ಥಿತಿ ಇರ್ತಕ್ಕಂಥ ಅಧಿಕಾರಿಗಳು ಜಾರಿ ಆದಾಗ ಪುನರ್ವಸತಿಯನ್ನ SC ಕಾರ್ಪೊರೇಷನ್ ಇಂದ ಭೂಮಿ ಹಂಚಿಕೆಯನ್ನ ಮಾಡಿದರೆ, ಕೆಲವರು ಮಾಡಿದ್ದಾರೆ, ಇಲ್ಲ ಅಂತ ಹೇಳಕ್ಕಾಗಲ್ಲ. ಅದೇ ರೀತಿ ಈಗ ಗ್ಯಾರಂಟಿ ಯೋಜನೆಗಳನ್ನ ಸರ್ಕಾರ ತಂದು ಅದ್ರ ಮೂಲಕ ಅವರು ಒಂದ್ ಸ್ವಲ್ಪ ಕಣ್ಣು ತೆರೆದ್ರು. 2017ರಲ್ಲಿ ಸಮಾಜ ಕಲ್ಯಾಣ ಸಚಿವರಾದಂತ H. ಆಂಜನೇಯ ಸರ್ ಇದ್ದಾಗ ನಾವು ದೇವದಾಸಿ ಕುಟುಂಬಗಳು ಒಂದಷ್ಟು ಕಣ್ಣು ಬಿಟ್ಟಿತ್ತು. ಇವಾಗ ಮತ್ತೆ ಮಾನ್ಯ ಡಾಕ್ಟರ್ H.C. ಮಹದೇವಪ್ಪ ಸರ್ ಮೊನ್ನೆ ಬಜೆಟ್ ಅಲ್ಲಿ ದೇವದಾಸಿ ಕುಟುಂಬಗಳ ಪುನರ್ವಸತಿಗಾಗಿ ನಾವು ವಿಶೇಷ ಬಜೆಟ್ ಪ್ಯಾಕೇಜ್ ಅನ್ನ ಮಾಡ್ಬಿಟ್ಟಿದೀವಿ ಅಂತ ಹೇಳ್ಬಿಟ್ಟು ಮಾಡಿದ್ದಾರೆ. ಅದನ್ನ ನಾನು ಎಲ್ಲ ತಾಯಂದಿರು ಮತ್ತು ಕುಟುಂಬಗಳ ಪರವಾಗಿ ನಾನು ಅವರಿಗೆ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನ, ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂತಂದ್ರೆ ನಮಗೆ ಸಮಾನತೆಯಲ್ಲಿ ಮತ್ತೆ ಭಾಷೆಯಿಂದ ನಾವು ತುಂಬಾ ಅಲ್ಪಸಂಖ್ಯಾತರು. ನಮ್ ತಮ್ಮ ಹೇಳ್ತಿದ್ರು ಲಾಸ್ಟ್ ಟೈಮ್ ಅಕ್ಕ ನಾನು PSI ಎಕ್ಸಾಮ್ 2 ಸರಿ ಬರ್ದೆ. ನಮ್ ತಂಗಿ ಹೇಳ್ತಿದ್ರು ಅಕ್ಕ ನಾನು ಕೂಡ ಪೊಲೀಸ್ ಆಗ್ಬೇಕಂತ. ಅಂದ್ರೆ ಊಟದ್ದೇ ತುಂಬಾ ಕಡಿಮೆ ಇದೆ. ನಮ್ಮ ಸಿದ್ದರಾಮಯ್ಯ ಸರ್ ಹೇಳಿದ್ರು, ಲಾಸ್ಟ್ ಮುಖ್ಯಮಂತ್ರಿ ಆಗಿದ್ದಾಗನು ಹೇಳಿದ್ರು, ನೋಡ್ರಿ ನಮ್ಮ ಕರ್ನಾಟಕದಲ್ಲಿ ಇಷ್ಟು ಜನ ದೇವದಾಸಿ ತಾಯಂದ್ರಿದ್ದಾರೆ, ಅವ್ರಿಗೆ ಊಟ ಕೊಡ್ಬೇಕು, ಬಟ್ಟೆ ಕೊಡ್ಬೇಕು, ನೀವು ಕೇಂದ್ರ ಸರ್ಕಾರದಿಂದ ಒಂದಷ್ಟು ಹಣ ಕೊಡ್ರಿ ಅಂತ ಹೇಳಿದ್ರೆ ದೇವದಾಸಿ ಪದ್ಧತಿ ಅಂದ್ರೆ ಏನು ಅಂತಂದು ಕೇಳಿದಂತವ್ರು ಇದ್ದಾರೆ ರಾಷ್ಟ್ರ ನಾಯಕರಲ್ಲಿ. ಆತರ ಇರುವಾಗ ಹೆಂಗಪ್ಪ ಇದು ಎಂತ ನಾವ್ ಹೆಂಗ್ ಒಪ್ಕೋಬೇಕು ಇದನ್ನ ಅಂತ ಒಂದು ಪ್ರಶ್ನೆ. ಎರಡನೇದಾಗಿ ಊಟ ಬೇಕಾಗುತ್ತೆ. ಮೊನ್ನೆನೂ ನಾವು ಗ್ಯಾರಂಟಿ ಯೋಜನೆಗಳಿಗೆ ಅವರು ಕೊಟ್ಟಂತ ಅಕ್ಕಿ ಹಂಚಿಕೆ ಮಾಡುವಾಗ ನಾವು ಕೇಳಿದ್ರು, ಅಕ್ಕಿ ಬೇಕಾಗುತ್ತೆ, ಇಷ್ಟು ಕುಟುಂಬಗಳು ಬಡತನದಿಂದ ಇದ್ದಾರೆ ಅಂತ ಹೇಳುವಾಗ ಊಟದಲ್ಲಿ ಕೂಡ ಈಗಲೂ ಕೂಡ ಅಂದ್ರೆ ಸಂವಿಧಾನ ಜಾರಿ ಮಾಡಿದ್ವಿ, ಸಮಾನತೆಯನ್ನ ಪಾಲಿಸ್ತೀವಿ, ಅಥವಾ ಇತರ ಎಲ್ಲ ಮೂಲಭೂತ ಹಕ್ಕುಗಳನ್ನ ನಾವು ಅಳವಡಿಸ್ಕೊಳ್ತೀವಿ ಅಂತಂದ್ರೆ ಊಟ ಇಲ್ಲರೂ ಕೂಡ ಬದುಕ್ತಾ ಇದ್ದಾರೆ. ಅವ್ರಿಗೆ ನಮಗೆ ಸಮಾನತೆಗೆ ಬರಲಿಕ್ಕೆ ನಾವು ಸಮಾನತೆಯನ್ನು ಅಳವಡಿಸ್ಕೋಬೇಕಾಗಿರ್ಬೇಕು ಆಗ್ಬೇಕಂತ ಹೇಳ್ಬಿಟ್ಟು ಗ್ಯಾರಂಟಿ ಯೋಜನೆಗಳನ್ನ ತಂದಿದ್ದಾರೆ. ಅದ್ರ ಮೂಲಕ ಅವರು ಸ್ವಲ್ಪ ಇದನ್ನ ತಮ್ಮ ಘನತೆಯನ್ನು ಸುಧಾರಿಸ್ಕೊಳ್ತಾರೆ ಅಂತ ಹೇಳ್ಬಿಟ್ಟು ಹೇಳಕ್ ಇಷ್ಟಪಡ್ತೀನಿ. ಅದ್ರ ಜೊತೆಗೆ 2017ರಲ್ಲಿ ಇಲ್ಲಿ ಅಖಂಡ ಕರ್ನಾಟಕದಲ್ಲಿ ಅಂದ್ರೆ 15 ಜಿಲ್ಲೆಗಳಲ್ಲಿ ಈ ಪದ್ಧತಿ ಇರುವಾಗ ರಾಷ್ಟ್ರೀಯ ಕಾನೂನು ಶಾಲೆ ಮತ್ತು ಭಾರತ ವಿಶ್ವವಿದ್ಯಾಲಯ ಮತ್ತೆ ಸಖಿ ದೇವದಾಸಿ ಹೆಲ್ಪ್ ಡೆಸ್ಕ್ ಮತ್ತೆ ಇತರೆ ಸ್ವಲ್ಪ ಸಂಘ ಸಂಸ್ಥೆಗಳ ಜೊತೆ ಸೇರ್ಬಿಟ್ಟು ಈ ಪದ್ಧತಿ ಜಾರಿಯಾಗಿ 43 ವರ್ಷ ಆಯ್ತು. ಅವಾಗ ಈ 2018 ಬಿಲ್ ಮಾಡ್ತಾರೆ, ಅದ್ರಾಗ 33 ವರ್ಷ ಆಗಿತ್ತು. 33 ವರ್ಷ ಆದ್ರೂ ಕೂಡ 100 ಜನದ್ದು ನಾವು ಹೆಣ್ಮಕ್ಳು ಸರ್ವೆ ಮಾಡಿದ್ರೆ 2 ದೇವದಾಸಿ ಆಗ್ತಾ ಇದ್ದಾರೆ. ಯಾವ ಕಾರಣಗಳಿಂದ್ರೆ ಅದೇ ಊಟ ಇಲ್ಲ, ಬಟ್ಟೆ ಇಲ್ಲ, ಬೇರೆ ಕಡೆಗೆ ವಲಸೆ ಹೋದ್ರು ದುಡಿಲಿಕ್ಕೆ ಅಂತ ಹೇಳ್ಬಿಟ್ಟು ಅವ್ರ ಮೇಲೆ ಮತ್ತೆ ದೌರ್ಜನ್ಯಗಳಾದವು, ಮತ್ತೆ ಅದೇ ಸಿಸ್ಟಮ್ಗೆ ಒಳಪಟ್ರು ಅಂತ ಹೇಳ್ಬಿಟ್ಟು. ಆದ್ರೆ ಆ ತಾಯಿಯ ನೋವನ್ನ ಕೇಳಲಿಕ್ಕೆ ಒಬ್ಬರ ಅಧಿಕಾರಿಗಳು ಪುನರ್ವಸತಿ ಒದಗಿಸ್ತೀವಿ ಅಂತ ಹೇಳ್ಬಿಟ್ಟು ಬಂದಂತ ಅಧಿಕಾರಿಗಳು ಆ ತಾಯಿ ಕತೆ ಏನದೆ ಅಂತ ಕೇಳಕ್ ಒಬ್ರು ರೆಡಿ ಇಲ್ಲ. ಮನೆ ಬೇಕಂತ ಅರ್ಜಿ ಬರ್ಕೊಟ್ರೆ ನಾನೇನ್ ಕೊಡ್ಲಿ ಮನೇನ ಅಂತಂದು ಕೇಳ್ತಾರೆ. ಹಂಗಂದ್ರೆ ಪುನರ್ವಸತಿ ಅಂದ್ರೆ ಏನು ಅಂತ ಕೇಳಿದ್ದಾರೆ. ಮತ್ತೆ ನಮಗೆ ಪಬ್ಲಿಕ್ ಪಾರ್ಟಿಸಿಪೇಷನ್ ಅಲ್ಲಿ ಜನತಾ ದರ್ಶನ ಮಾಡಿದ್ದು ತುಂಬಾ ಅತ್ಯುತ್ತಮವಾಗಿತ್ತು ಆ ಕಾರ್ಯಕ್ರಮ. ಯಾಕಂತಂದ್ರೆ ಬಡವರು ಕೂಡ ತುಂಬಾ ಜನ ಭಾಗವಹಿಸಿದ್ರು. ಅಲ್ಲಿ 43 ವರ್ಷ ಆದ್ರೂ ಕೂಡ ಪುನರ್ವಸತಿ ಬೇಕು ಬಂದು 43 ವರ್ಷ ಆದ್ರೂ ಕೂಡ ಮನೆಗಳಿಲ್ಲ ಅಂತ ಅರ್ಜಿ ಕೊಡಕ್ ಬಂದಂದ್ರೆ ಜನತಾ ದರ್ಶನದಲ್ಲಿ ಅರ್ಜಿ ಹಾಕಿ ಕೊಡಕ್ ಬಂದಿ ಅಂತಾರ. ಹಂಗಂದ್ರೆ ಆ ಕಾರ್ಯಕ್ರಮದ ಅರ್ಥ ಏನು? ಜನತಾ ದರ್ಶನ ಅಂದ್ರೆ ಏನಂತ ಕೇಳಿದೀವಿ ನಾವು. ಈ ತರ ಪ್ರಶ್ನೆ ಮಾಡ್ಲಿಕ್ಕೆ ಈ ಒಂದು ನಮಗೆ ಆ ಒಂದು ಜನತಾ ದರ್ಶನ ಇರ್ಬೋದು, ಗ್ಯಾರಂಟಿ ಯೋಜನೆಗಳು ಇರ್ಬೋದು, ಅಥವಾ ಪುನರ್ವಸತಿ ಅಂದ್ರೆ 2017 ನಂತರ ಮತ್ತೆ ಇವಾಗ ಮಾಡಿದಂತ ಪುನರ್ವಸತಿ ಯೋಜನೆಗಿದ್ದು ಸ್ವಲ್ಪ ನಮಗೆ ಉಸಿರಾಡಕ್ಕೆ ಶಕ್ತಿ ಕೊಡ್ತು ಸರ್ಕಾರ ಅಂತ ಹೇಳಿ ನಾನು ಹೇಳಿಕೆ ಬಯಸ್ತೀನಿ. ಅದ್ರ ಜೊತೆಗೆ ಸ್ವಲ್ಪ ಸರ್ಕಾರದಿಂದ ಆಗ್ಬೇಕಾಗಿರ್ತಕ್ಕಂಥ ತುಂಬಾ ಮುಖ್ಯ ಅಂಶಗಳಿದ್ದಾವೆ. ಏನಂತಂದ್ರೆ ಈಗ ವಿಶೇಷ ಪ್ಯಾಕೇಜ್ ಮಾಡುವಾಗ ಅದರಲ್ಲಿ ಮುಖ್ಯವಾಗಿ ಘೋಷಣೆ ಮಾಡಿರೋ ಸರ್ಕಾರ ಏನಂತಂದ್ರೆ ರೀಸರ್ವೆ ಮಾಡ್ರಿ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಆದೇಶ ಮಾಡಿದ್ದಾರೆ. ರೀಸರ್ವೆ ಮಾಡುವಾಗ 46,660 ಪ್ಲಸ್ ಒಂದು 5 ರಿಂದ 10,000 ಜನ ಪಟ್ಟಿಯಿಂದ ಹೊರಗಿರೋರು ಬಂದಿರ್ತಾರೆ. ಅವರನ್ನ ಪಟ್ಟಿಯಲ್ಲಿ ಸೇರಿಸ್ಕೊಳ್ತಾನೆ. ಈಗ ಪಟ್ಟಿಯಲ್ಲಿ ಇದ್ದು ಒಂದು 10,000 ಜನ ಮರಣ ಹೊಂದಿದ್ದಾರೆ. ಅವ್ರ ಕುಟುಂಬಗಳಲ್ಲಿ
ಒಂದು ಹೇಳ್ಕೊಳ್ಳೋರು ಯಾರು ಇಲ್ಲ, ಅವ್ರನ್ನ ಹೇಳ್ಕೊಳ್ಳೋ ಮತ್ತೆ ಮಕ್ಕಳನ್ನ ರಕ್ಷಣೆ ಮಾಡೋಕ್ಕೆ ಯಾರು ಇಲ್ಲ, ಆ ಥರದ್ದಿದೆ. ಅದಕ್ಕೆ ನಾವು 2017ರಲ್ಲಿ ಮಾನ್ಯ ಸಮಾಜ ಕಲ್ಯಾಣ ಮಾಜಿ ಸಮಾಜ ಕಲ್ಯಾಣ ಸಚಿವರಾಗಿರ್ತಕ್ಕಂಥ ಎಚ್ ಎಂ ಆಂಜನೇಯ ಸರ್ ಕೇಳಿದಾಗ ಅಲ್ಲಿ ಕೊಟ್ಟಂತ ಮ್ಯಾನ್ಯುವಲ್ ಸ್ಕ್ಯಾವೇಂಜರ್ಸ್ ಮತ್ತೆ ದೇವದಾಸಿ ಮಕ್ಕಳಿಗೂ ಕೂಡ ವಸತಿ ಶಾಲೆಗಳಲ್ಲಿ 5% ರಿಸರ್ವೇಶನ್ ಕೊಡಿ ಅಂತ ಹೇಳ್ತಾರೆ. ಅದು ಇವಾಗ ತಿದ್ದುಪಡಿ ಆಗ್ಬೇಕಾಗಿದೆ. ಯಾಕೆ ಅಂತ ಹೇಳಿದ್ರೆ ಮಕ್ಕಳು ಸಂಖ್ಯೆ ಕಡಿಮೆ ಇದೆ, ಆ ಏಜ್ ಗ್ರೂಪ್ನವರು ಇಲ್ಲ, ಎಲ್ಲರೂ ಕೂಡ ಉನ್ನತ ಶಿಕ್ಷಣಕ್ಕೆ ಹೋಗ್ತಾ ಇರೋರು ಸಂಖ್ಯೆ ಜಾಸ್ತಿ ಇರೋದ್ರಿಂದ ಅಂದ್ರೆ ನಮಗೆ ಸಂವಿಧಾನ ಜಾರಿಯಾಗಿ ಮತ್ತೆ ರಿಸರ್ವೇಶನ್ ಬಂದ ಆದ್ಮೇಲೆ ನಾವು ಓದ್ಕೊಳ್ಳಕ್ಕೆ ಒಂದು ಅವಕಾಶ ಕೊಟ್ಟಂಗಾಯ್ತು. ರಿಸರ್ವೇಶನ್ ಇರ್ಲಿಲ್ಲ ಅಂದ್ರೆ ನಾನು ಒಬ್ಬ ದೇವದಾಸಿ ಮಗಳಾಗಿ, ಮೊಮ್ಮಗಳಾಗಿ, ತಂಗಿಯಾಗಿ ಬಂದು ಇಲ್ಲಿ ಈ ತರ ಮಾತಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಹಂಗಾಗಿ ಸಂವಿಧಾನ ನಮಗೆ ಈ ಅಂಶಗಳನ್ನ, ಭ್ರಾತೃತ್ವ ಅಂಶಗಳನ್ನ ಮತ್ತೆ ಇಂಥ ಸರ್ಕಾರಗಳು ಅನುಷ್ಠಾನ ಮಾಡ್ತಾ ಇದ್ದಾಗ ಬಂದಾಗ ನಮಗೆ ಅವಕಾಶ ಮಾಡಿಕೊಡ್ತು ಅಂತ ಹೇಳ್ತೀನಿ. ಹಂಗಾಗಿ ದೇವದಾಸಿ ಮೊಮ್ಮಕ್ಕಳಿಗೆ ಅದನ್ನ ಕೊಡಬೇಕು. ವಸತಿ ಶಾಲೆಗಳಲ್ಲಿ ದೇವದಾಸಿ ಮೊಮ್ಮಕ್ಕಳಿಗೆ ಅಡ್ಮಿಷನ್ ಕೊಡಬೇಕು. ಅದೇ ರೀತಿ ಉನ್ನತ ಶಿಕ್ಷಣ, ಗುಣಮಟ್ಟದ ಶಿಕ್ಷಣ ಒದಗಿಸಬೇಕು, ಮತ್ತೆ ಉದ್ಯೋಗವನ್ನ ಒದಗಿಸಬೇಕು ಅಂತ ಹೇಳ್ಬಿಟ್ಟು ಅದಕ್ಕೆ ವಿಶೇಷ ಪ್ಯಾಕೇಜ್ ಆದ್ಯತೆ ಕೊಡಬೇಕಂತ. ಎರಡನೇದಾಗಿ ಈಗ ಮರಣ ಹೊಂದಿದಂತ ಕುಟುಂಬಗಳು ಕೆಲವರು ಅನಾಥರಾಗಿದ್ದಾರೆ, ಅಂತರಿಗೆ ಆದ್ಯತೆ ಕೊಟ್ಬಿಟ್ಟು ಇದುವರೆಗೂ ಮನೆ ಮತ್ತೆ ಇತರ ಸೌಲಭ್ಯಗಳು ಏನು ಅವರಿಗೆ ತಲುಪಿಲ್ಲ, ಅಂತರಿಗೆ ಆದ್ಯತೆ ಕೊಟ್ಬಿಟ್ಟು ಕೊಡ್ಬೇಕಂತ ಹೇಳಿ ಕೆಲವರಿಗೆ ಇನ್ನೂ ಕೂಡ ಭೂಮಿ ಹಂಚಿಕೆ ಆಗಿಲ್ಲ, ಅವರಿಗೆ ಭೂಮಿ ಹಂಚಿಕೆ ಆಗ್ಬೇಕಂತ ಹೇಳಿ ಒಂದು. ಅದ್ರ ಜೊತೆಗೆ ಮತ್ತೆ ಅದ್ರ ಜೊತೆಗೆ ನಾವು ತುಂಬಾ ಅನುಭವದ ಆಧಾರದ ಮೇಲೆ ಈ ಪದ್ಧತಿಯನ್ನ ನಾವು ಮೆಟ್ಟಿ ನಿಲ್ಬೇಕು, ಇದು ಬುಡ ಸಮೇತ ಬದಲಾವಣೆ ಆಗ್ಬೇಕಂತಂದು ನಮಗೆ ಆಗ್ಲೇ DSS ನಮಗೆ ತುಂಬಾ ಅದ್ರ ಹಿಂದೆನೆ, ಕಾನೂನು ಬರೋಕ್ಕಿಂತ ಹಿಂದೆನೆ DSS ಹೋರಾಟ ಮಾಡಿತ್ತು. ಹೊರಗಡೆ ಸಮುದಾಯದವರೆಲ್ಲ ಈ ತರ ಮಾತಾಡ್ತಿದ್ದಾರೆ, ನಾವು ಯಾಕೆ ನಮ್ಮ ಅಕ್ಕ ತಂಗಿಯರನ್ನ ದೇವದಾಸಿ ಮಾಡ್ಬೇಕಂತ ತುಂಬಾ ಅವೇರ್ನೆಸ್ ಮಾಡಿದ್ರಿಂದ ಮತ್ತೆ ಕಾನೂನು ಬಂದಾದ್ಮೇಲೆ ಈ ಎರಡು ಶಕ್ತಿಗಳ ಹೋರಾಟದಿಂದ ಈ ಪದ್ಧತಿ ಕಡಿಮೆ ಆಯ್ತು. ಹಂಗಾಗಿ ಇವಾಗ ಅದು ಪಾರ್ಟಿಸಿಪೇಷನ್ ಇರಬೇಕು, ನಾಗರಿಕ ಸಮಾಜದಲ್ಲಿ ಇರಬೇಕು ಅಂತ ಹೇಳ್ಬಿಟ್ಟು ಅರ್ಥ ಮಾಡ್ಕೊಂಡು 2013ರಲ್ಲಿ ಕೂಡ ಇದನ್ನೆಲ್ಲ ಚರ್ಚೆ ಮಾಡಿ ಅವಾಗಿಂದ ನಾಯಕತ್ವದ ತರಬೇತಿಗಳನ್ನ ಮಾಡಿ ರಾಷ್ಟ್ರೀಯ ಕಾನೂನು ಶಾಲೆ ಮತ್ತು ಸಖಿ ದೇವದಾಸಿ ಹೆಲ್ಪ್ ಡೆಸ್ಕ್ ಮತ್ತು ಇತರೆ ಸಂಘ ಸಂಸ್ಥೆಗಳು ಈ ಬಿಲ್ ಅನ್ನು ರಚನೆ ಮಾಡುವಾಗ ಮೇಡಮ್ ಬಾಗಿಲ ಮೇಡಮ್ ಕೂಡ ಇದ್ರು, ಅವರ ಜೊತೆಗೆ ನಮಗೆ ಸಲಹೆ ಸೂಚನೆ ಕೊಡಲಿಕ್ಕೆ ಸಮಾಲೋಚನೆ ಸಭೆಗಳು 15 ಜಿಲ್ಲೆಗಳಲ್ಲಿ ಕೂಡ ದೇವದಾಸಿ ತಾಯಂದಿರು ಮತ್ತು ಮಕ್ಕಳನ್ನ ಒಳಗೊಂಡು 2018ರ ಬಿಲ್ ಅನ್ನ ನಾವು ಸಬ್ಮಿಷನ್ ಮಾಡಿದೀವಿ ಸರ್ಕಾರಕ್ಕೆ. ಅದು ಆಗ್ಲೇ ಇದೆ, ಅದ್ರ ಭಾಗವಾಗಿ ಇತರ ಅಂಶಗಳನ್ನ ಜಾರಿ ಮಾಡ್ತಾ ಇದ್ದಾರೆ. ಹಂಗಾಗಿ ಈ ಬಿಲ್ ಅನ್ನ ಅಳವಡಿಸಿಕೊಂಡು ಮತ್ತೆ ಅನುಷ್ಠಾನ ಮಾಡಬೇಕು. ಅಲ್ಲಿರ್ತಕ್ಕಂಥ ಕಾಯ್ದೆಯಾಗಿ ರೂಪಿಸ್ಬಿಟ್ಟು ಸಮಗ್ರ ಪುನರ್ವಸತಿ ದೇವದಾಸಿ ಪದ್ಧತಿ ಸಂಪೂರ್ಣ ನಿಷೇಧ ಮಾಡಿ ಅನುಷ್ಠಾನ ಮಾಡ್ಬೇಕಂತ ಹೇಳ್ಬಿಟ್ಟು ನಾನು ಎಲ್ಲರಲ್ಲಿ ಮತ್ತೆ ಈ ಸರ್ಕಾರ ಮಾಡ್ಲಿಲ್ಲ ಅಂದ್ರೆ ಮತ್ತೆ ನಾವು ಮಾಡಕ್ ಆಗಲ್ಲ. 2017ರಿಂದ ಉಸಿರಾಡದಂತ ನಮ್ಮ ಕುಟುಂಬಗಳು ಇವಾಗ ಉಸಿರಾಡ್ತಾ ಇದೆ. ಹಂಗಾಗಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮತ್ತೆ ಮಾನ್ಯ ಸಮಾಜ ಕಲ್ಯಾಣ ಸಚಿವರಲ್ಲಿ ನಾನು ಮತ್ತೆ ನಿಮ್ಮ ವಿನಂತಿ ಮಾಡ್ಕೊಳ್ಳೋದು ಏನಂತಂದ್ರೆ 2018ರ ಬಿಲ್ ಅನ್ನ ನಾವು ನೀವು ಅನುಷ್ಠಾನ ಮಾಡ್ರಿ ಅಂತ ಕೇಳಿದ್ವಿ. ಮತ್ತೆ ನುಡಿದಂತ ನಡೆದ ಮುಖ್ಯ ನಮಗೆ ಎದುರು ಕೂತ್ಕೊಂಡ ಮಹಾದೇವಪ್ಪ ಸರ್, ನಾವು ಬೆಂಗಳೂರಲ್ಲಿ ಜುಲೈ ತಿಂಗಳಿಗೆ ಹೋಗಿದ್ವಿ ಅಷ್ಟೇ ಸರ್. ನಮಗೆ ವಿಶೇಷ ನಮಗೆ ಪುನರ್ವಸತಿ ಆಗಿಲ್ಲ ಅಂತ ಹೇಳಿದಾಗ ಆಯ್ತು ವಿಶೇಷ ಪ್ಯಾಕೇಜ್ ಮಾಡ್ಬಿಡ್ತೀರಾ ಅಂತಂದು ಹೇಳ್ಬಿಟ್ರು ಒಂದೇ ಮಾತಲ್ಲಿ. ನುಡಿದಂತ ನಡೆದ ಮಹಾನ್ ನನಗೆ ಇವಾಗ ಇರೋದು 42 ವರ್ಷ, ಅಂದ್ರೆ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಇಷ್ಟು ಒಳ್ಳೆ ವ್ಯಕ್ತಿಗಳು ತುಂಬಾ ತಾರತಮ್ಯಗಳು ನಡೆದು, ಆದ್ರೆ ನನಗೆ ಘನತೆ ಮತ್ತೆ ಖುಷಿ ಎಲ್ಲಿಂದ ಬಂತಂದ್ರೆ ಸಂವಿಧಾನ ಮತ್ತೆ ಸಂವಿಧಾನದ ರಥವನ್ನ ಮುಂದೆ ತರ್ತಕ್ಕಂಥ ಈ ತರದ ಮಹಾನ್ ಭಾವರು ಇದಾರಲ್ಲ ಅಂತ ಅನ್ನೋದ್ರ ಮೂಲಕ ನನಗೆ ಶಕ್ತಿ ಬಂದ. ಹಾಗಾಗಿ ಸರ್ ನಾನು ನಿಮ್ಮಲ್ಲಿ ನಾನು ತುಂಬಾ ಹೊಗಳೋದಿಲ್ಲ ಸರ್, ನಮ್ಮ ತಾಯಂದಿರು ಮತ್ತು ಮಕ್ಕಳ ನುಡಿಯನ್ನು ನಾನು ನನ್ನ ಅಂತರಾಳದಿಂದ ಹೇಳ್ತಾ ಇದ್ದೀನಿ. ಅದೇ ರೀತಿ ಸಿದ್ದರಾಮಯ್ಯ ಸರ್ಗೆ ನಾವು ಬೆಳಗಾವಿ ಅಧಿವೇಶನದಲ್ಲಿ ಹೋದಾಗ ನಾನೇ ಮಾಡಿದ್ದಿದ್ರೆ ಖಂಡಿತ ಸರ್ ನೀವು ಮಾಡಿದ್ರೆ ಇನ್ ಯಾರಿಗೆ ಮಾಡೋಕ್ಕಾಗುತ್ತೆ ಸರ್. ದೇವದಾಸಿ ತಾಯಂದ್ರು ಮತ್ತೆ ಕುಟುಂಬಗಳಿಗೆ ಮತ್ತೆ ಮೊಮ್ಮಕ್ಕಳಿಗೆ ಸರ್ಕಾರ ತಂದೆ ತಾಯಿ. ಹಂಗಾಗಿ ಸಮಯ ತುಂಬಾ ಕಡಿಮೆ ಇದೆ, ಸಾರಿ. ಮತ್ತೊಮ್ಮೆ ನಾನು ನಿಮಗೆ ನಮಸ್ಕಾರ ಹೇಳ್ತಾ, ಇಡೀ ಸರ್ಕಾರದಲ್ಲಿ ಇರ್ತಕ್ಕಂಥ ಎಲ್ಲರೂ ಕೂಡ ನಮಗೆ ಒಳ್ಳೆದನ್ನು ಮಾಡಿದಿರಿ. ಈಗ ಬಂದಂತ ಸರ್ಕಾರದವರು ನಮಗೆ ಉಸಿರಾಡ್ಲಿಕ್ಕೆ ಮತ್ತೆ ಘನತೆಯಿಂದ ಬದುಕಲಿಕ್ಕೆ ಈ ತರ ಒಂದು ಭ್ರಾತೃತ್ವ ಭಾವನೆಯನ್ನು ಅಳವಡಿಸ್ಕೊಂಡಿದ್ದೀರಿ ನೀವು, ನಾವು ಕೂಡ ಅಳವಡಿಸ್ಕೊಡ್ತೀವಿ. ಮತ್ತೆ ಇನ್ ಯಾರು ಕೂಡ ದೇವದಾಸಿ ಆಗ್ಬೇಡ ಅಂತ ಹೇಳ್ಬಿಟ್ಟು ನಾವು ಪಣ ತೊಟ್ಟು ಕೆಲಸ ಮಾಡ್ತೀವಿ. ಈ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮ್ಮಲ್ಲಿ ಮತ್ತೊಮ್ಮೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಜೈ ಭೀಮ್, ಜೈ ಭಾರತ್. ಮಂಜುಳಾ ಮಾಳಗಿ ಮೇಡಮ್ ಅವರಿಗೆ ಪ್ರೀತಿಯ ಧನ್ಯವಾದಗಳನ್ನು ತಿಳಿಸುತ್ತಾ ಕೊನೆಯದಾಗಿ ಈ ಒಕ್ಕೂಟ ವ್ಯವಸ್ಥೆಯಲ್ಲಿ ಭಾಷಾ ವಿಷಯದ ಮೇಲೆ ಪಲ್ಲವಿ ಮೇಡಮ್ ಅವರು ಮಾತಾಡಬೇಕಂತ ಕೇಳ್ಕೊತಾ ಇದ್ದೀನಿ. ಪ್ಲೀಸ್.
ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ನಮ್ಮ ಭಾರತ ದೇಶದ ಸಂವಿಧಾನ ಜಾರಿಗೆ ಬಂದು 75ನೇ ವರ್ಷ ಆಗಿರತಕ್ಕಂಥ ಈ ಒಂದು ಸುಸಂದರ್ಭದಲ್ಲಿ ಭಾರತದ ಇತಿಹಾಸದಲ್ಲೇ ಮೊಟ್ಟ ಮೊದಲನೇ ಬಾರಿಗೆ ಕರ್ನಾಟಕ ರಾಜ್ಯದ ಘನ ಸರ್ಕಾರ ಇವತ್ತು ಐತಿಹಾಸಿಕವಾದಂತಹ ಒಂದು ಸಂವಿಧಾನ ಮತ್ತು ರಾಷ್ಟ್ರೀಯ ಏಕತಾ ಸಮಾವೇಶ ಮುಖೇನ ಈ ಸಂವಿಧಾನ ಮತ್ತು ಸಂವಿಧಾನದ ಜಾಗೃತಿ ಅಭಿಯಾನವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ಇಡೀ ಕನ್ನಡಿಗರಿಗೆ ಹೆಮ್ಮೆಯನ್ನು ತಂದುಕೊಡ್ತಕ್ಕಂಥ, ಗೌರವವನ್ನು ತಂದುಕೊಡ್ತಕ್ಕಂಥ ವಿಚಾರವಂತ ನಾನು ಬಹಳ ಹೆಗ್ಗಳಿಕೆಯಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಬಂಧುಗಳೇ, ಇವತ್ತು ಬುದ್ಧ ಬಸವ ಅಂಬೇಡ್ಕರ್ ಅವರ ಅನುಯಾಯಿಗಳಂತೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯನವರು ಅವರ ಒಂದು ಆಶಯಗಳನ್ನ ಜನಸಾಮಾನ್ಯರ ಮುಂದೆ ಇಡಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಸಮಾವೇಶವನ್ನು ಮಾಡ್ತಾ ಇದ್ದಾರೆ. ಅದೇ ಒಂದು ನಿಟ್ಟಿನಲ್ಲಿ ಏನು ಆಧುನಿಕ ಅಂಬೇಡ್ಕರ್ ಅಂತಾನೆ ನಾವು ಕರ್ನಾಟಕದಲ್ಲಿ ನಾವೆಲ್ಲ ಭಾವಿಸ್ತಾ ಇರ್ತಕ್ಕಂಥ ನಮ್ಮ ಮೆಚ್ಚಿನ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದಂತಹ ಡಾಕ್ಟರ್ ಎಚ್ ಸಿ ಮಾರಪ್ಪನವರು ಇವತ್ತು ಅವರ ಚಿಂತನೆ ಇಲ್ಲದೆ ಇದ್ದಿದ್ರೆ, ಅವರಿಗೆ ಸಂವಿಧಾನದ ಮೇಲೆ ಇಷ್ಟೊಂದು ಕಾಳಜಿ ಇಲ್ಲದೆ ಇದ್ದಿದ್ರೆ ಇವತ್ತು ನಾವೆಲ್ಲ ವಿಚಾರವಂತರು, ಸಮಾನ ಮನಸ್ಕರು ಈ ಒಂದು ವೇದಿಕೆಯಲ್ಲಿ ಸೇರಲಿಕ್ಕೆ ಆಗ್ತಾ ಇರಲಿಲ್ಲ. ಹಾಗಾಗಿ ವಿಶೇಷವಾಗಿ ಈ ವೇದಿಕೆಯನ್ನ ನಮ್ಮ ಮುಖ್ಯಮಂತ್ರಿಗಳಿಗೂ ಹಾಗೂ ನಮ್ಮ ಸಚಿವರಾದ ಎಚ್ ಸಿ ಮಾರಪ್ಪ ಅವರಿಗೂ ಹೃದಯಪೂರ್ವಕವಾದ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ನಾನು ಬಳಸಿಕೊಳ್ತೇನೆ. ಬಂಧುಗಳೇ, ಈ ಕಾರ್ಯಕ್ರಮ ಪ್ರಜಾಪ್ರಭುತ್ವ ಮತ್ತು ಬಹುತ್ವದೆಡೆಗೆ ಕರ್ನಾಟಕ ಎಂಬ ವಿಷಯಕ್ಕೆ ಸಂಬಂಧಿಸಿದಂತೆ ವಿಚಾರ ಸಂಕಿರಣದಲ್ಲಿ ಭಾಗವಹಿಸಿರ್ತಕ್ಕಂಥ ನನ್ನೆಲ್ಲ ಹಿರಿಯ ಚಿಂತಕರನ್ನ ನಾನು ಮತ್ತೊಮ್ಮೆ ನಮಸ್ಕಾರವನ್ನು ಸಲ್ಲಿಸ್ತಾ, ಬಂಧುಗಳೇ, ಒಂದು ನಿಮಿಷದಲ್ಲಿ ನಾನು ಪರಿಚಯ ಮಾಡಿಕೊಂಡು ನಾನು ಈ ಒಂದು ವಿಚಾರಗಳ ಬಗ್ಗೆ ಮಾತಾಡ್ತೀನಿ. ಸ್ವತಂತ್ರ ಪೂರ್ವದಲ್ಲಿ ಏನು ಬ್ರಿಟಿಷರ ಒಂದು ಆಳ್ವಿಕೆ, ದಬ್ಬಾಳಿಕೆಯಿಂದ ತತ್ತರಿಸಬಹುದಂತ, ಶೋಷಣೆಗೆ ಒಳಗಾದಂತಹ ಸಮುದಾಯಗಳು ಬ್ರಿಟಿಷ್ ಕಂಪನಿಗಳ ವಿರುದ್ಧ ಎಚ್ಚೆತ್ತುಕೊಳ್ತವೆ, ಬ್ರಿಟಿಷ್ ಕಂಪನಿಗಳ ವಿರುದ್ಧ ದಂಗೆ ಹೇಳ್ತವೆ. ಅಂತ ಒಂದು ದೇಶ ಪ್ರೇಮಿ ಬುಡಕಟ್ಟು ಸಮುದಾಯಗಳನ್ನ ಬೈ ಬರ್ತ್ ಕ್ರಿಮಿನಲ್ಸ್ ಬೈ ಬರ್ತ್ ಅಂದ್ರೆ ಹುಟ್ಟಿದ ಮಗುನೂ ಸಹ ಅಪರಾಧಿ ಬುಡಕಟ್ಟುಗಳು ಎಂದು ಅಪರಾಧಿ ಬುಡಕಟ್ಟು ಕಾಯ್ದೆಯನ್ನ ತನ್ನ ಹಣೆಪಟ್ಟಿಗೆ ಸೋರಿಸಿಕೊಂಡು ಹಲವಾರು ವರ್ಷಗಳ ಕಾಲ ನಿರಂತರವಾಗಿ ಶೋಷಣೆಯನ್ನು ಅನುಭವಿಸಿಕೊಂಡ ಒಂದು ಸ್ವತಂತ್ರ ಬಂದಂತ 1947ರಲ್ಲಿ ನಮಗೆ ಭಾರತಕ್ಕೆ ಸ್ವತಂತ್ರ ಬಂದರೂ ಸಹ ಏನು ಆಗಸ್ಟ್ 31, 1951ರವರೆಗೆ ಸ್ವತಂತ್ರವನ್ನ ಕಾಣದೆ ಶೋಷಣೆ ಅನುಭವಿಸಿದಂತ ಅಪರಾಧಿ ವಿಮುಕ್ತ ಬುಡಕಟ್ಟು ಸಮುದಾಯಗಳು ಅಂದಿನ ದಿನ ಸ್ವತಂತ್ರವನ್ನ ಪಡಿತವೆ. ಇಂದಿನ ಕರ್ನಾಟಕದ ಪ್ರಸ್ತುತ ಏನು ಗುರುತಿನ ಪಟ್ಟಿಯಲ್ಲಿರ್ತಕ್ಕಂಥ ಅಪರಾಧಿ ವಿಮುಕ್ತ ಬುಡಕಟ್ಟಿನ 51ನೇ ಜಾತಿಯ ಪೈಕಿಯಲ್ಲಿ ಕೊರಚ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಅತ್ಯಂತ ಅಲ್ಪಸಂಖ್ಯಾತ ಹೆಣ್ಣು ಮಗಳಾದಂತ ನಾನು ಅಂದ್ರೆ ಜಿ ಪಲ್ಲವಿ, ಕರ್ನಾಟಕ ರಾಜ್ಯ SC ST NT DNT ವಿಮುಕ್ತ ಬುಡಕಟ್ಟುಗಳ ಒಕ್ಕೂಟದ ರಾಜ್ಯಾಧ್ಯಕ್ಷೆ ಮಹಿಳಾ ಘಟಕ, ಇಂಥ ಒಬ್ಬ ಹೆಣ್ಣು ಮಗಳನ್ನ ಈ ವೇದಿಕೆಯಲ್ಲಿ ಇಷ್ಟೊಂದು ಸೂಕ್ತವಾದಂತ ಒಕ್ಕೂಟದ ವ್ಯವಸ್ಥೆಯಲ್ಲಿ ಭಾಷಾ ಆಯಾಮಗಳು ಇಂಥ ಒಂದು ವಿಚಾರದ ಬಗ್ಗೆ ಮಾತಾಡಲಿಕ್ಕೆ ಸುವರ್ಣ ಅವಕಾಶವನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥ ಕಾರಣವಾಗಿ ನಾನು ಮೊಟ್ಟ ಮೊದಲನೆಯಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ನಮ್ಮ ಭಾರತ ದೇಶದ ದೈವ ಅಂತ ನಾವೆಲ್ಲ ಭಾವಿಸಿ ಅವರಿಗೆ ಮೊಟ್ಟ ಮೊದಲನೇದಾಗಿ ನಾನು ಸ್ಮರಿಸ್ತಾ ಹೃದಯಾಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಬಂಧುಗಳೇ, ಇವತ್ತಿನ ಒಂದು ವಿಚಾರವಾಗಿ ಸಂವಿಧಾನ ಜಾರಿಗೆ ಬಂದು 75 ವರ್ಷವಾದ ನಂತರ ಸಂವಿಧಾನ
ನಾವು ಭಾಷೆಯ ಮಹತ್ವವನ್ನು ತಿಳ್ಕೊಳ್ದೆ ಹೋದ್ರೆ ಬಹಳ ತಪ್ಪಾಗ್ತದೆ. ಯಾವುದೇ ಒಂದು ನೆಲದ ಸಂಸ್ಕೃತಿ, ಸಾಹಿತ್ಯ, ಕಲೆ, ಆಚಾರ, ವಿಚಾರ, ಜೀವನ ಶೈಲಿ, ಆಹಾರ ಪದ್ಧತಿ, ಸಮಾಜ, ವಿಜ್ಞಾನ ಯಾವುದೇ ಒಂದು ಅಭಿವೃದ್ಧಿಗೊಳ್ಳಬೇಕು ಅಂತಂದ್ರೆ ಅದಕ್ಕೆ ಬೆಸುಗೆ ಅಂದ್ರೆ ಭಾಷೆ. ಭಾಷೆ ಈ ಎಲ್ಲ ವಿಚಾರಗಳಿಗೂ ಸಂವಹನ ಮಾಧ್ಯಮ, ಒಂದು ಸಂವಹನ ಮಾಧ್ಯಮವಾಗಿ ಮೀಡಿಯಾ ಆಗಿ ಕೆಲಸ ಮಾಡ್ತದೆ. ಅದರಲ್ಲೂ ನಮ್ಮ ದ್ರಾವಿಡ ಭಾಷೆಗಳು ಇಡೀ ವಿಶ್ವದಲ್ಲೇ ಅತ್ಯಂತ ಪ್ರಾಚೀನವಾದಂತಹ 5000ಕ್ಕೂ ಅತ್ಯಂತ ಹಿನ್ನೆಲೆ ಇರ್ತಕ್ಕಂಥ ದ್ರಾವಿಡ ಭಾಷೆಗಳು. ಇಂತಹ ಒಂದು ದ್ರಾವಿಡರಾಗಿ ಹುಟ್ಟಿರ್ತಕ್ಕಂಥ ನಾವು ಅತ್ಯಂತ ಶ್ರೀಮಂತರು ಅಂತ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ಳಿಕ್ಕೆ ನಾನು ಕನ್ನಡಿಗರಾಗಿ ಸಂತೋಷವನ್ನ ಪಡ್ತೇನೆ ಬಂಧುಗಳೇ. ಈ ಒಂದು ಭಾರತದ ದೇಶದಲ್ಲಿ ಅಂಕಿಅಂಶದ ಪ್ರಕಾರ ಸುಮಾರು 1599 ವಿಧದ ಭಾಷೆಗಳನ್ನ ಮಾತಾಡುವಂತ ಜನರ ಗುಂಪುಗಳಿವೆ. ಅದರಲ್ಲೂ ಸಹ ಬಹಳ ಪ್ರಮುಖವಾಗಿ 121 ಭಾಷೆಗಳಿವೆ. ನಮ್ಮ ಭಾರತ ಸಂವಿಧಾನದಲ್ಲಿ ಶೆಡ್ಯೂಲ್ 8ರಲ್ಲಿ 22 ಪ್ರಮುಖ ಭಾಷೆಗಳನ್ನ ಅನುಸೂಚಿತ ಭಾಷೆಗಳನ್ನಾಗಿ ಗುರುತಿಸಲ್ಪಟ್ಟಿದೆ. ಹೀಗೆ ಇಂತಹ ಒಂದು ಅನುಸೂಚಿತ ಭಾಷೆಗಳಲ್ಲಿ 14 ಭಾಷೆಗಳು 2 ಕೋಟಿ ಜನಸಂಖ್ಯೆ, ಭಾರತ ದೇಶದ 2 ಕೋಟಿ ಜನಸಂಖ್ಯೆ ಅದನ್ನ ಬಳಕೆ ಮಾಡ್ತಾ ಇದೆ, ಆಡು ಭಾಷೆಯಾಗಿ ಮಾತಾಡ್ತಾ ಇದೆ. ಹಾಗೆ 10 ಲಕ್ಷಕ್ಕಿಂತ ಕಡಿಮೆ ಜನಸಂಖ್ಯೆ 32 ಭಾಷೆಗಳನ್ನ ಮಾತಾಡ್ತಾ ಇದೆ. ಹಾಗೆ ನಾವು ದಕ್ಷಿಣ ಭಾರತಕ್ಕೆ ಬಂದಾಗ, ಅದರಲ್ಲೂ ನಮ್ಮ ಕರ್ನಾಟಕಕ್ಕೆ ಬಂದಾಗ, ಕರ್ನಾಟಕದಲ್ಲಿ ಬಹುತೇಕ ಜನರು ಕನ್ನಡ ಭಾಷೆಯನ್ನು ಮಾತಾಡ್ತೇವೆ. ಮೊದಲನೇದಾಗಿ ಕನ್ನಡ, ಎರಡನೇದಾಗಿ ಉರ್ದು, ತೆಲುಗು, ಮರಾಠಿ, ತಮಿಳು, ತುಳು, ಹಿಂದಿ, ನಂತರ ಕೊಂಕಣಿ. ಈ ರೀತಿಯಾಗಿ ಭಾಷೆಗಳನ್ನ ಆಧಾರವಾಗಿ ಇಟ್ಕೊಂಡು ಇಡೀ ದೇಶದಲ್ಲಿ ಅತಿ ಹೆಚ್ಚು ಭಾಷೆ 107 ಭಾಷೆಗಳನ್ನ ಯಾವುದಾದ್ರೂ ಒಂದು ಜಿಲ್ಲೆಯಲ್ಲಿ ಮಾತಾಡುತ್ತೆ ಅಂತಂದ್ರೆ ಅದು ಬೆಂಗಳೂರು ನಗರ ಅಂತ ನಾನು ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ಳಿಕ್ಕೆ ಇಚ್ಛೆ ಪಡ್ತೇನೆ. ಬೆಂಗಳೂರಿನಲ್ಲಿ 107 ಭಾಷೆಗಳನ್ನ ನಾವು ಬೆಂಗಳೂರು ಜಿಲ್ಲೆಯಲ್ಲಿ ಮಾತ್ರ ಮಾತಾಡ್ತೇವೆ. ಎರಡನೇದಾಗಿ ಈಶಾನ್ಯ ರಾಜ್ಯಗಳಲ್ಲಿ 103 ಭಾಷೆಗಳನ್ನ ಮಾತಾಡ್ತಾರೆ. ಅಂದ್ರೆ ಕರ್ನಾಟಕದಲ್ಲಿ ಸುಮಾರು 45% ಜನ ಕನ್ನಡ ಮಾತಾಡ್ತಾರೆ. ಹೀಗೆ ಹೇಳ್ತಾ ಹೋದ್ರೆ ನಮ್ಮ ಕರ್ನಾಟಕ ರಾಜ್ಯದ ವೈಭವ, ಇಲ್ಲಿನ ಸಂಸ್ಕೃತಿ, ಸಾಹಿತ್ಯ ಯಾವಾಗಲೂ ಪ್ರಸ್ತುತವಾಗಿದೆ ಅಂತ ನಾನು ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ಬಂಧುಗಳೇ, ಈ ಭಾಷಾ ಸಂಘರ್ಷ ಇವತ್ತಿಂದಲ್ಲ. ಈ ಭಾಷಾ ಸಂಘರ್ಷ ಸಾವಿರಾರು ವರ್ಷಗಳಿಂದನೂ ನಡೀತಾ ಬಂದಿದೆ. ಭಾಷಾ ಸಂಘರ್ಷಗಳು ಮಾತ್ರವಲ್ಲ, ಧರ್ಮ ಸಂಘರ್ಷವಿರ್ಬೋದು, ಸಮುದಾಯ ಸಂಘರ್ಷಗಳಿರ್ಬೋದು, ಜಾತಿ ಹಾಗೆ ಸಮಾಜ ಸಂಘರ್ಷಗಳಿರ್ಬೋದು. ಆದರೆ ಕಾಲ ಕಾಲಕ್ಕೆ ನಾವು ಬಹುಭಾಷೆಯ ಜನರು, ಬಹುತ್ವದ ಒಂದು ವಿಚಾರದ ಮೇಲೆ ನಂಬಿಕೆ ಇಟ್ಕೊಂಡಿರ್ತಕ್ಕಂಥ ನಾವು ಭಾರತೀಯರು ಒಗ್ಗಟ್ಟಿನ ಪ್ರದರ್ಶನ ಯಾವತ್ತೂ ಮಾಡ್ಕೊಂಡು ಬಂದಿದ್ದೀವಿ. ಅದರ ಆಧಾರದ ಮೇಲೆ, ಪ್ರಾಂತೀಯ ಭಾಷೆಗಳ ಆಧಾರದ ಮೇಲೆ, ಪ್ರಾಂತೀಯ ಭಾಷೆಯ ಸಂಸ್ಕೃತಿಯ ಮೇಲೆ, ಸಾಹಿತ್ಯದ ಮೇಲೆ, ಸಮಾಜದ ಮೇಲೆ, ಜಾತಿ ಧರ್ಮದ ವ್ಯವಸ್ಥೆಯ ಮೇಲೆ ನಂಬಿಕೆ ಇಟ್ಟಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಒಕ್ಕೂಟದ ವ್ಯವಸ್ಥೆಯ ಸಂವಿಧಾನವನ್ನ ನಮಗೆ ಇವತ್ತು ಜಾರಿ ಮಾಡಿ ತಂದುಕೊಟ್ಟಿದ್ದಾರೆ. ಭಾರತ ದೇಶದ ಇಷ್ಟೆಲ್ಲ ವೈಶಿಷ್ಟ್ಯತೆ, ಬಹುತ್ವದ ಭಾರತ ದೇಶದ ಇಷ್ಟೆಲ್ಲ ವೈಶಿಷ್ಟ್ಯತೆಯನ್ನ ನೋಡಿ ಇಡೀ ವಿಶ್ವವೇ ನಿಜವಾಗ್ಲೂ ಬೆರಗಾಗಿದೆ. ಶ್ರೇಷ್ಠವಾದ, ಅತಿ ದೊಡ್ಡದಾದಂತಹ ಲಿಖಿತ ಸಂವಿಧಾನವನ್ನು ಹೊಂದಿರತಕ್ಕಂತಹ ಯಾವುದಾದ್ರೂ ಸಂವಿಧಾನ ಈ ವಿಶ್ವದಲ್ಲಿ ಇದೆ ಅಂತಂದ್ರೆ ಅದು ಭಾರತ ದೇಶದ ಸಂವಿಧಾನ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೊಳ್ಲಿಕ್ಕೆ ಬಯಸ್ತೇವೆ. ಬಂಧುಗಳೇ, ನೀವು ನೋಡಿರಬಹುದು, ಬ್ರಿಟಿಷರ ಕಾಲದಲ್ಲಿ ನಮ್ಮ ಭಾರತ ದೇಶದ ಮೊಟ್ಟ ಮೊದಲ ಕನ್ನಡ ಅರಸುಗಳಾದ ಕದಂಬರಿಂದ ಹಿಡಿದುಕೊಂಡು ಅವ್ಯಾಹತವಾಗಿ ಮಾತಾಡ್ತಾ ಬಂದಿರ್ತಕ್ಕಂಥ ನಮ್ಮ ಮೈಸೂರಿನ ಹಿಂದಿನ ಅರಸುಗಳವರಾಗಿರ್ಬೋದು, ಪ್ರತಿ ಗಳಿಗೆಯಲ್ಲೂ, ಪ್ರತಿ ಕ್ಷಣದಲ್ಲೂ ಈ ಭಾಷೆಯ ಮೇಲೆ ಒಂದು ಒತ್ತಾಯವನ್ನ ಹಾಕಿ, ಏರಿಕೆಯನ್ನ ಹಾಕಿ ಈ ಭಾಷೆಯ ಸಂಸ್ಕೃತಿಯನ್ನ ಬದಿಗೊತ್ತಲಿಕ್ಕೆ ಪ್ರಯತ್ನ ನಡೀತಾನೆ ಬಂದಿದೆ. ಆದ್ರೂ ಸಹ ಭಾರತ ದೇಶದ ಸಂವಿಧಾನದ ಒಕ್ಕೂಟದ ವ್ಯವಸ್ಥೆಯ ಮೇಲೆ ಗೌರವ ಇರೋದ್ರಿಂದ ಇವತ್ತು ದ್ರಾವಿಡರು
ಇಷ್ಟೊಂದು ಶ್ರೀಮಂತ ಸಂಸ್ಕೃತಿಯನ್ನು ಹೊಂದಿರತಕ್ಕಂಥ ದ್ರಾವಿಡರು ನಮ್ಮ ದೇಶದ ಭಾರತ ಸಂಸ್ಕೃತಿಯನ್ನ ಒಪ್ಪಿ, ಈ ಒಂದು ಒಕ್ಕೂಟದ ವ್ಯವಸ್ಥೆಯನ್ನ ಒಪ್ಪಿ ತಮ್ಮ ಒಂದು ಸಂಸ್ಕೃತಿಯನ್ನ ಅಡವಾಗಿರ್ತಾರೆ. ಆದ್ರೂ ಸಹ ಇವತ್ತು ಎಂತ ಒಂದು ಕಾಲಮಾನದಲ್ಲಿ ಇದೀವಿ ನಾವು ಅಂತಂದ್ರೆ, ಪ್ರಸ್ತುತ ಸಂದರ್ಭದಲ್ಲಿ ಬೇರೊಂದು ಭಾಷೆಯ ಹೇರಿಕೆಯನ್ನ ಏನು ನಮ್ಮ ಪ್ರಾಚೀನ ಭಾಷೆಯಾದಂತಹ ಪ್ರಾಂತೀಯ ಭಾಷೆಯಾದಂತಹ ದ್ರಾವಿಡ ಭಾಷೆಗಳ ಮೇಲೆ ಏರುವಂತ ಕೆಲಸ ಇವತ್ತು ನಡೀತಾ ಇದೆ. ನೋಡಬಹುದು, ಯಾವುದೇ ಒಂದು ದಾಖಲೆ ಇಲ್ಲ ಸಂವಿಧಾನದಲ್ಲಿ. ಹಿಂದಿ ಆಗಿರ್ಬೋದು, ಸಂಸ್ಕೃತ ಆಗಿರ್ಬೋದು, ಇಂಗ್ಲಿಷ್ ಆಗಿರ್ಬೋದು, ಅದು ರಾಷ್ಟ್ರೀಯ ಭಾಷೆ ಆಗ್ಬೇಕು, ಆಡಳಿತ ಭಾಷೆ ಆಗ್ಬೇಕು ಅನ್ನೋದನ್ನ ಎಲ್ಲೂ ಪ್ರಸ್ತಾಪ ಮಾಡಿಲ್ಲ. ಆದ್ರೆ ಆಯಾ ಪ್ರಾಂತೀಯ ಭಾಷೆಗಳು ರಾಜ್ಯ ಸರ್ಕಾರಗಳನ್ನ ನಡೆಸುವಾಗ ಆ ಪ್ರಾಂತೀಯ ಭಾಷೆಗಳನ್ನ ಆಡಳಿತ ಭಾಷೆಯನ್ನಾಗಿ ಮಾಡಬಹುದು ಅನ್ನೋ ಒಂದು ಆದೇಶ ಇದೆ. ಆದ್ರೆ ಆ ಆದೇಶವನ್ನ ಸಂಪೂರ್ಣವಾಗಿ ಬಳಸುವಂತ ಕೆಲಸ ಇನ್ನೂ ಆಗಿಲ್ಲ ಅಂತ ಅನ್ನೋದು ತುಂಬಾ ಒಂದು ಶ್ಲಾಘನೀಯ, ಒಂದು ನೆನೆಸ್ಕೋಬೇಕಾದಂತ ವಿಚಾರ. ಬಂಧುಗಳೇ, ಈ ಒಂದು ಒಕ್ಕೂಟದ ವ್ಯವಸ್ಥೆಯಲ್ಲಿ ಭಾಷೆಯ ಆಧಾರದ ಮೇಲೆ ಒಂದು ಸ್ಥಾಪನೆ ಆದಂತ ಮೊಟ್ಟ ಮೊದಲನೇ ಒಂದು ರಾಜ್ಯ ಅಂತಂದ್ರೆ 1953ರಲ್ಲಿ ಆಂಧ್ರ ಪ್ರದೇಶ. ಆ ನಂತರ ಹೀಗೆ ಹಲವಾರು ಪ್ರಾಂತೀಯ ಭಾಷೆಗಳ ಆಧಾರದ ಮೇಲೆ ನಮ್ಮ ರಾಜ್ಯಗಳು ಒಕ್ಕೂಟದ ವ್ಯವಸ್ಥೆಯಲ್ಲಿ ಪ್ರಸ್ತುತವಾಗ್ತದೆ. ಇಂತಹ ಒಂದು ಸಂದರ್ಭದಲ್ಲಿ ನಾವೆಲ್ಲ ಇವತ್ತು ಬಹಳ ಪ್ರಮುಖವಾಗಿ ತಿಳ್ಕೋಬೇಕಾಗಿರೋದಿಷ್ಟೇ, ಯಾವುದೇ ಒಂದು ದೇಶ ಎಂದರೆ ಕೇವಲ ಮಣ್ಣಲ್ಲ. ದೇಶ ಎಂದರೆ ಅದು ಮನುಷ್ಯರ ಬದುಕು, ಅವರು ಆಡುವ ಭಾಷೆ, ಅವರು ಆಡುವ ಸಂಸ್ಕೃತಿ, ಇವೆಲ್ಲವನ್ನು ಒಳಗೊಂಡಿರ್ತಕ್ಕಂಥದ್ದು ದೇಶ. ಅವನ್ನೆಲ್ಲ ಕಾಪಾಡಿಕೊಂಡು ಹೋಗ್ತಕ್ಕಂಥದ್ದು ಒಂದು ಸಂವಿಧಾನ. ಅದನ್ನೆಲ್ಲ ಸಂವಿಧಾನದ ಆಶೋತ್ತರಗಳನ್ನ ಕಾಪಾಡಿಕೊಂಡು ಹೋಗ್ತಕ್ಕಂಥದ್ದು ಪ್ರಜಾಪ್ರಭುತ್ವದ ವ್ಯವಸ್ಥೆ. ಆದ್ರೆ ಇವತ್ತು ಪ್ರಜಾಪ್ರಭುತ್ವ ಏನಾಗಿದೆ, ಭಾರತ ದೇಶದ ಒಂದು ಭಾಗಕ್ಕೆ ಮಾತ್ರ ಸೀಮಿತವಾಗಿರ್ತಕ್ಕಂಥ ಒಂದು ಸಂದರ್ಭ, ಒಂದು ದುಷ್ಟ ಘಟನೆಗಳು ಇವತ್ತು ನಡೀತಾ ಇದೆ. ಬಹುತೇಕ ಜನರು ಹಿಂದಿ ಭಾಷೆಯಲ್ಲಿ ಮಾತಾಡ್ಬೋದು, ಆದ್ರೆ ನಾನು ಹೇಳೋದಿಷ್ಟೇ, ಹಿಂದಿ ಭಾಷೆ ಒಂದು ಜನಗಣತಿಯ ಒಂದು ಆಧಾರದ ಮೇಲೆ ಅಲ್ಲಿರ್ತಕ್ಕಂಥ ಉತ್ತರ ಭಾರತದಲ್ಲಿ ಇರ್ತಕ್ಕಂತಹ ಬಹುತೇಕ ಜನರು ಅವಿದ್ಯಾವಂತರಿದ್ದಾರೆ. ಅವರ ಒಂದು ಅವಿದ್ಯಾವಂತೆ ಅಮಾಯಕತನವನ್ನ ಬಳಸಿಕೊಂಡು ನಿಜವಾಗ್ಲೂ ಅಲ್ಲಿ ಪ್ರಾಂತೀಯವಾಗಿ ಬುಡಕಟ್ಟು ಭಾಷೆಗಳ ಸಾವಿರಾರು ಭಾಷೆಗಳು ನಶಿಸುವುದಿದೆ, ಮಾತೃಭಾಷೆ ನಶಿಸುವುದಾಗಿದೆ. ಆದ್ರಿಂದ ಜನಗಣತಿನಲ್ಲಿ ಕೇವಲ ಹಿಂದಿಯೇ ಮಾತೃಭಾಷೆ ಅನ್ನೋ ಒಂದು ಲಿಖಿತವಾದ ಒಂದು ಸಂಕ್ಷಿಪ್ತವಾದ ಒಂದು ಆಧಾರ ಸಿಕ್ಕಿದೆ. ಇದರ ಆಧಾರದ ಮೇಲೆ ಇಡೀ ಭಾರತ ದೇಶದಲ್ಲೇ ಹಿಂದಿನೇ ಬಹಳ ಹೆಚ್ಚು ಸಂಖ್ಯೆ ಇದೆ, ಹಿಂದಿ ಮಾತಾಡೋರು ಬಹಳ ಎಷ್ಟು ಜನ ಇದ್ದಾರೆ ಅನ್ನೋ ಒಂದು ಹೇರಿಕೆಯಿಂದ ಪ್ರತಿಯೊಂದು ರಾಜ್ಯಗಳಲ್ಲೂ ಹಿಂದಿಯ ಆಡಳಿತ ಭಾಷೆ ಆಗಬೇಕು ಅಂತ ಹೇರಿಕೆ ಮಾಡಲಿಕ್ಕೆ ಕೊಟ್ಟಿರ್ತಕ್ಕಂಥದ್ದು ಅಕ್ಷಮ್ಯ. ಇಂತಹ ಒಂದು ಸಂದರ್ಭದಲ್ಲಿ ಯುವಜನತೆ ಎಚ್ಚೆತ್ತುಕೊಳ್ಬೇಕು. ಇವತ್ತು ಹಿಂದಿ ಭಾಷೆ ಇಲ್ಲಿ ಏನ್ ತಪ್ಪೇನಾಯ್ತು ಅಂತ ಒಂದು ಯುವಜನತೆ ಮಾತಾಡ್ತಾ ಇದ್ದಾರೆ. ನಮ್ಮ ಇತಿಹಾಸವನ್ನ ಅರಿಯುವವರು, ಇತಿಹಾಸವನ್ನ ಸೃಷ್ಟಿಸಿದಾರರು. ಈ ದೇಶ ಭೌಗೋಳಿಕವಾಗಿ ಎಷ್ಟೊಂದು ವಿಸ್ತಾರವಾಗಿದೆ, ಎಷ್ಟೊಂದು ವೈಶಿಷ್ಟ್ಯಮಯವಾಗಿದೆ. ಈ ದೇಶದ ಸಂಸ್ಕೃತಿ ಅಷ್ಟೊಂದು ವಿಶಿಷ್ಟವಾಗಿದೆ. ಈ ದೇಶದ ನೆಲ, ಜಲ, ಭಾಷೆಯಿಂದ ಈ ದೇಶವನ್ನ ರೂಪುಗೊಂಡಿದೆ. ಇಂತಹ ಒಂದು ಸಂದರ್ಭದಲ್ಲಿ ಸಮುದಾಯದ, ಜಾತಿ, ಜನಾಂಗದ, ಧರ್ಮಗಳ ಆಧಾರದ ಮೇಲೆ ಒಂದು ಒಕ್ಕೂಟದ ವ್ಯವಸ್ಥೆಯಲ್ಲಿ ನಡೀತಿರ್ತಕ್ಕಂಥ ದೇಶದಲ್ಲಿ ಕೇವಲ ಒಂದೇ ಒಂದು ಭಾಷೆಯ ಇಂತಹ ಒಂದು ಸಂದರ್ಭದಲ್ಲಿ ಈ ಹೇರಿಕೆ ಹಾಕೂಡ್ದು. ಇದನ್ನ ಅರ್ಥಕೊಂಡು ಇವತ್ತಿನ ಯುವಜನತೆ ಇದರ ವಿರುದ್ಧ ಧ್ವನಿಯನ್ನ ಮಾಡಬೇಕು. ಇವತ್ತು ನೋಡ್ತಾ ಇದ್ದೀರಿ, ನಮ್ಮ ಹಲವಾರು ಸಂಘಟನೆಗಳು, ಕನ್ನಡ ಪರ ಹೋರಾಟಗಳು ಆಡಳಿತ ಭಾಷೆಯಾಗಿ ಕರ್ನಾಟಕದಲ್ಲಿ ಕನ್ನಡ ಕಡ್ಡಾಯವಾಗಿ ಆಗಬೇಕು ಅಂತ ಬಹಳಷ್ಟು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಅಂತ ಪರಿಸ್ಥಿತಿನಲ್ಲಿ ನಾವಿದ್ದೀವಿ. ಇವತ್ತು ನೋಡ್ತೀವಿ, ನ್ಯಾಷನಲ್ ಹೈವೇಗಳಲ್ಲಿ, ರೈಲ್ವೆ ಇಲಾಖೆಗಳಲ್ಲಿ, ಅಂಚೆ ಇಲಾಖೆಗಳಲ್ಲಿ, ಇಂಥ ಎಲ್ಲ ಇಲಾಖೆಗಳಲ್ಲೂ ಕನ್ನಡದ ಬದಲಿಗೆ ಹಿಂದಿ ಮತ್ತು ಇಂಗ್ಲಿಷ್ ನಲ್ಲಿ ಫಲಕಗಳನ್ನ ಬರೆಯುವಂತ ಕೆಲಸ ಆಗಿದೆ. ಇದು ಒಂದು ಸಂದೇಶವನ್ನ ನೀಡುವಂತ, ಇನ್ಫಾರ್ಮೇಶನ್ ನೀಡುವಂತ ಫಲಕಗಳಲ್ಲಿ ಅಲ್ಲಿ ಸ್ಥಳೀಯರಿಗೆ ತಿಳಿದೇ ಇರುವಂತ ಭಾಷೆಯಲ್ಲಿ ಇವರು ಫಲಕಗಳನ್ನ ಹಾಕಿದ್ರೆ ಸ್ಥಳೀಯರಿಗೆ ಮಾಹಿತಿಯಾಗಿ ತಿಳಿಯುತ್ತದೆ. ಇವತ್ತು ಹೇಳ್ತಾ ಇದ್ದಾರೆ, ಬಹಳ ದುರಂತದ ವಿಚಾರ ಅಂತಂದ್ರೆ ನಮ್ಮ ಭಾರತ ದೇಶ ವಿಶ್ವಗುರು ಆಗ್ತಾ ಇದೆ ಅಂತ. ನಾವೆಲ್ಲ ಪ್ರಶ್ನೆ ಹಾಕೋಬೇಕಾಗತ್ತೆ. ಇವತ್ತು ದೇಶದ ಕೆಲವು 3-4 ವ್ಯಕ್ತಿಗಳು ಮಾತ್ರ ಅತ್ಯಂತ ಶ್ರೀಮಂತರಾಗಿದ್ದಾರೆ.
ಕಟ್ಟಕಡೆಯ ವ್ಯಕ್ತಿಗಳು ಹಾಗೇ ಇದ್ದಾರೆ. ಇವರ ಮಧ್ಯೆ ಇರ್ತಕ್ಕಂಥ ಅಂತರ ಕಡು ಬಡವರು ಮತ್ತು ಅತ್ಯಂತ ಶ್ರೀಮಂತರು. ಇದರಿಂದ ಒಂದು ವರ್ಗ ವ್ಯವಸ್ಥೆ, ಒಂದು ಶ್ರೇಣೀಕೃತ ವ್ಯವಸ್ಥೆ ಮತ್ತೆ ಮರಕಳಿಸ್ತದೆ ಅನ್ನತಕ್ಕಂಥದ್ದು ನಮ್ಮೆಲ್ಲರಿಗೂ ಆತಂಕ. ಇವತ್ತು ಏನು ನಾವು ಗುಲಾಮಗಿರಿಯ ಸಮಾಜವನ್ನ ನಾವು ದಾಟಿ ಬಂದು ಇವತ್ತು ಭಾರತ ಸಂವಿಧಾನದ ಸಮಾಜವನ್ನ ನಾವು ಕಟ್ಕೊಂಡಿದ್ದೀವಿ, ಒಕ್ಕೂಟದ ಒಂದು ಸಂವಿಧಾನವನ್ನ ಕಟ್ಕೊಂಡಿದ್ದೀವಿ. ಅದನ್ನ ಮತ್ತೊಮ್ಮೆ ಬದಲಾವಣೆ ಮಾಡಿ ಗುಲಾಮಗಿರಿಗೆ ತಳ್ಳುವಂತ ಒಂದು ಪ್ರಯತ್ನವನ್ನ, ಹುನ್ನಾರವನ್ನ ಪಟ್ಟಬದ್ಧ ಶಕ್ತಿಗಳು, ಹಿತಾಸಕ್ತಿಗಳು ಮಾಡ್ತಾ ಇದೆ. ಅದಕ್ಕೆ ನಾವು ಯಾರು ಬಲಿ ಹಾಕೂಡುದು. ಹಾಗಾಗಿ ಇದು ನಮ್ಮೆಲ್ಲರ ಜವಾಬ್ದಾರಿ. ಪೆರಿಯಾರ್ ಅವರು ನಡೆಸಿದಂತ ದ್ರಾವಿಡ ಚಳವಳಿ ಹಂಗೆ ನಮ್ಮ ಭಾಷೆಯ ಉಳಿಯುವುದಾಗಿ ನಾವೆಲ್ಲರೂ ದ್ರಾವಿಡ ಒಗ್ಗಟ್ಟಾಗಿ ಇದನ್ನ ನಮ್ಮ ಒಂದು ಸ್ವಂತಿಕೆಯನ್ನು ಉಳಿಸ್ಕೊಳ್ಳುವಂತ ಕೆಲಸವನ್ನ ಮಾಡಬೇಕು ಅಂತ ಹೇಳ್ತಾ ಸಂವಿಧಾನದ ಒಂದು ಆಶಯಗಳನ್ನ ಈ ಒಂದು ಸಂದರ್ಭದಲ್ಲಿ ನಾವು ನೆನಪಿಸಿಕೊಳ್ಳಬೇಕಾಗ್ತದೆ. ನಾವು ನೀವು ಎಲ್ಲ ಸಂವಿಧಾನ ಇಲ್ಲ ಅಂತಂದ್ರೆ ಇವತ್ತು ಈ ಒಂದು ವೇದಿಕೆ ಮೇಲೆ ನಿಲ್ಲಿಕ್ಕೆ ಸಾಧ್ಯವಾಗ್ತಿರಲಿಲ್ಲ. ಇಲ್ಲಿ ಕೇವಲ ಒಂದು ವರ್ಗದವರಲ್ಲ, ಸರ್ವ ಜನಾಂಗದ ಶಾಂತಿಯ ತೋಟದ ಹಾಗೆ ಇವತ್ತು ನಾವೆಲ್ಲ ಸೇರಿದ್ದೇವೆ. ಭಾರತವನ್ನು ಸಾರ್ವಭೌಮ, ಜಾತ್ಯತೀತ, ಸಮಾಜವಾದಿ ಮತ್ತು ಪ್ರಜಾಸತ್ತಾತ್ಮಕ ಗಣತಂತ್ರ ರೂಪಿಸಿದ ಸಂವಿಧಾನವು ಇಲ್ಲಿರುವ ಪ್ರತಿಯೊಬ್ಬರಿಗೂ ಸಮಾನತೆ, ನ್ಯಾಯ ಮತ್ತು ಸ್ವಾತಂತ್ರ್ಯ ಒದಗಿಸುವ ಭರವಸೆಯನ್ನು ಹಾಗೂ ಪ್ರತಿಯೊಬ್ಬ ಭಾರತೀಯ ಪ್ರಜೆಗೆ ಸ್ವಾಭಿಮಾನವನ್ನು ನೀಡಿ ವಿಶ್ವದ ಶ್ರೇಷ್ಠ ಸಂವಿಧಾನದಲ್ಲಿ ಒಂದಾಗಿ ಪರಿಗಣಿಸಲ್ಪಟ್ಟಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಹೆಮ್ಮೆಯನ್ನು ತಂದುಕೊಡುವಂತ ವಿಚಾರ. ಸಂವಿಧಾನದ ಸದಾಶಯಗಳನ್ನು ಎತ್ತಿ ಹಿಡಿಯುತ್ತಿರುವ ಸಮಾಜ ಸೇವಕರು, ಇಲ್ಲಿರ್ತಕ್ಕಂಥ ಚಿಂತಕರು ಸಂವಿಧಾನದ ಬಗ್ಗೆ ಜಾಗೃತಿ ಮೂಡಿಸಲು ಹಲವು ಪ್ರಯತ್ನಗಳನ್ನು ನಡೆಸುತ್ತಿದ್ದಾರೆ. ಅದನ್ನು ನಾವು ಪ್ರತಿಯೊಬ್ಬರು ಭಾರತೀಯರಾಗಿ ಶ್ಲಾಘಿಸಬೇಕು. ಸಂವಿಧಾನದ ಪ್ರಸ್ತಾವನೆಯನ್ನು ಹಂಚುವ ಕಾರ್ಯಗಳಲ್ಲಿ, ಅದನ್ನು ಮನೆ ಮನೆಯಲ್ಲಿ ತಲುಪಿಸುವ ಕಾರ್ಯಗಳಲ್ಲಿ ನಾವೆಲ್ಲ ಒಗ್ಗೂಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಪ್ರತಿಯೊಂದು ಮನೆ ಬಾಗಿಲಿಗೆ ಸಂವಿಧಾನದ ಆಶಯವನ್ನು ತಲುಪಿಸಿ ಕಾರ್ಯವನ್ನು ಶುರು ಮಾಡಿರುವ ನಮ್ಮ ಸಮಾಜ ಕಲ್ಯಾಣ ಇಲಾಖೆಗೆ ನಾನು ಮತ್ತೊಮ್ಮೆ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಇಚ್ಛಪಡ್ತೇನೆ. ಒಡೆದು ಹೋಗಿರುವ ದೇಶವನ್ನು ಸಂವಿಧಾನದ ಸದಾಶಯದಿಂದ ಜೋಡಿಸುವುದು ಇಂದಿನ ಕಾರಣ ಅಂತ ಹೇಳ್ತಾ, ವೇದಿಕೆ ಮೇಲೆ ಮಾತಾಡ್ತಕ್ಕಂಥ ಎಲ್ಲ ಹಿರಿಯರಿಗೆ ವೇದಿಕೆ ಪರವಾಗಿ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಈ ಸೆಷನ್ ಇಲ್ಲಿಗೆ ಮುಕ್ತಾಯ ಆಗ್ತದೆ. ಹಾಗಾಗಿ ಮುಂದಿನ ಸೆಷನ್ ನಡೀತದೆ. ಎಲ್ಲರೂ ತಾವು ಕೇಳಬೇಕಂತ ತಾಳ್ಮೆಯಿಂದ ಕೇಳಬೇಕಂತ ಕೇಳ್ಕೊಳ್ತಿದ್ದೀನಿ. ಎಲ್ಲರಿಗೂ ನಮಸ್ಕಾರ. ಎಲ್ಲ ಸಭಿಕರಲ್ಲೂ ಶ್ರೋತೃಗಳನ್ನು ಮನವಿ, ಪ್ರಭುತ್ವದ ಭಾಷೆ ಮತ್ತು ಜನಭಾಷೆ, ಪ್ರಭುತ್ವ ಮತ್ತು ಜನ, ಈ ಒಂದು ವೇದಿಕೆಯ ಸಂವಾದ ಮುಗಿದಿದೆ. ಈಗ ಮುಂದಿನ ನಮ್ಮ ವೇದಿಕೆಯ ಎಲ್ಲ ಪ್ಯಾನಲಿಸ್ಟ್ಗಳು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ನಾನು ತುಂಬಾ ಪ್ರೀತಿಯಿಂದ ಕೇಳ್ತಾ ಇದ್ದೇನೆ. ಎಲ್ಲರಿಗೂ ಜೈ ಭೀಮ್. ಈಗ ಸಂವಿಧಾನ ಮತ್ತು ರಾಷ್ಟ್ರೀಯ ಏಕತಾ ಸಮಾವೇಶ 2024ರ 4ನೇ ವಿಚಾರ ಸಂಕಿರಣ, ತಳ ಸಮುದಾಯಗಳ ಸಂಸ್ಕೃತಿ ಮತ್ತು ಮಾಧ್ಯಮ, ಸಬಲ್ಟರ್ನ್ ಕಲ್ಚರ್ ಅಂಡ್ ಮೀಡಿಯಾ, ಈ ಒಂದು ವಿಚಾರ ಸಂಕಿರಣವನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು 2 ಸಾಲನ್ನು ಹಾಡೋದ ಮುಖಾಂತರ ನಾನು ಶುರು ಮಾಡ್ತಾ ಇದ್ದೀನಿ. ಅಂಬೇಡ್ಕರ ಯಾರು ಅಂಬೇಡ್ಕರ, ಹೆಂಗನ ಬರೆಯಲಪ್ಪ ಒಂದು ವಾಕ್ಯದುತ್ತರ, ಹೆಂಗನ ಬರೆಯಲಪ್ಪ ಒಂದು ವಾಕ್ಯದುತ್ತರ, ತಲೆ ಎತ್ತಿ ನೋಡಿರೋ ಆ ನೀಲಿ ಬಾನೆ ಉತ್ತರ, ತಲೆ ಎತ್ತಿ ನೋಡಿರೋ ಆ ನೀಲಿ ಬಾನೆ ಉತ್ತರ. ಅಂಬೇಡ್ಕರ ಯಾರು ಅಂಬೇಡ್ಕರ, ಕೇರಿಯಿಂದ ಊರಿಗೆ ಮದ್ದು ಬರೆದ ಡಾಕ್ಟರ, ಭಾರತ ಮಾತೆಗೆ ಹೊಸ ಬಟ್ಟೆ ಹೊಲಿದ ಟೈಲರ, ಭಾರತ ಮಾತೆಗೆ ಹೊಸ ಬಟ್ಟೆ ಹೊಲಿದ ಟೈಲರ. ಈಗ ತಳ ಸಮುದಾಯಗಳ ಸಂಸ್ಕೃತಿ ಮತ್ತು ಮಾಧ್ಯಮ, ಈ ಒಂದು ವಿಚಾರ ಸಂಕಿರಣಕ್ಕೆ ಸಂಪನ್ಮೂಲ ವ್ಯಕ್ತಿಗಳನ್ನ ನಾನು ಸ್ವಾಗತಿಸ್ತೇನೆ. ಮೊದಲಿಗೆ ಶ್ರೀ ಇಂದೂಧರ ಹೊನ್ನಾಪುರ ಸರ್ ಅವರು ವೇದಿಕೆಗೆ ಆಗಮಿಸಬೇಕಾಗಿ ಕೇಳ್ಕೊಳ್ತಿದ್ದೇನೆ. ಡಾಕ್ಟರ್ ಅಶ್ವಿನಿ ಕೆಪಿ, ಡಾಕ್ಟರ್ ಸೂರಜ್ ಮಿಲಂತ್, ಪ್ರೊಫೆಸರ್ ಚಿದಾನಂದ ರೆಡ್ಡಿ ಎಸ್ ಪಾಟೀಲ್ ಸರ್ ಅವರು,
ಶ್ರೀ ವಿಕಾಸ್ ಆರ್ ಮೌರ್ಯ ಅವರು, ಶ್ರೀ ಅನಂತ್ ನಾಯಕ್ ಎನ್, ಎಲ್ಲರೂ ಕೂಡ ಉಪಸ್ಥಿತರಿದ್ದಾರೆ ಅಂತ ಅನ್ಕೊಂಡಿದ್ದೀನಿ. ದಯವಿಟ್ಟು ಗಣ್ಯರು ವೇದಿಕೆ ಮೇಲೆ ಆಗಮಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಎಲ್ಲರೂ ಚಪ್ಪಾಳೆಯ ಮೂಲಕ ಗಣ್ಯರನ್ನು ವೇದಿಕೆಗೆ ಸ್ವಾಗತಿಸೋಣ. ಶ್ರೀ ಹಿಂದೂಧರ ವನ್ನಪುರ ಸರ್ ಅವರು ವೇದಿಕೆ ಮೇಲೆ ಆಗಮಿಸಬೇಕಾಗಿ ಮತ್ತೊಂದು ಕೇಳ್ಕೊಳ್ತೇನೆ. ಈಗ ವಿಚಾರ ಸಂಕಿರಣವನ್ನ ಸಮಯದ ಅಭಾವದ ಕಾರಣವಾಗಿ ನಾನು ಬೇಗ ಶುರು ಮಾಡಲಿಕ್ಕೆ ಬಯಸ್ತೇನೆ. ಮೊದಲಿಗೆ ತಳ ಸಮುದಾಯ ಸಂಸ್ಕೃತಿ ಮತ್ತು ಮಾಧ್ಯಮ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಗೆ ಶ್ರೀ ತಳ ಸಮುದಾಯಗಳ ಸಂಸ್ಕೃತಿ ಮತ್ತು ಮಾಧ್ಯಮ. ಭಾರತದಲ್ಲಿ ಪ್ರತಿಯೊಬ್ಬರು ಕೂಡ ಅವರದೇ ಆದಂತಹ ಸಂಸ್ಕೃತಿ ಇರುತ್ತೆ. ಕೆಲವೊಂದು ಸಂಸ್ಕೃತಿಗಳು ಹೊರಗಡೆ ಬೀಳಲ್ಲ, ಕೆಲವೊಂದು ಸಂಸ್ಕೃತಿಗಳು ಒಳಗಡೆನೆ ಹೈಡ್ ಆಗಿರ್ತವೆ, ಕೆಲವೊಂದನ್ನ ಬೇಕಂತ ಹೈಡ್ ಮಾಡ್ತಾರೆ. ಹಾಗಾಗಿ ಅವನ್ನ ಸಮಾಜಕ್ಕೆ, ದೇಶಕ್ಕೆ, ಹೊರಗಡೆ ಇರುವಂತಹ ಜನಕ್ಕೆ ತಲುಪಿಸಬೇಕಾದ್ರೆ ಮಾಧ್ಯಮಗಳ ಪಾತ್ರ ತುಂಬಾ ಮುಖ್ಯ ಆಗುತ್ತೆ. ಯಾವುದೋ ಒಂದು ಮಾಧ್ಯಮ ಇಲ್ಲದೆ ಯಾವುದೂ ಕೂಡ ಹೊರಗಡೆ ಬರದ ಪರಿಸ್ಥಿತಿ ಇರುತ್ತೆ. ಹಾಗಾಗಿ ತಳ ಸಮುದಾಯಗಳ ಸಂಸ್ಕೃತಿ ಮತ್ತು ಮಾಧ್ಯಮ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಶ್ರೀ ಹಿಂದೂಧರ ವನ್ನಪುರ ಸರ್ ಅವರು ತಮ್ಮ ಒಂದು ಅಭಿಪ್ರಾಯವನ್ನ, ತಮ್ಮ ಒಂದು ವಿಚಾರವನ್ನ ಮಂಡಿಸಬೇಕಾಗಿ ಈ ಮೂಲಕ ಕೇಳ್ಕೊಳ್ತಾ ಇದ್ದೇನೆ. ವೆಲ್ಕಮ್ ಸರ್. ಎಲ್ಲ ಬಂಧುಗಳೇ, ಸಂವಿಧಾನದ ಜಾರಿಗೆ ಬಂದು 75 ವರ್ಷ ತುಂಬಿದ ಈ ಸಂದರ್ಭದಲ್ಲಿ ಈ ರೀತಿಯ ಒಂದು ರಾಷ್ಟ್ರೀಯ ಚಿಂತನೆಯ ಒಂದು ಸಮಾವೇಶವನ್ನು ಮಾಡ್ತಾ ಇರೋದು ತುಂಬ ಒಳ್ಳೆಯದು. ಆದರೆ ನನಗೆ ಈ ಸಮಾವೇಶಕ್ಕೆ ಬಂದ ಮೇಲೆ ಅನ್ನಿಸ್ತಾ ಇರೋದು, ಒಂದು ರೀತಿಯ ದೇಹ ಬೃಹದಾಕಾರವಾಗಿ ಕಾಣಿಸ್ತಾ ಇದೆ, ಅದರೊಳಗಿನ ಪ್ರಾಣ ಸ್ವಲ್ಪ ವೀಕ್ ಆಗಿದೆ ಅಂತ ಅನ್ನಿಸ್ತಾ ಇದೆ ನೋಡಿದ್ರೆ. ಇರಲಿ, ನಾನು ಕೆಲವು ಪಾಯಿಂಟ್ಸನ್ನು ಮಾತ್ರ ನಿಮ್ಮ ಮುಂದೆ ಹೇಳ್ತೀನಿ. ಹೆಚ್ಚೊತ್ತು ಮಾತಾಡೋಲ್ಲ, ನಾನು ನಿಮಗೆ ತೊಂದರೆ ಕೊಡೋಲ್ಲ. ಬಹಳ ಪ್ರಧಾನವಾಗಿ ನಾನು ಹೇಳಬೇಕು ಅಂತಿರೋದು, ಮುಖ್ಯವಾಹಿನಿಯೆಡೆಗೆ ಸಬಾಲ್ಟರ್ನ್ ಸಂಸ್ಕೃತಿಯ ನೆಲೆಗಳನ್ನು ಆನ್ ಮಾಡ್ಕೊಳ್ಳಿ ಮೈಕು. ಇಲ್ಲೇ ಬನ್ನಿ. ಡಾಕ್ಟರ್ ಅಂಜನಾ ಮೂರ್ತಿ ಅವರು ವೇದಿಕೆಗೆ ಬರಬೇಕು. ಏನು ವಿಕಾಸಕ್ಕೆ ಸಬ್ಸ್ಕ್ರೈಬ್ ನೀವು ಬನ್ನಿ ಬನ್ನಿ. ಅದೇ ಇದು ಬಹುಶಃ ನನಗೆ ಅನಿಸೋ ಮಟ್ಟಿಗೆ ಬಹಳ ತುಂಬ ಪ್ರಮುಖವಾದಂಥ ವಿಚಾರ. ತುಂಬ ಆಳವಾದ ಅಧ್ಯಯನದ ಮೂಲಕ ಮತ್ತು ತಾಯಿತನದ ಮೂಲಕ ಈ ವಿಚಾರವನ್ನು ನಾವು ವಿಶ್ಲೇಷಣೆ ಮಾಡಬೇಕು ಅಂತ ನನಗೆ ಅನಿಸುತ್ತೆ. ಮುಖ್ಯವಾಹಿನಿಯರಿಗೆ ಸಬಾಲ್ಟರ್ನ್ ಸಂಸ್ಕೃತಿಯ ನೆಲೆಗಳು ಅನ್ನೋ ವಿಚಾರ ಇದೆಯಲ್ಲ, ಆ ವಿಚಾರನೇ ಒಂದು ರೀತಿಯಿಂದ ಸ್ವಲ್ಪ ಕನ್ವಿನ್ಸಿಂಗ್ ಆಗಿಲ್ಲ ನನಗೆ. ಯಾಕೆಂದರೆ ಆ ಮುಖ್ಯವಾಹಿನಿ ಕಡೆ ಸಬಾಲ್ಟರ್ನ್ ಸಮುದಾಯಗಳಾಗಲಿ, ಸಬಾಲ್ಟರ್ನ್ ಸಂಸ್ಕೃತಿ ಇಲ್ವಾ? ಹಾಗಾದರೆ ಮುಖ್ಯವಾಹಿನಿ ಅಂದರೆ ಯಾವುದದು? ಭಾರತದ ಈ ವರ್ಣಾಶ್ರಮ ಧರ್ಮದಲ್ಲಿ ಬೆಳ್ಕೊಂಡು ಬಂದಿರತಕ್ಕಂಥ ಇವತ್ತಿನ ಏನು ವೈದಿಕ ಸಂಸ್ಕೃತಿ ಇದೆ, ವೈದಿಕ ಪರಂಪರೆ ಇದೆ, ಅದು ಮಾತ್ರ ಮುಖ್ಯವಾಹಿನಿನ? ತಳ ಸಮುದಾಯಗಳ ಬದುಕು, ಅವರ ಸಂಸ್ಕೃತಿ, ಅವರ ನೆಲೆ, ಅವರ ಜೀವನ ಕ್ರಮಗಳು ಮುಖ್ಯವಾಹಿನಿ ಅಲ್ವಾ?
ಅನ್ನೋದು ಬಹಳ ದೊಡ್ಡ ಪ್ರಶ್ನೆಯಾಗಿ ನನಗೆ ಕಾಣಿಸ್ತಾ ಇದೆ. ನನ್ನ ಪ್ರಕಾರ ಭಾರತ ದೇಶದಲ್ಲಿ ಮುಖ್ಯವಾಹಿನಿ ಅನ್ನೋದೇ ಸುಳ್ಳು ಮತ್ತು ಭ್ರಮೆ. ಇದು ಅತ್ಯಂತ ಅಲ್ಪಸಂಖ್ಯಾತ ಸಮುದಾಯಗಳು ಯಾರು ಈ ದೇಶವನ್ನ ಇಡಿಯಾಗಿ ವರ್ಣಾಶ್ರಮ ಧರ್ಮದ ಮೇಲೆ, ತಾರತಮ್ಯದ ಮೇಲೆ, ಜಾತಿಗಳ ಮೇಲೆ, ಮೇಲು ಕೀಳಿನ ಆಧಾರದ ಮೇಲೆ ಒಡೆದು ಛಿದ್ರ ಮಾಡಿದಾರೋ ಅವರ ಆಶಯಗಳನ್ನು ಬಿಂಬಿಸುವಂತ ಮೌಲ್ಯಗಳನ್ನ ನಾವು ಮುಖ್ಯವಾಹಿನಿ ಅಂತ ಕರೆಯೋದಾದ್ರೆ ಭಾರತದ ನಿಜವಾದ ಸಂಸ್ಕೃತಿ ಅದಲ್ಲ ಅಂತ ನಾವು ಬಹಳ ದೊಡ್ಡ ಧ್ವನಿಯಿಂದ ನಾವು ಹೇಳಬೇಕಾಗಿದೆ. ಇಡೀ ಭಾರತ ಹೇಗೆ ಛಿದ್ರ ಆಗಿದೆ ಅದನ್ನು ನೋಡ್ತಾ ಹೋದ್ರೆ ನಾವು ಸಬಾಲ್ಟರ್ನ್ ಸಂಸ್ಕೃತಿ ಅನ್ನೋದೇನಿದೆ, ತಳ ಸಮುದಾಯಗಳ ಸಂಸ್ಕೃತಿ, ತಳ ಸಮುದಾಯಗಳ ಬದುಕು, ಅದೇ ನಿಜವಾದ ಭಾರತೀಯ ಸಂಸ್ಕೃತಿನೇ ಹೊರತು ಯಾವುದನ್ನ ಇವತ್ತು ಮೀಡಿಯಾಗಳಾಗ್ಲಿ ಅಥವಾ ಬೇರೆ ಬೇರೆ ರೀತಿಯ ಜನ ಆಗಲಿ, ವೈದಿಕ ಪರಂಪರೆಯಾಗಲಿ ಮುಖ್ಯವಾಹಿನಿ ಅಂತ ನಮ್ಮ ಮುಂದೆ ಕಟ್ಕೊಟ್ಟಿದೆಯಲ್ಲ, ಅದು ನಿಜವಾದ ಮುಖ್ಯವಾಹಿನಿ ಅಲ್ವೇ ಅಲ್ಲ. ಅದು ನೀವೆಲ್ಲಿಂದ ಇಡೀ ಭಾರತದ ಇದನ್ನು ತಗೊಳ್ಳಿ, ನೀವು ಇಲ್ಲಿ ಎಷ್ಟು ಜಾತಿಗಳಿದಾವೋ ಅಷ್ಟು ಧರ್ಮಗಳಿದಾವೆ, ಇಲ್ಲಿ ಎಷ್ಟು ಜಾತಿಗಳಿದಾವೋ ಅಷ್ಟು ಆಚಾರಗಳಿದಾವೆ, ಇಲ್ಲಿ ಎಷ್ಟು ಜಾತಿಗಳಿದಾವೋ ಅಷ್ಟು ವಿಚಾರಗಳಿದಾವೆ. ಪ್ರತಿ 5-10 ಕಿಲೋಮೀಟರ್ಗೆ ಆಚಾರ ವಿಚಾರಗಳು ಬದಲಾಗ್ತವೆ, ಭಾಷೆಗಳು ಬದಲಾಗ್ತವೆ, ವೊಕ್ಯಾಬ್ಯುಲರಿ ಬದಲಾಗ್ತಾ ಇದೆ. ಆದರೆ ಇಡೀ ಭಾರತದ ಸಮಗ್ರತೆಯನ್ನ ಇದು ಎತ್ತಿ ಕಟ್ಟಿದೆ. ಅದು ತಳ ಸಮುದಾಯಗಳ ದೊಡ್ಡ ಸಂಸ್ಕೃತಿ ಅನ್ನೋದನ್ನ ನಾವೆಲ್ಲ ಮನದಟ್ಟು ಮಾಡ್ಕೋಬೇಕಾಗಿದೆ. ಈ ವಿಚಾರಗಳು ನಮ್ಮ ಸಂವಿಧಾನದಲ್ಲಿ ಎಷ್ಟು ಮಟ್ಟಿಗೆ ಬಿಂಬಿತವಾಗಿದಾವೋ ಅಷ್ಟೇ ಮಟ್ಟಿಗೆ ಅದು ಕ್ಯಾರಿ ಆಗ್ತಾ ಇಲ್ಲ ಸಮುದಾಯದ ನಡುವೆ. ದೊಡ್ಡ ಸಮಸ್ಯೆ ಇರೋದು, ದೊಡ್ಡ ಕಂದಕ ಇರೋದು ಇಲ್ಲೇನೆ. ಸಮುದಾಯ ಅಥವಾ ಯಾವುದು ನಮ್ಮ ಪ್ರಜಾಸತ್ತಾತ್ಮಕ ವ್ಯವಸ್ಥೆ ಮತ್ತು ಸಂವಿಧಾನ ಇವತ್ತು ಉಳ್ಳವರು ಮತ್ತು ಬಲಾಢ್ಯರ ಹಿಡಿತದಲ್ಲಿ ಸಿಕ್ಕಾಕೊಂಡಿದ್ದಾವೆ. ಯಾರು ಬಹುಸಂಖ್ಯಾತ ಜನಸಮುದಾಯಗಳಿದಾರೋ, ಯಾರು ಬಹುಸಂಖ್ಯಾತ ಓಟ್ಗಳನ್ನು ಹೊಂದಿದಾರೋ ಅವರು ವಿಚಾರಗಳು ಮಾತ್ರ, ಅವರ ಆಚಾರಗಳು ಮಾತ್ರ ಮುಖ್ಯವಾಹಿನಿಯ ಮುಖ್ಯ ಧಾರೆಗೆ ಬರ್ತಾ ಇದ್ದಾವೆ ಹೊರತು ಯಾರು ಅಲ್ಪಸಂಖ್ಯಾತರಿದ್ದಾರೋ, ಅಲ್ಪಸಂಖ್ಯಾತರಂದ್ರೆ ಧಾರ್ಮಿಕ ಅಲ್ಪಸಂಖ್ಯಾತರ ಬಗ್ಗೆ ನಾನು ಹೇಳ್ತಾ ಇಲ್ಲ, ಯಾರು ಜಾತಿಯ ಅಲ್ಪಸಂಖ್ಯಾತರಿದ್ದಾರೋ ಅದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಯಾಕೆಂದ್ರೆ ಈ ಜಾತಿಯ ಅಲ್ಪಸಂಖ್ಯಾತರು ಯಾವ ಸ್ಥಿತಿಯಲ್ಲಿದ್ದಾರೆ ಈ ದೇಶದಲ್ಲಿ ಅಂತಂದ್ರೆ ಅತ್ಯಂತ ದಾರುಣ ಸ್ಥಿತಿಯಲ್ಲಿದ್ದಾರೆ, ಅತ್ಯಂತ ತಬ್ಬಲಿತನವನ್ನು ಅವರು ಅನುಭವಿಸ್ತಾ ಇದ್ದಾರೆ. ನಾವು ಈ ದೇಶದ ಪ್ರಜೆಗಳು ಅಲ್ವೋ ಅನ್ನೋ ಸ್ಥಿತಿಯಲ್ಲಿ ಈ ದೇಶದ ಅಲ್ಪಸಂಖ್ಯಾತ ಜಾತಿಗಳು ಬದುಕುವಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಸಬಾಲ್ಟರ್ನ್ ಸಂಸ್ಕೃತಿ ಅನ್ನೋದು ಯಾರ್ದು? ಸಬಾಲ್ಟರ್ನ್ ಸಂಸ್ಕೃತಿ ಒಬ್ಬ ದಕ್ಕಲಿಗದ್ದು ಸಬಾಲ್ಟರ್ನ್ ಸಂಸ್ಕೃತಿ ಅಲ್ವಾ? ಒಬ್ಬ ಗೋಸಂಗಿದು ಸಬಾಲ್ಟರ್ನ್ ಸಂಸ್ಕೃತಿ ಅಲ್ವಾ? ಅಥವಾ ಅದು ಭಾರತದ ಸಂಸ್ಕೃತಿ ಅಲ್ವಾ? ಒಬ್ಬ ಆದಿವಾಸಿದು ಭಾರತೀಯ ಸಂಸ್ಕೃತಿ ಅಲ್ವಾ? ಯಾವುದನ್ನ ನಾವು ಭಾರತದ ಸಂಸ್ಕೃತಿ ಅಥವಾ ಮುಖ್ಯವಾಹಿನಿಯ ಸಂಸ್ಕೃತಿ ಅಂತ ಕರಿತಾ ಇದೀವೋ ಅದೇ ನಿಜವಾಗ್ಲೂ ಅಪಾಯಕಾರಿಯಾದಂತ ನಿಲುವು ಅನ್ನೋದನ್ನ ನಾನು ಮತ್ತೆ ಮನದಟ್ಟು ಮಾಡಕ್ಕೆ ಇಷ್ಟಪಡ್ತಾ ಇದ್ದೀನಿ. ಬಹಳ ಮುಖ್ಯವಾಗಿ ಇಲ್ಲಿ ನಾನು ತಳ ಸಮುದಾಯಗಳು, ಅದರಲ್ಲೂ ಈ ಭಾರತದ ಪ್ರಜಾಸತ್ತಾತ್ಮಕ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳಕ್ಕೆ ಆಗದೆ ಇರತಕ್ಕಂಥ ಸಾವಿರಾರು ಸಮುದಾಯಗಳು ನಮ್ಮ ದೇಶದಲ್ಲಿ ಇದ್ದಾವೆ. ಒಂದು ಅಂದಾಜಿನ ಪ್ರಕಾರ ಸುಮಾರು 15-20 ಕೋಟಿ ಜನಸಂಖ್ಯೆಯ ಜನ ಭಾರತದ ಜನಗಣತಿಯಲ್ಲೇ ಪಾಲ್ಗೊಳ್ಳಕ್ಕಾಗ್ತಾ ಇಲ್ಲ. ಅವರೆಲ್ಲ ಒಂಥರ ಅಗೋಚರವಾದ ಜನ. ಅವರು ಜಾತಿಯಿಂದ ಕೂಡ ಹಿಂದುಳಿದಿರ್ತಾರೆ, ಸಮಾಜದ ಮುಖ್ಯವಾಹಿನಿಯನ್ನು ಕಾಣ್ತಾ ಇರಲ್ಲ, ಸರ್ಕಾರ ಅಧಿಕಾರಿಗಳು ಅವ್ರನ್ನ ನೋಡ್ತಾ ಇರಲ್ಲ, ಸಂಘಟನೆಗಳು ಕೂಡ ಅವ್ರನ್ನ ನೋಡ್ತಾ ಇರಲ್ಲ, ಹೋರಾಟಗಾರರು ಕೂಡ ಅವ್ರನ್ನ ಗುರುತಿಸ್ತಾ ಇಲ್ಲ. ಇವರೊಂಥರ ಅಗೋಚರರು. ಅವ್ರಿಗೆ ವಿಳಾಸ ಇರಲ್ಲ, ಅವ್ರಿಗೆ ವೋಟರ್ ಐಡಿ ಇರಲ್ಲ, ಅವ್ರಿಗೆ ಮನೆ ಇರಲ್ಲ, ಮಠ ಇರಲ್ಲ, ಎಲ್ಲ ಅಲಮಾರಿಗಳು ಗುಡಿಸಲುಗಳಲ್ಲಿ ವಾಸ ಮಾಡ್ತಿರ್ತಾರೆ, ಡೇರೆಗಳಲ್ಲಿ ವಾಸ ಮಾಡ್ತಿರ್ತಾರೆ. ಇವತ್ತು ಈ ಊರಲ್ಲಿದ್ದ ನೆಕ್ಸ್ಟ್ ಡೇ ಇನ್ನೊಂದು ಊರಲ್ಲಿ ಇರ್ತಾರೆ. ಯಾವ ಸೆನ್ಸಸ್ಗೂ ಇವರು ಸಿಗ್ತಾ ಇಲ್ಲ. ಇವರನ್ನ ಏನಂತ ನಾವು ಕರಿಬೇಕು? ನಿಜವಾದ ಸಬಾಲ್ಟರ್ನ್ ಸಂಸ್ಕೃತಿ, ತಳ ಸಮುದಾಯದ ಸಂಸ್ಕೃತಿ ಎಲ್ಲಿದೆ ಅನ್ನೋದನ್ನ ನಾವು ಹುಡುಕ್ತಾ ಹೋದ್ರೆ ನಿಜವಾದ ತಳ ಸಮುದಾಯದ ಸಂಸ್ಕೃತಿ ಹುಡುಗೋದು ಇವರಲ್ಲೇನೆ. ಈ ದೇಶದ ಪರಂಪರೆಯನ್ನ ಜನಗಳ ಮನಸ್ಸಿಗೆ ಬಾಗಿಲಿಗೆ ಮುಟ್ಟಿಸ್ತಾ ಇರೋರು ಈ ಸಮುದಾಯಗಳು. ನಾನು ಕೆಲವರು ನೋಡ್ತಾ ಇದ್ದೀನಿ, ವಿಶೇಷವಾಗಿ ಈ ಕಲಾವಿದರಾಗಿರ್ತಕ್ಕಂಥ ಅಲಮಾರಿ ಸಮುದಾಯಗಳು, ಕಲಾವಿದರಾಗಿರ್ತಕ್ಕಂಥ ಅಲಮಾರಿ ಸಮುದಾಯಗಳು ಯಾವುದನ್ನ ಭಾರತದ
ನಾವು ಸಾಂಸ್ಕೃತಿಕ ಪ್ರತಿನಿಧಿಗಳು ಅಂತ ನಾವು ಹೇಳ್ತಾ ಇದೀವೋ ಅದೆಲ್ಲವನ್ನೂ ಪ್ರತಿನಿಧಿಸ್ತಾ ಇರೋರು ಇವರೇನೆ, ಇವತ್ತು ಇವರನ್ನೇ ಮಾಡ್ತಾ ಇರೋರು. ಹಾಗಾಗಿ ಸಾಂವಿಧಾನಿಕ ಪ್ರಕ್ರಿಯೆಗಳಲ್ಲಿ, ಮತದಾನದ ಪ್ರಕ್ರಿಯೆಗಳಲ್ಲಿ, ಪ್ರಜಾತಂತ್ರದ ಪ್ರಕ್ರಿಯೆಗಳಲ್ಲಿ, ಆಡಳಿತದ ಪ್ರಕ್ರಿಯೆಗಳಲ್ಲಿ ಇವ್ರು ಯಾರು ಭಾಗವಹಿಸಕ್ ಆಗ್ತಾನೆ ಇಲ್ಲ. ನಮ್ಮ ಮೀಸಲಾತಿ ಕೂಡ ಇವ್ರು ಯಾರನ್ನೂ ಮುಟ್ತಾ ಇಲ್ಲ. ನಮ್ಮ ಮೀಸಲಾತಿ ಮುಟ್ತಾ ಇಲ್ಲ. ಇತ್ತೀಚೆಗೆ ಒಂದು ಉದಾಹರಣೆ ಹೇಳ್ತೀನಿ. ನಮ್ಮ ಮನೆಗೆ ಒಬ್ಬ ಹಳೆ ಬಟ್ಟೆ ಕೇಳ್ಕೊಂಡು ಒಬ್ಬ ವ್ಯಕ್ತಿ ಬಂದ. ಹಳೆ ಬಟ್ಟೆ ಕೊಡಿ ನನಗೆ ತಗೊಂಡು ಹೋಗ್ತೀನಿ ಅಂತ. ನಾನು ಅವನು ಕೇಳಿದೆ, ನೀನು ಯಾರಪ್ಪ, ನೀನು ಯಾವ ಜಾತಿಯವನು ನೀನು ಅಂತ. ಅವನು ನಾನು ಸಿಳ್ಳೆಕ್ಯಾತ ಜಾತಿಯವನು ಅಂತ ಹೇಳ್ದ. ಅವನು ಹೌದಪ್ಪ, ಸಿಳ್ಳೆಕ್ಯಾತ ಜಾತಿ ಅಂದ್ರೆ ಅದು ಸೆಡ್ಲು ಕಾಸ್ಟಲ್ಲಿ ಬರುತ್ತಪ್ಪ, ನಿನಗೆ ಸೌಲಭ್ಯಗಳು ಸಿಗ್ಬೇಕಲ್ಲ, ಏನ್ ಬೇಕಲ್ಲ ಅಂತ ಕೇಳಿದೆ ನಾನು. ಅವನು ಈ ಸೆಡ್ಲು ಕಾಸ್ಟ್ ಅಂದ್ರೆ ಏನ್ ಸಾರ್ ಅಂತ ಕೇಳ್ದ ನನಗೆ. ನಾವು ಭಾರತದಲ್ಲಿ ದೊಡ್ಡದಾಗಿ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನ, ಸಾಂವಿಧಾನಿಕ ಮೌಲ್ಯಗಳನ್ನ ಹೇಳಿ 70 ವರ್ಷಗಳು ಕಳೆದಿದ್ದೀವಿ ನಾವು. ಇವತ್ತು ಒಬ್ಬ ಮನುಷ್ಯನಿಗೆ ತನ್ನ ಐಡೆಂಟಿಟಿನೇ ಇಲ್ಲ, ಅವನಿಗೆ ಗುರುತೇ ಇಲ್ಲ ಅವನಿಗೆ. ಈ ಸ್ಥಿತಿಯಲ್ಲಿ ನಾವಿದ್ದೀವಿ. ನಮ್ಮ ಪ್ರಜಾಪ್ರಭುತ್ವ, ನಮ್ಮ ಆಡಳಿತ ವ್ಯವಸ್ಥೆ ಎಷ್ಟರ ಮಟ್ಟಿಗೆ ಸೋತೋಗಿದೆ ಅನ್ನೋದಕ್ಕೆ ಇದೊಂದು ದೊಡ್ಡ ಉದಾಹರಣೆ. ಹಾಗಾಗಿ ನಾನು ಹೇಳಕ್ ಇಷ್ಟಪಡ್ತಾ ಇರೋದೇನಂತಂದ್ರೆ, ಈ ಸಮುದಾಯಗಳಿದಾರಲ್ಲ, ಇವರು ಒಂದ್ ಕಡೆ ಇದರಲ್ಲಿ ಅಸ್ಪೃಶ್ಯರು ಇದ್ದಾರೆ, ಆ ಅಸ್ಪೃಶ್ಯರು ಅಗೋಚರರು ಆಗಿದ್ದಾರೆ. ಮತ್ತೆ ಯಾವ ಸಮುದಾಯಗಳು ಅವ್ರನ್ನ ಲೆಕ್ಕ ತಗೋತಾ ಇಲ್ಲ. ಯಾವ MLA ನೋ MP ನೋ ಅವ್ರನ್ನ ಮಾತಾಡ್ಸಕ್ ಕೂಡ ಹೋಗಲ್ಲ. ಯಾಕಂದ್ರೆ ಅವನು ಓಟ್ದಾರ ಅಲ್ಲ, ಅವನು ಮತ ಹಾಕಲ್ಲ, ಅವನಿಗೆ ವೋಟರ್ ID ಇಲ್ಲ, ಅವನು ಯಾವುದೇ ಮತದಾರನೇ ಇಲ್ಲ. ಅವನು ಮಾತಾಡ್ಸಿ ಏನ್ ಪ್ರಯೋಜನ ಅವರಿಗೆ? ಮತದಾರರ ಮತ, ವೋಟ್ಗಳ ಜನಸಂಖ್ಯೆ ಇರೋರು ಮಾತ್ರ ಈ ಪ್ರಜಾಪ್ರಭುತ್ವ, ಸಾಂವಿಧಾನಿಕ ವ್ಯವಸ್ಥೆ ಇವತ್ತು ಗುರುತಿಸ್ತಾ ಇದೆ, ಉಳಿದವ್ರನ್ನ ಗುರುತಿಸ್ತಾ ಇಲ್ಲ. ಹಾಗಾಗಿ ಇಂಥವ್ರನ್ನ ಗುರುತಿಸೋ ಕಡೆ ನಾವು ಹೆಚ್ಚು ಗಮನವನ್ನ ಹರಿಸ್ಬೇಕು ಅಂತ ನನಗೆ ಅನಿಸ್ತಾ ಇದೆ. ಈ ಸಬಾಲ್ಟರ್ನ್ ಸಂಸ್ಕೃತಿಯ ನೆಲೆಗಳನ್ನು ಹುಡುಕುವಾಗ ಇಂಥ ಸಮುದಾಯಗಳನ್ನ ಮೊದಲು ನಾವು ಗುರುತಿಸಬೇಕಾಗಿದೆ. ಸಮಾಜ ಕಲ್ಯಾಣ ಇಲಾಖೆ ಈ ದೊಡ್ಡ ಸಮಾವೇಶವನ್ನ ಆರ್ಗನೈಸ್ ಮಾಡಿದೆ. ಸಮಾಜ ಕಲ್ಯಾಣ ಇಲಾಖೆ ನನ್ನ ಪ್ರಕಾರ ದೇ ಆರ್ ಪೇಯ್ಡ್ ಸೋಷಿಯಲ್ ವರ್ಕರ್ಸ್. ತುಂಬಾ ಜನ NGOಗಳಲ್ಲಿ ಇರಬಹುದು, ಆದರೆ ಸಮಾಜ ಕಲ್ಯಾಣ ಇಲಾಖೆ ಎಲ್ಲ ಸೌಲಭ್ಯಗಳನ್ನು ಭಾರತದ ಸರ್ಕಾರದ ಹೆಸರಲ್ಲಿ, ಎಲ್ಲರ ಟ್ಯಾಕ್ಸ್ ಹೆಸರಲ್ಲಿ ಅವರು ಅನುಭವಿಸ್ತಾ ಇರ್ತಕ್ಕಂಥ ಒಂದು ನಿಜವಾದ ಪೇಯ್ಡ್ ಸೋಷಿಯಲ್ ವರ್ಕರ್ಸ್ ಅವರು ಈ ಕೆಲಸವನ್ನ ಮಾಡಬೇಕಾಗಿದೆ. ಈ ಕೆಲಸವನ್ನ ಮಾಡದೆ ಹೋದ್ರೆ ಈ ತರ ತಳ ಸಮುದಾಯಗಳನ್ನ, ಅಲ್ಪಸಂಖ್ಯಾತ ಜಾತಿಯ ತಳ ಸಮುದಾಯಗಳನ್ನ ಹುಡುಕಿ ಗುರುತಿಸಿ ಅವರಿಗೆ ಮಾನ್ಯತೆಯನ್ನ ಕೊಡದೆ ಹೋದರೆ, ಅವ್ರಿಗೆ ಐಡೆಂಟಿಟಿಯನ್ನ ಕೊಡದೆ ಹೋದರೆ ಪ್ರಜಾಪ್ರಭುತ್ವ ಯಾವ ಕಾರಣಕ್ಕೂ ಯಶಸ್ವಿ ಆಗಲ್ಲ. ಅವರನ್ನ ನಾವು ಮುಖ್ಯವಾಗಿ ಕರ್ಕೊಂಡು ಹೋಗೋದಲ್ಲ, ಅವರಿಗೆ ಅರಿವನ್ನ ಮೂಡಿಸ್ಬೇಕಾಗಿದೆ. ಒಂದು ಪಾಯಿಂಟ್ ಅನ್ನು ನಾನು ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ, ಯಾಕಂದ್ರೆ ಇದು ಹೆಚ್ಚು ಮಾತಾಡ್ಲಿಕ್ಕೆ ಆಗಲ್ಲ. ನಾನು ಈಗಾಗಲೇ ಟೈಮ್ ಇಟ್ಕೊಂಡಿದ್ದೀನಿ, 11 ನಿಮಿಷ ಮಾತಾಡಿದ್ದೀನಿ ನಾನು. ಏನಪ್ಪಾ ಅದು ಅಂತಂದ್ರೆ, ಪ್ರಜಾಪ್ರಭುತ್ವದ ಪ್ರಕ್ರಿಯೆಯಲ್ಲಿ ಈ ಸಮುದಾಯಗಳಿಗೆ ನೀವು ಅವಕಾಶವನ್ನ ಕೊಡದೆ ಹೋದ್ರೆ ನೀವು ಸುಳ್ಳುಗಾರರಾಗ್ತೀರಿ, ನೀವು ಮೋಸಗಾರರಾಗ್ತೀರಿ. ನಿರಂತರವಾಗಿ 75 ವರ್ಷದಲ್ಲಿ 55 ವರ್ಷಕ್ಕೂ ಹೆಚ್ಚು ಕಾಲ ಈ ದೇಶವನ್ನ ಆಳಿದಂತ ಕಾಂಗ್ರೆಸ್ ಸರ್ಕಾರ ಕೂಡ ಈ ಮೋಸವನ್ನ ಮಾಡಿದೆ. ಬಿಜೆಪಿ ಸರ್ಕಾರನೂ ಅದೇ ಮೋಸವನ್ನ ಇನ್ನೂ ಮುಂದಕ್ಕೆ ಹೋಗಿ ಮಾಡ್ತಾ ಇದೆ. ಈಗ ಇದನ್ನ ಅರ್ಥ ಮಾಡ್ಕೋಬೇಕು ನಾವು. ಅವ್ರು ಯಾರಿಗೂ ನಾವು ಐಡೆಂಟಿಟಿ ಕೊಡದೆ ಹೋದ್ರೆ, ಒಬ್ಬನೇ ಒಬ್ಬ ಈ ತರ ಸಮುದಾಯದವನು, ಒಬ್ಬ MP ಇದ್ರೆ, ಒಬ್ಬ MLA ಇದ್ರೆ, ಒಬ್ಬ ರಾಜ್ಯಸಭಾ ಮೆಂಬರ್ ಇದ್ರೆ, ಒಬ್ಬ ವಿಧಾನ ಪರಿಷತ್ನ ಮೆಂಬರ್ ಇದ್ರೆ ತೋರಿಸಿದೀವಿ ಯಾರಾದ್ರು? ನಾಚಿಕೆ ಆಗಲ್ವಾ ನಮ್ಗೆ? ದೊಡ್ಡ ಹೋರಾಟ ಮಾಡ್ತೀವಿ, ಜಗತ್ತಿನ ತುಂಬಾ ಪ್ರಜಾಪ್ರಭುತ್ವದ ಬಗ್ಗೆ ಮಾತಾಡ್ತೀವಿ. ಪ್ರಜಾಪ್ರಭುತ್ವ ಪ್ರಕ್ರಿಯೆಯಲ್ಲಿ ಈ ತಳ ಸಮುದಾಯದವ್ರನ್ನ ನಾವು ಇನ್ವಾಲ್ವ್ ಮಾಡ್ಕೊಳ್ಳೋದು ಹೋದ್ರೆ ಅದೆಂತ ಪ್ರಜಾಪ್ರಭುತ್ವ ರೀ ಅದು? ಆಯಾಯ ಸಮುದಾಯದಲ್ಲಿ ಇರ್ತಕ್ಕಂಥ ಬಲಿಷ್ಠರು, ಬಹುಸಂಖ್ಯಾತರು ಎಲ್ಲವನ್ನು ಕಿತ್ಕೊಂಡು ತಿನ್ನೋದು. ತಬ್ಲಿ ಸಮುದಾಯದವರಿಗೆ ಏನು ಬಿಟ್ಕೊಡಲ್ಲ, ಆದ್ರೆ ವೇದಿಕೆ ಮೇಲೆ ನಿಂತ್ಕೊಂಡು ದೊಡ್ಡದಾಗಿ ಭಾಷಣ ಮಾಡೋದು. ಏನು ಉಪಯೋಗ ಇದರಿಂದ? ಹುಡುಕಿ ಕೊಡಬೇಕು. ದೇವರಾಜ ಅರಸು ಆ ಕೆಲಸವನ್ನು ಇಡೀ ಭಾರತ ದೇಶದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ನನ್ನ ತಿಳುವಳಿಕೆ ಮಟ್ಟಿಗೆ ದೇವರಾಜ ಅರಸು ಕೆಲಸವನ್ನು ಮಾಡಿದ್ರು. ಇಡೀ ದೇಶದಲ್ಲಿ ಯಾರು ಆ ಕೆಲಸವನ್ನು ಮಾಡಿಲ್ಲ. ಅದನ್ನು ಮಾಡಬೇಕು. ಪ್ರಜಾಪ್ರಭುತ್ವದ ಬಗ್ಗೆ ದೊಡ್ಡದಾಗಿ ಭಾಷಣ ಮಾಡೋದಲ್ಲ, ಸಂವಿಧಾನದ ಬಗ್ಗೆ ದೊಡ್ಡ ಮಾತುಗಳನ್ನು ಆಡೋದಲ್ಲ, ನಾವು ಕ್ರಿಯೆಯಲ್ಲಿ ಅದನ್ನು ಜಾರಿಗೆ ತರಬೇಕು. ಆ ಕ್ರಿಯೆಯಲ್ಲಿ ಅದನ್ನು ಜಾರಿಗೆ ತರೋ ಕಡೆ ನಾವೆಲ್ಲರೂ ಮುಂದಾಗೋಣ. ನಾವು ಪ್ರಾಮಾಣಿಕರು ಅಂತ ಆ ಮೂಲಕ ನಾವು ತೋರಿಸ್ಕೊಳ್ಳೋ ಪ್ರಯತ್ನ ಮಾಡೋಣ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ತಳ ಸಮುದಾಯಗಳ ಸಂಸ್ಕೃತಿ ಬಗ್ಗೆ
ಸಂಸ್ಕೃತಿಯ ನೆಲೆಗಳ ಬಗ್ಗೆ ತುಂಬ ಅಂತಃಕರಣದಿಂದ, ತುಂಬ ಕಾಳಜಿಯಿಂದ ತಮ್ಮದೇ ಆದಂತಹ ಅಭಿಪ್ರಾಯವನ್ನು, ವಿಚಾರವನ್ನು ನಮ್ಮೊಂದಿಗೆ ಹಂಚಿಕೊಂಡಿರುವಂತಹ ಶ್ರೀ ಹಿಂದೂಧರ ವನಪುರ ಸರ್ ಅವರಿಗೆ ಧನ್ಯವಾದಗಳು ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಈಗ ನಮ್ಮ ನಡುವೆ ವಿಜಯಶಾಂತಿ ಮೂರ್ತಿ ಮೇಡಮ್ ಇದ್ದಾರೆ. ದಯವಿಟ್ಟು ಅವರನ್ನು ನಾನು ವೇದಿಕೆಗೆ ಕರೆಯೋಕ್ಕಾಗಲಿಲ್ಲ. ವೆಲ್ಕಮ್ ಮೇಡಮ್. ಅದೇ ರೀತಿಯಾಗಿ ನಮ್ಮ ನಡುವೆ ಚಿಂತಕರು, ಬರಹಗಾರರು, ಸಂಶೋಧಕರಾಗಿರುವಂಥ ಹುಲಿಕುಂಟೆ ಮೂರ್ತಿ ಅವರಿದ್ದಾರೆ. ಅವರನ್ನು ನಾನು ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ವೆಲ್ಕಮ್ ಸರ್. ಈಗ ಮುಂದಿನ ಉಪನ್ಯಾಸ ಡಾಕ್ಟರ್ ಅಶ್ವಿನಿ ಕೆಪಿ. ದಯವಿಟ್ಟು ಅಶ್ವಿನಿ ಕೆಪಿ ಮೇಡಮ್ ಅವರು ಬಂದು ತಮ್ಮ ಅಭಿಪ್ರಾಯಗಳನ್ನು, ತಮ್ಮ ಅನಿಸಿಕೆಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಬೇಕು ಕೇಳ್ಕೊಳ್ತೀನಿ. Good evening, everyone. Dignitaries on the dais, off the dais, my distinguished co-panelists and dear friends, thank you so much. It gives me immense honor and pleasure to be here, and I think this program on Constitution is very timely considering the socio-political environment around us. ನಾನು ಕನ್ನಡ ಮತ್ತು ಇಂಗ್ಲಿಷ್ ಎರಡರಲ್ಲೂ ಮಾತಾಡ್ತೀನಿ. I do understand that it's a mixed panel. There are a lot of panelists who only speak English and who don't understand Kannada. To make it more convenient, I'll try to switch from both English and Kannada. And subaltern and media ಅನ್ನೋ ಟಾಪಿಕ್ ಬಗ್ಗೆ ಮಾತಾಡಕ್ ಹೇಳಿದ್ರು. ಮೀಡಿಯಾ ಸಬಾಲ್ಟರ್ನ್ ಅಂತ ಅದಕ್ಕೆ ಹೋಗೋಕ್ಕಿಂತ ಮುಂಚೆ ಇಟ್ಸ್ ಎಕ್ಸ್ಟ್ರೀಮ್ಲಿ ನೆಸೆಸರಿ ಫಾರ್ ಅಸ್ ಟು ಹ್ಯಾವ್ ಮೀಡಿಯಾ ಬಗ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ದೃಷ್ಟಿಕೋನ ಏನಿತ್ತು ಅಂತ. ಮೀಡಿಯಾ ಬಗ್ಗೆ ಮಾತಾಡ್ಬೇಕಾದ್ರೆ ಇಂದುಧರ್ ಸರ್ ಅವ್ರು ಹೇಳ್ತಿದ್ರು ಮೇನ್ ಸ್ಟ್ರೀಮ್ ಅಂದ್ರೆ ಏನು ಅಂತ. ಬಹಳ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು ಮೇನ್ ಸ್ಟ್ರೀಮ್ ಬಗ್ಗೆ. ಯಾಕೆ ತಳ ಸಮುದಾಯದ ಒಂದು ಲಿಟ್ರೇಚರ್ನ ಮೇನ್ ಸ್ಟ್ರೀಮ್ ಅಂತ ನಾವು ನೋಡಲ್ಲ ಅಂತ. ಸೊ ನಮ್ಗೆಲ್ಲರಿಗೂ ಗೊತ್ತಿದೆ, ಬಾಬಾ ಸಾಹೇಬ್ ಸ್ಟಾರ್ಟೆಡ್ he had a phase where he himself was a journalist, where he started newspapers like Mukanayak, Bahishkrit Bharat, Janata. So ಈ ನ್ಯೂಸ್ ಪೇಪರ್ಸ್ ಮೂಲಕ ಅವರು ಬಹಳ ವಿಷಯಗಳು ತಳ ಸಮುದಾಯದ ಬಗ್ಗೆ, ಪರ್ಟಿಕ್ಯುಲರ್ಲಿ ಅನ್ಟಚಬಲ್ ಕಮ್ಯುನಿಟಿ ಬಗ್ಗೆ ಬಹಳ ರಿಸರ್ಚ್ ಮಾಡಿ ಅದನ್ನ ಪ್ರಸ್ತುತಪಡಿಸಿದ್ರು. ಆ ವಿಷಯದಲ್ಲಿ he says one of the most important aspects about media that it should not blindly cater to the masses anta. Andre just on TRP rate ತರ ಇರಬಾರದು ಅಂತ ಹೇಳ್ತಾರೆ. So in that context he says that one newspaper should be something which brings about changes in people's lives. It's not just about how many people it's reaching, but it has to impact certain generation, youngsters. So in this context I would like to explain what happened while he was editing this newspaper. ಒಂದು ಇಂಟರ್ಫೇತ್ ಮ್ಯಾರೇಜ್ ಆಗುತ್ತೆ ಮಹಾರಾಷ್ಟ್ರದಲ್ಲಿ. ವೆರಿ ವೆಲ್ ನೋನ್ ಒಂದು ಅಕಾಡೆಮಿಕ್ ಬ್ಯಾಕ್ ಗ್ರೌಂಡ್ ಇಂದ ಇರೋದು. ಹುಡುಗಿ ಹಿಂದೂ, ಹುಡುಗ ಮುಸ್ಲಿಂ, ಅಂಡ್ ದೇರ್ ಇಸ್ ಅನ್ ಇಂಟರ್ಫೇತ್ ಮ್ಯಾರೇಜ್ ಇನ್ ಮಹಾರಾಷ್ಟ್ರ. ಅಂಡ್ lot of Marathi leading newspapers they criticize that. And Baba Sahib comes up with a very, very nice article appreciating the interfaith marriage, saying that it is very personal and marriage is something personal and we have no right to comment on that. And somewhere in 1920s and 30s, to imagine a thought like that, where there was resistance, where there was no democratic system, it's extremely inspiring to understand how we use media as a mode of social transformation, as a mode of social upliftment. And in the same context, it's also necessary, ನಾನು ರೇಸಿಸಮ್ ಬಗ್ಗೆ ಕೆಲಸ ಮಾಡ್ತೀನಿ. ಸೊ ಐ ಆಲ್ವೇಸ್ ಡ್ರಾ ಪ್ಯಾರಲಲ್ ವಿತ್ ದಿ ಆಫ್ರಿಕನ್ ಅಮೇರಿಕನ್ ಕಮ್ಯುನಿಟಿ ಇನ್ ದಿ US. ಆ್ಯಂಡ್ ನಮ್ಮ ದಲಿತ್ ಮೂವ್ಮೆಂಟ್, ನಮ್ಮ ಬ್ಲ್ಯಾಕ್ ಕಮ್ಯುನಿಟಿಯಿಂದ ಬಹಳ ಇನ್ಸ್ಪಿರೇಷನ್ ತಗೊಂತೀವಿ ನಾವು. ನಮ್ಮ ದಲಿತ್ ಪ್ಯಾಂಥರ್ಸ್ ಪಾರ್ಟಿ ಇರ್ಬೋದು, ಬಹಳ ನ್ಯೂಸ್ ಪೇಪರ್ಸ್ ಇರ್ಬೋದು. ಆ್ಯಂಡ್ ಒನ್ ಆಫ್ ದ ವೆರಿ ಫಸ್ಟ್ ಆಫ್ರಿಕನ್ ಅಮೇರಿಕನ್ ಜರ್ನಲ್ ಫ್ರೀಡಮ್ ಜರ್ನಲ್ ಅಂತ ಸ್ಟಾರ್ಟ್ ಮಾಡ್ತಾರೆ. ಅದು 1827 1827 ಅಲ್ಲಿ they start this journal called Freedom Journal. Editors ಹೇಳ್ತಾರೆ, we wish to plead our case, too long have others spoken for us. ಅಂದ್ರೆ ಇಷ್ಟ ದಿನ ನಮ್ಮ ಬಗ್ಗೆ ಬೇರೆಯವರೆಲ್ಲ ಮಾತಾಡ್ತಿದ್ದಾರೆ, ಇನ್ಮೇಲಿಂದ ನಾವು ನಮ್ಮ ಕಥೆನ, ನಾವು ನಮ್ಮ ಲಿವ್ಡ್ ಎಕ್ಸ್ಪೀರಿಯನ್ಸ್ನ ನಾವು ಹೇಳ್ತೀವಿ ಅಂತ
ದ ಫಸ್ಟ್ ಜರ್ನಲ್ ಫ್ರೀಡಮ್ ಜರ್ನಲ್ ಅನ್ನೋದು ಆಫ್ರಿಕನ್ ಅಮೆರಿಕನ್ ಸ್ಟಾರ್ಟ್ ಮಾಡಿರೋ ಜರ್ನಲ್ ಅಲ್ಲಿ ಆ ಎಡಿಟರ್ ಹೇಳ್ತಾರೆ. ಅಟ್ ದ ಸೇಮ್ ಟೈಮ್ ಫೆಡ್ರಿಕ್ ಡಾಗ್ಲಸ್ ಅನ್ನೋರು ಈಸ್ ಒನ್ ಆಫ್ ದ ವೆರಿ ವೆರಿ ವೆಲ್ ನೋನ್ ಅಬಾಲಿಷನಿಸ್ಟ್ in who was there in US. He says once you learn to read, you will be forever free. It somehow resonates what even Baba Saheb says, how he says educate, agitate, organize anno padan heltaralla. So I think for us to take this conversation forward about subalternism or media, we cannot, it is incomplete without speaking about Baba Saheb in this context. So ಈ ವಿಷಯ ಮಾತಾಡಬೇಕಾದ್ರೆ ದ ಕಾನ್ಸೆಪ್ಟ್ ಆಫ್ ಸಬಾಲ್ಟರ್ನಿಸಮ್ ಇಟ್ ಸೆಲ್ಫ್ ಈಸ್ ವೆರಿ ವೆರಿ ಕಾಂಪ್ಲೆಕ್ಸ್ ಅಂಡ್ ಬಹಳ ಜನ ಇಲ್ಲಿರೋರು ಥಿಯರಿ ಓದಿರ್ತೀರ. ಅಂಡ್ ಸಬಾಲ್ಟರ್ನಿಸಮ್ ಅನ್ನೋದು ಒಂದು ಪೋಸ್ಟ್ ಕೊಲೋನಿಯಲ್ ಕ್ರಿಟಿಕಲ್ ಥಿಯರಿ ಆಗಿ ಪರ್ಟಿಕ್ಯುಲರ್ಲಿ ಇನ್ ದ ಕಾಂಟೆಕ್ಸ್ಟ್ ಆಫ್ ಹಿಸ್ಟ್ರಿ ಬಂದದ್ದು. ಬಟ್ ಐ ವುಡ್ ಲೈಕ್ ಟು analyze this idea of media in the context of marginalized community, not confining myself to the word of subaltern, rather expand it to different geographical locations and communities. So ee context alli ಒಂದು ಹೇಳಬೇಕಂದ್ರೆ ಮೀಡಿಯಾ ಇಸ್ ವೆರಿ ಕಾಂಪ್ಲೆಕ್ಸ್ ಆ್ಯಂಡ್ ಮೀಡಿಯಾ ಬಗ್ಗೆ ಮಾತಾಡಿದಾಗ ನಾವು ಟ್ರೆಡಿಷನಲ್ ಐಡಿಯಾ ಆಫ್ ಮೀಡಿಯಾ ಇಸ್ ವಾಟ್, ಒಂದು ಬ್ರಾಡ್ಕಾಸ್ಟ್ ಆಗಿರ್ಬೋದು, ಟಿ ವಿ ರೇಡಿಯೋ ಇರ್ಬೋದು, ಅಟ್ ದ ಸೇಮ್ ಟೈಮ್ ಪ್ರಿಂಟ್ ಮೀಡಿಯಾ ಇರ್ಬೋದು. ಬಟ್ ಟುಡೇ we have surpassed that stage. It is just not print media or news, it's also about digital media, social media, and digital media which is also influenced by big data, artificial intelligence. So these technological advancement in the space of media also has lot of impact on how media itself is seen or how marginalized communities engage with media. So in context alli media representation of marginalized communities, media dalli ತಳ ಸಮುದಾಯದ ರೆಪ್ರೆಸೆಂಟೇಷನ್ ಹೇಗಿದೆ, ಆ ಸ್ಟೀರಿಯೋಟೈಪ್ ಹೇಗಿದೆ, ಐ ಥಿಂಕ್ ಆ ಪದ ಬಳಕೆ ಹೇಗಿರುತ್ತೆ ತಳ ಸಮುದಾಯಗಳು ಬಂದಾಗ. ಐ ವುಡ್ ಲೈಕ್ ಟು ಗಿವ್ ಎನ್ ಎಕ್ಸಾಂಪಲ್. ಒಂದು ಇಂಟರ್ವ್ಯೂ ನೋಡಿದೆ, ಒಬ್ರು ವೆರಿ ವೆಲ್ ನೋನ್ ಮಿನಿಸ್ಟರ್ ದಲಿತ್ ಕಮ್ಯುನಿಟಿಯಿಂದ, ಅವ್ರದ್ದು ಇಂಟರ್ವ್ಯೂ ಇತ್ತು. ಇಟ್ ವಾಸ್ ಲೈಕ್ ಒನ್ ಇಂಟರ್ವ್ಯೂ ಅಂಡ್ ಅವ್ರು ಅವಾಗ ಕ್ಯಾಬಿನೆಟ್ ಮಿನಿಸ್ಟರ್ ಪೋಸ್ಟ್ ಕೊಟ್ಟಿದ್ರು ಅವ್ರಿಗೆ. ಸೊ ದ ಇಂಟರ್ವ್ಯೂವರ್ ಆಸ್ಕ್ಸ್ ಹಿಮ್, ನೀವು ಮೆರಿಟ್ ಇಂದ ಮಿನಿಸ್ಟರ್ ಆದ್ರಾ ಅಂತ. ದಿಸ್ ವಾಸ್ ದ ಫಸ್ಟ್ ಕ್ವೆಶ್ಚನ್ ಹಿ ಆಸ್ಕ್ಸ್ a very well-known, well-deserving minister of this state. So, ಆ ಒಂದು ಇಂಟರ್ವ್ಯೂ ಸ್ಟಾರ್ಟ್ ಮಾಡ್ತಾ ಇದ್ದಾರೆ, ವೆರಿ ವೆಲ್-known, well-educated minister. Just because he happens to be from the Dalit community, the anchor asks him that ನೀವು ಮೆರಿಟ್ ಇಂದ ಆದ್ರ, ಇದೇ ಕ್ವೆಶ್ಚನ್ ನ ಒಬ್ಬ ಸವರ್ಣ ಒಂದು ಡಾಮಿನೆಂಟ್ ಕಾಸ್ಟ್ ಅವ್ರನ್ನ ಕೇಳ್ತಾರ. So you also have to understand the language in which journalists, media and takshana, media alla, media is comprised of numerous elements. It is academicians, writers, journalists, lot of elements. So the way in which caste is embedded, the way in which there is casteist language, the way in which marginalization is taken for granted needs to be highlighted. And at the same time, ಈಗ ಒಂದು ಪೋರ್ಟ್ರೇಯಲ್ ಆಫ್ ಮಾರ್ಜಿನಲೈಸ್ಡ್ ಕಮ್ಯುನಿಟೀಸ್ ಹೇಗೆ ಪೋರ್ಟ್ರೇ ಮಾಡ್ತಾರೆ ಮೀಡಿಯಾದಲ್ಲಿ. ಒನ್ ಆಫ್ ದ ಬೆಸ್ಟ್ ಎಕ್ಸಾಂಪಲ್ ಈಸ್ I would like to focus on intersectionality. ಯಾಕಂದ್ರೆ this is something that we always don't speak. Intersectionality ಅಂದ ತಕ್ಷಣ ಜಾತಿ ಒಂದೇ ಅಲ್ಲ, ಜಾತಿಯಲ್ಲಿ ಬೇರೆ ಬೇರೆ ಮಲ್ಟಿಪಲ್ ಲೇಯರ್ಸ್ ಇರುತ್ತೆ. ಅದು ದಲಿತ್ ಮಹಿಳೆಯರು ಇರ್ಬೋದು, ದಲಿತ್ಸ್ ಅಲ್ಲೇ ಬೇರೆ ಬೇರೆ ಸಬ್ ಕ್ಯಾಟಗರಿ ಇರುತ್ತೆ. those intersectionalities should be taken into consideration. ಒಂದು ಮೀಡಿಯಾ ಪೋರ್ಟ್ರೇಯಲ್ ಅಲ್ಲಿ ಒಂದು ಇಮೇಜ್ ಬಂದಾಗ ಒಂದು ದಲಿತ್ ಹೆಣ್ಮಗಳನ್ನ ಅಥವಾ ಒಂದು ಮೈನಾರಿಟಿ ಹೆಣ್ಮಗಳನ್ನ ಹೇಗೆ ಪೋರ್ಟ್ರೇ ಮಾಡ್ತಾರೆ ಅನ್ನೋದು, ಪರ್ಟಿಕ್ಯುಲರ್ಲಿ ಇನ್ ದ ಕಾಂಟೆಕ್ಸ್ಟ್ ಆಫ್ ಸೆಕ್ಷುವಲ್ ವೈಲೆನ್ಸ್. ಸೊ ಇಟ್ ಈಸ್ ಬೇಸಿಕ್ ವೆನ್ ವಿ ಲುಕ್ ಅಟ್ ಸೆಕ್ಷುವಲ್ ವೈಲೆನ್ಸ್. It's a law in many of the countries. I'm specifically talking about India, where the survivor's identity is not revealed. It should not be revealed. But it doesn't happen in the case of Dalit women. Every other day you have atrocities where Dalit women are raped, sexually violated, their bodies are mutilated, and ee images nimge Google alli athwa yavade news alli blur madidire when it is marginalized communities. How is the portrayal done? This is extremely important to ask. If you see ಒಂದು Nirbhaya case adaga, how nicely they handled it, particularly in terms of her identity. For the longest time we didn't even know what was her original name, which is perfectly fine.
But does that even apply to marginalized women? We need to question that. The aspect of ethics within media should be questioned. ಇಷ್ಟೆಲ್ಲ ಓದಿ ಒಳ್ಳೊಳ್ಳೆ ಜರ್ನಲಿಸ್ಟ್ ಇದ್ದಾರೆ, ಅಟ್ ಸಮ್ ಪಾಯಿಂಟ್ ಆಫ್ ಟೈಮ್ ಒಂದು ಮಾರ್ಜಿನಲೈಸ್ ಕಮ್ಯುನಿಟಿ ಸ್ಥಳ ಸಮುದಾಯದ ಒಂದು ವಿಷಯ ಬಂದ ತಕ್ಷಣ ಅವರಲ್ಲಿರೋ ಒಂದು ಜಾತಿ ಭೇದ ತಕ್ಷಣ ಹೊರಗಡೆ ಬರುತ್ತೆ. ವೆರಿ ಕಾನ್ಶಿಯಸ್ಲಿ, ಐ ವಿಲ್ ನಾಟ್ ಸೇ ಇಟ್ ಇಸ್ ಅನ್ಕಾನ್ಶಿಯಸ್ಲಿ ಡನ್, ವೆರಿ ಕಾನ್ಶಿಯಸ್ಲಿ ಇಟ್ ಇಸ್ ಡನ್. And at the same time, there is a level of, for the lack of better term, I think I should use the word very sadistic behavior of covering atrocities, covering victimhood, covering the way in which portrayal of Dalit women is always done, especially in the context of how the images of Dalit women in mainstream media is shown as someone who is extremely vulnerable, which is true, but vulnerability also can be shown in a positive way by highlighting the systemic oppression, but it is not shown that way. And at the same time, media also will not acknowledge the success stories of Dalit communities. Success stories, the image of Dalits being assertive, the image of a Dalit woman being educated, it always bothers a certain section of people in the society, and this is very, very much visible in mainstream media. And at the same time, I would also like to highlight the positive aspects. In fact, social media ಬಗ್ಗೆ ಮಾತಾಡ್ತಿದ್ವಿ. Social media has its own pros and cons, but I will always see the positive side of social media because it has given a lot of space to marginalized communities to express their views, to establish themselves in terms of knowledge production. And I see a lot of my dear friends, comrades, many of them academicians, activists who have been extremely active on social media and which has had its positive impact. But at the same time, we also have to see now media and social media dalli hate speech ಬಗ್ಗೆ ಬಹಳ ಚರ್ಚೆ ಆಗ್ತಿದೆ. ಅಂಡ್ ಹೇಟ್ ಸ್ಪೀಚ್ ಬಗ್ಗೆ ದ ಮೂಮೆಂಟ್ ನಾವು ಯಾರಾದರೂ ಒಂದು ಮಾತಾಡಿದ ತಕ್ಷಣ, ಒಂದು ಸಿಸ್ಟಮಿಕ್ ಆಪರೇಷನ್ ಬಗ್ಗೆ ಮಾತಾಡಿದ ತಕ್ಷಣ ಹೇಗೆ ಅಟ್ಯಾಕ್ ಆಗುತ್ತೆ ಅನ್ನೋದು ಕೂಡ ನಾವು ಗಮನಿಸಬೇಕಾಗತ್ತೆ. ಅದು ಯಾರ ಮೇಲೆ ಯಾವ ರೀತಿ ಯಾವ ಥರ ಪದ ಬಳಕೆ ಯೂಸ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ತಳ ಸಮುದಾಯದ ಹೆಣ್ಮಕ್ಳನ್ನ ಹೂ ಆರ್ ವೆರಿ ವೆರಿ ಆಕ್ಟಿವ್ ಅಂಡ್ ಅಸರ್ಟಿವ್ ಇನ್ ಸೋಷಿಯಲ್ ಮೀಡಿಯಾ. ಅಂಡ್ ಆ ಎಕ್ಸಾಂಪಲ್ ಕೊಡ್ಬೇಕಂತಂದ್ರೆ, ಒಂದು 2 ವರ್ಷದಿಂದ ಹಿಂದೆ ಸುಳ್ಳಿ ಡೀಲ್ಸ್ ಅಂಡ್ ಬುಲಿ ಡೀಲ್ಸ್ ಅಂತ ಒಂದಾಯ್ತು. ಎಲ್ಲಿ ಸ್ವಲ್ಪ ಜನ ಮುಸ್ಲಿಂ ಹೆಣ್ಮಕ್ಳನ್ನ ಆಕ್ಷನ್ ಹಾಕಿದ್ರು. ಒಬ್ಬ ಸ್ಟೂಡೆಂಟ್ ಬ್ಯಾಂಗ್ಳೂರಲ್ಲೇ ಒಬ್ಬ ಇಂಜಿನಿಯರಿಂಗ್ ಸ್ಟೂಡೆಂಟ್ ವಾಸ್ ಇನ್ವಾಲ್ವ್ಡ್ ಇನ್ ದಟ್. ಬೇಸಿಕಲಿ ಕಪಲ್ ಆಫ್ ಜರ್ನಲಿಸ್ಟ್, ಆಕ್ಟಿವಿಸ್ಟ್ ಅವ್ರ ಪ್ರೊಫೈಲ್ಸ್ ಎಲ್ಲ ತೆಗೆದು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಆಕ್ಷನ್ ಹರಾಜ್ ಹಾಕೋತಾರ. ಸೊ ದಿಸ್ ಹ್ಯಾಪನ್ಡ್ just 2-3 years ago. So what the bodies of marginalized women has become a battleground when we look at how caste as an institutionalized aspect of oppression, how it is operating. And in this context, there is also a ray of hope. Hege social media ಇಂದ ಒಂದು ಆಲ್ಟರ್ನೇಟಿವ್ ಸ್ಪೇಸ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ. UP-ಯಲ್ಲಿ ಖಬರ್ ಲಹರಿಯಾ ಅಂತ ಒಂದು ನ್ಯೂಸ್ ಪೇಪರ್ ಇದೆ. ಖಬರ್ ಲಹರಿಯಾ ಎಲ್ಲ ದಲಿತ ಹೆಣ್ಮಕ್ಳೇ ನಡೆಸೋದು. ಆಲ್ಮೋಸ್ಟ್ ಒಂದು 60 ಹಳ್ಳಿಗಳಲ್ಲಿ ಖಬರ್ ಲಹರಿಯಾ ಅನ್ನೋ ನ್ಯೂಸ್ ಪೇಪರ್ ಆಪರೇಟ್ ಮಾಡ್ತಾರೆ. ಅಂಡ್ ಅಟ್ ದ ಸೇಮ್ ಟೈಮ್ ಗ್ರಾಸ್ ರೂಟ್ ಕಮ್ಯುನಿಟಿ ಆರ್ಗನೈಸೇಷನ್ಸ್ ಬಹಳ ಜನ ಡಾಕ್ಯುಮೆಂಟ್ರಿ ಈ ಮೂಲಕ ನಮ್ಮ ತಳ ಸಮುದಾಯದ ಶೋಷಿತ ವರ್ಗಗಳದ ಸ್ಟೋರೀಸ್, ನರೇಟಿವ್ಸ್ನೆಲ್ಲ ಶೇರ್ ಮಾಡ್ಕೊತಿದ್ದಾರೆ. ಬಟ್ ಅಟ್ ದ ಸೇಮ್ ಟೈಮ್ ವಿ ಆಲ್ಸೋ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಿ ರೈಸ್ ಆಫ್ ಕ್ಯಾಪಿಟಲಿಸಮ್ ಇನ್ ದಿಸ್ ಬ್ಯಾಕ್ ಗ್ರೌಂಡ್. ಡಿಜಿಟಲ್ ಮೀಡಿಯಾ ಬಗ್ಗೆ ಮಾತಾಡ್ತಿದ್ದೀವಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಮಾತಾಡ್ತಿದ್ದೀವಿ, and at the same time social media ಬಗ್ಗೆ ಮಾತಾಡ್ತಿದ್ದೀವಿ. There is a strong presence of private actors whose main agenda is profit making, and there is no regulation in terms of what the content is on social media. So our regulation, it's extremely necessary. ನಾವು ಯಾವಾಗಲೂ ಏನು ಅನ್ಕೊಂತೀವಿ, ಒಂದು ಡಿಜಿಟಲ್ ಟೆಕ್ನಾಲಜಿ ಅಂದ ತಕ್ಷಣ you also tend to be it's neutral ಅಂತ ಅನ್ಕೊಂತೀವಿ. We also have to understand ಆ ಟೆಕ್ನಾಲಜಿ ಯಾರು ಮಾಡ್ತಾರೆ, ಎಲ್ಲಿಂದ ಬರುತ್ತೆ, ಆ ಟೆಕ್ನಾಲಜಿ ಮಾಡೋರ್ದೊಂದು ಐಡಿಯಾಲಜಿಕಲ್ ಇನ್ಕ್ಲಿನೇಷನ್ ಇರುತ್ತೆ. ಸೊ ಆಟೋಮ್ಯಾಟಿಕಲಿ these technologies also tend to be biased in many ways. It can be biased in the context of race, racism, ethnicity, caste, gender, and many of this sort. And the major challenge for marginalized communities to get into media is also social capital. You need a lot of money, let's be frank.
you need a lot of money, you need a lot of presence. There is a lack of support, lack of social capital, which is extremely essential for to build that strong media network. But however, in the recent past, there has been change. I would always try to keep it positive and try to see the positive side of the story. But I think to end, I think the interconnection between marginalized communities and media is very, very complex, and it has both pros and cons of it. And I think it's extremely necessary for us to, as a marginalized woman from the Dalit community, as someone who has worked on gender and various other things, I think it is extremely necessary for us to amplify our voices, make sure that our voices are heard. I don't believe in this idea of voicelessness. No people are voiceless. Everyone can speak, just that they're not allowed to speak. I think we have to create a larger space for engagement, an inclusive space and a diverse space of engagement. And only then there can be a space where marginalized stories can be there, which can be called as mainstream. So I'll end here, and thank you for your kind attention. ಮುಖ್ಯವಾಗಿ ನೀಡಿಕೆ ಸಬಾಲ್ಟರ್ನ್ ಸಂಸ್ಕೃತಿಯ ನೆಲೆಗಳು ಈ ಒಂದು ವಿಚಾರಗಳನ್ನ ತಮ್ಮದೇ ಆದಂತಹ ವಿಚಾರಗಳನ್ನ ನಮ್ಮ ನಡುವೆ ಹಂಚಿಕೊಂಡಿರುವಂತಹ ಡಾಕ್ಟರ್ ಅಶ್ವಿನಿ ಕೆಪಿ ಮೇಡಮ್ ಅವರಿಗೆ ಧನ್ಯವಾದಗಳು. ಈಗ ಸಣ್ಣ ಕೋರಿಕೆ, ನಮ್ಮ ಈ ವೇದಿಕೆಯ ಮುಖ್ಯ ಸಂವಾದಕಾರರಾದಂತಹ ಶ್ರೀ ಇಂದೂಧರ ವನ್ನಾಪುರ ಅವರು ಅನಿವಾರ್ಯ ಕಾರಣದಿಂದ ಹೋಗ್ತಿದ್ದಾರೆ. ನಿಮ್ಮೆಲ್ಲರ ಪರವಾಗಿ, ವೇದಿಕೆಯ ಪರವಾಗಿ, ಇಲಾಖೆಯ ಪರವಾಗಿ ಅವರ ಒಂದು ಕಾಣಿಕೆಗೆ, ಇವತ್ತು ಭಾಗವಹಿಸಿರುವಂತಹ ಒಂದು ದೊಡ್ಡ ಜವಾಬ್ದಾರಿಗೆ ಹೃತ್ಪೂರ್ವಕವಾಗಿ ನಾನು ಧನ್ಯವಾದಗಳನ್ನ ಹೇಳ್ತೇನೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಧನ್ಯವಾದಗಳು ಸರ್. ಈಗ ಮುಂದಿನ ಉಪನ್ಯಾಸ ಡಾಕ್ಟರ್ ಸುರಜ್ ಮಿಲಿಂದ್. ಪ್ಲೀಸ್ ವೆಲ್ಕಮ್ ಸರ್. Jai Bhim, everybody. I will speak in English because I can't speak in Kannada, or I will have spoken to you in Kannada. But hopefully there will be a time when I will excel in this beautiful language. Allow me to first of all start my speech by honoring the forebearers of this beautiful, wonderful, revolutionary land. Allow me to pay tribute to Basavanna for his radical work in bringing humanity to the otherwise oppressed and those who are oppressing. Also, I want to mention the great king of Mysore, Nalawadi Krishnaraj Wadiyar, for bringing the reservation to those who are actually in need. The many people, be Krishnappa, D. Shamasundar, one of Baba Sahab's strongest Karnataka's associates, who also edited Jai Bhim magazine. He worked in the Bidar region. There is a book out on him many years ago. His followers are still around. Who also worked with Nizam and probably would have been the first among our community. This is also for our sister Ashwini here, to represent India, or rather Nizam, to the United Nations. Bijam Sundar had that opportunity, and now our sister Ashwini is taking that flag there. I also would like to mention the revolutionary V.T. Rajashekhar for his powerful voice. He came from the Band community. The Bands are Shettis, and he had a strong belief in eradicating the suffering of the poor and those who are marginalized and oppressed by caste. I also want to thank the Chief Minister, Siddaramaiah, for this is the second time he has done, the
Amit, come. Amit is also there, my friend, outside. Siddaramaya ji, when he was the Chief Minister first time, he brought the conference on Baba Sahib Ambedkar. And then there was a BJP government, there was no Baba Sahib Ambedkar. Now there is Siddaramaya, now there is Baba Sahib Ambedkar. It is because of the greatness of our constitution and the politics of anti-caste movement that a man who is born in a shepherd community can lead a state whose priests are hired to be pujaris far away in Nepal. This is the land Karnataka's Brahmins are preferred to be priests there. I also would like to honor the Social Justice Minister Mahadevappa. He has been a street fighter in his young days. Now he has gotten into the government, an Ambedkarite true to the spirit. My dear friend, Major Manivanan, who is now heading the department, Principal Secretary. Mr. Mahadevappa sent me an invite and I said I cannot come because I was just in India. And Mani, we call Mani, he's our alum from Harvard, and he insisted whatever it may be, you have to come, this is our constitution, we are placing every house Ambedkar, and you have to witness this occasion. Let's give it up to all of these luminaries for their excellent work and the contribution they have been doing. I would also like to mention my dear brother here, who makes me look handsome and good looking in my clothes. Nitin Wankar is here, who is heading Raymond, and thank you Nitin for all what you do, and we are grateful and happy that the person of your stature is there. Today the topic, my dear friends, I was invited to speak on Constitution. The Constitution that we follow so diligently today is not the Constitution that Baba Sahib had originally envisioned. Baba Sahib's Constitution is something else than the one we have, what we identify as Constitution of India. Baba Sahib is one of the chief architects of contemporary Constitution. But there were many other people who participated into making, by offering their deliberations, by offering their criticisms. It was a work of commonly held people who were representing different communities. Most of them, India by then was barely 18 to 19% literate. So the people who were representing the aspirations into the Constituent Assembly, most of them came from those backgrounds. And when we study Constitution Assembly debates, we witness the enormous pains Baba Sahib underwent. We have to place the Constitution into a context, and I would like to credit my friend Mangesh Devale. He brought that in my critique and discussion of that. Baba Sahib was suffering immensely physically. He had blood. He had sugar, and the blood pressure would go up and down. And yet he put his extra hours. He put so much so that that would make him further sick. Drafting India's constitution and giving it to the country was both physical as well as mental labor that really put Baba Sahib's health to peril. And yet this patriot of a first class standard, did not pay attention to his ill health, but wanted to guide and give direction to the several generations who would come after him. And that's how the toil, the mind, the blood, the pain, the suffering of Baba Sahib Ambedkar is visible in current Constitution of India. And that is why the India's Bahujans celebrate it, because for them it is not only a document, it is a document of Baba Sahib Ambedkar. Baba Sahib Ambedkar was somebody who wrote that. He just did not sit and write and deliberate, but he also brought his legal acumen into this. And not only that, he was writing that for his own community people. And when he say his community people, his community was India.
he was writing for the nation. And when Baba Sahib Ambedkar went on drafting this, many a times we have to ask questions. What does this constitution mean to us in our contemporary times? Why is only the scheduled caste community so devotedly upholding the Constitution of India? It is only the scheduled caste community of India that has the preamble in their houses. They have constitution in their houses. They celebrate this as one of their most important documents. No other community I have come across yet that praises and worships the Indian Constitution as much as the scheduled castes of India. And therefore, when we talk about the value of Constitution of India, the life it gives to the Indian Republic, it is those scheduled castes across India who have made sure that Constitution becomes the mainstream dialogue of running a country. And this view is now transcending into many other communities. Now Constitution is central to whatever we debate. It has become an important political interlocution. People now are debating about what Constitution means. But now we have to also ask questions. If Constitution is meant to provide us those rights, and we have to understand Constitution, many legal theorists, many people who are political philosophers, many people coming from the economic background, many people are politicians who think about India's Constitution, they think of it as an aspect of procedural democracy. When they look at Constitution, they look at it as an enumerative process that gives direction to the state on how to run the affairs. But there is also an ethical dimension of Constitution. And that ethical dimension is upholded by those who understand wherever there is no morality, we have to put ethics and value together. And in absence of a loss of morality in a Brahminical, feudal, capitalist society, constitutional ethics are being pushed. And why is it pushed? Why is Constitution an important document? We equate Constitution with two fundamental things. What are those? The first, democracy, and the second, more importantly, equality. Whenever a subaltern thinks about Constitution, he, she, or they are thinking about their fundamental rights. They are reminiscing what it was in the past and what it means to them have these basic rights. And these rights are meant to protect them and give them a standardized equality. And at places where the equality is not enough, idea of state-supported constitutional morality comes into picture, and it is here where policies like reservations are given. Now when we think about reservations themselves are tantamount to the limitations. So when Baba Sahib thinks about Constitution, Baba Sahib is not thinking of it as simply as procedural, he's not thinking simply it as a behavioral. Baba Sahib Ambedkar is making Constitutional a transformational document. What is transformational about that document? Its ability to then transform the society itself. So Constitution itself, that's why it is a living document, because it has the ability to transform the society. And how do you transform the society that is so deep-rooted in casteist virtues, so deep-rooted in feudalism? You do that by the support of the state. Let the state intervene, and in addition to that, let the state promote the values of freedom, liberty, and what it means to have an ideal brotherhood. So for us, when we think about Constitution, we think about Maitri. Maitri is a different name of what we call in a Pali canon, Metta, the good wishes, compassion for others. Fraternity is Metta, and Baba Sahib draws that idea from the enlightened one, Tathagata Gautam Buddha. He brings that fraternity, and when Baba Sahib is looking at liberty, equality, fraternity, he's saying it's not a French maxim that he's interested in. He's saying these are the values that he has learned in this
homeland. That's why he keeps on going back to his own references and archives that is present. So now the constitution that we are celebrating, we have to start also looking at why is this constitution celebrated so much? Why and what are the investments in it? Why is Baba Sahib equated with constitution? How does Baba Sahib's picture immediately becomes related to constitution? It took nearly 7 decades of constant struggle of the Bahujans, India's Bahujan movement, to make that a possibility. It would not have been possible in a Congress-ruled state to even have such an appreciation of Baba Sahib Ambedkar, but it is to the credit of Bahujan movement that had made it possible. Not only Congress or BJP, also Communist and various other parties who have to now equate the genius of Baba Sahib with the genius of the country. And when we talk about Constitution of India, we are talking about the fundamental rights given to people day one onwards. Women in India were given right from day one onwards. Many countries took several decades to rectify that, but it is a genius of this India's constitution and the framers of India's republic who were so visionaries that they brought this to our own perspective. Now, when we look at constitution, there is another aspect of constitution that we have to pay attention to, which is emotional constitutionalism. What is emotional constitutionalism? Emotional constitutionalism is where emotions are poured even before fathoming the criticality of what that document means. What does this amount to is to create a certain politics of people to rally around idea of constitution and then have a political manifesto surrounding Constitution of India, when this should not have been the politics. Constitution of India itself is a declared neutral document for people to have their own liberties. And yet we come back to it because of emotional constitutionalism problem. Now there are 3 aspects that we need to pay attention to when we think about constitution. The first is the paradox of constitution. The second is the orthodox of the constitution. The third is what I call detox of the constitution. And the fourth, Xerox of the constitution. Now when you think about these 4 ideas, paradox, orthodox, detox, and Xerox, oftentimes these are the values attributed to when we think about constitution in today's times. When they say the deniers, they always went to argue that constitution is nothing but a Xerox copy of India's 1935 Act. That's the kind of argument that's promoted. And then there is a value of people saying constitution offers us, it purifies us, it eradicates the evils existing in society. That's the detox part. The orthodox part says constitution is the final statement, we have to live by it. There has to be no alternative to the constitution that we have now available. And the paradox of the constitution is that yet constitution gives the same right, and at the same time the same constitution is used to subterfuge, to undermine the rights of the same very people. And these are the paradoxes that we tend to live in. My dear friends, Baba Sahib's original constitution was written in 1947. It was entitled States and Minorities. And the subtext is very interesting, what they mean for the minorities. And Baba Sahib here, very ironically, I was looking for the original copy, and the original copy is available on BJP party's library, which is e-library, and this is where I procured the document. Baba Sahib Ambedkar, when the Constitution Committee was being formed, was not inducted originally. And so there was an anxiety about if the Brahminical elites continue to write the constitution, they will not consider the interests of the scheduled caste, the most marginalized people. And Baba Sahib was trying to put forth the argument that the scheduled caste are minorities with a special consideration. The elites disagreed with Baba Sahib. Baba Sahib Ambedkar continued to fight. 1947 states and minorities is one of the most important reason for Baba Sahib Ambedkar's induction into the Constituent Assembly. We have to know this historical achievement
that he did. 1947, India was getting independence. Baba Sahib after independence was looking at the country, looking at the state problems, and Baba Sahib wanted to have interest and intervention on two matters. The first intervention was the question of minorities, and second was formation of Indian states. He tried to get into the states committee. He was not involved, and so did the question of minorities was kept hanging. We have to know, going up to the 1932 Pune Pact, Baba Sahib had redefined what it really means to be a minority. His first presentation before South Borough Commission in 1919 was itself qualitatively put forth, was proposing what a new minority consensus looks like, and that's how he said the minority in India is not numerical. The minorities in India is also not only religious, but a minority's definition has to be considered with the social and economic backwardness. And on that measure, the scheduled caste qualify under this agenda, and then he got the idea of double vote that Gandhi fasted against, and that was mooted out. But Baba Sahib still had that idea in his mind. The constitution of Baba Sahib's 1947 had several radical ideas. It basically starts with the fundamental rights of the people. The man, when he's writing the constitution, the first thing he's thinking is about what are the fundamental rights, and fundamental rights are inalienable rights. They cannot be suppressed. They have to be maintained, and he's making a special provision for the scheduled caste in that, because that memorandum was presented on behalf of All India Scheduled Caste Federation. And what does that document talk about? Most importantly, and I would like to bring your attention to this aspect of that history. Now, Baba Sahib Ambedkar, when he's looking at minority questions, he's thinking minority is the most important aspect of any constitutional republic. And he says minorities are so important that despite there will be a majority, and it's not just political majority, but also what Baba Sahib Ambedkar calls is communal majority. And when he refers to the Hindu society, he says they are not just majority, they are communal majority, because they exercise the initiatives such as boycott. They do social boycotting, they also inflict atrocities, and these are the same people who are communal in their nature. That's why Baba Sahib Ambedkar's idea of minority itself was trying to debase the communalism of a majority in this. And he said, if the majority is making any important decision without the approval of minority, and it's not just the minority approval, it's also when you're electing head of state, you have to take the minority into consideration. That was the check on how an autocratic dictatorial system might come about. Baba Sahib Ambedkar's formula was to keep the majoritarian impulse into check, because he, being himself, knowing what this political majority does, was conscious about this future political nature that we are now discussing. So Baba Sahib Ambedkar's fundamental rights are about what should be the view of people living in the rubric of fundamental as well as basic human rights. So his clauses are framed like such as this. Clause 1 in that constitution Baba Sahib wrote was first judicial protection. He wanted the state to have the priority in protection. Second was protection against unequal system. The fourth was very important, this is where I want to bring your attention to, protection against economic exploitation. And Baba Sahib Ambedkar's, in that clause 4, subsection 1, 2 and 3, 4, A talks about industry, 2 talks about how to nationalize the industry. The third aspect he talks about is agriculture. And what he says, agriculture should be the state industry. He says we have to nationalize the land. And he says if you have to nationalize the land, let us not follow the bloodier path of the communists, but look at it by paying debentures. The state should buy the land and redistribute among the people. And what he says, clause 4, subsection 9, subsection 2 says, no landlord, no tenant, no landless laborer. That is the vision of our constitution that we should embrace as we think and debate about constitution. I really think as we are in this process of thinking about various trajectories, people are talking here about what are the possible outcomes to the Hindutva politics of
the Brahminical regime of BJP RSS, and they are proposing different kind of liberal formulas. The only antidote to Hindutva is Bahujanvad. The Bahujan politics can only be the subtle and direct affront and response to this kind of casteist, anti-minority politics that they are doing, because at the end of the day, the political thinkers, be it Congress Brahmins or BJP Brahmins, Congress Brahmin is about to become a BJP Brahmin, or a BJP Brahmin will seldom become a Congress Brahmin. This is the dilemma that we face in construction of a modern nation state, where majoritarianism and minoritarianism face itself, and we have to pay attention to the minority formula that Dr. Babasaheb Ambedkar produced. Jai Bhim, Namo Buddhaya. ಈ ತನಕ ತುಂಬಾ ಸುದೀರ್ಘವಾಗಿ ಮತ್ತು ತುಂಬಾ ಆಳವಾಗಿ ಅಂಬೇಡ್ಕರ್ ಅವರ ದೃಷ್ಟಿಕೋನದಲ್ಲಿ ವಿಷಯವನ್ನು ವಿವರಿಸಿದಂತಹ ಶ್ರೀ ಡಾಕ್ಟರ್ ಸುರೇಶ್ ಮಿಲಿಂದ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಈಗ ಮುಂದಿನ ನಮ್ಮ ಅತಿಥಿಗಳಾದಂಥ ಪ್ರೊಫೆಸರ್ ಚಿದಾನಂದ ರೆಡ್ಡಿ ಎಸ್ ಪಾಟೀಲ್ ಸರ್ ಅವರು ವಿಷಯದ ಬಗ್ಗೆ ತಮ್ಮ ಉಪನ್ಯಾಸವನ್ನು ನೀಡಬೇಕಾಗಿ ಈ ಮೂಲಕ ಕೇಳಿಕೊಳ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಸಮಯ ಆಗಿದೆ, ಅದರ ಬಗ್ಗೆ ಪ್ರಜ್ಞೆ ನನಗಿದೆ. ಅದರ ಜೊತೆಗೆ ಈ ಒಂದು ಗೋಷ್ಠಿಯ ಥೀಮ್ ಏನಿದೆ ಅದರ ಬಗ್ಗೆನೂ ನನಗೆ ಎಚ್ಚರ ಇದೆ. ಈಗಾಗಲೇ ವಿಷಯದ ಬಗ್ಗೆ ಚರ್ಚೆ ಆಗಿದೆ. ನಾನು ಅತ್ಯಂತ ಸಂಕ್ಷಿಪ್ತವಾಗಿ ಮಾತನಾಡ್ತೀನಿ. Subaltern culture in mainstream media. ಈ ಸಬಾಲ್ಟರ್ನ್ ಅನ್ನೋ ಶಬ್ದನ ನಾವು ಜಾಸ್ತಿ ಬಳಸೋದಿಲ್ಲ. ನಾವು ಹಿಂದುಳಿದವರು, ಅಲ್ಪಸಂಖ್ಯಾತರು ಈ ಥರ ಶಬ್ದಗಳನ್ನು ಬಳಸ್ತೀವಿ. ಸಬಾಲ್ಟರ್ನ್ ನಾವು ಅಷ್ಟು ಚಾಲನೆಯಲ್ಲಿ ಇರದ ಒಂದು ಶಬ್ದ. ಮೇನ್ ಸ್ಟ್ರೀಮ್ ಮೀಡಿಯಾ. Media is considered as fourth pillar of democracy. If the constitution has to survive, if the rule of law has to survive, if the transformation has to take place, media has to discharge its responsibility in an effective manner. Somebody had sent me a WhatsApp forward. 2 dogs are sitting opposite to each other. One dog is dressed up in gold ornaments, golds, diamond, jewels, very rich dog. And the other very poor dog, skinny and bony. He asked this dog, "Oh, you are so rich, where from you have come?" This dog says, "I have come from Pakistan." "How is life there?" "Ah, what is not there? Look at me, I have all this gold. I eat chicken biryani every day." Then this dog asks, "When all that is available in Pakistan, why you have come to India?" Then this dog says, "All that is there in Pakistan, I am a dog. I do not have freedom to bark in that country, that's why I have come to India." That is the value of freedom of press. If you cannot speak in a country, it is not worth living in that country. Freedom from fear is the most fundamental of all the human rights. First is freedom from fear. Next is freedom from hunger. Third is freedom of faith. In this context, my dear friends, we have to revive the role of our media. Media cannot become a cheerleader of XYZ centers. No. Media has a responsibility. If that team spearheaded by Dr. Ambedkar has put 19(1)(a), why freedom of speech is in 19(1)(a), why it is not in 19(1)(g? That is a preferred freedom. Of the freedoms that are there in 19, speech is a preferred freedom. And on priority,
you are given there. Look at the restrictions that are there in 19.2, which are applicable to freedom of speech, 19.6, which are applicable to 19.1G, freedom of business. You will find that freedom of business is more restricted than freedom of speech. That's why we call it a freedom of speech, a preferred freedom. When you have a preferred freedom guaranteed to you, you have to take it with that responsibility of voicing all the shades that matter in a democratic society. We are speaking of subaltern section, which is our own section, part of the system, part of this country. At the end of 70 years of working of the Constitution, we have to stand here, look back and take stock of the situation. Where are these people? Whether there is progress. In the inaugural function, there was an observation that there is little progress, but not adequate. Much needs to be done. Here and there, press has really done great work. But over a period of time, major portion of the press has passed into the hands of business houses. Now all of us, we keep on changing TV channels. Okay, there are different channels with the different philosophies. I will see only that channel which I like. I will read only that newspaper which I like. See, because each fellow has his own agenda to pursue. That will not happen in a free country. Media should adhere to its ethics. It should voice the voice of all the concerned sections. What happens when things are publicized through media? I am a law professor and I have a series of cases wherein the courts act on what is published in newspapers. In Karnataka itself, what happened in Belgaum when somebody eloped with a girl and the mother was paraded naked, immediately when the news item appeared, the Honorable Justices of Karnataka High Court took notice, suo moto, of that publication in the newspaper and issued directions to the administration to act immediately. Media has a role to play, and whenever media plays its role, the other systems will fall in line. Whenever there is threat to any subaltern rights, if media gives it adequate publicity, then it will. And it was rightly stated, now you have social media, your own media. And many a number of times, mainstream picks up stories from social media. That is your space. Don't compromise that. But unfortunate to these XYZ platforms, several takedown orders are given by the government sometimes. Even that social media also is under stress because of the regulations. As alert citizens of this country, we should stand up for freedom of press because indirectly it is our own freedom. As long as we keep this press free, we will be in a position to vindicate our rights, including the subaltern. So there is a greater responsibility on the media. The subaltern voices are to be represented. There are two things. One is represent, another is represent. And there are quite a number of situations wherein the protesting units become media ready. I dress up because I know camera will come. And in this process, we lose the cause. The cause is hijacked sometimes, and maybe sometimes the people will be out-shouted and it will be suppressed. We should be very, very cautious whether it should be representation or representation that should be allowed at the hands of media. Thank you very much. ಈ ತನಕ ನಮ್ಮ ನಡುವೆ ಅತ್ಯಮೂಲ್ಯ ವಿಚಾರಗಳನ್ನು ಹಂಚಿಕೊಂಡಂತಹ ಪ್ರೊಫೆಸರ್ ಚಿದಾನಂದ ಸರ್ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಸಂವಾದ ಕಾರ್ಯಕ್ರಮದಲ್ಲಿ ಈ ಮೂರನೆಯ ಒಂದು ಸಂವಾದದಲ್ಲಿ ಮುಖ್ಯವಾಹಿನಿಯೆಡೆಗೆ ಸಬಾಲ್ಟರ್ನ್ ಅಂತ ಒಂದು ಶಬ್ದ ಇದೆ.
ಸಬಾಲ್ಟರ್ನ್ ಕಳೆದ 40 ವರ್ಷಗಳಲ್ಲಿ ಪಾಶ್ಚಿಮಾತ್ಯ ಎಡಪಂಥೀಯ ಒಂದು ಫಿಲಾಸಫಿ ಅದು. ನಮ್ಮ ಭಾರತಕ್ಕೆ ಅನ್ವಯ ಆಗೋ ಹಾಗೆ ಸಂವಿಧಾನದಲ್ಲಿ ಮುಖ್ಯವಾಹಿನಿ ಒಂದು ಕಡೆ ಇದ್ರೆ ಸಬಾಲ್ಟರ್ನ್ ಅಂತ ಇನ್ನೊಂದು ಕಡೆ ಇದೆ. ಆ ಸಬಾಲ್ಟರ್ನ್ ಅಂದ್ರೆ ಅನ್ನ, ಅಕ್ಷರ, ಅಧಿಕಾರ, ಆತ್ಮಗೌರವ, ಚರಿತ್ರೆ ಇವೆಲ್ಲದರಿಂದ ವಂಚಿತರಾಗಿರುವಂಥ ಸಮುದಾಯಗಳ ಕಡೆಗೆ ಸಂವಿಧಾನ ಹೋಗ್ಬೇಕು, ಅಧಿಕಾರ ಹೋಗ್ಬೇಕು, ಆತ್ಮಗೌರವ ಹೋಗ್ಬೇಕು ಅನ್ನೋ ಒಂದು ನೆಲೆಯಲ್ಲಿ ನಾವು ಚರ್ಚೆ ಇಟ್ಕೊಂಡಿದ್ದು. ಇಲ್ಲಿ ಮಾಧ್ಯಮ ಕೂಡ ಸೇರಿರೋದ್ರಿಂದ ಒಂದು ಚೂರು ಮುಂದಿನ ನಮ್ಮ ಸಂವಾದಕಾರರು ಇದನ್ನ ಉದ್ದೇಶಿಸಿ ಅಡ್ರೆಸ್ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಮತ್ತೆ ಇವತ್ತು ಇಲ್ಲಿರೋರು ಮಾತ್ರ ಅಲ್ಲ, ನಮ್ಮ ಈ ಪ್ಯಾನಲ್ ಅಲ್ಲಿ ಬೇರೆ ದೇಶ ವಿದೇಶಗಳಿಂದ 900 ಜನ ರಿಜಿಸ್ಟರ್ ಆಗಿ ಲೈವ್ ನೋಡ್ತಾ ಇದ್ದಾರೆ. ಇದಾದ ನಂತರ ನಿಮ್ಗೆ ಕ್ವಶನ್ ಕೂಡ ಇರುತ್ತೆ, ನೀವು ಯಾರಾದ್ರೂ ಸಂವಾದದಲ್ಲಿ ಭಾಗವಹಿಸಬಹುದು. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಈಗ ಈ ಒಂದು ವಿಚಾರ ಸಂಕಿರಣದಲ್ಲಿ ನಮ್ಮ ನಡುವೆ ಇರುವಂತಹ ಚಿಂತಕರು, ವಿಮರ್ಶಕರು ಆಗಿರುವಂತಹ ಶ್ರೀ ವಿಜಯಲಕ್ಷ್ಮಿ ಮೂರ್ತಿ ಅವರು ತಮ್ಮ ವಿಚಾರಗಳನ್ನ ವಿಜಯಶಾಂತಿ ಮೇಡಮ್ ಅವರು ತಮ್ಮ ವಿಚಾರಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಬೇಕಾಗಿ ಕೇಳ್ಕೊಳ್ತೇನೆ. ದಯವಿಟ್ಟು ನಾನು ಮೈಕ್ ಮೂವ್ ಮಾಡಿದ್ರಿಂದ ಸೌಂಡ್ ಬಂತೇನೋ ಅನ್ಕೊಂಡ್ಬಿಟ್ಟೆ. ಓಕೆ, ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು. 6:15, 6:30 ಆದರೂ ಇಲ್ಲಿ ಇದ್ದು ಕೇಳಬೇಕು ಅಂತ ಇರುವಂಥವ್ರೆಲ್ರಿಗೂ ಥ್ಯಾಂಕ್ ಯು. ಗುಡ್ ಈವ್ನಿಂಗ್ ಟು ಮೈ co-panelists, dignitaries on the dais, of the dais. ನನಗೆ ಕನ್ನಡ ಇಂಗ್ಲೀಷ್ ಎರಡು ಮಿಕ್ಸ್ ಮಾಡಿ ಮಾತಾಡ್ತೀನಿ, ಬಿಕಾಸ್ ಕಮ್ಯುನಿಕೇಟ್ ಮಾಡೋಕ್ಕೆ ನನಗೆ ಸುಲಭ ಆಗುತ್ತೆ ಅನ್ನೋ ಕಾರಣದಿಂದ. ಇವತ್ತಿನ ಈ ಟೈಮ್ ಪೀರಿಯಡ್ನ ಟಾಪಿಕ್ಕು ನನಗೆ ಕೊಟ್ಟಂಥದ್ದು ಸಬಾಲ್ಟರ್ನ್ ಕಲ್ಚರ್ಸ್ ಆ್ಯಂಡ್ ಮೀಡಿಯಾ. ಈ ಟಾಪಿಕ್ ಕೊಟ್ಟ ಕೂಡಲೇ ನಂಗೆ ಫಸ್ಟ್ ಪ್ರಶ್ನೆ ಬಂದಂಥದ್ದು, ಸಬಾಲ್ಟರ್ನ್ ಕಲ್ಚರ್ಸ್ ಆ್ಯಂಡ್ ಮೀಡಿಯಾ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಇರುವಂತಹ ಒಂದು ಸಮಾವೇಶದಲ್ಲಿ ಯಾಕೆ ಬರ್ತಿದೆ? ದಟ್ ವಾಸ್ ದ ಫಸ್ಟ್ ಕ್ವೆಶ್ಚನ್. ಆ್ಯಂಡ್ ಸಬಾಲ್ಟರ್ನ್ ಅನ್ನುವಂತಹ ಪದ ಉಟ್ಕೊಳ್ಳುವಂಥದ್ದು ಆಂಟೋನಿಯೋ ಗ್ರಾಮ್ಸ್ಕಿ ಪ್ರಿಸನ್ನಲ್ಲಿದ್ದು ಬರೆಯುವಂಥ ಸಂದರ್ಭದಲ್ಲಿ ಪ್ರಾಲೆಟೇರಿಯಟ್ ಅನ್ನುವಂಥ ಪದ ಬೇಡ ಅನ್ನೋ ಕಾರಣಕ್ಕಾಗಿ ಆ ಪದನ ಸಬಾಲ್ಟರ್ನ್ ಅಂತ ಬಳಸ್ತಾರೆ, ಸೊ ದಟ್ ದೇರ್ ವುಡಂಟ್ ಬಿ ಅ ಸೆನ್ಸರ್ಶಿಪ್ ವೆನ್ ದ ರೈಟಿಂಗ್ಸ್ ಗೋ ಔಟ್. ಆ್ಯಂಡ್ ಆ ಟೈಮ್ ಪೀರಿಯಡಲ್ಲಿ ಬಳಸಿದ್ದಕ್ಕೆ ಅದರದೇ ಆದ ಒಂದು ಕಾರಣ ಇದೆ, ಅದರದೇ ಆದ ಒಂದು ಮೀನಿಂಗು ಕೂಡ ಇದೆ. ಆದರೆ ನನಗೆ ಈ ಪದದಲ್ಲಿ ಅಷ್ಟು ನಂಬಿಕೆ ಇಲ್ಲ ಈ ಟೈಮ್ ಪೀರಿಯಡ್ಗೆ. ಯಾಕೆ ಅಂತಾನು ಶೇರ್ ಮಾಡ್ಕೊಳ್ತೀನಿ. ಸಬಾಲ್ಟರ್ನ್ ಅನ್ನುವಂಥದ್ದು ಎನಿ ಒಪ್ರೆಸ್ಡ್ ಅನ್ನುವಂಥ ಒಂದು ಹಿಸ್ಟಾರಿಕಲ್ ಕಾಂಟೆಕ್ಸ್ನ ತಗೊಳ್ತದೆ. ಇಟ್ ಕುಡ್ ಬಿ ಅ ವುಮೆನ್, ಇಟ್ ಕುಡ್ ಬಿ ಟ್ರೈಬಲ್ಸ್, ಇಟ್ ಕುಡ್ ಬಿ ದಲಿತ್ಸ್, ಇಟ್ ಕುಡ್ ಬಿ ಪೀಪಲ್ ಫ್ರಮ್ ದ ಇಸ್ಲಾಮಿಕ್ ಟ್ರೆಡಿಷನ್ಸ್. ಬಟ್ ಆ ಕಾಂಟೆಕ್ಸ್ಟ್ ಅಲ್ಲಿ ಇಟ್ ವಾಸ್ ಓನ್ಲಿ ದ ಎನಿ ಕಾಲನೈಸ್ಡ್ ಇಂಡಿವಿಜುವಲ್. Any colonized individual could claim the word called subaltern. And in that sense, a Brahminical group which is also colonized, can I please request them to off this music? Please. Okay, okay. Sorry? Okay, I will continue. I hope that is not disturbing the audience. Continuing, so any colonized was claiming the word subaltern. ಆ ನಿಟ್ಟಿನಲ್ಲಿ ಏನಾಗುತ್ತೆ ಅಂದ್ರೆ ಬ್ರಾಹ್ಮಿನಿಕಲ್ ಗ್ರೂಪ್ಸ್ ವರ್ ಆಲ್ಸೋ ಕಾಲನೈಸ್ಡ್. ಸೊ ಅವರು ಆ ಪದನ ಕ್ಲೇಮ್ ಮಾಡ್ಕೊಳ್ಳೋ ಪಾಸಿಬಿಲಿಟೀಸು ಇರುತ್ತೆ. ಅಫ್ಕೋರ್ಸ್ ಓವರ್ ಅ ಪೀರಿಯಡ್ ಇನ್ ಟೈಮ್ ದೇರ್ ಹ್ಯಾವ್ ಬಿನ್ ಮೆನಿ ಡಿಬೇಟ್ಸ್ ವಿಚ್ ಹಸ್ ಡಿಬಂಕ್ಡ್ ದಿಸ್ ನೋಷನ್ ಆಫ್ ಸಬಾಲ್ಟರ್ನಿಟಿ. And for me, why I feel I am not aligning with the word subaltern is because it erases a certain kind of identity that I would like to reclaim. That would be a Dalit woman's identity, right? In the public discourse, erasure of this particular identity happens through the word. ಅದಕ್ಕಾಗಿ ನನಗೆ ಈ ಪದದಲ್ಲಿ ಸ್ವಲ್ಪ ಸಮಸ್ಯೆಗಳಿದೆ ಅಂತ ಅನಿಸುತ್ತೆ. And subaltern cultures ಅನ್ನುವಂಥ ಪದದ culture, what does culture mean to us? Again, I go back to the neo-Marxists who extensively discussed about cultural hegemony. ಒಂದು ಪೊಲಿಟಿಕಲ್ ಪಾರ್ಟಿಲಿ ಒಬ್ಬ ದಲಿತರಿಗೆ ಒಂದು ಸೀಟ್ ಸಿಗುತ್ತೆ ಅನ್ನೋದು ಕೂಡಲೇ ಎಲ್ಲ ಫ್ರೀಡಮ್ ಆಗ್ಬಿಡಕ್ಕಾಗೋದಿಲ್ಲ. And even in a classroom, there are 10 students who are from marginalized communities. It would not mean that things have changed. There is a sense of shame that is attached to
there is a sense of shame that is attached to our identities. And that is happening through the cultural discourse is what I feel. Recent agi idakondu udahane kododandre, I will connect that with media. Recent agi when a whole national facade nadiyitu alva, masjid na id madidru, devasthana kattidru, it's a huge facade that happened. But what these people tried to do when the elections are closer is actually tapping the cultural capital. Our cultural capital is what we should tap as Dalits, as Dalit women, when we are talking about constitution. Other subaltern cultures, these two words going one beside another, becomes a very important conversation when we are talking about constitution. Constitution, of course, voting rights kottide, fundamental rights kottide, namge affirmative action kottide, but there's one important element that's part and parcel of the constitution is also the cultural discourse. And more often than not, that cultural discourse happens in a very smaller spaces. A personal anecdote is that I come from a community which is called as Parayar. One of the things that they also did as a profession is Parai Nudsu antaddu. ಈ ಮ್ಯೂಸಿಕ್ ಅನ್ನ ನನಗೆ ಈ ಮ್ಯೂಸಿಕ್ ನನ್ನದು ಅಂತ ಒಪ್ಕೊಳ್ಳಕ್ಕೆ ಮಾಡಬೇಕಾಗಿರೋ ವಿಚಾರಗಳು ಎಲ್ಲೋ ಮಾಡ್ದಿರಾ ಹೋಗಿರ್ತದೆ, ರೈಟ್? ಅಂಡ್ ಐ ಫೀಲ್ ದಟ್ ಇಸ್ ವೇರ್ ಆ ಸೆನ್ಸ್ ಆಫ್ ಶೇಮ್ ನ ಇರೇಸ್ ಮಾಡಬೇಕಾಗಿರೋಂಥ ನೆಲೆಗಟ್ಟಲ್ಲಿದ್ದೀವಿ. ಸೊ ದಟ್ ಇಸ್ ವೈ ಐ ಫೀಲ್ subaltern cultures, I would like to replace it with Dalit culture, tribal cultures, Adivasis cultures, women's culture. Now we are not torchbearers of culture, but we are a culture where I would like to quote, the culture that we have is the culture of resistance. And I would like to begin from there. What is our culture is the culture of resistance. Connecting this to the media, my co-panelists have extensively talked about how media has been monopolized by a certain group. And of course, by now, elrigu gottide yava group annonthadu. Idakke ಒಂದು research data na I would like to share. So recently, a report bandu 22 al bantu. However, the research was done in 2019. Oxfam and News Laundry ibru serkondu madadanta research. And I don't know if I can like rely on one research alone, but this is just a pointer for us to understand. 82% of the journalists in India were from general category or dominant caste groups in 2019. Not much has changed now. Of the 121 newsroom leadership positions examined, including editor-in-chiefs, managing editors, executive directors, bureau chief, and input and output individuals, out of 121, 106 were held by the dominant groups. Only 5 were held by the other castes and 6 by journalists from the minority communities. The identities of the remaining 4 individuals were unknown. Things have not changed much, right? We have a great edition where Baba Saheb has run, and his editorial pieces are long-linked archives that we kind of cherish. Even the percentage is also a number to tell who is running our media, be it print media, electronic media, online platforms, social platforms. All of this media is controlled by them, and this particular media becomes a tool to carry the dominant Vedic culture that they have to the masses. And to connect again and getting back to a moment that happened just a month ago, ಒಂದಷ್ಟು ಫ್ರೆಂಡ್ಸು ಸೇಮ್ ಕಾಲೇಜಸ್ ಅಲ್ಲಿ ಓದ್ಕೊಂಡಿರೋರು, we thought okay we all would be progressive in our thought process, were literally playing songs and dancing Jai Shri Ram, and that is happening on the media platform that we are familiar with. Of course, we do have our media, but the amplification of voice is not as amplified as the other voices are. We have voice. For me, the question is, how far is it reaching? What are we able to do? How are we, getting support? Number 2, in this process, of course, ನಾವು ಎಕ್ಸ್ಟೆನ್ಸಿವ್ ಆಗಿ ಮೀಡಿಯಾ ಬಗ್ಗೆ ಮಾತಾಡಿದಾಗ ಚಾಮ್ಸ್ಕಿನ 5 ಫಿಲ್ಟರ್ಸ್ ಬಗ್ಗೆ ಮಾತಾಡಿದ್ದೀವಿ. ಇವತ್ತು ಓನರ್ಸ್ ಅವರೇ ಅಡ್ವರ್ಟೈಸ್ಮೆಂಟ್ ಕೊಡ್ತಿರೋರು ಅದಾನಿಗಳೇ, ಇನ್ನಷ್ಟು ಫಿಲ್ಟರ್ಸ್ ಅವರೇ ಮಾಡ್ತಾ ಬಂದಿರುವಂತ ನೆಲೆಗಟ್ಟಲಿರುವಾಗ, and other filter that we have to face is also the Vedic cultural traditions that they have upheld for a very long time. And this includes the language that they have, if language is part of culture, and which is
which is part of culture, right? ಒಂದು ಸ್ವರೂಪದಲ್ಲಿ ಬರೆಯುವಂಥವ್ರು ಆ ಪ್ಲಾಟ್ಫಾರ್ಮ್ ಅನ್ನು ತಗೊಳ್ತಾರೆ. Going forward, now I would like to talk about who writes on these platforms. A personal, again, anecdote, films ಬಂದ್ಬಿಟ್ಟು ದಲಿತರ ಬಗ್ಗೆ ಇದ್ದಾಗ go find one Dalit writer who will review the film. ಅದೇ ನಾವೇನು ಕಾಡ ಒಂದು ಪ್ಲಾಟ್ಫಾರ್ಮ್ ಮೇಲೆ 6 ಜನ ಇರ್ತೀವಿ, ನೀವು 1 ಜನ ಬಂದು ಕೂತ್ಕೊಳ್ಳಿ ಅಂತ ಹೇಳೋದಕ್ಕೆ. No, we are capable of writing even about other things. Do we have a choice? Of course, we want to write about our experiences as well, but ಹಂಗಂತ ನೋಡ್ಬೇಕು ಅಂದ್ರೆ ಅಂಬೇಡ್ಕರ್ wrote about anthropology, he wrote about economics, he was writing about many other things, he wrote about botany, right? So how do you decide what I am supposed to be writing for media, what kind of media I am supposed to be taking, right? So this is another important aspect that I want to share with you. Again, going back to the idea of culture anta bandaga, I really feel the films and songs are really a part of culture, right? ಎಷ್ಟು ಜನ Dalit directors, ಎಷ್ಟು ಜನ women directors, ಎಷ್ಟು ಜನ Dalit women directors, I really don't know. I really want to see a Dalit woman depicted through the lens of a Dalit woman on the screen. I have not been able to see that. And ಇದರ ಮೂಲಕ ನಾನು ಕಳಿಸ್ತಿರುವಂತಹ ಹಾಡಾಗಿರಬಹುದು, ಡಾನ್ಸ್ ಆಗಿರಬಹುದು, ಅಥವಾ ಮಾಹಿತಿ ಆಗಿರಬಹುದು, ಒಂದಷ್ಟು ಜನರ ರೀಚ್ ಆಗ್ತಾ ಇದೆ, ರೈಟ್? ಆ ಒಂದಷ್ಟು ಜನರಲ್ಲಿ ಮೆಜಾರಿಟೀಸ್ ಆರ್ ಅಸ್ ಆಕ್ಚುಲಿ ಸ್ಪೀಕಿಂಗ್. ಅಂಡ್ ಆ ಮೆಜಾರಿಟಿನ ತಲುಪಕ್ಕೆ ನಾನು ಮಾಡಬೇಕಾಗಿರೋ ಕೆಲಸಗಳನ್ನ ವಿ ಆರ್ ನಾಟ್, ಅಂಡ್ ಫಾರ್ ಆಲ್ ಆಫ್ ದಿಸ್ I would like to point that we are not getting to a great extent the kind of support that we should be getting from different kinds of communities, right? What I mean by communities here is not individuals, I mean the organizations, institutions within the state. How much of fund goes for what is the fund used for, are we funding enough directors, are we funding enough artists? These are the larger questions that I also would like to place at this point in time, right? And I would like to, I think I've taken 10 minutes. I'll just wind up with a few more points that I would like to bring. Another thing, since we're talking about constitution and national unity. National unity anta ಎಷ್ಟು Hindi films have come in the name of nation nationality. Kashmir Files anta ಒಂದು factually incorrect film na ಮಾಡ್ತಿರ್ತಾರೆ. ಎಷ್ಟು ಮಟ್ಟಿಗೆ films are filled with hatred is a larger question to us, because ಈ media is also not just taking my cultural aspect, ಆದರೆ ಇದರ ಮೂಲಕ ನನ್ನ nation process ಅನ್ನು ತಗೊಂಡು ಹೋಗ್ತಾ ಇದೆ. So the nation identity that is depicted in print, electronic, films, all of this again is through the lens of the Vedic cultural aspect and not the culture of the margins. I would like to wind up with, I think, one last element is that there needs to be a kind of public memory, and I extensively believe that presence of Baba Saheb Ambedkar amongst us today is the public memory, right? Public memory ಅನ್ನೋದು ಯಾಕೆ ಮುಖ್ಯ ಆಗುತ್ತೆ ಅಂದ್ರೆ ಇದು the retainment of the public memory is what takes the cultural aspect of my community to the next generations. And this public memory is also of what is happening today. However, we should also reconsider as to how we are working. And that would enable us to take this to the next generations. And I do a little bit of work on archiving Ambedkar's presence in Bengaluru. In Bengaluru, ಒಂದೊಂದು ಗಲ್ಲಿಗಳಿಗೂ ಅಂಬೇಡ್ಕರ್ನ ಸ್ಟ್ಯಾಚ್ಯೂ, ಅಂಬೇಡ್ಕರ್ನ ಪಿಕ್ಚರ್ಸು ಇದೆ ಅಂದ್ರೆ ಅದೊಂದು ಪಾಲಿಟಿಕ್ಸ್. ಆ ಪಾಲಿಟಿಕ್ಸ್ ನ ಮಾಡ್ತಿರುವಂತವರು ಆ ಪೊಲಿಟಿಕಲ್ ಕಾನ್ವರ್ಸೇಷನ್, ಈ ಪಾಲಿಟಿಕ್ಸ್ ಅಂದ್ರೆ ಡರ್ಟಿ ಪಾಲಿಟಿಕ್ಸ್, ಈ ಒಂದು ಪೊಲಿಟಿಕಲ್ ಕಾನ್ವರ್ಸೇಷನ್ ನ ಮಾಡ್ತಿರುವಂತದ್ದು ನಮ್ಮ ಕಮ್ಯುನಿಟಿ ಅವರೇ, ಬಿಕಾಸ್ our community people are the ones who are retaining the cultural memory, Ambedkarite memory in us. So with this I would like to thank all of you for listening. Thank you. ತಮ್ಮ ವಿಚಾರಗಳನ್ನು ಹಂಚಿಕೊಂಡಿರುವಂತಹ ಶ್ರೀ ವಿಜಯಶಾಂತಿ ಮೇಡಮ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ, ಈಗ ನಮ್ಮ ನಡುವೆ ಇರುವಂತಹ ವಕೀಲರು ಆಗಿರುವಂತಹ ಅನಂತ ನಾಯಕ್ ಸರ್ ಅವರಿದ್ದಾರೆ. ಈಗ ಅವರು ತಮ್ಮ ವಿಷಯವನ್ನು ಮಂಡಿಸಬೇಕಾಗಿ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ. ವೆಲ್ಕಮ್ ಸರ್. ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ಹಿರಿಯರು ಮಾತಾಡಿದ್ದಾರೆ.
ಕೆಲವು ವಿಚಾರಗಳನ್ನ ನಾನು ನಮ್ಮ ಜೊತೆ ಹಂಚಿಕೊಳ್ತೇನೆ. ಹೆಚ್ಚು ಹೊತ್ತು ನಿಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡಲ್ಲ, ಸಹಕರಿಸಿ. ಯಾಕೋ ಏನೋ ನಮ್ಮ ಚಿಂತಕ ವಲಯ ಈ ವಿದೇಶಿಯ ನೆಲೆಗಳನ್ನ ವಿಸ್ತರಣೆ ಮಾಡೋದಕ್ಕೆ, ಅದರ ಮುಖಾಂತರ ಒಂದಷ್ಟು ಗೊಂದಲಗಳನ್ನು ಸೃಷ್ಟಿ ಮಾಡೋದಕ್ಕೆ ಹೆಚ್ಚು ಸಮಯವನ್ನ ಕೊಡ್ತದೆ ಮತ್ತು ಅದಕ್ಕಾಗಿ ಹೆಚ್ಚು ಸಮಯವನ್ನ ವಿನಿಯೋಗ ಮಾಡ್ತದೆ ಅಂತ ಭಾವಿಸುತ್ತಾರೆ. ಸಬಾಲ್ಟರ್ನ್ ಅನ್ನುವಂತಹ ಒಂದು ಚಿಂತನೆಯನ್ನ ಇಲ್ಲಿಗೆ ತಂದು ಇಲ್ಲಿಯ ತಳ ಸಮುದಾಯಗಳು ಅಥವಾ ಉಪ ಸಂಸ್ಕೃತಿಗಳ ಮೇಲೆ ಹೇರುವಂತಹ ಅಥವಾ ಅದರ ದೃಷ್ಟಿಯಲ್ಲಿ ನಮ್ಮನ್ನೆಲ್ಲರೂ ಗುರುತಿಸುವಂತಹ ನೋಡುವಂತಹ ಈ ದುಸ್ಸಾಹಸ ಇದೆಯಲ್ಲ, ಇದು ಸರಿಯಾದಂತಹ ಕ್ರಮ ಅಲ್ಲ. ಚಿಂತಕ ವಲಯ ಅದರ ಬಗ್ಗೆ ಜಾಗರೂಕವಾಗಿರಬೇಕು ಅಂತ ಹೇಳ್ತಾ, ಇದು ನನ್ನ ಸಮ್ಮತಿಯ ಸಬ್ಜೆಕ್ಟ್ ಅಲ್ಲ ಅಥವಾ ಈ ಶಬ್ದ ಅಲ್ಲ ಅಂತ ಭಾವಿಸ್ತಾ, ಭಾರತ ಅಥವಾ ಕರ್ನಾಟಕದ ನೆಲೆಗಟ್ಟಲೆ ನಾವು ಮಾತನಾಡೋದಾದ್ರೆ ಕಾಯಕ ಜೀವಿಗಳನ್ನ ಗುರುತಿಸಿದಂತಹ ವಚನ ಚಳವಳಿ ಬಹಳ ಗಟ್ಟಿಯಾಗಿ ನಡೆದು ಹೋಗಿದೆ ಇಲ್ಲಿ. ಅಥವಾ ಸಾಮಾಜಿಕ ನ್ಯಾಯವನ್ನ ನಮ್ಮೆಲ್ಲರಿಗೂ ಎತ್ತಿ ಹಿಡಿದು ಕೊಟ್ಟಂತಹ ಸಾಹು ಮಹಾರಾಜರು, ನಾಲ್ವಡಿ ಕೃಷ್ಣರಾಜ ಒಡೆಯರು ಅವತ್ತಿನ ಕಾಲದ ಅವರ ಸಂದರ್ಭದಲ್ಲಿ ನಮ್ಮನ್ನೆಲ್ಲ ಡಿಪ್ರೆಸ್ಡ್ ಕ್ಲಾಸ್ ಅಂತ ಹೇಳಿ ಗುರುತು ಮಾಡೋದ್ರ ಮುಖಾಂತರ ಒಂದು ಪರಿಧಿಯಲ್ಲಿ ಎಲ್ಲರೂ ತರುವಂತಹ ಸಾಹಸಗಳನ್ನ ಮತ್ತು ಕಾರ್ಯಗಳನ್ನು ಮಾಡಿ ಹೋಗಿದ್ದಾರೆ. ಅದನ್ನು ನಾವು ಮರೆತು ಬಿಡ್ತೀವಿ. ಅಥವಾ ಸ್ವಾತಂತ್ರ್ಯದ ನಂತರದ ದಿನಗಳಲ್ಲಿ ನಾವು ಪಡೆದಂತಹ ಈ ಸ್ವಾತಂತ್ರ್ಯ, ಆ ಸ್ವಾತಂತ್ರ್ಯದ ನಂತರದಲ್ಲಿ ನಾವು ಕಟ್ಕೊಂಡಿರುವಂತಹ ಬಾಬಾ ಸಾಹೇಬರ ಶ್ರಮದ ಸಂವಿಧಾನದ ಒಳಗಡೆ ಈ ದೇಶದ ಸಮುದಾಯಗಳನ್ನ ಒಂದೊಂದು ಪಟ್ಟಿಯಲ್ಲಿ ತರುವಂತಹ ಕಾನೂನಾತ್ಮಕ ಪ್ರಯತ್ನಗಳನ್ನು ಮಾಡಿದ್ದಾರೆ. ಅವನ್ನೆಲ್ಲವೂ ನಾವು ಮರೆತು ಬಿಡ್ತೀವಿ ಚಿಂತಕ ವಲಯ. ಕರ್ನಾಟಕದ ಕಂಟೆಸ್ಟ್ ಮಾತನಾಡೋದಾದ್ರೆ 101 ಪರಿಶಿಷ್ಟ ಜಾತಿಗಳು ಇದೀವಿ, ಆ ಜಾತಿಗಳು ಕೂತಿದ್ದೀವಿ. 51 ಪರಿಶಿಷ್ಟ ಪಂಗಡಗಳು ಇದೀವಿ, ಅವರು ಇಲ್ಲಿ ಕೂತಿದ್ದೀವಿ. 196 ಹಿಂದುಳಿದ ವರ್ಗಗಳು OBC ಲಿಸ್ಟಲ್ಲಿ ಅವರು ಇಲ್ಲಿ ಕೂತಿದ್ದೀವಿ. ಇನ್ನು ಒಬ್ಬರಿಬ್ರು ಸಾಮಾನ್ಯ ವರ್ಗ ಅಂತ ಕರ್ನಾಟಕದಲ್ಲಿ ಇದ್ರು, ಅವರು ಈಗೂ ಇಲ್ಲ. 10% EWS ಮೀಸಲಾತಿ ಅಂತ ಮಾಡಿಕೊಂಡು ಅವರು ಆ ಪಟ್ಟಿಯಲ್ಲಿ ಕೂತಿದ್ದಾರೆ. ಹಾಗಾಗಿ ನಿಮಗೆ ಬಾಬಾ ಸಾಹೇಬರು ಕೊಟ್ಟಂತ ಸಂವಿಧಾನದ ಕಣ್ಣೋಟದಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗಗಳು ಅಂತ ನೋಡೋಕೆ ಸಮಸ್ಯೆ ಏನು ಚಿಂತಕ ವಲಯಕ್ಕೆ? ಯಾಕೆ ನೀವು ಕನ್ಫ್ಯೂಸ್ ಆಗಿದ್ದೀರಿ? ಯಾಕೆ ನೀವು ನಮ್ಮನ್ನು ಕನ್ಫ್ಯೂಸ್ ಮಾಡೋದಕ್ಕೆ ಹೋಗಿದ್ದೀರಿ ಅಂತ ಕೇಳುವಂತ ಪ್ರಶ್ನೆ ನಂದು. ಸಬಾಲ್ಟರ್ನ್ ಅಂತ ಹೇಳಿ ಯಾವುದೋ ಗೊತ್ತಿಲ್ದನು ಮಾಡ್ಕೊಂಡು ಹೋಗಿ ಆ ಆಂತೋನಿಯ ಗ್ರಾಮ್ಸಿ ಹತ್ರ ನಾನು ಹೋಗಿ ಅವ್ನು ಯಾಕೆ ಬರ್ದ, ಜೈಲಲ್ಲಿ ಕೂತ್ ಬರ್ದ, ಹೇಗೆ ಬರ್ದ, ಏನು ಅವನನ್ನು ಓದ್ಕೊಂಡು ಬಂದು ಆಮೇಲೆ ನಮ್ಮ ಜನ ನಾನು ಓದ್ಬೇಕು. ಎಂತ ದುರಂತ ನೋಡಿ. ಟೈಮ್ ವೇಸ್ಟ್ ಮಾಡೋ ಕೆಲಸವನ್ನ, ಕೊಂಕಣ ಸುತ್ತಿ ಮೈಲಾರಕ್ಕೆ ಬರುವಂತ ದುಸ್ಸಾಹಸದ ಕೆಲಸವನ್ನ ಇವತ್ತು ಚಿಂತಕ ವಲಯ ಮಾಡಬಾರದು ಅಂತ ಸ್ಥಿತಿ ಇವತ್ತಿಲ್ಲ. ನಮ್ಮ ನೋವುಗಳು, ನಮ್ಮ ದುಮ್ಮಾನಗಳು ಬೇಕಾಷ್ಟಿದೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗಗಳನ್ನ ಎಲ್ಲರೂ ಒಟ್ಟಿಗೆ ಸೇರಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರ ಎಲ್ಲಾ ಡಾಕ್ಯುಮೆಂಟ್ಗಳಲ್ಲಿ ಡಿಪ್ರೆಸ್ಡ್ ಕ್ಲಾಸ್, ದಮನಿತ ಸಮುದಾಯಗಳು, ಹೌದು ದಮನಿತ ಸಮುದಾಯಗಳು ಅಂತ ಒಂದು ಎಷ್ಟು ವಿಶಾಲವಾದಂತಹ ವೇದಿಕೆಯಲ್ಲಿ ನಾವು ಇಡೋದು ಸಾಧ್ಯ ಇದೆ. ಇದನ್ನು ನಾವು ಮಾತಾಡಬೇಕಾಗಿದೆ. ಸರಿ, ಹಾಗಾದ್ರೆ ನಾನು ದಮನಿತ ಸಮುದಾಯಗಳ ಸ್ಥಿತಿಯನ್ನು ಇಟ್ಕೊಂಡು ಇವತ್ತು ನೋಡಿದಾಗ ಏನು ನಮ್ಮ ಸ್ಥಿತಿಗತಿ? ನಾನು ನೋಡಿ ಕಾನೂನು ವಿದ್ಯಾರ್ಥಿಯಾಗಿ ಒಂದೆರಡು ಅಂಶಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ತೇನೆ. ಇತ್ತೀಚೆಗೆ ಕೇಂದ್ರ ಸರ್ಕಾರದ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ ಅನ್ನುವಂತಹ ಸಂಸ್ಥೆ ಒಂದು ಅಂಕಿಅಂಶವನ್ನು ಕೊಟ್ಟಿದೆ. ದಿನಕ್ಕೆ 117 ದೌರ್ಜನ್ಯಗಳು ನಡೀತಾ ಇದ್ದಾವೆ SC STಗಳ ಮೇಲೆ. ದಿನಕ್ಕೆ 2 ಕೊಲೆ ನಡೆಯುತ್ತೆ. ದಿನಕ್ಕೆ 8 ಅತ್ಯಾಚಾರಗಳು ನಡೀತಾವೆ. ಯಾರ ಮೇಲೆ? ಇದೇ SC STಗಳ ಮೇಲೆ. ಸರಿ, ಕೋರ್ಟ್ ಇದೆ, ಪೊಲೀಸ್ ಇದೆ, FIR ಆಗುತ್ತೆ, ವಿಚಾರಣೆ ಆಗುತ್ತೆ, ಶಿಕ್ಷೆ ಆಗ್ಬಿಡುತ್ತದೆ ಅಂತ ನಾವೆಲ್ಲರೂ ಭ್ರಮೆಯಲ್ಲಿದ್ದೀವಿ. ಅದೇ ಸರ್ಕಾರ ಅಂಕಿಅಂಶಗಳು ಇವತ್ತು ಹೇಳ್ತಾ ಇದ್ದಾವೆ, ಈ ದೌರ್ಜನ್ಯಗಳ ಪ್ರಕರಣಗಳ ಕುರಿತಂತೆ ನ್ಯಾಯಾಲಯಗಳು ಏನಾಗಿದ್ದಾವೆ, ನ್ಯಾಯಾಲಯಗಳು ಏನ್ ಮಾಡ್ತಾ ಇದ್ದಾವೆ ಅಂತ ಹೇಳಿ ಪ್ರಶ್ನೆ ಬಂದಾಗ ರಿಜಿಸ್ಟರ್ ಆಗುವಂತಹ 100 ಪ್ರಕರಣಗಳ ಪೈಕಿ 81 ಪ್ರಕರಣಗಳಲ್ಲಿ ಯಾವುದೇ ಒಬ್ಬ ಆರೋಪಿಗೆ ಶಿಕ್ಷೆ ಆಗ್ತಾ ಇಲ್ಲ, ಎಲ್ಲ ಖುಲಾಸೆ ಆಗ್ತಾ ಇದ್ದಾರೆ. ಎಷ್ಟು ಪರ್ಸೆಂಟ್? 81%. 13% ಪ್ರಕರಣಗಳಲ್ಲಿ ಬಿ ರಿಪೋರ್ಟ್ ಹಾಕ್ತಾರೆ, ಈ ಪ್ರಕರಣವೇ ನಡೆದಿಲ್ಲ ಅಂತ ಬಿ ರಿಪೋರ್ಟ್ ಹಾಕ್ತಾರೆ. ಕೇವಲ 4% ಪ್ರಕರಣಗಳಲ್ಲಿ ಮಾತ್ರ ಶಿಕ್ಷೆ ಆಗ್ತಾ ಇದೆ. ಕರ್ನಾಟಕದ ಕಂಟೆಸ್ಟ್ ಅಲ್ಲಿ ತಗೊಂಡ್ರೆ 1.3 ಪ್ರಕರಣಗಳಲ್ಲಿ ಮಾತ್ರ ಶಿಕ್ಷೆ ಆಗ್ತಾ ಇದೆ. ಆ ಕಾರಣಕ್ಕಾಗಿಯೇ ನಮ್ಮ ಕಂಬಾಲಪಲ್ಲಿಯಲ್ಲಿ ಸುಟ್ಟವರ ಬೂದಿಗೆ ಉತ್ತರ ಸಿಕ್ಕಿಲ್ಲ ಇವತ್ತು. ಆ ಕಾರಣಕ್ಕಾಗಿಯೇ ನಮ್ಮ ಕೈಲಾರಂಜಿಯಲ್ಲಿ ನಮ್ಮವರ ನ್ಯಾಯ ಸಿಕ್ಕಿಲ್ಲ. ನ್ಯಾಯಾಲಯಗಳು
ಸೆನ್ಸಿಟಿವ್ ಆಗದೆ ಇದ್ರೆ ಎಲ್ಲಿಂದ ನ್ಯಾಯ ಪಡ್ಕೊಳ್ತೀರಿ? ನಮ್ಮವ್ರು ಮೀಸೆ ಪಟ್ಕೊಂಡ್ರು ಕೊಲೆ, ಕುದುರೆ ಮೇಲೆ ಮೆರವಣಿಗೆ ಹೋದ್ರು ಕೊಲೆ, ಮದುವೆ ದಿಬ್ಬಣ ಬೀದಿಯಲ್ಲಿ ತಗೊಂಡು ಹೋದ್ರು ಕೊಲೆ, ಹೋಗಬೇಡಿ ಅಂತ ಯಾರೋ ದೇವಸ್ಥಾನ ಮುಟ್ಟೋಗೋದ್ರು ಕೊಲೆ. ಇವನ್ನೆಲ್ಲವನ್ನು ಕೂಡ ನಾವು ನೋಡಬೇಕಾಗಿರೋದು ಕದ್ದಿ ಮುಚ್ಚಿ ಕನ್ನಡ ಹಾಕೊಂಡು ನೋಡೋಕ್ಕಾಗೋದಿಲ್ಲ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಬಾಬಾ ಸಾಹೇಬರು ಕೊಟ್ಟಂತ ಇದ್ರ ಮುಖಾಂತರ ನೋಡ್ಬೇಕಾಗುತ್ತೆ. ಅದ್ರ ಮುಖಾಂತರ ನೋಡ್ಬಿಟ್ರೆ ಇದೆಲ್ಲ ಜಗಜಾರ ಆಗ್ಬಿಡುತ್ತೆ ಅಂತ ಹೇಳಿದ ತಕ್ಷಣ ಈ ಸಬಲ್ಟರ್ನು ತಳ ಸಮುದಾಯಗಳು ಈ ಏನಂತ ಅದಕ್ಕೆ. ಹಾಗಾಗಿ ನಾನು ವಿನಂತಿ ಮಾಡೋದಂತಂದ್ರೆ ಈ ದೂದ್ ಕಾ ದೂದ್ ಪಾನಿ ಕಾ ಪಾನಿ, ಇಲ್ಲಿ ಮುಚ್ಚಾಟ ಬೇಕಾಗಿಲ್ಲ, ಇಲ್ಲಿ ದೂದ್ ಕಾ ದೂದ್ ಪಾನಿ ಕಾ ಪಾನಿ ಆಗಬೇಕಾಗಿದೆ. ಸರಿ, 101 ಪರಿಶಿಷ್ಟ ಜಾತಿಗಳು, 51 ಪಂಗಡಗಳು, 196 ಹಿಂದುಳಿದ ಸಮುದಾಯಗಳು, 12-13ಕ್ಕೂ ಹೆಚ್ಚಿರುವಂತಹ ಅಲ್ಪಸಂಖ್ಯಾತ ಸಮುದಾಯಗಳ ಸ್ಥಿತಿಗತಿ ಏನು? ಇತ್ತೀಚೆಗೆ ಕೇಂದ್ರ ಸರ್ಕಾರದ ಒಬ್ಬ ಸಚಿವರು ಪಾರ್ಲಿಮೆಂಟ್ ಉತ್ತರ ಕೊಟ್ಟಿದ್ದಾರೆ. ಐಐಟಿ ಐಐಎಂಗಳಲ್ಲಿ ಓದ್ತಾ ಇರುವಂತಹ ನಮ್ಮ ಮಕ್ಕಳು ಅಡ್ಮಿಷನ್ ತಗೊಂಡಿರೋರ ಪೈಕಿ ಕಳೆದ ಶೈಕ್ಷಣಿಕ ಸಾಲಿನಲ್ಲಿ 13,000 ವಿದ್ಯಾರ್ಥಿಗಳು ಡ್ರಾಪ್ ಔಟ್ ಆಗಿದ್ದಾರೆ. ಅಂದ್ರೆ ಅರ್ಧಕ್ಕೆ ಕಾಲೇಜ್ ಬಿಟ್ಟು ಹೊರಗಡೆ ಯಾಕೆ ಬಂದ್ರು? ರೋಹಿತ್ ವೇಮುಲ ಯಾಕೆ ಸತ್ರು? ಇದಕ್ಕೆ ಉತ್ತರವನ್ನು ಯಾರು ಕಂಡುಕೊಳ್ಬೇಕು? ಅದಕ್ಕೆ ದಾರಿಯನ್ನು ಯಾರು ಹುಡುಕೊಳ್ಬೇಕು? ನೇರವಾಗಿ ಇದಕ್ಕೆ ಉತ್ತರವನ್ನು ಕಂಡುಕೊಳ್ಳುವ ಪ್ರಯತ್ನ ಮಾಡಬೇಕಾಗಿದೆ. ಡ್ರಾಪ್ ಔಟ್ಗಳ ಸಂಖ್ಯೆ ದೊಡ್ಡ ಪ್ರಮಾಣದಲ್ಲಿ ಆಗ್ತಾ ಇದೆ. ನಿರುದ್ಯೋಗದ ಪ್ರಮಾಣ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಹೆಚ್ಚಾಗ್ತಾ ಇದೆ ಅಂತಂದ್ರೆ ಆ ನಿರುದ್ಯೋಗಗಳ ಸಂಖ್ಯೆ ಯಾರು ಇದೆ? SC ST OBCಗಳು. ನಿಮಗೆ SC ST OBC ಅಂತ ಹೇಳ್ಬಿಟ್ರೆ ನಾಚಿಕೆ, ಮಾನ ಮರ್ಯಾದೆ ಹೋಗ್ಬಿಡ್ತದೆ ಪಾಪ. ಹಂಗಾಗಿ ಕದ್ದು ಸಬಲ್ಟರ್ ಅಂದ್ಬಿಡ್ರಿ, ಸುಮ್ನೆ ಯಾಕ್ರಿ? ಇವು ನಮಗ್ ಹಂಗೆ ನಮ್ಮ ಸಮಸ್ಯೆ ಏನಂದ್ರೆ ನಾನು SC ಅಂತ ಗುರುಸ್ಕೊಳಕ ನಾವು ನಂಗೆ ಹೇಳ್ಕೋಬಾರ್ದಪ್ಪ ಅಂತ. ಈ ಮೂಲ ಪ್ರಶ್ನೆಗಳಿಗೆ ನಾವು ಇವತ್ತು ಉತ್ತರವನ್ನು ಕಂಡುಕೊಳ್ಳಿಲ್ಲ ಅಂತಂದ್ರೆ ಎಲ್ಲಿಗೆ ತಲುಪ್ತೀವಿ? ಅರೆ, ಕೇಂದ್ರ ಸರ್ಕಾರದಲ್ಲಿ ಕೇಂದ್ರ ಸಚಿವಾಲಯದ ಒಳಗಡೆ ಇರುವಂತಹ ಏನು ಉನ್ನತ ಹುದ್ದೆಗಳಿದ್ದಾವೆ, ಆ ಉನ್ನತ ಹುದ್ದೆಗಳು ಯಾರು ಕೂತಿದ್ದಾರೆ ಅಂತ ಹೇಳಿ ಅದಕ್ಕೆ ಲೆಕ್ಕ ಕೊಡಿ ಅಂತ ಹೇಳಿ ನಮ್ಮ BSP ಸಂಸದರು ಕೇಳಿದ್ಕೆ ಕೇಂದ್ರ ಸಚಿವರು ಉತ್ತರ ಕೊಟ್ಟಿದ್ದಾರೆ. ಆ ಉತ್ತರ ಏನು ಹೇಳುತ್ತಂದ್ರೆ 457 ಜನ ಸೆಕ್ರೆಟರಿಗಳಲ್ಲಿ 19 ಜನ SCಗಳಿದ್ದಾರೆ, 15 ಜನ STಗಳಿದ್ದಾರೆ, 32 ಜನ OBCಗಳಿದ್ದಾರೆ. ಮುಗಿದ ಕತೆ. ಎಣಿಸ್ಕೊಳ್ರಿ ಎಷ್ಟಾಯ್ತು ನಿಮ್ ಟೋಟಲ್. ಆಲ್ರೆಡಿ ದೇಶದ ಜನಸಂಖ್ಯೆ ಒಳಗಡೆ 8% STಗಳು, 18% SCಗಳು, 52% OBCಗಳು, ಇನ್ನು ಮೈನಾರಿಟಿಗಳು ಎಷ್ಟು? 11% ಮೈನಾರಿಟಿ. ಎಲ್ಲ ಸೇರಿದ್ರೆ ಎಷ್ಟಾಯ್ತು? ಈ ಎಲ್ಲರೂ ಸೇರಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಧಮನಿತ ಸಮುದಾಯ ಅಂತ ಹೇಳಿ ಕರೆದಿದ್ದು. ಆದ್ರೆ ಈ ಧಮನಿತ ಸಮುದಾಯಕ್ಕೆ ರಾಜಕೀಯ ಜಾಗೃತಿ ಬರಲಿಲ್ವೋ, ಬರದಂಗೆ ತಡೆದಿದ್ದಾರೋ ನನಗೆ ಗೊತ್ತಾಗ್ತಾ ಇಲ್ಲ. ಬಾರ್ಗಿನ್ ಯಾರ ಜೊತೆ ಮಾಡ್ತಾ ಇದೀವಿ? ನನಗೊಂದು ಲೋನ್ ಬೇಕು, ನನಗೊಂದು ಗಂಗಾ ಕಲ್ಯಾಣ ಬೇಕು, ನನಗೊಂದು ಹಾಸ್ಟೆಲ್ ಬೇಕು ಅಂತ ಹೇಳಿ ಭಿಕ್ಷೆ ಹಾಕ್ಬಿಡೋ ಸ್ಥಿತಿ ನಿರ್ಮಾಣ ಆಗಿದೆ. ನೀತಿ ನಿರ್ಧಾರವನ್ನು ಮಾಡಬೇಕಿರುವಂತಹ ಪಾರ್ಲಿಮೆಂಟ್ ನಿಮ್ ಕೈಯಲ್ಲಿದೆಯಾ? ವಿಧಾನಸಭೆ ರಾಜ್ಯಾಂಗ ನಿಮ್ ಕೈಯಲ್ಲಿದೆಯಾ? ಇಲ್ಲ ಸ್ವಾಮಿ. ಯಾರನ್ನು ಕೂರಿಸಿದ್ವಿ? ಅವರೇ ಕೂತಿದ್ದಾರೆ ಸ್ವಾಮಿ. ಅವ್ರ ಸಾಫ್ಟ್ವೇರ್ ಯಾವುದು, ನಮ್ ಸಾಫ್ಟ್ವೇರ್ ಯಾವುದು? ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳೋದು ಯಾವಾಗ? ವೆನ್ ಪಾಲಿಟಿಕ್ಸ್ ಡಿಟರ್ಮೈನ್ ಅವರ್ ಫ್ಯೂಚರ್, ವಿ ಮಸ್ಟ್ ಡಿಟರ್ಮೈನ್ ಅವರ್ ಪಾಲಿಟಿಕ್ಸ್. ನಿಮ್ಮ ರಾಜಕೀಯವನ್ನು ನೀವು ಮಾಡಕ್ಕಾಗದೆ ದಮನಿತರು ಉದ್ಧಾರ ಆಗಬೇಕು, SC STಗಳು ಉದ್ಧಾರ ಆಗಬೇಕು, ಅವರ ಕಲ್ಯಾಣ ಯೋಜನೆಗಳು ಬರಬೇಕು, SCP TSP ಬರಬೇಕು. ಆ SCP TSPನೂ ಬರುತ್ತೆ, ಅದರ ದುಡ್ಡು ಅವ್ರದೇ ಕಾಲೋನಿಗಳಿಗೆ ರಸ್ತೆ ಮಾಡ್ಕೊಳ್ಳೋದಕ್ಕೆ ಹರಿದೋಗುತ್ತೆ. ಈ ಪೊಲಿಟಿಕಲ್ ಅವೇರ್ನೆಸ್, ಪಾರ್ಲಿಮೆಂಟರಿ ಡೆಮೋಕ್ರಸಿಯ ಕುರಿತಂತೆ ನಮ್ಮಲ್ಲಿ ಜಾಗೃತಿ ಬರಲಿಲ್ಲ ಅಂತಂದ್ರೆ ಇಂಥ 1000 ಸಮ್ಮೇಳನಗಳು ಹಿಂದೆ ನಡೆದಿದ್ದಾವೆ, ಇವತ್ತು ನಡೀತಾ ಹೋಗ್ತದೆ ಅಷ್ಟೇ. ಹಾಗಾಗಿ SC ST OBC ಮೈನಾರಿಟಿ ಕಮ್ಯುನಿಟಿಗಳಲ್ಲಿ ಇವತ್ತು ಬಂಧುತ್ವದ ಅಗತ್ಯ ಇದೆ, ಬಂಧುತ್ವದ ಅಗತ್ಯ ಇದೆ. ಆದ್ರೆ ದುರಂತ ಏನು ಗೊತ್ತಾ? ಈ ಬಂಧುತ್ವವನ್ನ ಛಿದ್ರಗೊಳಿಸುವಂತಹ ಕೆಲಸ ನಿತ್ಯವೂ ನಡೀತಾ ಇದೆ. STಗಳು ನಿಮ್ದು ಹೊಡ್ಕೊಂಡ್ರಿ ಅಂತ ಹೇಳಿ SCಗಳನ್ನ ಅವ್ರ ವಿರುದ್ಧ ಎತ್ತಿ ಕಟ್ತಾರೆ. ನೀವು ಕರೆಕ್ಟ್ ಇದ್ರಪ್ಪ, ಮೈನಾರಿಟಿಗಳ ಆ ಸಾವಿರ ಸಮಸ್ಯೆ ಮೊನ್ನೆ ನೋಡಿ ಸಿದ್ದರಾಮಯ್ಯ ಬಜೆಟ್ ಅಲ್ಲಿ ಎಲ್ಲ ಸಾವಿರ ಕೊಟ್ಟಿದ್ದಾರೆ, ಅದು ಒಂದು ಬಿಟ್ಟು ಬೇರೆದೆಲ್ಲ ಚೆನ್ನಾಗಿದೆ ಅಂತ ಹೇಳ್ತಾರೆ. ಫ್ಯಾಕ್ಟ್ ಏನು?
ಯಾರನ್ನ ಯಾರ ವಿರುದ್ಧ ಕಟ್ತಾ ಇದೀವಿ, ಯಾರನ್ನ ಯಾರ ವಿರುದ್ಧ ಎತ್ಕೊಳ್ತಾ ಇದೀವಿ? ಈ ಎಲ್ಲಾ ಪ್ರಶ್ನೆಗಳಿಗೆ ಈ ಸಮುದಾಯಗಳು ಉತ್ತರವನ್ನ ಕಂಡುಕೊಳ್ಬೇಕಂತಂದ್ರೆ ನನ್ನ ಕೊನೆಯ ಸಜೆಷನ್ ಏನಂತಂದ್ರೆ, ನಮಗೆ ದಮನಿತ ಸಮುದಾಯಗಳಿಗೆ ವಚನ ಚಳುವಳಿಯ ನೆಲೆಗಳನ್ನ ನಾವು ಸರಿಯಾಗಿ ಅರ್ಥ ಮಾಡಿಕೊಂಡು ಅನುಭವದ ಮಂಟಪಕ್ಕೆ ನಾವೆಲ್ಲರೂ ಬರಬೇಕಾಗಿದೆ. 77 ಪರಂಗಣಗಳು ಒಟ್ಟಿಗೆ ಕೂತಿದ್ದನ್ನ ನಾವು ಇಲ್ಲೇ ಇಟ್ಕೊಂಡು ಅದ್ಯಾವುದೋ ಸಬಾಲ್ಟರ್ನ್ ಹುಡ್ಕೊಂಡು ಆದೇಶ ಹೊರಟಿದೀವಿ. ಡಿಪ್ರೆಸ್ ಕ್ಲಾಸ್ಗಳನ್ನು ಗುರುತಿಸಿ ಮೊಟ್ಟ ಮೊದಲಿಗೆ ಮೀಸಲಾತಿ ಸೌಲಭ್ಯಗಳನ್ನು ಕೊಟ್ಟಿದ್ದು ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ್. ಅವ್ರನ್ನ ಬಿಟ್ಟು ನಾವು ಇನ್ನೆಲ್ಲೋ ದೇಶಕ್ಕೆ ಓಡಾಡ್ತಾ ಇದ್ವಿ. ಪೊಲಿಟಿಕಲ್ ಪವರ್ ಇಸ್ ಮಾಸ್ಟರ್ ಕೀ ಅಂತ ಹೇಳಿ ನಮಗೆ ಸಂವಿಧಾನ ಕೊಟ್ಟಂತ ನಮ್ಮ ಬಾಬಾ ಸಾಹೇಬರನ್ನು ಮರೆತು ನಾವು ಇನ್ನೆಲ್ಲೋ ದೂರ ಓಡ್ತಾ ಇದ್ವಿ. ಹಾಗಾಗಿ ನಮ್ಮನ್ನ ನಾವು ಗೌರವಿಸುವಂತಹ ನಮ್ಮ ನೆಲೆಗಳನ್ನ ನಾವು ಹುಡುಕೊಳ್ಳಿಲ್ಲ ಅಂತಂದ್ರೆ ಉತ್ತರನ ಯಾರೋ ಹುಡುಕೊಡೋದಕ್ಕಾಗೋದಿಲ್ಲ. ಕೋರೆಗಾಂವಿನ ವಿಜಯೋತ್ಸವಕ್ಕೆ ಲಕ್ಷ ಲಕ್ಷ ಜನ ನಮ್ಮನ್ನು ಸೇರಿಸಿದ್ರು. ಯಾರು ತೋರಿಸಿದ್ರು? ಮೊನ್ನೆ ಸುರಗಣ್ಣನ ಕೋಪದಲ್ಲಿ ಸೇವಾಲಾಲ್ ಜಯಂತಿ ಆಯ್ತು, ರವೀಂದ್ರ ಕಲಾಕ್ಷೇತ್ರದಲ್ಲಿ ವಿಶ್ವಕರ್ಮ ಜಯಂತಿ ಆಯ್ತು, ರಾಜನಹಳ್ಳಿಯಲ್ಲಿ ವಾಲ್ಮೀಕಿ ಜಯಂತಿ ಆಯ್ತು, ಬೀದಿ ಬೀದಿಗಳಲ್ಲಿ ಅಂಬೇಡ್ಕರ್ ಜಯಂತಿ ಮಾಡ್ತಾ ಇದೀವಿ. ಯಾರು ತೋರಿಸ್ತವ್ರೆ? ನೀವು ಅವರು ಟಿವಿಗಳಲ್ಲಿ ಬರ್ಬೇಕಂತ ಹೇಳಿ ಬಯಸ್ತಾ ಇದೀರಿ. ನಿಮ್ಮ ದುರಂತ. ಯಾಕೆ ಬಯಸ್ತೀರಿ? ಅರೆ, ಬ್ರಾಹ್ಮಣ್ಯ ಮತ್ತು ಬಂಡವಾಳ ಒಂದಾದ್ಮೇಲೆ ಅದಕ್ಕೆ ಬೇಕಾಗುವಂತ ಕಾರ್ಯಕ್ರಮಗಳನ್ನ ಅವ್ರ ಸಿದ್ಧಾಂತವನ್ನು ಅವ್ರು ಮಾಡ್ಕೊಳ್ತಾರೆ. ನೀವೇನ್ ಮಾಡ್ಕೊಳ್ತೀರಿ? ಇಲ್ಲಿ ಅನೇಕ ಜನ ಕೂತಿದ್ದಾರೆ. ಯಾರು? ನಮ್ಮ ಪತ್ರಕರ್ತರು, ವಾರ್ತಾ ಇಲಾಖೆಯಿಂದ, ಸಮಾಜ ಕಲ್ಯಾಣ ಇಲಾಖೆಯಿಂದ ಅನುದಾನ ಪಡೆಯುತ್ತಿರುವಂತ ನಮ್ಮ ಪತ್ರಿಕೆಗಳು ಇಲ್ವಾ? ಇದಾವೋ ಇಲ್ವೋ? ಎಷ್ಟು ಜನ ನಮ್ಮವರು ನಮ್ಮ ಕಾರ್ಯಕ್ರಮಗಳನ್ನು ಪ್ರಚಾರ ಮಾಡ್ತಾ ಇದ್ದಾರೆ? ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಬೇಕಂತಂದ್ರೆ ನಮ್ಮ ಸಾಫ್ಟ್ವೇರ್ ಇವತ್ತು ಚೇಂಜ್ ಆಗ್ಬೇಕಾಗಿದೆ. ನಮ್ಮ ಸಾಫ್ಟ್ವೇರ್ ಅಪ್ಡೇಟ್ ಆಗಬೇಕಾಗಿದೆ. ವಿತೌಟ್ ಅವರ್ ಸಾಫ್ಟ್ವೇರ್ ಅಪ್ಡೇಟ್ ನಮ್ಮ ಸಾಫ್ಟ್ವೇರ್ ಒಳಗಡೆ ಸಂವಿಧಾನದ ಆರ್ಟಿಕಲ್ಗಳು ತುಂಬಿಕೊಳ್ಳಿಲ್ಲ ಅಂತಂದ್ರೆ ನೀವೇನು ಪದ್ಯಗಳನ್ನು ಬರೆದು, ಕವನಗಳನ್ನು ಬರೆದು, ಲೇಖನಗಳನ್ನು ಬರೆದು, ಭಾಷಣಗಳನ್ನು ಮಾಡಿ ಪ್ರಯೋಜನ? ಇದಕ್ಕೆ ಉತ್ತರವನ್ನು ಕಂಡುಕೊಳ್ಬೇಕಾಗ್ತದೆ. ಹಾಗಾಗಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗಗಳು, ಅಲ್ಪಸಂಖ್ಯಾತ ಸಮುದಾಯಗಳ ರಾಜಕೀಯ ಪ್ರಜ್ಞೆ ಇವತ್ತು ಹೆಚ್ಚಾಗಬೇಕು. ಆ ರಾಜಕೀಯ ಪ್ರಜ್ಞೆಯನ್ನು ಹೆಚ್ಚು ಮಾಡುವಂತ ಕೆಲಸವನ್ನ ಸಮಾಜ, ಸಂಘಟನೆ, ಸರ್ಕಾರ ಮಾಡಬೇಕು ಅಂತ ಹೇಳಿ ಭಾವಿಸ್ತಾ, ಇದಕ್ಕೊಂದು ದೊಡ್ಡ ಸಾಹಸ ಮತ್ತು ದೊಡ್ಡ ಯುದ್ಧ. ಯುದ್ಧ ಅಂತಂದ್ರೆ ರಕ್ತಪಾತದ ಯುದ್ಧ ಅಲ್ಲ, ಭೌತಿಕ ಯುದ್ಧದ ಅಗತ್ಯ ಇದೆ. ಆ ಭೌತಿಕ ಯುದ್ಧ ನಡೀಬೇಕಂತಂದ್ರೆ ನಾವು ನೀವು ಭಿನ್ನಾಭಿಪ್ರಾಯಗಳನ್ನು ಬಿಟ್ಟು ಬಂಧುತ್ವ, ಸಹಬಾಳ್ವೆ, ಮಾತೃತ್ವವನ್ನು ಹೋದಾಗ ಮಾತ್ರ ಸಾಧ್ಯ. ಅದು ನಮ್ಮ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಬಾಬಾ ಸಾಹೇಬರು ಬಹಳ ಗಟ್ಟಿಯಾಗಿ ಕಟ್ಟಿಕೊಟ್ಟಿದ್ದಾರೆ. ಸ್ಥಾನಮಾನ ಮತ್ತು ಅವಕಾಶಗಳಲ್ಲಿ ಸಮತೆ. ಆ ಸ್ಥಾನಮಾನ ಮತ್ತು ಅವಕಾಶಗಳಲ್ಲಿ ಸಮತೆಯನ್ನು ಪಡ್ಕೊಳ್ಳೋದಕ್ಕೆ ಮುಂದೆ ಹೋದಾಗ ಮಾತ್ರ ದಮನಿತ ಸಮುದಾಯಗಳಿಗೆ ದಾರಿ ಸಿಗುತ್ತೆ, ನ್ಯಾಯ ಸಿಗುತ್ತೆ. ಆ ದಮನಿತ ಸಮುದಾಯಗಳ ಜೊತೆಗೆ ನಾವು ಎಲ್ಲರೂ ನಡೆಯೋಣ ಅಂತ ಹೇಳ್ತಾ ಇವತ್ತಿನ ಈ ಸಮ್ಮೇಳನವನ್ನು ಮಾಡೋದಕ್ಕೆ ಮುಂದಾಗಿರುವ ರಾಜ್ಯ ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ, ಸಚಿವರಿಗೆ ಮತ್ತು ಈ ಜವಾಬ್ದಾರಿಯನ್ನು ತಗೊಂಡು ನಮ್ಮೆಲ್ಲರಲ್ಲಿ ಕಾರ್ಯಕರ್ತರ ಕೆಲಸ ಮಾಡುತ್ತಿರುವಂತಹ ಡಾಕ್ಟರ್ ಭಾಗ್ಯಲಕ್ಷ್ಮಿ ಅವರಿಗೆ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಭೀಮ್, ಜೈ ಸಂವಿಧಾನ. ಶೋಷಿತ ಸಮುದಾಯಗಳಿಗೆ ಸಾಮಾಜಿಕವಾದಂತಹ, ರಾಜಕೀಯವಾದಂತಹ ಒಂದು ಪ್ರಜ್ಞೆ, ಆ ಜೊತೆಗೆ ಸಾಮಾಜಿಕ ನ್ಯಾಯದ ಪ್ರಜ್ಞೆ ಬಗ್ಗೆ ತುಂಬಾ ಆಳವಾಗಿ ಮಾತಾಡಿದ್ರು. ಮಾತಲ್ಲಿ ತುಂಬಾ ಕಾಳಜಿ ಇತ್ತು ಅಂತ ಅನಿಸುತ್ತೆ. ತುಂಬಾ ಆಕ್ರೋಶಗಳು ಕೂಡ ಇತ್ತು. ತುಂಬಾ ಅತ್ಯಮೂಲ್ಯವಾದಂತಹ ಮಾತುಗಳನ್ನ ಹೇಳಿ ಎಚ್ಚರಿಸುವಂತ ಕೆಲಸಗಳನ್ನ ಕೂಡ ಅನಂತ ನಾಯಕ್ ಸರ್ ಅವರು ತಮ್ಮ ಒಂದು ವಿಷಯ ಮಂಡನೆಯಲ್ಲಿ ಮಾಡಿದ್ರು. ಹಾಗಾಗಿ ಶ್ರೀ ಅನಂತ ನಾಯಕ್ ಸರ್ ಅವರಿಗೆ ಅನಂತ ವಂದನೆಗಳನ್ನು ಸಲ್ಲಿಸ್ತೀನಿ. ಈಗ ನಮ್ಮ ನಡುವೆ ಡಾಕ್ಟರ್ ಹುಲಿಕುಂಟೆ ಮೂರ್ತಿ ಅವರಿದ್ದಾರೆ. ಸಾಹಿತಿಗಳು, ಕವಿಗಳು ಅನ್ಬೇಕು, ಹೋರಾಟಗಾರ ಅನ್ಬೇಕು, ಬಂಡಾಯ ಸಾಹಿತಿ ಅನ್ಬೇಕು, ಸಂಶೋಧಕರು ಅನ್ಬೇಕು, ನನಗೆ ಗೊತ್ತಾಗ್ತಿಲ್ಲ. ದಯವಿಟ್ಟು ಹುಲಿಕುಂಟೆ ಮೂರ್ತಿ ಅಣ್ಣವರು ಬಂದ್ಬಿಟ್ಟು ತಮ್ಮ ವಿಚಾರ ಮಂಡನೆ ಮಾಡ್ಕೊಡ್ಬೇಕು ಕೇಳ್ಕೊಳ್ತೀನಿ. Thank you, Prashant. The original subaltern voice ಕೊನೆಗೆ ಬಂದು ಎಲ್ರಿಗೂ ಜೈ ಭೀಮ್. ಬಂಧುಗಳೇ, ಇಷ್ಟೊತ್ತು ಮಾತಾಡಿದಂಥ ಮಾತುಗಳನ್ನು ನೀವೆಲ್ಲರೂ ಕೇಳಿಸ್ಕೊಂಡಿದ್ದೀರಿ. ಇದರ ಭಾಗ್ಯಲಕ್ಷ್ಮಿ ಮೇಡಮ್ ಹೇಳಿದಾಗ ಈ ಸೆಷನ್ನ ಉದ್ದೇಶ ಏನಿತ್ತು, ಒಂದು ಜನಾಂಗೀಯವಾಗಿ ಸಬಾಲ್ಟರ್ನ್ ನಾವು ಹೆಂಗೆ ನೋಡ್ತೀವಿ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿತ್ತು. ತುಂಬ ಜನ ಇನ್ನೂ ಕೂತಿದ್ದೀರಿ. ಎಲ್ಲ ಕಡೆ ಸೆಷನ್ಸ್ ಮುಗಿದಿದೆ. ಸೆಷನ್ಸ್ ಮುಗ್ದಿರೋ ಕಾರಣಕ್ಕೆ ಅವರು ಮ್ಯೂಸಿಕ್ ಸ್ವಲ್ಪ ಜೋರು ಮಾಡ್ತಾ ಇದ್ದಾರೆ. ಇದು ಸಬಾಲ್ಟರ್ನ್ ಈ ಟೈಮಲ್ಲಿ ಮಾತಿಗೆ ನಿಜವಾದ ಅರ್ಥ ಇದೆ. ಯಾವ್ದು ಮ್ಯೂಸಿಕ್ ಬರ್ತಾ ಇದೆ, ನಾವೆಲ್ಲಿ ನಿಂತಿದ್ದೀವಿ, ಏನು ಮಾಡ್ತಿದ್ದೀವಿ, ನಮ್ಮ ಮ್ಯೂಸಿಕ್ ಯಾವುದು, ಇದು ಒಂಥರ ಒರಿಜಿನಲ್ ಸಬಾಲ್ಟರ್ನ್ ಇದು
ಅಂತ. ಒಂದು ಆಗಲೇ ಮಾತಾಡ್ತಾ ನಮ್ಮ ಅರುಣ್ ಜೋಳಕೂಡ್ಲಿಗೆ ಒಂದು ಕತೆ ಹೇಳ್ತಿದ್ದ. ಏನಂದರೆ, ಈ ಮೊನ್ನೆ ಸೋಲಿಗರ ರತ್ನಮ್ಮ ಅಂತ ಒಬ್ಬರು ಲೇಡಿಗೆ ಡೆಕನ್ ಚೇಂಜ್ ಮೇಕರ್ ಅಂತ ಅವಾರ್ಡ್ ಬಂತು. ಅವರೊಂದ್ಸಲ ಈ ಕನ್ನಡ ಯೂನಿವರ್ಸಿಟಿಯವರು ಅವ್ರದ್ದೊಂದು ಸೋಲಿಗ ಸಮುದಾಯದ ಬಗ್ಗೆ ಒಂದು ಥೀಸಿಸ್ ಇತ್ತು ಕನ್ನಡ ಯೂನಿವರ್ಸಿಟಿನಲ್ಲಿ. ಆ ಥೀಸಿಸ್ ನೋಡ್ತಾ ನೋಡ್ತಾ ಅಳಕ್ ಶುರು ಮಾಡಿದ್ರಂತೆ. ಇವ್ರು ಕೇಳಿದ್ರಂತೆ, ಯಾಕೆ ಹೇಳ್ತಿದ್ದೀರಿ ನೀವು ಥೀಸಿಸ್ ನಿಮ್ಮ ಸಮುದಾಯದ ಬಗ್ಗೆ ಇದೆ ಅಂತ. ಅದಕ್ಕೆ ಅವ್ರು ಹೇಳಿದ್ರಂತೆ, ಸರ್ ಇದರಲ್ಲಿ ನನ್ನ ಸಮುದಾಯದ ಬಗ್ಗೆ ಏನು ಇಲ್ಲವೇ ಇಲ್ಲ, ಈ ಆಚರಣೆಗಳು ನಮ್ಮವು ಅಲ್ವೇ ಅಲ್ಲ, ಇದು ಎಲ್ಲಿಂದ ಅರ್ಥ ಮಾಡ್ಕೊಂಡಿದ್ದಾರೆ, ಎಲ್ಲಿಂದ ತೆಗೆದಿದ್ದಾರೆ ಅಂತ ಗೊತ್ತೇ ಇಲ್ಲ ಅಂತ ಹೇಳಕ್ ಶುರು ಮಾಡಿದ್ರಂತೆ. ನಮ್ಮ ಕಣ್ಣೋಟ, ಭಾರತೀಯರ ಕಣ್ಣೋಟ ಈ ಸಬಾಲ್ಟರ್ನ್ ಅಂತ ನಾವು ಯಾವುದನ್ನು ಕರಿತೀವೋ ಅದು ಹೀಗಿದೆ, ನಮ್ಮ ಕರ್ಮ ಏನು ಮಾಡೋಕ್ಕಾಗಲ್ಲ. ಬಾಬಾ ಸಾಹೇಬರಿಗೆ ಆಗಲೇ ಡಿಪ್ರೆಷನ್ ಮತ್ತು ಅಪ್ರೆಷನ್ ಕ್ಲಾಸಸ್ ಅಂತ ಯಾವುದನ್ನು ಕರೆದಿದ್ರು, ನಾವು ಅದ್ರ ಬಗ್ಗೆ ನಾವು ಮಾತಾಡ್ತಿದ್ರು ಕೂಡ ಒಂದು ಕಮ್ಯುನಿಸ್ಟ್ ಕಣ್ಣೋಟ. ಪಾಪ ಅವ್ರಿಗೂ ಈ ಥರದ ಇಂಡಿಯಾನ ಅರ್ಥ ಮಾಡ್ಕೊಳ್ಳೋಕೆ, ಇಂಡಿಯಾದ ಅಪ್ರೆಷನ್ ಕ್ಲಾಸಸ್ನ ಅರ್ಥ ಮಾಡ್ಕೊಳ್ಳೋಕೆ ಇದ್ದಂಥ ಒಂದೇ ಒಂದು ಇಡಿಯಮ್ ಅದು. ಹಾಗಾಗಿ ಅವರು ಸಬಾಲ್ಟರ್ನ್ ಅನ್ನೋದನ್ನ ಬಳಸಿದ್ರು. ಆದರೆ ನಿಜವಾದ ಅರ್ಥದಲ್ಲಿ ಇದು ಸಬಾಲ್ಟರ್ನ್ ಅಲ್ವೇ ಅಲ್ಲ, ಇದು ವಂಚಿತ ಸಮುದಾಯ ಅಂತ ನಾವು ಅದನ್ನು ಟ್ರಾನ್ಸ್ಲೇಟ್ ಮಾಡಿಕೊಂಡ್ರೂ ಕೂಡ ನಾವು ನಮ್ಮ ಕಣ್ಣು ನೋಟಗಳನ್ನು ಬದಲು ಮಾಡ್ಕೋಬೇಕಾಗಿರೋ ಅಗತ್ಯ ಇದೆ. ಒಂದು ಸಮಸ್ಯೆ ಇದೆ. ಈಗ ನಾನಾಗಲಿ ವಿಜಯ್ ಶಾಂತಿ ಅಥವಾ ಸೂರಜ್ ಅಶ್ವಿನಿ, KP ಅಶ್ವಿನಿ, ಅಥವಾ ಈಗ ಇಲ್ಲಿ ನಮ್ಮ ಜಿಗ್ನೇಶ್ ಮೇವಾನಿ ಕೂತು ಎದ್ದು ಹೋದ್ರು, ಎಲ್ಲರೂ ಕೂಡ ನೀವು ಯಾರನ್ನ ಇಲ್ಲಿವರೆಗೂ ದಲಿತರು ದಮನಿತರು ಅಂತ ಕರಿತಿದ್ದೀರೋ ನಮಗೊಂದು ಕ್ಲಾರಿಟಿ ಇದೆ. ಈಗಿನ ಕಾಲದ ದಲಿತ ವಾಯ್ಸ್ಗೆ ಬೇರೆ ಥರದ್ದು ಒಂದು ಕ್ಲಾರಿಟಿ ಇದೆ. ಇಲ್ಲಿವರೆಗೂ ನಾವು ಕರೆದು ಅದನ್ನ ಒಂದು ಮಾಸ್ಕಲ್ಲಿ ನೀವು ಯಾವುದನ್ನ ದಮನಿತ ಅಂತ ಕರಿತೀರೋ, ಯಾವುದನ್ನ ಸಬಾಲ್ಟರ್ನ್ ಅಂತ ಕರಿತೀರೋ, ಯಾವುದನ್ನ ಅಂಚಿನ ಸಮುದಾಯಗಳು ಅಂತ ಕರಿತಿದ್ರೋ ಅದರೊಳಗಡೆ ಬೇರೆ ಥರದ ಏನೋ ಒಂದು ಮೋಸ ಅದರೊಳಗಡೆ ಇದೆ. ಇದು ಇತ್ತೀಚಿನ ದಿನಗಳಲ್ಲಿ 2019 ಇದೇ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿನ ಭಾಗ್ಯಲಕ್ಷ್ಮಿ ಮೇಡಮ್ ಅವರು ಡೈರೆಕ್ಟರ್ ಆಗಿರುವಂಥ ಅಂಬೇಡ್ಕರ್ ರಿಸರ್ಚ್ ಸೆಂಟ್ರಲ್ಲಿ ಕೆಲವೊಂದು ಸಮುದಾಯಗಳ ಒಂದು 9 ಅಧ್ಯಯನಗಳನ್ನು ಮಾಡಿಸಿದ್ರು. ಅದು ಮಾಂಗಾರುಡಿ, ಈಗ ಹರ್ಷ ಕುಗ್ವೆ ಮಾಂಗಾರುಡಿ ಅಂತ ಮಾಡಿದ್ರು, ಸುಡುಗಾಡು ಸಿದ್ಧರದ ಬಗ್ಗೆ ಮಾಡಿದ್ರು. ಇದೇ ನಮ್ಮ ಅರುಣ್ ಜೋಳಕೂಡ್ಲಿಗೆ ಕೂಡ ಗಂಟೀಚೋರ್ ಬಗ್ಗೆ ಒಂದು ಅಧ್ಯಯನವನ್ನು ಮಾಡಿದ್ರು. ಈ ಇಷ್ಟು ಅಧ್ಯಯನಗಳು ಬಹುಶಃ ನೀವು ಬೇರೆ ಭಾಷೆನಲ್ಲಿ ಆ ಥರದ ಸಮುದಾಯಗಳ ಬಗ್ಗೆ ಮಾಡಿಲ್ಲ. ಅದಕ್ಕಿಂತ ಹಿಂದೆ ಬರ್ಗೂರು ರಾಮಚಂದ್ರಪ್ಪನವರು ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದಾಗ ಪ್ರತಿ ಸಂಸ್ಕೃತಿ ಅನ್ನೋ ಒಂದು ಹೆಸರಲ್ಲಿ ಉಪಸಂಸ್ಕೃತಿ ಮಾಲೆ ಅಂತ ಕೆಲವೊಂದು ಸಮುದಾಯಗಳ ಅಧ್ಯಯನಗಳನ್ನು ಮಾಡಿದ್ರು. ಅದು ಕೂಡ ನಮಗೆ ಉಪಸಂಸ್ಕೃತಿ ಅಂತ ಕರೆದಾಗ ಆಗ ಕೋಟಗಾನಹಳ್ಳಿ ರಾಮಯ್ಯನವರು ಒಂದು ವಾಯ್ಸ್ ರೈಸ್ ಮಾಡಿದ್ರು. ಏನಂದ್ರೆ, ಯಾವುದನ್ನು ನೀವು ಉಪ ಅಂತ ಕರೀತಿದ್ದೀರಿ, ನಮ್ಮನ್ನು ನಾವೇ ಉಪ ಅಂತ ಕರೆದುಕೊಂಡ್ರೆ ಹಂಗೆ ಪ್ರಧಾನ ಸಂಸ್ಕೃತಿ ಯಾವುದು ಅನ್ನೋದನ್ನು ವಾಯ್ಸ್ ರೈಸ್ ಮಾಡಿದ್ರು. ಅದಾದ್ಮೇಲೆ ಬಂದಂತಹ SD ಸಿದ್ದರಾಮಯ್ಯನವರು ತುಂಬ ರಿಮಾರ್ಕಬಲ್ ಆಗಿರೋಂಥ ಬದಲಾವಣೆಗಳನ್ನು ಮಾಡೋದಕ್ಕೋಸ್ಕರ ಅದೇ ಸಮುದಾಯಗಳಲ್ಲಿ ಇರುವ ಸ್ಕಾಲರ್ಸ್ನ ಹುಡುಕಿ, ಅಧ್ಯಯನಕಾರರನ್ನ ಹುಡುಕಿ, ಅದೇ ಸಮುದಾಯಗಳ ಬಗ್ಗೆ ಪುಸ್ತಕಗಳನ್ನು ಬರೆಸಿದ್ರು. ಕನ್ನಡದಲ್ಲಿ ಇದು ಇಡೀ ಇಂಡಿಯಾಗೆ ಮಾದರಿ ಆಗಬಲ್ಲಂತಹ ಅಧ್ಯಯನಗಳು ಈಗಾಗಲೇ ನಡೆದಿದೆ. ಯಾವುದನ್ನ ನೀವು ಸಬಾಲ್ಟರ್ನ್ ಅಂತ ಕರಿತೀವೋ ಅದರ ಬಗ್ಗೆ ಹೇಳ್ತಿದ್ದೀನಿ ನಾನು. ಇದರ ಬಗ್ಗೆ ನೀವು ಇನ್ನೊಂದು ಹೇಳಬೇಕು ಅಂತಂದ್ರೆ, ಒಟ್ಟು 8 ಪುಸ್ತಕಗಳದ್ದು ಒಂದು ಪೇಜ್, ಕವರ್ ಪೇಜ್ ಹಾಕ್ಬಿಟ್ಟು ಪ್ರಜಾವಾಣಿನಲ್ಲಿ ಪುಸ್ತಕ ಪರಿಚಯ ಬಂತು. ನೀವು ಕರೆಕ್ಟಾಗಿ ಇದನ್ನ ನೀವು ಕೇಳಿಸ್ಕೊಂಡು ನಾಳೆ ಪುಸ್ತಕ ಪರಿಚಯ ಬರುವಂತ ಯಾವುದಾದ್ರೂ ಪ್ರಜಾವಾಣಿಯ ಎಡಿಷನ್ಸ್, ಸಂಡೇ ಎಡಿಷನ್ಸ್ ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ. 8 ಸಬಾಲ್ಟರ್ನ್ ಅಂತಂದ್ರೆ ಈ ತರದ ಅಂಚಿನ ಸಮುದಾಯಗಳ ಬಗೆಗಿನ, ಇದು ನಾನು ಹೇಳಿದ್ನಲ್ಲ ಅಂಬೇಡ್ಕರ್ ರಿಸರ್ಚ್ ಸೆಂಟರ್ ಮಾಡಿದಂತಹ ಅಧ್ಯಯನಗಳ ಪುಸ್ತಕಗಳ ಕವರ್ ಪೇಜ್, 8 ಕವರ್ ಪೇಜ್ ಹಾಕಿ ಎಷ್ಟು ಬರೀಬೇಕಿತ್ತು ಅಂದಾಜು ಒಂದು 2 ಪೇಜ್ ಕೊಡ್ಬೇಕಿತ್ತು ಅದಕ್ಕೆ. ಆದರೆ ಅವರು 3 ರಿಂದ 4 ಕಾಲಮ್ ಕೊಟ್ಟರು. ಇದು ನಮಗೆ ಸಬಾಲ್ಟರ್ನ್, ನಾವು ಅರ್ಥ ಮಾಡ್ಕೊಂಡಿರುವಂಥ ಸಬಾಲ್ಟರ್ನ್. 3 ರಿಂದ 4 ಕಾಲಮ್ ಅಲ್ಲಿ 8 ಪುಸ್ತಕಗಳ ಪರಿಚಯ. ಇದು ಕರ್ನಾಟಕದ ಸಬಾಲ್ಟರ್ನ್ಗೆ, ಕರ್ನಾಟಕದ ದಲಿತರು ದಮನಿತರನ್ನ ಅರ್ಥ ಮಾಡ್ಕೊಳ್ತಿರುವಂಥ ದಾರಿ ಪ್ರಜಾವಾಣಿ ಪತ್ರಿಕೆಯೇ ಆ ಕೆಲಸವನ್ನು ಮಾಡ್ತು ಹಿಂದೆ. ನಾನು ಏನು ಹೇಳಕ್ ಟ್ರೈ ಮಾಡ್ತಿದ್ದೀನಿ, ಈಗ ನಾವು ಇಷ್ಟೊಂದೆಲ್ಲ ಮಾತಾಡ್ತೀವಿ, ದಲಿತರು ಯಾರು ಅಂತ ಕರೆಕ್ಟಾಗಿ ನಮ್ಗೆ ಡೆಫಿನೇಷನ್ ಗೊತ್ತಿಲ್ಲ. ಎಲ್ಲರೂ ದಲಿತರೇ ಅಂತ ಕರಿತೀವಿ, ಮಳಬಿಸಲಾತಿ ವಿಚಾರ ಇದೆ ನಮ್ಮಲ್ಲಿ. ಸ್ಕೂಲ್ ಡ್ರಾಪ್ಔಟ್ಸ್ ಬಗ್ಗೆ ಮಾತಾಡೋರು ನನ್ನ ನಾಯಕರು, ಏನಾಗಿದೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಲ್ಲಿ, ಯಾವ ದಲಿತರಿಗೆ ಏನು ಸಿಗ್ತಿದೆ ಅಂತ ಕರೆಕ್ಟಾಗಿ ಹುಡುಗರು ಗೊತ್ತಿಲ್ಲ ನಮಗೆ. ನಮ್ಮ ಪಕ್ಕದಲ್ಲೇ ಹೆಗಲ ಮೇಲೆ ಕೈ ಹಾಕೊಂಡು ಕೂತಿರ್ತೀವಿ. ಅಂಬೇಡ್ಕರ್ ಫೋಟೋ ಇಟ್ರೆ ದೂರ ಹೋಗುವಂತ ಟಚಬಲ್ ಎಸ್ಸಿಗಳಿದ್ದಾರೆ ನಮ್ಮ ನಡುವೆ. ಟಚಬಲ್ ಎಸ್ಸಿಗಳು ಹೆಸರು, ಜಾತಿ ಹೆಸರುಗಳನ್ನ ಬದಲಾಯಿಸ್ಕೊತಿದ್ದಾರೆ. ಅಂಬೇಡ್ಕರ್ ಫೋಟೋ ಇಟ್ಕೊಂಡ್ರೆ ಎದುರ್ಕೋತಿದ್ದಾರೆ, ಒಳಗಡೆ ಗೊತ್ತಿಲ್ಲ ಅದು ಯಾಕೆ ಎದುರ್ಕೊಂಡಿದ್ದಾರೆ ಅಂತ ಗೊತ್ತಿಲ್ಲ. ಯಾವ ದೇಶವನ್ನ, ಯಾವ ಜನಾಂಗವನ್ನ
ನೋಡೋದಕ್ಕೆ ಕಣ್ಕೊಟ್ಟನ ಒಬ್ಬ ಪುಣ್ಯಾತ್ಮ ಮಹಾತ್ಮ. ಆ ಮಹಾತ್ಮನ ಫೋಟೋ ಇಟ್ಕೊಂಡ್ರೆ ನಾಚಿಕೆ ಆಗುವಂತಹ SC ಪಟ್ಟಿಲಿರುವಂಥ ಸ್ಥಿತಿಗಳಿದ್ದಾವೆ. ನಿಮ್ಗೆ ಹೇಳ್ತಿದ್ದೀನಿ, 84 ಅಲೆಮಾರಿ ಸಮುದಾಯಗಳಿಗೆ ಇಲ್ಲಿಯವರೆಗೂ 70 ವರ್ಷ ಆಗಿದೆ ಮೀಸಲಾತಿ ಬಂದು, ಇಲ್ಲಿಯವರೆಗೂ ಒಂದು ಸಣ್ಣ ಮೀಸಲಾತಿ ಸೌಲಭ್ಯ ಸಿಕ್ಕಿಲ್ಲ. ಸುಮಾರು 84 ಅಲೆಮಾರಿ ಸಮುದಾಯಗಳು ಇಲ್ಲಿವರೆಗೂ ಸಿಕ್ಕಿಲ್ಲ, ಒಂದು ಸಣ್ಣ ಮೀಸಲಾತಿ ಸಿಕ್ಕಿಲ್ಲ. ನೀವು ಕರೆಕ್ಟಾಗಿ ನೋಡಿದ್ರೆ ಈಗಲೂ ನೀವು ಸ್ಕೂಲ್ ಡ್ರಾಪ್ಔಟ್ಸ್ ಸಂಖ್ಯೆ ನೋಡಿದ್ರೆ, ಅಥವಾ ನಿಮಗೆ ವೇಶ್ಯಾವಾಟಿಕೆಯಲ್ಲಿ ತೊಡಗಿರುವಂಥವ್ರ ಸಂಖ್ಯೆ ನೋಡಿದ್ರೆ, ಅಥವಾ ಹ್ಯೂಮನ್ ಟ್ರಾಫಿಕಿಂಗ್ ಇದರಲ್ಲಿ ಸಿಕ್ಕಾಕೊಂಡಿರೋರು ಸಮಸ್ಯೆಗಳು ನೋಡಿದ್ರೆ, ಎಲ್ಲ ಸಮಸ್ಯೆಗಳಲ್ಲಿ ಯಾವ ಸಮುದಾಯದವ್ರು ಇದ್ದಾರೋ, ನೀವು ಯಾರನ್ನ ಎಲ್ಲರೂ ದಮನಿತಾರೆ ಅಂತ ಮಾತಾಡ್ತಿರೋ ಆ ಸಮುದಾಯಗಳಲ್ಲಿ ಯಾರು ಅಸ್ಪೃಶ್ಯರು ಅಂತಿದ್ದಾರೋ ಅವ್ರು ಮಾತ್ರ ಇದ್ದಾರೆ. ಯಾವುದನ್ನ ಅರ್ಥ ಮಾಡ್ಕೋಬೇಕು, ಎಷ್ಟು ಭಾಷೆ ಇದೆ. ಪಕ್ಕದಲ್ಲೇ ನೀವು ಬೆಂಗಳೂರಿಂದ 30-40 ಕಿಲೋಮೀಟರ್ ಹೋದ್ರೆ ಯಾವುದೋ ಒಂದು ಸಣ್ಣ ಹೊಲೆಯರು ಮಾತಾಡೋ ಭಾಷೆ ಇದೆ. ಕುಟುಂಬಗಳು ಇವತ್ತು ಮಾತಾಡಕ್ಕೆ ಹೆದರ್ಕೊಳ್ತಾ ಇದ್ದಾರೆ. ಅದ್ರ ಬಗ್ಗೆ ಒಂದು ಅಧ್ಯಯನ ಇಲ್ಲಿವರೆಗೂ ಆಗಿಲ್ಲ. ಬೆಂಗಳೂರು ಯೂನಿವರ್ಸಿಟಿನಲ್ಲಿ ರೀಸೆಂಟ್ ಆಗಿ ಒಬ್ರು ಮಂಜುಳಾ ಅಂತ ಒಂದು ಅಧ್ಯಯನ ಮಾಡಿದ್ರು. ಹರವು ಅಂತ ಒಂದು ಲ್ಯಾಂಗ್ವೇಜ್ ಹೆಸರು ಅದು. ನಾವು ಯಾವುದನ್ನ ನಮ್ಗೆ ನೋಡೋಕ್ಕಾಗಿಲ್ಲ. ನಾನೇನು ಹೇಳಕ್ ಬರ್ತಿದ್ದೀನಿ, ಇಡೀ ಭಾರತದ ಸಬಾಲ್ಟರ್ನ್ ಅಂತ ನೀವು ಯಾವುದನ್ನು ಕರಿತಿದ್ದೀರೋ, ಯಾವುದನ್ನ ವಂಚಿತ ಸಮುದಾಯಗಳು ಅಂತ ಕರಿತಿದ್ದೀರೋ, ಆ ಸಮುದಾಯಗಳನ್ನ ನೋಡುವ ಕಣ್ಣೇ ಸಿಕ್ಕಿಲ್ಲ, ಆ ನೋಡುವ ಮಾದರಿಗಳೇ ಇಲ್ಲ. ಈಗಿರೋ ಮಾದರಿಗಳೆಲ್ಲ ತುಕ್ಕಿಡ್ದಿರೋ ಮಾದರಿಗಳು. ತುಕ್ಕಿಡ್ದಿರೋ ಮಾದರಿಗಳನ್ನ ಇಟ್ಕೊಂಡು, ಅದೇ ಪರಿಕರಗಳನ್ನ ಇಟ್ಕೊಂಡು ನಾವು ಅದೇ ಸಮುದಾಯಗಳೊಳಗಡೆ ಹೋಗ್ತಿದ್ದೀವಿ. ನೀವು ಕರೆಕ್ಟಾಗಿ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಆಗಲಿ, ಬೇರೆ ಯಾವುದೇ ಇಲಾಖೆಯಲ್ಲಿ ಹೋಗಿ ದಲಿತರಿಗೆ ಮೀಸಲಿಟ್ಟ ಹಣವನ್ನು ಹೆಚ್ಚು ಬಳಸುತ್ತಿರುವವರ ಹೆಸರುಗಳು ತೆಗೆದು ನೋಡಿ, ಆಟೆ ಹಾಕಿ ನೀವು. ಆ ಹೆಸರುಗಳಲ್ಲಿ ಯಾವ್ದು ನಾವು ಹಿಂಗ್ ಮಾತಾಡ್ತೀವಲ್ಲ ರಾಜಾರೋಷವಾಗಿ, ನಾವೆಲ್ಲರೂ ದಮನಿತರು ಅಂತ ಅವ್ರು ಯಾರು ನಿಂತ್ಕೊಂಡು ಮಾತಾಡ್ತಿದಾರೋ ಅವರೇ ಪಡ್ಕೊಂಡಿರ್ತಾರೆ. ಎಲ್ಲರ ಹೆಸರುಗಳು ತೆಗೆದು ನೋಡಿ ಎಲ್ಲಿದ್ದಾರೆ. ಯಾಕೆ 70 ವರ್ಷಗಳಲ್ಲಿ ನಿಮ್ಗೆ ದಲಿತ ಸಮುದಾಯಗಳಲ್ಲಿರುವಂತಹ 101 ಜಾತಿಗಳು, 90 ಜಾತಿಗಳು ಅಲೆಮಾರಿ ಸಮುದಾಯಗಳು ಯಾಕೆ ಎಜುಕೇಟೆಡ್ಸ್ ಆಗಿಲ್ಲ? ಯಾಕೆ ಶಿಕ್ಷಣದಿಂದ ವಂಚಿತರಾಗ್ತಿದ್ದಾರೆ? ಯಾಕೆ ಅವ್ರ ಹೆಣ್ಮಕ್ಳು ಬರ್ತಾ ಇಲ್ಲ? ಹುಡುಕ್ಬೇಕು. ನೀವು ಇವತ್ತು ದಲಿತ ಹೆಣ್ಮಕ್ಳು ನೀವು ಇದ್ರ ಬಗ್ಗೆ ಮಾತಾಡಿ ಅಂತಂದ್ರೆ ಹುಡುಕ್ಬೇಕು. ನಮ್ಗೆ ಗೊತ್ತಾಗೋದೇ ಇಲ್ಲ. KP ಅಶ್ವಿನವರು ಕರ್ನಾಟಕದಿಂದ ಅಲ್ಲಿ UN ಹೋಗ್ಬಿಟ್ಟು ಸದಸ್ಯರಾಗ್ತಾರೆ. ಯಾರಪ್ಪ ಇವರು ಅಂತ ನಾವು ಹುಡುಕ್ಬೇಕು. ನಮ್ಗೆ ಯಾರಿಗೂ ಗೊತ್ತೇ ಇಲ್ಲ. ನಮ್ಮ ಹೋರಾಟಗಾರರಿಗೆ ಗೊತ್ತಿಲ್ಲ, ನಮ್ಮ ಸಬಾಲ್ಟರ್ನ್ ಸ್ಟಡೀಸ್ ಮಾಡೋರಿಗೆ ಗೊತ್ತಿಲ್ಲ, ನಮ್ಗೆ ಯಾರಿಗೂ ಗೊತ್ತೇ ಇಲ್ಲ. ಎಲ್ಲಿಂದ ಬರ್ತಿದೀವಿ ನಾವೆಲ್ಲ ಅಂತ ಗೊತ್ತಾಗ್ತಿಲ್ಲ ನಮ್ಗೆ. ಯಾಕೆ ಹಿಂಗೆ ಆಗ್ತಿದೆ ಅಂತಂದ್ರೆ ಈ ಮೋಸ ನಡೀತಾ ಇದೆ, ಕಣ್ಕಟ್ಟು ನಡೀತಾ ಇದೆ. ಈ ಕಣ್ಕಟ್ಟು ಯಾವುದು? ನೀವು ದಮನಿತರು, ವಂಚಿತ ಸಮುದಾಯಗಳು ಅಂತ ಹೇಳುವ ಭಾಷೆ ಮಾತಾಡ್ತಿದಾರಲ್ಲ, ಆ ಭಾಷೆ ಮಾತಾಡೋರೇನೆ ಇದನ್ನ ಸಪ್ರೆಸ್ ಮಾಡ್ತಾ ಇದ್ದಾರೆ, ತುಳಿತಾ ಇದ್ದಾರೆ ಅಂತ. ಈ ಅಧ್ಯಯನಗಳಲ್ಲಿ ನೀವು ಕೆಲವೊಂದು ಇವಾಗ ಹರ್ಷ ಕುಗ್ವೆ ಮತ್ತೆ ನಮ್ಮ ಅರುಣ್ ಜೋಳಕುಳ್ಳಿಗೆ ಅವರು ಮಾಡಿರೋ ಅಧ್ಯಯನಗಳನ್ನು ನೀವು ತೆಗೆದು ನೋಡಿ, ಯಾವ ದೇಶದಲ್ಲಿ ಇದೀವಿ ನಾವು ಅಂತ ಗೊತ್ತಾಗುತ್ತೆ ನಮ್ಗೆ. ಮತ್ತೆ ಈ ವಂಚಿತ ಸಮುದಾಯಗಳು ಅಂತಂದ್ರೆ ಏನು? ಅವ್ರಿಗಿರುವಂತ ರಾಜಕೀಯ ಏನೋ ಮಾದರಿಗಳೇನು? ಯಾವುದನ್ನ ನಾವು ಅವ್ರನ್ನ ಇಲ್ಲಿಂದ ಮೇಲೆತ್ತಬೇಕು ಅಂತ ಕರಿತಿದೀವಿ? ಯಾವ್ದಾದ್ರು ಕ್ರಿಯಾ ಯೋಜನೆಗಳು ಇದೆಯಾ ನಮ್ಮಲ್ಲಿ ಅಂತಂದ್ರೆ ಯಾವುದೂ ಇಲ್ಲ. ನಾನು ಲಾಸ್ಟ್ ಟೈಮ್ ಇದೇ ತರದ ಸೆಮಿನಾರ್ ಮಾಡಿದಾಗ, ತುಂಬಾ ದೊಡ್ಡ ಕಾನ್ಫರೆನ್ಸ್ ಮಾಡಿದಾಗ ನಾನು ಇಲ್ಲೇ ನಿಂತ್ಕೊಂಡು ಸಿದ್ದರಾಮಯ್ಯ ಸರ್ ಮುಖ್ಯಮಂತ್ರಿ ಆಗಿದ್ರು, ನಾನು ಕೇಳಿದ SCP ಅಮೌಂಟ್ ಅಲ್ಲಿ ನಾವು ತೆಗೆದು ಅಂಬೇಡ್ಕರ್ ಬಗ್ಗೆ ಸೆಮಿನಾರ್ ಮಾಡೋ ಸ್ಥಿತಿ ಬಂದಿದೆ. ದಲಿತರ ಹಣದಲ್ಲಿ ಅಂಬೇಡ್ಕರ್ ಬಗ್ಗೆ ಸೆಮಿನಾರ್ ಮಾಡಿದ್ರೆ ನಾವು ಅನ್ಕೋತೀವಿ ಅಂಬೇಡ್ಕರ್ ಕೇವಲ ದಲಿತರಿಗೆ ಸೀಮಿತವಲ್ಲ ಅಂತ ಭಾಷಣ ಮಾಡ್ತೀವಿ, ಆದ್ರೆ ಅದೇ ದುಡ್ಡಲ್ಲಿ ಅಂಬೇಡ್ಕರ್ ಬಗ್ಗೆ ಸೆಮಿನಾರ್ ಮಾಡ್ತೀವಿ. ಇದನ್ನ ಮೊದಲು ಕೇಳಿದೆ. ಅದಾದ್ಮೇಲೆ ನಮ್ಗೆ ತುಂಬಾ ಜನ ಬೈದ್ರು, ನೀವು ಒಳಗಡೆ ಸೇರ್ಕೊಂಡು ಹಿಂಗೆಲ್ಲ ಮಾತಾಡಬಾರ್ದು ಅಂತ. ನಾನು ಇದ್ದೆ ಆ ಕಾನ್ಫರೆನ್ಸ್ ಇದರಲ್ಲಿ. ಇವತ್ತು ಪರವಾಗಿಲ್ಲ, ನೀವು ಯಾರ್ಯಾರೋ ಮಾತಾಡ್ತಾರೆ. ಸುದೀಪ್ ತರದ ನಟರು ಸಂವಿಧಾನದ ಬಗ್ಗೆ ಮಾತಾಡ್ತಾರೆ. ಮಾದೇವಪ್ಪರು ತುಂಬಾ ದೊಡ್ಡ ಜಾಥಾ ಮಾಡ್ತಿದ್ದಾರೆ. ಯಾರೋ ಬರ್ತಾರೆ, ಬೇರೆ ಬೇರೆ ಜಾತಿಯವರೆಲ್ಲ ಕುಂಭಮೇಳದಲ್ಲಿ ಬರ್ತಾರೆ, ಎತ್ಕೊಂಡು ಬರ್ತಾರೆ. ಸಂವಿಧಾನ ಎಲ್ಲರ ಬಾಯಲ್ಲಿ ಬರ್ತಿದೆ. 4 ವರ್ಷದ ಮಗು ಬಾಯಲ್ಲಿ ಸಂವಿಧಾನದ ಪೀಠಿಕೆ ಬರ್ತಿದೆ. ಇದೆಲ್ಲ ಸರಿ ಇದೆ. ಆದ್ರೆ ನಮ್ಮ ಈ ಯಾವ್ದನ್ನ ನಾವು ಇಲ್ಲಿ ಸಬಾಲ್ಟರ್ನ್ ಅಂತ ಕರೀತಿದ್ದೇವೆಯೋ, ಈ ಸಬಾಲ್ಟರ್ನ್ ಅನ್ನೋ ಶಬ್ದನ ತೆಗೆದು ಹಾಕಕ್ಕೆ, ಅಥವಾ ಉಪಸಂಸ್ಕೃತಿ ಅನ್ನೋ ಶಬ್ದನ ತೆಗೆದು ಹಾಕಕ್ಕೆ ನಾವೇ ಪ್ರಧಾನ ಸಂಸ್ಕೃತಿ ಯಾವ್ದನ್ನ ಹಿಂದೆಯಿಂದ ನಾವು ಹೇಳ್ಕೊಂಡು ಬಂದಿದ್ದೀವಿ. 40-50 ವರ್ಷಗಳ ಇತಿಹಾಸ ಇದೆ ನಮ್ಮ ಇಲ್ಲಿನ ಚಳುವಳಿಗೆ. ಇಡೀ ಭಾರತದಲ್ಲಿ ಕರ್ನಾಟಕದ ದಲಿತ ಚಳುವಳಿಯ ಮಾದರಿಗಳನ್ನ ಅಧ್ಯಯನ ಮಾಡ್ತಿರೋರು ಇಡೀ ಭಾರತದಲ್ಲಿದ್ದಾರೆ. ದಲಿತ ಚಳುವಳಿನ ಅಧ್ಯಯನ ಮಾಡ್ತಿರೋರು ನೀವು ಕೂತ್ಕೊಂಡು ಕೇಳಿ. ಸೂರಜ್ ಅಂಗಡಿ ಅವ್ರಿಗೆ ಗೊತ್ತಿದೆ, ಅವ್ರಿಗೆ ಬಿ ಶ್ಯಾಮಸುಂದರ್ ಯಾರು ಅಂತ ಗೊತ್ತಿಲ್ಲ ನಮ್ಗೆ. ಸೂರಜ್ ಅಂಗಡಿ ಅವ್ರಿಗೆ ಗೊತ್ತಿದೆ, ಅವ್ರಿಗೆ ಬಿ ಕೃಷ್ಣಪ್ಪ ನಮ್ಮ ಯಂಗ್ಸ್ಟರ್ಸ್ ಮಾತ್ರ ಇತ್ತೀಚೆಗೆ ಹೇಳ್ತಿದೀವಿ. ಅವ್ರು ಯಾರು ಗೊತ್ತಿಲ್ಲ, ಸೂರಜ್ ಅಂಗಡಿ ಅವ್ರಿಗೆ ಗೊತ್ತಿದೆ. ಅವರೆಲ್ಲ ಹೋಗ್ತಾರೆ, ಹೆಸರುಗಳನ್ನ ಪ್ರಸ್ತಾಪ ಮಾಡ್ತಾರೆ, ಅವ್ರಿಗೆ ಗೊತ್ತಾಗ್ತಿಲ್ಲ ನಮ್ಗೆ. ಯಾಕೆ ಅಂತಂದ್ರೆ ಈ ನೆಲದಲ್ಲಿ ತುಂಬಾ ದೊಡ್ಡ ನಡೆದಿದೆ. ನಾವು ಹೇಳ್ಬಿಡ್ಬೋದು ಶರಣ ಚಳುವಳಿ ತುಂಬಾ ದೊಡ್ಡದಿದೆ, ಅಥವಾ ಯಾವ್ದು ದಾಸ ಚಳುವಳಿ ಸಿಕ್ಕಾಪಟ್ಟೆ ದೊಡ್ಡದಿದೆ. ನಮ್ಮಲ್ಲಿ ತುಂಬಾ ದೊಡ್ಡ ಹ್ಯೂಮನ್ ಇದೆ, ತುಂಬಾ ದೊಡ್ಡ ಮಾನವೀಯತೆಯ ಅಂಶಗಳಿದೆ ನಮ್ಮಲ್ಲಿ. ನಮ್ಮ ಕಲ್ಚರ್ ಏನಾದ್ರೂ ಹೇಳ್ಬೋದು. ನಾವೆಲ್ಲಿದ್ದೀವಿ ಇವಾಗ? ನಾವೆಲ್ಲಿದ್ದೀವಿ ಹಾಸ್ಟೆಲ್ಗೆ ಹೋಗಿ ನೋಡಿ ಗೊತ್ತಾಗುತ್ತೆ. ಇತ್ತೀಚೆಗೆ ಮಾಧವದೇವರ ಮೇಲ್ಮಾರ
ಮಹದೇವಪ್ಪರು ಬಂದ್ಮೇಲೆ ಮಾತ್ರ ಇತ್ತೀಚೆಗಿನ ಹಾಸ್ಟೆಲ್ಗಳ ಸ್ಥಿತಿಗಳ ಬಗ್ಗೆ ಯಾರೋ ಒಂದು ಸ್ವಲ್ಪ ಗಮನ ಕೊಡ್ತಾ ಇದ್ದಾರೆ. ಆಗಿರೋದ್ರಿಂದಾಗಿ ಇದನ್ನ ನಾವು ನೋಡುವ ಕಣ್ಣುಗಳನ್ನ ಬೇರೆ ಧರಿಸಬೇಕಾಗಿದೆ. ನಮ್ಮ ದೃಷ್ಟಿಕೋನ ಚೇಂಜ್ ಆಗಬೇಕಾಗಿದೆ. ಅಪ್ರೆಸ್ಡ್ ಸಪ್ರೆಸ್ಡ್ ಅಂತಂದ್ರೆ ಕೇವಲ ಜಾತಿಯ ಪಟ್ಟಿಲಿ ಇರೋರು ಮಾತ್ರ ಅಲ್ಲ, 101+99 ಯಾವುದಿದೆ ಅದು ಮಾತ್ರ ಅಲ್ಲ, ಅದ್ರ ಒಳಗಡೆ ನೊಂದಿರೋರು ಇದ್ದಾರೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕಾಗಿದೆ. ಈಗ ಹೆಂಗೋ ಭಾಗ್ಯಲಕ್ಷ್ಮಿ ಮೇಡಮ್ ಬಂದ್ಮೇಲೆ ಈ ಕಡೆ ಹೆಚ್ಚು ಗಮನ ಕೊಡ್ತಿದ್ದಾರೆ. ಇದನ್ನ ತುಂಬಾ ಅಧ್ಯಯನಗಳ ಮುಖಾಂತರ ನಾವು ಇದನ್ನ ಸಾಧಿಸಬೇಕಾಗಿದೆ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಭೀಮ್. ಸ್ನೇಹಿತರೆ, ಈ ದಿನದ 3 ವೇದಿಕೆಗಳಲ್ಲಿ ಬೇರೆ ಬೇರೆ ಸಂವಿಧಾನದ ಆಯಾಮಗಳ ಬಗ್ಗೆ ಚರ್ಚೆ ಮಾಡಿದ್ವಿ. ನಾನು ಈ 3ನೇ ಸೆಷನ್ನಲ್ಲಿ ನಮ್ಮ 6 ಜನ ಮಾತುಗಾರರು ಸಂವಾದ ನಡೆಸಿದ್ರು. ನಿಜವಾಗ್ಲೂ ಭಾರತ ಡಾಕ್ಟರ್ BR ಅಂಬೇಡ್ಕರ್ ಅವರು ಹೇಳಿರೋ ಹಾಗೆ ವೈರುಧ್ಯಗಳ ಕಡೆಗೆ ಭಾರತದ ನಡಿಗೆ. ಈ ಒಂದು ವೇದಿಕೆಯಲ್ಲಿ ಈ ವೈರುಧ್ಯಗಳ ಒಂದು ಸಂಘರ್ಷ ಆಗ್ಬೇಕು. ಸಂಘರ್ಷನೇ ಇಲ್ಲದೆ, ವಾಗ್ವಾದ ಇಲ್ಲದೆ, ಸಂವಾದ ಇಲ್ಲದೆ ಹೇಗೆ ಒಂದು ತೀರ್ಮಾನಕ್ಕೆ ಬರಕ್ ಸಾಧ್ಯ? ಡಿಕ್ಟೇಟರ್ಶಿಪ್ ಅಲ್ಲಿ ಮಾತ್ರನೇ ಇದೇನೂ ಇಲ್ಲದೆ ತೀರ್ಮಾನಗಳಾಗತ್ತೆ. ಆದ್ರೆ ಭಾರತದಲ್ಲಿ 70 ವರ್ಷ ನಿಜ, 75ನೇ ವರ್ಷ ನಿಜ, ಸಂವಿಧಾನದ ಅಡಿಯಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ. SSP TSP ಫಂಡ್ ಬಗ್ಗೆ ಇಲ್ಲಿ ವೇದಿಕೆ ಮಾತ್ರ ಅಲ್ಲ, ಇಡೀ ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇದೆ. ಚರ್ಚೆ ಆಗ್ಲಿ ಬಿಡಿ, ಚರ್ಚೆ ಮೂಲಕ ಸತ್ಯನೋ ಸುಳ್ಳೋ ಹೊರಗಡೆ ಬರುತ್ತೆ. ನನಗೊಂದು ಆಶ್ಚರ್ಯ ಏನಂದ್ರೆ, ಈ 3 ವೇದಿಕೆಗಳಲ್ಲೂ ಕೂಡ ನಾವು ಸಮಯ ತುಂಬಾ ಕಡಿಮೆ ಕೊಟ್ಟಿದ್ದೀವಿ. ತುಂಬಾ ವಿಷಾದ ಇದೆ. ಆದ್ರೆ ಇಲ್ಲಿ ರೆಡ್ಡಿ ಅವ್ರು ಬಂದ್ರು, ಅವರು ಕಾನೂನಲ್ಲಿ ತುಂಬಾ ಅನುಭವವನ್ನ ಹೊಂದಿರುವಂತವ್ರು. ನಮ್ಮ ಅನಂತ್ ನಾಯಕ್ ಅವರಲ್ಲಿ ಒಂದು ಯಂಗ್ ಮನ್ ಸಿಟ್ಟು ಕಾಣಿಸ್ತಾ ಇತ್ತು. ನಿಜ, ನೀವ್ ಹೇಳ್ತಾ ಇರುವಂತ ದಮನಿತ ಸಪ್ರೆಸ್ಡ್ ಕ್ಲಾಸಸ್ ಅದು ಒಂದು ಕಾನ್ಸೆಪ್ಟ್ ನಿಜ. ನಮ್ಮ ಮಿಲಿಂದ ಹೆಂಗಡೆ ಅವರು ತುಂಬಾ ಯೂತ್ ಐಕಾನಿಕ್ ಅಂತ ನನಗೆ ಕ್ಯೂರಿಯಾಸಿಟಿ ಇತ್ತು. ಅವ್ರು ಬಂದು ಡಿಫ್ರೆಂಟ್ ಕಾನ್ಸೆಪ್ಟ್ ಅಲ್ಲಿ ಮಾತಾಡಿದ್ರು. ಎಲ್ಲದಕ್ಕಿಂತ ಮುಖ್ಯವಾಗಿ ಅಶ್ವಿನಿ, ನಾನು ಅಶ್ವಿನಿ ಮಾತನ್ನ ಕೇಳಿಸ್ಕೋಬೇಕು ಅಂತಾನೆ 3 days ಇಂದ ಕಾಯ್ತಿದ್ದೆ. ಯೂಟ್ಯೂಬ್ ಅಲ್ಲೆಲ್ಲ ಅವ್ರ ಮಾತುಗಳನ್ನ ಕೇಳಿಸ್ಕೊಂಡೆ. ನಮ್ಮ ಮನೇಲೂ ಬೇರೆಯವರು ಕೇಳಿಸ್ಕೊಂಡ್ರು. ಅಶ್ವಿನಿಯನ್ನ ದಮನಿತ ಸಮುದಾಯ, ನಮ್ಮ ದಲಿತ ಸಮುದಾಯ ಹೆಣ್ಮಗಳು ಅಂತ ನೋಡುವಂತ ಅವಶ್ಯಕತೆ ಇಲ್ಲ. ಸರ್ಟಿಫಿಕೇಟ್ ಬೇಡ. ಆಕೆಯಲ್ಲಿರುವಂತ ವಿದ್ಯೆ, ಆಕೆಯಲ್ಲಿರುವಂತ ಕಿಚ್ಚು, ಆಕೆ ಸಾಧನೆ ಮಾಡ್ಬೇಕಾಗಿರುವಂತ ಛಲ ಪ್ರತಿಯೊಬ್ಬ ಮನುಷ್ಯನಲ್ಲಿ ಇರಬೇಕಾಗಿರುವಂತದ್ದು, ಅದು ಆಕೆಯಲ್ಲಿ ಕಾಣಿಸ್ಕೊಂಡಿದೆ. ಹಾಗೇನೆ ನಮ್ಮ ಇಂಗ್ಲಿಷ್ ಅಸಿಸ್ಟೆಂಟ್ ಪ್ರೊಫೆಸರ್, ನನಗೆ ತುಂಬಾ ನಿರೀಕ್ಷೆ ಇದೆ ವಿಜಯ್ ಶಾಂತಿ ಅವರು. ಯಾವುದೇ ಒಂದು ಭಾಷೆ ಅದು ತಾಯಿನುಡಿಯಿಂದ ಬಂದಾಗ ನಮ್ಮ ಕರುಳಲ್ಲಿರುವಂತಹ ಕರುಳು ಬಳ್ಳಿ ಸಂಬಂಧದಲ್ಲಿರುವಂತಹ ನೋವು ಸಂಕಟಗಳು ಭಾಷೆಯಿಂದ ಕಿಡಿಯಾಗಿ ಆಚೆ ಬೀಳುತ್ತೆ, ಇನ್ನೊಬ್ಬರ ಹೃದಯದ ಒಳಗಡೆ ಬೀಳುತ್ತೆ. ಹಂಗಾಗಿ ಭಾಷೆ ತುಂಬಾ ಮುಖ್ಯವಾಗಿರುವಂತದ್ದು. ಇವತ್ತು ವಿಜಯ ಶಾಂತಿ ಮಾತಾಡಿದ್ರು. ಎಲ್ಲದಕ್ಕಿಂತ ಮುಖ್ಯವಾಗಿ ಉಳಿಕುಂಟೆ ಮೂರ್ತಿಯವರು, ಅವರು ಪ್ರಾರಂಭದಿಂದಲೂ ಕೂಡ ಈ ಒಂದು ಸಬ್ಜೆಕ್ಟ್ ಬೇರೆ ಬೇರೆ ಗ್ರೂಪ್ ಜೊತೆಯಲ್ಲಿದ್ದಾರೆ. ಆದ್ರೆ ಅವ್ರ ಆರ್ಗನೈಸಿಂಗ್ ಇಂದ ಅವ್ರನ್ನೇ ನಾನು ಕೈ ಬಿಡುವಂತ ಸಂದರ್ಭ ಬಂತು. ಆದ್ರೆ ಅವ್ರ ಮಾತುಗಳನ್ನ ಕೇಳಿಸ್ಕೋಬೇಕು ಅಂತಿತ್ತು. ಇವತ್ತು ಸಬಾಲ್ಟರ್ ಅನ್ನೋದು ನಾವು ಹೊರಗಡೆಯಿಂದ ತಗೊಂಡಿದ್ದೀವಿ ಅಂತ ಬೇಸರ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಒಂದೇ ವಿಷಯ ನಾನು ಹೇಳಕ್ ಇಷ್ಟಪಡ್ತೇನೆ. ಹೇಗೆ ನಮ್ಮ ಸಂವಿಧಾನ 14ಕ್ಕೂ ಹೆಚ್ಚು ರಾಷ್ಟ್ರಗಳ ಸಂವಿಧಾನದಿಂದ ಸಾರವನ್ನು ಸಂಗ್ರಹಿಸಿ ಬರೆಯುವಂತ ಕೃತಿ ಅಂತ ನಾವು ಪ್ರೀತಿಯಿಂದ ಒಪ್ಕೋತೀವಿ, ಹೆಮ್ಮೆಯಿಂದ ಹೇಳ್ಕೊಳ್ತೀವಿ. ಹಾಗಾಗಿ ಎಲ್ಲರಿಂದ ಒಂದೊಂದು ಅಕ್ಷರ ನಮ್ಮ ಹೃದಯ ತಗೊಂಡು ನಮ್ಮ ಜ್ಞಾನ ಬೆಳೆಯುತ್ತೆ ಅನ್ನೋದ್ರಲ್ಲಿ ನಾವು ವಿಷಾದ ಪಡುವಂಥದ್ದು ಏನೂ ಇಲ್ಲ. ಆದ್ರೂ ಕೂಡ ಈ ವೇದಿಕೆಯಲ್ಲಿ ಪ್ರತಿಯೊಬ್ಬರು ಮಾತಾಡಿದಿರಿ. ಈಗ ಇದು ನಾವು ಶಾಂತವಾಗಿ, ಹಿನ್ನೆಲೆ ಮ್ಯೂಸಿಕ್ ಕೂಡ ತುಂಬಾ ಪ್ರಶಾಂತವಾಗಿದೆ. ನೀವು ಕ್ವಶನ್ ಮಾಡೋರು ಮಾಡಿ, ನಾಳೆ ಮಾತ್ರ ನಿಮ್ಗೆ ಸುಮ್ಮನೆ ಕುತ್ಕೊಳಕ್ ಬಿಡಲ್ಲ. ತಮಟೆ, ನಮ್ಮ ಸಮುದಾಯದ ತಮಟೆಯ ಒಂದು ಧ್ವನಿ ನಾಳೆ ಕಹಳೆಯ ಧ್ವನಿ ಎಲ್ಲರಿಗೂ ಕಿವಿಗೆ ಬೀಳುತ್ತೆ. ಅವಾಗ ನೀವು ಕುತ್ಕೊಳ್ಳಂಗಿಲ್ಲ ಈ ತರ. ಈಗ ಕ್ವಶನ್ ಏನಿದೆ, ನೀವೆಲ್ಲರೂ ಗಂಭೀರವಾಗಿ ಕುತ್ಕೊಂಡಿದ್ದೀರಿ. ದಯವಿಟ್ಟು ಸಂವಾದದಲ್ಲಿ ನೀವು ಪ್ರಶ್ನೆ ಕೇಳಿ. ಎಲ್ಲ ಯಂಗ್ ಐಕಾನ್ಸೇ ಇದ್ದಾರೆ, ನೀವು ಉತ್ತರ ಕೊಡಬೇಕು. ಎಸ್ಪೆಷಲಿ ನಮ್ಮ ಸೂರಜ್ ಮಿಲಿಂದ್ ಅವರನ್ನ ಅಲ್ಲಿಂದ ಕರೆಸಿರುವಂತದ್ದು. ಅವ್ರು ಕೇವಲ ಮರಾಠಿ, ಮಹಾರಾಷ್ಟ್ರ ಅಥವಾ ಭಾರತ ಅಂತ ಅಲ್ಲ. ಇವತ್ತು
ಪಾಶ್ಚಾತ್ಯ ದೇಶಗಳಲ್ಲಿ ನಾವೇನು ಅಂಬೇಡ್ಕರ್ ಅವ್ರನ್ನ ಜ್ಞಾನಕ್ಕೆ ಸಂಕೇತ ಮಾಡ್ತಿದ್ದೀವಿ, ಆ ಜ್ಞಾನದ ದಾರಿಯಲ್ಲಿ ಮುಂಚೂಣಿಯಲ್ಲಿ ಹೋಗ್ತಾರಂತ ಒಬ್ಬ ಹುಡುಗ. ನಮ್ಮ ಕರ್ನಾಟಕದ ದಾವಣಗೆರೆ ಭಾಷೆಯಲ್ಲಿ ಮಕ್ಕಳನ್ನ ಹುಡುಗ ಅಂತ ಕರಿತೀವಿ. ದಲಿತ ಸಮುದಾಯದ ಈ ಹುಡುಗ ಸಾಧನೆ ಮಾಡುವಂಥದ್ದು ತುಂಬಾ ಇದೆ. ಹಂಗಾಗಿ ನೀವು ಪ್ರಶ್ನೆಗಳು ಕೇಳಿದ್ರೆ ಅವ್ರು ಉತ್ತರ ಕೊಡ್ತಾರೆ. ಥ್ಯಾಂಕ್ ಯು. ಭಾಗ್ಯಲಕ್ಷ್ಮಿ ಮೇಡಮ್ ಅವರು ಬಹಳ ಚೆನ್ನಾಗಿ ಕನ್ಕ್ಲೂಡ್ ಮಾಡಿದ್ರು. ಹಿಂದ್ಗಡೆ ಒಳ್ಳೆ ಸುಗಮವಾದ ಸಂಗೀತನೂ ಕೇಳಿಸ್ತಾ ಇದೆ ಅಂದರು. ಅದು ಒಂದು ಸಬಾಲ್ಟರ್ನ್ ಮ್ಯೂಸಿಕ್ ಹಿಂದೆ ಕೇಳಿಸ್ತಾ ಇರೋದು. ಸಬಾಲ್ಟರ್ನ್ ಕಲ್ಚರ್ನ ಒಂದು ಭಾಗ. ಮೇನ್ ಸ್ಟ್ರೀಮ್ ಕಲ್ಚರ್ ನಾಳೆ ಬೆಳಗ್ಗೆ ತಮಟೆ ಕೇಳುತ್ತೆ. ನನ್ನ ಪ್ರಶ್ನೆ ಬಂದು ಮೂರ್ತಿ ಅವರಿಗೆ. ಮೂರ್ತಿ ಅವರೇ ಬಹಳ ಅದ್ಭುತವಾಗಿ ಮಾತಾಡಿದ್ರಿ. ಹೇಳಿದ್ರಲ್ಲಿ ಬಹುತೇಕ ಬಹಳ ಚೆನ್ನಾಗಿ ಹೇಳಿದ್ರಿ ಪ್ರತಿಯೊಂದು ವಿಚಾರವನ್ನು. ನನ್ನ ಹೆಸರು ಆದರ್ಶ್ ಯಲ್ಲಪ್ಪ ಅಂತ. ನಾನು ಒಂದು ಅಲೆಮಾರಿ ಸಮುದಾಯಕ್ಕೆ ಸೇರ್ತೀನಿ. ಕರ್ನಾಟಕ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿಯ ಪಟ್ಟಿಯಲ್ಲಿರುವ 51 ಅಲೆಮಾರಿ ಸಮುದಾಯದಲ್ಲಿ ನಂದು ಒಂದು ಸಮುದಾಯ. ಈ ಅಲೆಮಾರಿ ಸಮುದಾಯದವರಿಗೆ ಮೀಸಲಾತಿಯ ಸವಲತ್ತುಗಳು ತಲುಪಿಲ್ಲ ಅಂತ ಹೇಳಿದ್ರಿ, ಬಹಳ ಸಂತೋಷ, ಸ್ವಾಗತ ಮಾಡ್ತೀನಿ. ಮತ್ತೆ ಒಳ ಮೀಸಲಾತಿ ವಿಚಾರಕ್ಕೆ ಬಂದಾಗ ನಮ್ಮ ಅಲೆಮಾರಿಗಳು ಕೂಗು ಅದೇ ಇದೆ. ನಮಗೆ ಪ್ರತ್ಯೇಕವಾದ ಒಂದು ಮೀಸಲಾತಿ ಕೊಡಿ, ಪ್ರತ್ಯೇಕವಾದ ಸ್ಕೀಮ್ಗಳು ಮಾಡಿ. ಮತ್ತೆ ನಮ್ಮ ಜಸ್ಟಿಸ್ ನಾಗಮೋಹನ್ ದಾಸ್ ಅವ್ರದ್ದು ಏನು ಒಂದು ವರದಿ ಇದೆ, ಇತ್ತೀಚಿನ ದಿನಗಳಲ್ಲಿ ಬಂದಿದ್ದ ವರದಿಯಲ್ಲಿ ಅಲೆಮಾರಿಗಳ ವಿಚಾರನ ಬಹಳ ಚೆನ್ನಾಗಿ ಪ್ರಸ್ತಾಪ ಮಾಡಿದ್ದಾರೆ. ಮತ್ತು ಅದರಲ್ಲಿ ಅವರು ಒಳ ಮೀಸಲಾತಿಗೆ ರೆಕಮೆಂಡೇಶನ್ ಕೂಡ ಮಾಡಿದ್ದಾರೆ. ಬಹಳ ಸಂತೋಷ. ನೀವು ಎಲ್ಲ ಕರೆಕ್ಟ್ ಆಗಿತ್ತು. ಆದ್ರೆ ಒಂದೇ ವಿಚಾರ ನೀವು ಹೇಳಿದ್ರಿ, ಈ ಟಚಬಲ್ ಅನ್ಟಚಬಲ್ ಅನ್ನೋದು ಅನ್ಕಾನ್ಸ್ಟಿಟ್ಯೂಷನಲ್. ಅದನ್ನು ತಾವು ಬಳಸಬಾರ್ದು. ನಿಮ್ಮಂತ ಮೇಧಾವಿಗಳು ಅದು ನೀವು ಪ್ರಾಕ್ಟಿಕಲ್ ಬಳಸಬಾರ್ದು. ದೇಶದಲ್ಲಿ ಎಲ್ಲೂ ಕೂಡ ಪ್ರಸ್ತಾಪ ಇಲ್ಲ. ಆಂಧ್ರ ಪ್ರದೇಶದಲ್ಲಿ ನೀವು ತಗೊಳ್ಳಿ, ಮಾಲಾ ಮತ್ತು ಮಾದಿಗ ಮಧ್ಯ. ಪಂಜಾಬ್ ಅಲ್ಲಿ ತಗೊಳ್ಳಿ, ವಾಲ್ಮೀಕಿ ಮತ್ತು ಚಮ್ಮಾರ ಮಧ್ಯ. ಇದರಲ್ಲಿ ಟಚಬಲ್ ಯಾವುದು, ಅನ್ಟಚಬಲ್ ಯಾವುದು. ಕರ್ನಾಟಕಕ್ಕೆ ಬಂದಾಗ ಮಾತ್ರ ಇಲ್ಲಿ ಯಾವುದೋ ಒಂದು ವರದಿಯ ಅದು ಸೋರಿಕೆ ಆಗಿರೋ ರಿಪೋರ್ಟ್ಗಳು ತಗೊಂಡು ಇದೊಂದು ಹೊಸ ಕಲ್ಪನೆ ಸೃಷ್ಟಿ ಮಾಡಿದ್ದಾರೆ. ನಿಮ್ಮಂತ ಒಳ್ಳೆ ತಿಳಿದಿರೋ ವ್ಯಕ್ತಿಗಳು ಬಾಯಲ್ಲಿ ಆ ಪದ ಬರಬಾರದು ಅಂತ ನಾನು ಹೇಳ್ತೀನಿ. ಯಾಕೆ ಅಂತ ಹೇಳ್ತೀನಿ, ನೀವು ಒಂದು ಎಕ್ಸಾಂಪಲ್ ಕೊಟ್ರಿ. ಕೆಲವೊಂದಷ್ಟು ಟಚಬಲ್ ಎಸ್ಸಿಗಳು ಅಂಬೇಡ್ಕರ್ ಫೋಟೋನು ಮುಟ್ಟಲ್ಲ ಸ್ಕೂಲಲ್ಲಿ ಅಂತಾರೆ. ಟ್ರಸ್ಟ್ ಮೀ ಆನ್ ದಿಸ್. ನಾನು ಬೆಳೆದಿದ್ದೀನಿ ಬೆಂಗಳೂರು ಸಿಟಿಗಳಲ್ಲಿ ಬೆಳೆದಿರೋ ಯಾವ ಮಕ್ಕಳು ಲೆಫ್ಟ್ ರೈಟ್ ಅವರು ಯಾರಿದ್ದಾರೆ, ಯಾವುದೇ ಕಾರಣಕ್ಕೂ ಅವ್ರು ಎಸ್ಸಿ ಅಂತ ಹೇಳ್ಕೊಳ್ಳೋಕೆ ಹೋಗ. ನನ್ನ ಕ್ಲಾಸ್ಮೇಟ್ ಇದೆ ನವೀನ್ ಅಂತ ಅವನ ಹೆಸರು, ಈಗ MDS ಮುಗಿಸಿದಾನೆ, ಡೆಂಟಲ್ ಸರ್ಜನ್. ಅವನು ಡೆಂಟಲ್ ಸೀಟ್ ಸಿಕ್ಕಿದಾಗ್ಲೂ ಯಾರಿಗೂ ಹೇಳಿಲ್ಲ ನಾನು ಎಸ್ಸಿ ಅಂತ. ಸಿಟಿಲಿ ಹೋದ ಹುಡುಗರುಗಳು ಇದಕ್ಕೆ ಸ್ಟಿಗ್ಮಾ ಇದೆ ಕಣ್ರಿ. ಬೈಗುಳದ ಜಾತಿಗಳು ಇರಲ್ಲ, ಬೈಗುಳದ ಪದಗಳು. ಕೆಲವೊಂದಷ್ಟು ಜನ ಮೂವ್ಮೆಂಟ್ ಅಲ್ಲಿ ಹೇಳ್ಕೋಬೋದೇ ಹೊರತು ಪ್ರತಿಯೊಬ್ರು ಇದ್ರ ಬಗ್ಗೆ ಮಾತಾಡೋದಿಲ್ಲ. ಬಹುತೇಕ ಜನ ಜಾತಿ ಹೆಸರು ಮುಚ್ಚಿಟ್ಕೊಂಡು ಬಚ್ಚಿಟ್ಕೊಂಡು ಗೌಡರು ಹೇಳ್ಕೊಂಡು ಓಡಾಡೋದು ನಾನು ನೋಡಿ. ನನ್ನ ಎಕ್ಸ್ಪೀರಿಯನ್ಸ್ ಇದು, ನಿಮ್ಮ ಎಕ್ಸ್ಪೀರಿಯನ್ಸ್ ಅದು. ಜನರಲೈಸ್ ಮಾಡಬೇಡ. ಇಷ್ಟು ಹೇಳಿ ನನ್ನ ಪ್ರಶ್ನೆ ಮುಗಿಸ್ತೀವಿ. ನೀವೇನಾದ್ರು ಹೇಳಕ್ಕಿದ್ರೆ ಹೇಳ್ಬೋದು. ಥ್ಯಾಂಕ್ ಯು. ನಿಮ್ಮ ಪ್ರಶ್ನೆಗೆ ನಿಮ್ದು ಆಶಯ ಚೆನ್ನಾಗಿದೆ ಸರ್. ಬಟ್ ಪ್ರಾಬ್ಲಮ್ ಏನಾಗ್ಬಿಟ್ಟಿದೆ ನನಗೆ, ನೀವು ಗಾಯ ಇಟ್ಬಿಟ್ಟು ಗಾಯ ಅಂತ ಹೇಳ್ಬೇಡಿ ಅಂದ್ರೆ ಏನು ಹೇಳಿ ನಾನು. ಅನುಭವಿಸಿರೋನು ಬೆಳಗ್ಗೆ ಎದ್ರೆ ಅನುಭವಿಸ್ತಿರೋನು ನನ್ಗೆ ಇಷ್ಟ ಇಲ್ಲ. ನಾನೇನು ಹೇಳಿ ಹಲೋ ಅಣ್ಣ, ಒಂದು ನಿಮಿಷ ಹೇಳಿದ್ರೆ ಕಾಲ ಬರಲಿ ಸರ್. ಅಣ್ಣ, ನಾನು ವೇಣುಗೋಪಾಲ್ ಮೌರ್ಯ ಅಂತ. ಸೇಮ್ ಕ್ವಶನ್ ಏನಂದ್ರೆ, there is many caste in SC list. We are talking about the subaltern theory, means who are oppressed class we call subaltern. Who will talk about on the oppressed class wise, we will call subaltern theory, like that we will call. ಅದು ಮಾತ್ರ ಗೊತ್ತು. I know that's only matter. What is the meaning of the subaltern? In that, in the list of the SC caste, many small minor communities also is oppressed by this reservation. In the other group side, they were asking about the interreservation among the SCs who are oppressed the reservation. They are asking for the interreservation among the SCs. So what is your standard? Tell me over there in other dignitaries. Tell me your opinion on the what interreservation among the SCs. ಬೇರೆ ಇದಕ್ಕೆ ಆನ್ಸರ್ ಮಾಡ್ಬೋದು. ಬಟ್ ಇನ್ನೊಂದು ಸುಳ್ಳು ಹರಿದಾಡ್ತಿದ್ದಾರೆ ಅಂದ್ರೆ, ಒಳ ಮೀಸಲಾತಿ ವಿಚಾರದಲ್ಲಿ ಮಾತಾಡಿರೋ ವಲಯ ಮಾದಿಗ ಕಮ್ಯುನಿಟಿ ಅವರು ಸೋರಿಕೆಯಾಗಿ ಮಾತಾಡ್ತಿದ್ದಾರೆ ಅನ್ನೋದು ತುಂಬಾ ದೊಡ್ಡ ತಪ್ಪದು, ಸುಳ್ಳದು. ವಲಯ ಮಾದಿಗ ಇಬ್ಬರು ಕಮ್ಯುನಿಟಿ ಕೇಳಿರೋದು ಒಳ ಮೀಸಲಾತಿ ನ್ಯಾಯ ಹೊರತು ವರದಿ ಅಲ್ಲ. ಇದು ಎಲ್ಲರಿಗೂ ಗೊತ್ತಾಗುವಂತ. ಯಾಕಂದ್ರೆ ಯಾರು ಏನ್ ಸಿಗ್ಬೇಕು ಅದು ಸಿಗ್ಬೇಕು. ಬಾಬಾ ಸಾಹೇಬ್ರದ್ದು ಈಗ ಸುಬರ್ಣ ಒಂದು ಪದ ಬರೋದ್ರಪ್ಪ, ಇನ್ನೊಬ್ರು ತಟ್ಟೆಯಲ್ಲಿ ತಿನ್ನೋ ಅನ್ನ ನಂದಲ್ಲ ಅಂತಾರ ಅವ್ರು. ಇಷ್ಟೇ, ಇದು ಸಿಂಪಲ್, ವೆರಿ ಸಿಂಪಲ್. ಇದು ಎಲ್ಲರೂ ಅರ್ಥ ಮಾಡ್ಕೋಬೇಕು. ಒಳ ಮೀಸಲಾತಿ ವಿರೋಧಿಸೋರು ಅರ್ಥ ಮಾಡ್ಕೋಬೇಕು.
ಇದು ಗೊತ್ತಿಲ್ಲ, ಹೇಳೋದು ಕರೆಕ್ಟ್ ಅರ್ಥ ಆಗುತ್ತೆ ಅಂತ ಅನ್ಸುತ್ತೆ. ವೇಣು ಅದನ್ನೆಲ್ಲ ಟ್ರೈ ಮಾಡೋದು ಅಂತ. Myself, Manjuna Suravshi. My question to Dr. Suraj. How do you differentiate between the celebration and protection of Indian Constitution, Mr. Suraj? Yeah, so I work as an assistant director to TJ Nanavel. So he made a film called J Beam and it missed the national award, and rather it was given to Rocketry. So my question is reservation in artistic fields. Now in India, reservation is implemented in private sectors. Public sectors, but we are aiming to expand it to private sectors. But I think what is left behind is artistic fields. It is monopolized and corporatized very much that only few filmmakers in particular caste are making films, and it is celebrated. So J Beam, a film which went to Oscars, it got featured in Oscars, couldn't get the national award. Whilst Rocketry, a Brahminic film, got national award for best Tamil feature film. So what is your perspectives in reservation in artistic fields? One last question. One last question to Mr. Suraj. Suraj, I have a question. I watched a few of your interviews, what I would say is, do you also face the same kind of atrocities or differences in the US when it comes to Dalits? Because both of my siblings live there, and they do have complaint in their work culture, etc. So what's your opinion? I just want your opinion on that. Hello, my question is to Mr. Suraj. I have a question. Yes, here. I have a question for you. And first I like your attitude, and thanks for your cash matter books for writing for us. And my question is, in the speech you have mentioned some Dalit fighters name called Professor BK is an Dalit movement fighter, and even though you have mentioned one name called Bidar, it's so far from even Karnataka. So have you read about Professor BK and Bidar Dalit matters? My question is to Vijay Shanti. Hi. More than a question, it's like a request. I found your point on shame being decimated through cultural discourse very, very interesting, and also I think it's somewhere related to public memory, the other point that you made. More than a question, I just want you to sometime like enunciate on that and write more about it. And, yeah, so that's it. Thank you. It's a brilliant point. Hi everyone, I am Dr. Yashaswini, Assistant Professor of English, GKVK, University of Agricultural Sciences. My question is to Dr. Suraj Yangde, and my question is very simple, sir. It's about manual scavenging. Though we are in technologically advanced world, why India is failing to ban manual scavenging? What could be the reason? And is that the deliberate choice of subaltern community to offer manual scavenging? Thank you. ಎಲ್ಲರಿಗೂ ನಮಸ್ಕಾರ. ಒಂದು ಸಂಶೋಧನೆಯ ಪ್ರಕಾರ ನಮ್ಮ ಭಾರತ ದೇಶದಲ್ಲಿ ಅತಿ ಹೆಚ್ಚಿನ ಸಂಸ್ಕೃತಿಯನ್ನು ಹೊಂದಿರುವಂತಹ ಒಂದು ಸಮಾಜ ಅಂತಂದ್ರೆ ಅದು ನಮ್ಮ ದಮನಿತ ಸಮಾಜ, ಅಥವಾ ನಾವಿವಾಗ ಏನ್ SC ST ಅಂತ ಕರೀತಾ ಇದೀವಿ.
ಪ್ರತಿಶತ 80ರಷ್ಟು ಹೆಚ್ಚಿನ ಸಂಸ್ಕೃತಿ, ಸಂಪ್ರದಾಯ ಹಾಗೂ ಜನಪದ ಮಹಾಕಾವ್ಯಗಳನ್ನು ಒಳಗೊಂಡಂತಹ ನಮ್ಮ ಒಂದು ನಾವು ಇವಾಗ SC ಅಂತ ಕರಿತೀವಿ, ಆ ಎಲ್ಲವನ್ನ ಹೊಂದಿರತಕ್ಕಂತಹ ಸಮಾಜ ಕೇವಲ ನಮ್ಮ ಸಮಾಜ. ಇನ್ನು ಉಳಿದಿರ್ತಕ್ಕಂತಹ 20ರಷ್ಟು ಮಾತ್ರ ಬೇರೆ ಸಮಾಜಗಳು ಹೊಂದಿದೆ. ಅಂತಹ ನಮ್ಮ ಸಮಾಜವನ್ನ ಒಪ್ರೆಸ್ಡ್ ಅಂತ ಹೇಳ್ಕೊಳ್ಳೋದಕ್ಕೆ ನಾನು ಹಿಂಜರಿತೀನಿ. ಅದಕ್ಕೆ ಕಾರಣ ಇಷ್ಟೊಂದು ಅದ್ಭುತವಾದಂತಹ ಸಂಸ್ಕೃತಿ ಇರುವಂತಹ ಹಾಗೂ ಕಲೆಗಳು ಹಾಗೂ ಜನಪದ ಮಹಾಕಾವ್ಯಗಳನ್ನು ಉಳ್ಳಂತಹ ನಮ್ಮ ಒಂದು ಸಮಾಜ ಹಿಂದುಳಿದಿದೆ ಅಂತ ಹೇಳ್ಕೊಳ್ಳೋದು ತಪ್ಪು ಅಂತ ನನ್ನ ಭಾವನೆ. Hi Suraj, this is Karthik here. I'm a former journalist. This question is for you. I've seen you a lot of speeches talking about the African community and the black unity that's there in the US and the West. So I want to know, what is the plan ahead for the DBA and Bahujan community? How can we replicate what the black community is doing in the West? ನಮಸ್ಕಾರ. ಬಹಳ ಅತ್ಯುತ್ತಮವಾದ ಕಾರ್ಯಕ್ರಮ, ಒಳ್ಳೆಯ ಭಾಷಣ. ಇದು ಬೇಡ ಅಂತ ಅಂದ್ಕೊಂಡಿದ್ದೆ, ಮೂರ್ತಿ ಹೇಳಿದ್ರಿಂದಾಗಿ ನಾನು ಹೇಳಲೇಬೇಕು. ಬಹುಶಃ ನಾನು ದಲಿತ ಚಳುವಳಿಯಿಂದ ಬಂದವನು, ಸುಬ್ಬೋಲಯ್ಯರು ಅಂತೇಳಿ. ಹಾಸ್ಟೆಲ್ ಓದ್ತಿರ್ಬೇಕಾದ್ರೆ ನಾವೊಂದಿಷ್ಟು ಜನ ಎಲ್ಲ ಸಮುದಾಯದವರು ಇದ್ರು. ಕೆಲವರು ಮಾತ್ರ ನಮ್ಮ ಜೊತೆ ಊರಿಗೆ ಬರ್ತಿರ್ಲಿಲ್ಲ, ಕೆಲವರು ಮಾತ್ರ ಬರ್ತಿರ್ಲಿಲ್ಲ. ಯಾಕೆ ನೀವು ಬನ್ನಿ ಅಂತ ಕರೆಯವಿ, ಅವ್ರು ನಮ್ಮ ಜೊತೆ ಬರ್ತಿರ್ಲಿಲ್ಲ. ನಾವು ಊಟ ಮಾಡಿ ಹೋದ್ಮೇಲೆ ಊಟ ಮಾಡ್ತಿದ್ರು. ಕೇಳಿದ್ವಿ ಯಾವಾಗ ಕೃಷ್ಣಪ್ಪ ಮತ್ತೆ ತ್ಯಾಗಿಯವ್ರು ಬಂದಾಗ ಕೂಡ ನೀವು ಬನ್ನಿ ಅಂದ್ವಿ. ಇಲ್ಲ ನಮಗೆ ಸಂಬಂಧಪಟ್ಟಿಲ್ಲ ಅಂತ ಅಂದ್ರು. ಆಮೇಲೆ ಅವ್ರಿಗೆ ಒಬ್ರು ಯಾರು ಹೊಡೆದ್ರು ಒಬ್ರಿಗೆ, ಯಾಕೆ ಬರಲ್ಲ, ಯಾಕೆ ನೀವು ವಿಷಯ ತಿಳ್ಕೊಳ್ಳಲ್ಲ ಅಂತ. ಯಾಕೆ ಇವರು ಟಚಬಲ್ ಅನ್ಟಚಬಲ್ ಅಂತ ಹೇಳ್ತಿಲ್ಲ, ಅದಕ್ಕೆ ನಾನು ಹೇಳ್ತಿದ್ದೀನಿ. ಅವರು ಕೊನೆಯವರೆಗೂ ನಮ್ಮ ಜೊತೆ ಬರಲೇ ಇಲ್ಲ. ಮೊನ್ನೆ ನಾನೊಂದು ಅಂಬೇಡ್ಕರ್ ರಮಾಬಾಯಿ, ಒಂದು ಮಹಿಳಾ ಮತ್ತು ಅಂಬೇಡ್ಕರ್ ಅಂತೇಳಿ ಊರಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ದೆ. ಒಂದು 750 ಕ್ಯಾಲೆಂಡರ್ ಮಾಡಿದ್ದೆ. ನೀವು ಯಾರು ಹೇಳ್ತಿರಲ್ಲ ಅವ್ರಿಗೆ, ಇಷ್ಟು ದಿನ ನೀವು ಕ್ಯಾಲೆಂಡರ್ ಹಾಕಿಲ್ಲ, ಈ ಕ್ಯಾಲೆಂಡರ್ ನಾನು ಹಾಕಿ ಅಂತ. ಅವ್ರು ನಮ್ಮವ್ರನ್ನೇ ನಾನು ಹೇಳ್ತಿದ್ದೀನಿ, ಅದು ನೀವು ಹೇಳ್ತಿರಲ್ಲ ಟಚಬಲ್ ಅಂತ ಹಾಕಿ. ಅವರು ಎಷ್ಟೇ ಹೇಳಿದ್ರು ಅದು ಫೋಟೋ ಹಾಕೊಂಡಿಲ್ಲ. ಇಂಥ 100 ಉದಾಹರಣೆಗಳನ್ನ ನಿಮ್ಗೆ ಹೇಳಬಲ್ಲೆ, ಬೇಡ. ಆದ್ರೆ ಇದು ಒಳ್ಳೆಯ ಆರೋಗ್ಯಕರವಾದ ಚರ್ಚೆ ಆಗ್ತಾ ಇದೆ. ಇಟ್ಸ್ ಗುಡ್. ನಾವು ಯಾವತ್ತೂ ಯಾವ ಸಮುದಾಯನ ಬಿಡಿಸಿ ಹೇಳಲ್ಲ, ಆದ್ರೆ ನಮ್ಮ ನಡುವೆ ಇರುವ ಜನ ಹೀಗೆ ನಮ್ಮನ್ನ ಭಿನ್ನವಾಗಿ ನೋಡ್ತಾರೆ. ಹಾಗೆ ನೋಡುವ ಅಗತ್ಯ ಇಲ್ಲ. ಮೂರ್ತಿ ಹೇಳಿದ್ರಲ್ಲಿ 100% ಸತ್ಯ ಇದೆ. I think I'll respond to two comments. I'll begin with Manjunath, right? If I'm getting the name wrong, I am sorry. This is the question about the full advent or of course, I think we are aware of how Oscars in itself is a political game, right? And what gets selected, who gets selected, who's in the panel, whose grandfather was in the panel, whose father was in the panel, what kind of cultural capital has been there. All of this matters. Jai Bhim as a film, I have my own thoughts on it. We'll talk about it. But there were also many other films which did not go even there. Right? That's, I think, broadly one part of the question. Second part of the question is with regard to the affirmative action that could be given to the artists from the marginalized communities. As a field itself, this field is not, I wouldn't use a word called organized, but it's not institutionalized, right? More than reservation or affirmative action, I feel a greater support should come from state funds. Right? Because how do we provide affirmative action when the elements are different in terms of, it's not institution per se. But if it gets, of course there should be affirmative action. But at this point in time, as it is an art form which is done by many people, I really feel
that a politics of writing for fund is a difficult task. For most of the Dalit artists, they'll be doing brilliant work, but to write for fund is a difficult task. To apply for fund abroad is a difficult task. And sometimes we don't even know. Something that Ashwini and I keep talking about is also she shares some of these constitutional rights and funds that is available, which I'm not really aware of. And a friend has to share that, right? I feel more and more push on these lines from Social Welfare Department and many other departments which can provide these funds. So it's a lot more work is what I feel, right? I don't know if it is a convincing answer. I'm also thinking, because in terms of affirmative action, I hadn't thought on this, but I would like to think more about it. And thanks for the comment on the idea of shame. And of course, we will not have to go across the world to know about Gramsci to talk about Ambedkar. I'm aware of Ambedkar first, and then I went to Gramsci. And if that was the case, Ambedkar also would have stopped with only Indian philosophers. He did go out to know more. And there is nothing wrong in knowing more, to critique, to understand, to elaborate. And on that note, the idea of taste, right, that Pierre Bourdieu, a French philosopher, talks about, is something that I would like to draw from to connect about shame. What is good song? What is good taste, right? Of course, that exists because a certain kind of memory is. Ambedkarna bari 14th of idak matra neneskold. We keep thinking navella neneskota idivi anta, but in the public fora the discourse is very less. And thanks for saying that we need to write. Knowledge production is the go, is what I feel, and to write about it, and that encouragement means a lot. Thank you. Yeah. And what was the? Oh yeah, and that woman was asking something, no? Did she ask on men with? Celebration and protection of constitution. Oh. ಹಲೋ ನಮಸ್ಕಾರ. ನನ್ನ ಪ್ರಶ್ನೆ ಕೊನೆ ಸೀಟ್ನವ್ರು ತಮ್ಮ ಹೆಸರು ಸರ್? ಹುಲಿಕೋಟೆ, ಸಾರಿ ಸರ್. ತಮ್ಮ ಒಂದು ವಿಚಾರ ಸಂಕಿರಣದಲ್ಲಿ ತಾವು ಮಂಡಿಸಿದ ವಿಚಾರಗಳು ಬಹಳ ಅದ್ಭುತವಾಗಿತ್ತು. ಅದಕ್ಕೆ ತಮಗೆ ಅಭಿನಂದಿಸ್ತೀನಿ. ಎರಡನೇದಾಗಿ ಇವತ್ತಿನ ವಿಷಯ, ಸಂವಿಧಾನ ಜಾರಿಯಾಗಿ 70 ವರ್ಷ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಮೀಸಲಾತಿ ಬಗ್ಗೆ ತಾವು ಹೆಚ್ಚು ಮಾತನಾಡಿದವರು, ಈ ಒಂದು ವೇದಿಕೆ 6 ಜನದಲ್ಲಿ ತಾವು ಮೀಸಲಾತಿ ಬಗ್ಗೆ ಜಾಸ್ತಿ ಹೆಚ್ಚು ಮಾತನಾಡಿದ್ರೆ ನಾನು ಗಮನಿಸಿದೆ. ಪ್ರಮುಖವಾಗಿ ಇವತ್ತೇನು SC ಅಥವಾ ST ಅಂತ ಪಟ್ಟಿ ಮಾಡಿದ್ದೀವಿ, ಪ್ರೆಸಿಡೆನ್ಷಿಯಲ್ ಆರ್ಡರ್, ಈ ದೇಶದ ಪ್ರಥಮ ರಾಷ್ಟ್ರಪತಿಯವರು ಅಂಕಿತ ಹಾಕಿರ್ತಕ್ಕಂಥ ಸೆಂಟ್ರಲ್ ಗೌರ್ಮೆಂಟ್ ಲಿಸ್ಟ್ ಏನು ಹೊರಬಂತು 1950 ಪ್ರಥಮ ಪಟ್ಟಿಯಲ್ಲಿರ್ತಕ್ಕಂಥದ್ದು 6 ಜಾತಿಗಳು, ಹೌದಲ್ವಾ? ಈ 6 ಜಾತಿಯನ್ನ ಕೇವಲ ಅಸ್ಪೃಶ್ಯತೆ ಆಧಾರದ ಮೇಲೆ ರಚನೆ ಮಾಡಲಾಯಿತೆ. ಒಂದೇ ಕ್ವಶನ್, ಕೇವಲ ಅಸ್ಪೃಶ್ಯತೆ ಆಧಾರದ ಮೇಲೆ ಮೊದಲನೇ ಪಟ್ಟಿ 6 ಜಾತಿಗಳನ್ನ ಸೇರಿಸಲಾಯಿತೆ, ಮೊದಲನೇ ಪ್ರಶ್ನೆ. ಎರಡನೇದು, ಸೆಕೆಂಡ್ ಕ್ವಶನ್, ಇವತ್ತು ಪ್ರಸ್ತುತ ಅನ್ಟಚಬಿಲಿಟಿ ಇಸ್ ದ ಓನ್ಲಿ ಕ್ರೈಟೀರಿಯಾ ಟು ಬಿ ಎ ಪಾರ್ಟ್ ಆಫ್ SC ಅನ್ನೋದಾಯ್ತು ಅಂತಂದ್ರೆ, ಇಫ್ ದ ಆನ್ಸರ್ ಇಸ್ ಎಸ್ ಅಂತಂದ್ರೆ, ಅನ್ಟಚಬಿಲಿಟಿ ಅಲ್ಲದೆ ಇರೋಂಥವ್ರ ಒಂದು ವರ್ಗ ಅಂತ ತಾವೇನು ಇತ್ತೀಚೆಗೆ ಚರ್ಚೆ ಮಾಡ್ತಾ ಇದೀವಿ, ಆ ಪೈಕಿ ಯಾವ ಕಾರಣಕ್ಕೋಸ್ಕರ ಶೆಡ್ಯೂಲ್ ಕ್ಯಾಸ್ಟ್ ಪಟ್ಟಿ ಬಾಬಾ ಸಾಹೇಬರು ಜೀವಂತವಾಗಿರ್ಬೇಕಾದ್ರೆ ಘೋಷಣೆ ಮಾಡ್ತಾರೆ? ಎರಡನೇ ಪ್ರಶ್ನೆ. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಕೊನೆ ಪ್ರಶ್ನೆ. ಇವತ್ತು ಈ ದೇಶದಲ್ಲಿ 3rd ಶೆಡ್ಯೂಲ್, ಅಪಾರ್ಟ್ ಫ್ರಮ್ ಶೆಡ್ಯೂಲ್ ಕ್ಯಾಸ್ಟ್, ಶೆಡ್ಯೂಲ್ ಟ್ರೈಬ್ಸ್, ಡಿನೋಟಿಫೈಡ್ ನೊಮ್ಯಾಡಿಕ್ ಟ್ರೈಬ್ಸ್ ಅನ್ನೋ ಒಂದು ವರ್ಗ ಇದೆ. ಶೋಷಿತರಲ್ಲಿ ಶೋಷಿತರು, ದಮನಿತರಲ್ಲಿ ದಮನಿತರು, ದಲಿತರಲ್ಲಿ ದಲಿತರು, ಅಸ್ಪೃಶ್ಯರಲ್ಲಿ ಅಸ್ಪೃಶ್ಯರು, ಅಗೋಚರ ವರ್ಗ ಹೊಂದಿದೆ. ಅದೇ ಅಲೆಮಾರಿಗಳು, ಅಪರಾಧಿ, ವಿಮುಕ್ತ ಬುಡಕಟ್ಟು ಸಮುದಾಯಗಳು ಹೊಂದಿದೆ. ಇವರುಗಳಿಗೆ ಪ್ರತ್ಯೇಕವಾದ 3rd ಶೆಡ್ಯೂಲ್ ಮಾಡಬೇಕು ಅಂತಕ್ಕಂಥ ವಾದ ನಂದಿದೆ. ಇದ್ರ ಬಗ್ಗೆ ತಾವು ಉತ್ತರ ಕೊಡಬೇಕು ಅಂತ ಕೇಳಬೇಕು. Everybody go home, it's late.
why are you sitting? I want to also go home. I think these must be Ambedkarites who are more interested in discussion than entertainment happening there. So you should actually clap for yourself for sitting here for so long and not going. Usually audience leave first and then the speaker go. I think speaker should leave first so audience can go home. Thank you for asking the questions. The one question that it talk about was the manual scavenging and caste. What will happen? See, manual scavenging is happening because of caste. If there is no caste there, then manual scavenging will be long gone. Similarly, landless laborers working as annual workers on the farm of feudal lords, they are belonging to the scheduled caste or sometimes scheduled tribe community or sometimes the most backward castes. It is caste, that's why that is still alive. If it is not caste profession, it's not alive. People will diversify. If you look in other modern economies, such practice is prevalent. So for us to realize, we should diversify the profession if at all the profession has to stay alive. And if you think it is bad, then just finish it. Ask all the non-Dalits to do the job also of manual scavenging. Make an open application and ask them to do this kind of job. Let's see how many will do first. Second thing, will it be competitive? It is just because the caste angle is still maintained and not all the Dalit castes do it, only specific scheduled castes do it. Bangis, Arundadiyars, Mehtars and so forth are only involved in that profession. And these are among the most backward castes who get co-opted wrongly, unfortunately. The question about, I think, brother, you ask me question, now you listen to me. I only answer to you, other will just participate. He asked about the discrimination and what happens. Now you see, I'm a very dangerous man. And the castes are afraid of me. I am terror in their mind because they know they cannot mess up. I even tell them, I am the descendant of Asuras. And Asuras eat Brahmins for breakfast. No, that is the epic. You watch epics, you see Asura, what is he doing? He's picking and eating people. So I come from the lineage of very, very dangerous but loving people. So people can discriminate. There is, that's why you have so many news. No. Oh, no, that's what I'm saying. About my experience is like this. I am an untouchable in a different way. They don't want to touch this guy. But also the discrimination institutionally, that does happen. And that's why I am telling our friends here who work in different sectors, you have to be very, very positive about yourself. The reason we get discriminated against is because the system supports the discrimination. But you can fight back by having your sense of positive identity. If you have your sense of negative identity, you will tolerate it and perpetuate it. If you are an Ambedkarite, the first thing you do is go and file atrocity case against that person or against the system. That's why the laws are there. The law exists to protect you. But oftentimes the discrimination that is meted against you is not direct. In rural areas direct, urban sometimes direct. Oftentimes it is indirect. They will not say things to your face on your caste, but
they will do the same things that will impact us. So they are trying to psychologically make us feel inferior. Our response should be, we are far more superior than you think in your small little mind. We should do that by celebrating our people. Wherever little our achievements, our dear sister here, Dr. Ashwini KP, is now, I think the first woman from our, even first person from our community to be a special rapporteur of United Nations. She writes reports and the governments of the world have to follow. We need to celebrate such of our positive icons. And wherever an injustice is met, our community, that's why, is so alive. Our community is not dead. Because wherever discrimination happens, anywhere in India, our people go on the streets. Our people file cases. Our people follow constitutional legal route. And I think this is why, whenever we see instances of such nature, we should fight back with equal ferocity. There is no business for a casteist person to make you feel ashamed for your existence. The caste system makes you feel so doubtful about your own existence, and because of that, you suffer so much that you sometimes don't even have words to express. And because of your absence of those words, and the system is not there to cooperate with your emotion, you become mentally assaulted. And that impacts in your work, in your family, in your friendships. And oftentimes, that violence cannot be visible. Only after death we can understand what happened. So for us, whenever we feel down, whenever we feel we are put down, we should look at our ancestors. How proud people they were and how excellently they conducted themselves so that we can also enjoy their fruits of their labor. We are a lineage in that rich tradition. From the Buddha, from the Charvakas, from the Nath Sampradayas, from the Sampradayas of the people who are fighting against caste, against injustice and discrimination. We are part of that beautiful legacy. We are not from the legacy of cheaters. We are not from the legacy of looters. We are not from the legacy of invaders. We are not from the legacy of murderers. We are from the legacy of lovers. We are from the legacy of people who trade in compassion, in forgiveness, in respecting each others. And more importantly, we are from the legacy of fighters. We should be fighters in our intellectual thinking, in our writing, in our conduct. And fighter doesn't mean fighting. Fighter means forgiving. How solid we become, we should hold on to that legacy. Thank you very much. Jai Bhim. Now please go home. I have to go home as well. ಸರ್ ಗೊತ್ತಾಗಿಲ್ಲ ನಿಮ್ಮ ಹೆಸರು ಗೊತ್ತಾಗಿಲ್ಲ, ಬಟ್ ಫಸ್ಟ್ ಥಿಂಗ್ ನೀವು ಕ್ವಶನ್ ಮಾಡಿ ನನಗೆ ಇಷ್ಟ ಆಗಿಲ್ಲ, ಅದು ಸ್ಟೈಲು ನನಗೊಂಥರ ನನ್ನನ್ನು ನೀವೇ ಎಕ್ಸ್ಪ್ರೆಷನ್ ಹತ್ರ ಕೇಳಿದಂಗಿತ್ತು. ಬಟ್ ಓಕೆ, ಯಾಕೆಂದ್ರೆ ಆ ಸ್ಟೈಲ್ ಇದೆಯಲ್ಲ, ಯಾರು ಫಸ್ಟ್ ಟೈಮ್ ಇಟ್ಟಂಗೆ ನನಗೆ ಗೊತ್ತಿಲ್ಲ, ನನಗೆ ಅದೊಂಥರ ಹಿಂಸೆ ಇರಲಿ. ಬಟ್ ನೀವು ಹೇಳಿದಕ್ಕೆ ನನ್ನ ಒಪ್ಪಿಗೆ ಇದೆ, 3 ಶೆಡ್ಯೂಲ್ ಮಾಡಿದ್ರೆ ಏನು ಪರವಾಗಿಲ್ಲ. ಬಟ್ ನಿಮ್ಗೆ ಗೊತ್ತಿಲ್ಲ ಆನ್ಸರ್ ತುಂಬ ಚೆನ್ನಾಗಿ ನನಗಿಂತ ಹಿರಿಯರಿದ್ದೀರಿ ಅಂತ. ಇಲ್ಲ ಸರಿ, ಅದನ್ನ ಒಪ್ಕೊಂಡಿದ್ದೀನಿ ನಾನು ನಿಮಗೆ. ಆ 3 ಶೆಡ್ಯೂಲ್ ಮಾಡೋದಕ್ಕೆ ನನಗೇನಂತ ಅಭ್ಯಂತರ ಇಲ್ಲ. ಬಟ್ ನೀವು ಹೇಳಿದ ಮಾತಾಡೋಣ ಸರ್.